ಒಂದು ಕಾರ್ಯಕ್ರಮದ ಪ್ರಥಮ ಕಾರ್ಯಕ್ರಮ ಧ್ವಜವಂದನಾ ಕಾರ್ಯಕ್ರಮ. ಈ ಧ್ವಜವಂದನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಿಕ್ಕಿದ್ದಾರೆ. ಸತ ಸಂಭ್ರಮದ ಧ್ವಜವಂದನಾ ಕಾರ್ಯವನ್ನು ಅವರ ದಿವ್ಯ ಹಸ್ತದಿಂದ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದೇವೆ. ಶ್ರೀ ಮಾಧವಾಚಾರ್ಯ ಇಜೌ, ನಿವೃತ್ತ ಉಪನ್ಯಾಸಕರು, ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ರಾಮಕುಂಜ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಶ್ರೀ ಹರಿಪ್ರಸಾದ್, ಶಿಕ್ಷಣ ಸಂಯೋಜಕರು ಕಡಬ ವಲಯ, ಶ್ರೀ ಮಹೇಶ್ ಎಂ, ಪ್ರಭಾರ ಸಮೂಹ ಸಂಪನ್ಮೂಲ ವ್ಯಕ್ತಿ ರಾಮಕುಂಜ ಕ್ಲಸ್ಟರ್. ಇವರೆಲ್ಲರನ್ನು ನಮ್ಮ ಶತಮಾನ ಸಂಸ್ಥೆಯ ಅಧ್ಯಕ್ಷರು, SMC ಅಧ್ಯಕ್ಷರು, ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಎಲ್ಲ ಸಮಿತಿಗಳ ಪದಾಧಿಕಾರವರನ್ನು ತಾವು ಬರಮಾಡಿಕೊಳ್ಬೇಕಂತ ಚೆಂಡೆಯ ವಾದನದ ಮೂಲಕ ಅವರನ್ನು ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಸ್ಟಾರ್ಟ್. ಸತ ಸಂಭ್ರಮದ ಆತ್ಮೀಯರೇ, ಮಾಡುವುದರ ಮೂಲಕ ಇವತ್ತು ನಮ್ಮ ಧ್ವಜ ಮೇಲೇರಲಿಕ್ಕಿದೆ. ನಮ್ಮ ಸಂಸ್ಥೆಯ ಈ ಧ್ವಜ ಇವತ್ತಿನಿಂದ ನಾಳೆ ಮುಕ್ತಾಯ ಹಂತದವರೆಗೆ ಅದು ಆರಾಧಿಸ್ತಾ ಇದೆ. ನಾವೆಲ್ಲರೂ ಅದಕ್ಕೆ ಗೌರವ ಕೊಡಲಿಕ್ಕಿದೆ. ಪ್ರಥಮವಾಗಿ ನಾವು ಒಂದೇ ಮಾತರಂ ಆಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನಾವು ನೀಡಲಿಕ್ಕಿದ್ದೇವೆ. ಪ್ರೇಡ್ ಅಟೆನ್ಷನ್. ಒಂದೇ ಮಾತರಂ ಶುರು ಕರ್. ಮಲಯಜ ಶೀತಲಂ ಸರ್ಷಶ್ಯಾಮಲಂ ಮಾತರಂ ವಂದೇ ಮಾತರಂ. ಸುಬ್ರಜೋತ್ಸ್ನಾ ಫುಲಕಿತಯಾಮಿನಿ ಫುಲ್ಲಕುಸುಮಿತಾ ದ್ರುಮದುಳಶೋಭಿಣಿ ಸುಹಾಸಿನಿ ಸುಮಧುರಭಾಷಿಣಿ ಸುಖದಾಂಬರದ ಮಾತರಂ ವಂದೇ ಮಾತರಂ. ವಂದೇ ಮಾತರಂ. ವಿಶ್ರಮ್. ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳು. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಪುತ್ತೂರು, ಸಮೂಹ ಸಂಪನ್ಮೂಲ ಕೇಂದ್ರ ರಾಮಕುಂಜ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಮ್ಮ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನಾ ಧ್ವಜಾರೋಹಣ ಕಾರ್ಯಕ್ರಮ ನಾವೆಲ್ಲ ಸೇರಿದ್ದೇವೆ. ಎಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಶಾಲೆ ಪರವಾಗಿ ಸಮಿತಿಯ ಪರವಾಗಿ ನಾನು ಸ್ವಾಗತ ಬಯಸ್ತೇನೆ.
ಎಲ್ಲರಿಗೂ ಶಾಲಾ ಶತಮಾನೋತ್ಸವದ ಶುಭಾಶಯಗಳು. ಇವತ್ತು ನಮ್ಮ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಊರಿನವರಾದ ನಿವೃತ್ತ ಉಪನ್ಯಾಸಕರು ಹಾಗೆ ಪ್ರಖ್ಯಾತ ಜ್ಯೋತಿಷರಾಗಿರುವಂಥ ಶ್ರೀಯುತ ಆಚಾರ್ಯ ಸರ್ ಅವರು ಅವರ ದಿವ್ಯಾಸೆಯಿಂದ ಈಗ ನಮ್ಮ ಶಾಲಾ ಧ್ವಜವನ್ನು ಆರೋಹಣ ಮಾಡಲಿಕ್ಕಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಸರ್ವರ ಪರವಾಗಿ ಅವರಿಗೆ ಸ್ವಾಗತ ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ಈ ಒಂದು ರಾಮಕುಂಜ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಹಾಗೆ ಎಲ್ಲ ಸರ್ವ ಸದಸ್ಯರನ್ನು ಕೂಡ ನಾನು ಭಾಳ ಆತ್ಮೀಯವಾಗಿ ಅವರಿಗೆ ಸ್ವಾಗತ ಬಯಸ್ತೇನೆ. ಹಾಗೆ ಈ ಒಂದು ಸದಸ್ಯ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ರೈ ರಾಮಜಲು ಹಾಗೆ ಎಲ್ಲ ಉಪಾಧ್ಯಕ್ಷರುಗಳು ಹಾಗೆ ಕಾರ್ಯದರ್ಶಿಗಳು ಎಲ್ಲ ಗೌರವ ಸರಗಳು ಒಟ್ಟಾಗಿ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತ ಬಯಸ್ತೇನೆ. ಹಾಗೆ ಇಲ್ಲಿ ಕಾರ್ಯಕ್ರಮ ಉಪಸ್ಥಿತ ನಮ್ಮ ಶಾಲಾ SMCಯ ಅಧ್ಯಕ್ಷರಾದ ಶ್ರೀಯುತ ವೀರೇಂದ್ರ ಪಾಲತಡ್ಡ ಹಾಗೆ ಉಪಾಧ್ಯಕ್ಷ ಶ್ರೀಮತಿ ಸುಲೋಚನಾ ಮೇಡಮ್ ಮತ್ತು ನಮ್ಮ SMC ಎಲ್ಲ ಸರ್ವ ಸದಸ್ಯರನ್ನು ನಾನು ಈ ಕಾರ್ಯಕ್ರಮಕ್ಕೆ ಅವರಿಗೆ ಹಾರ್ದಿಕವಾಗಿ ಸ್ವಾಗತ ಬಯಸ್ತೇನೆ. ಹಾಗೆ ಇಲ್ಲಿ ಸೇರಿದಂಥ ಶಾಲಾ ಪೋಷಕರು, ಊರಿನ ಗಣ್ಯರು ಹಾಗೆ ನಮ್ಮ ಊರಿನ ನಿವೃತ್ತ ಗುರುವಂದವರು ಜೊತೆಗೆ ಊರಿನವರಲ್ಲಿ ಸೇರಿದವರೆಲ್ಲರೂ ಕೂಡ ಒಟ್ಟಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷಕವೊಂದರೆಲ್ಲ ಉಪಸ್ಥಿತರಿದ್ದಾರೆ. ನಮ್ಮ ಶಾಲೆಯ ಶಿಕ್ಷಕವೊಂದರೆಲ್ಲರಿಗೂ ಕೂಡ ನಾನು ಆತ್ಮೀಯ ಸ್ವಾಗತ ಬಯಸ್ತೇನೆ. ಹಾಗೆ ನಮಗೆ ಪತ್ರಿಕಾ ಮಾಧ್ಯಮ ಮಿತ್ರರು ಇದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ನೀಡಲಿಕ್ಕೆ ನಮ್ಮ ಕೊಯ್ಲಾ ಪಂಚಲಿಂಗೇಶ್ವರ ದೇವಸ್ಥಾನದ ಒಂದು ಚೆಂಡೆಯ ತಂಡದವರು ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಒಟ್ಟಾಗಿ ಸ್ವಾಗತ ಬಯಸ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಪುಟಾಣಿಗಳು ಭಾಳ ಉತ್ಸಾಹದಿಂದ ಭಾಳ ಬೇಗನೆ ಬಂದು ಇಲ್ಲಿ ಸೇರಿಕೊಂಡಿದ್ದಾರೆ. ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿನಿಗೆ ಆತ್ಮೀಯವಾದ ಸ್ವಾಗತ ಬಯಸ್ತೇನೆ. ಹಾಗೆ ನಮ್ಮ ಅಡುಗೆ ಸಿಬ್ಬಂದಿಯವರು ಇದ್ದಾರೆ. ಜೊತೆಗೆ ನಮಗೆ ಶುಚಿರುಚಿಯಾದ ಅಡುಗೆಯನ್ನು ಮಾಡಲಿಕ್ಕೆ ನಮ್ಮ ಯದುಶೇಖರ್ ತಂಡ ಅಡುಗೆ ಸಿಬ್ಬಂದಿಗಳು ಅವರೆಲ್ಲರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಹಾಗೆ ಇಲ್ಲಿ ನಡೆದಂಥ ಸರ್ವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸಿ ನಮ್ಮ ಸರ್ ಅವರು ಮಾಧವಾಚಾರ್ಯ ಸರ್ ಅವರು ಅವರ ದಿವ್ಯ ಹಸ್ತೆಯಿಂದ ಈ ಒಂದು ಶಾಲಾ ಧ್ವಜಾರೋಹಣ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ಎಲ್ಲರ ಪರವಾಗಿ ಕೇಳಿಕೊಳ್ತಿದ್ದೇನೆ. ಮುಂದೆ ಈ ಒಂದು ಧ್ವಜ ಕಾರ್ಯಕ್ರಮ ನಮ್ಮ ಇವತ್ತಿನ ಅತಿಥಿಗಳಿಂದ ಅವರ ದಿವ್ಯ ಹಸ್ತದಿಂದ ಈ ಕಾರ್ಯಕ್ರಮ ಜರುಗಲಿಕ್ಕಿದೆ. ಮಕ್ಕಳೆಲ್ಲ ಅಟೆನ್ಷನ್. ಒಂದು ಧ್ವಜವಂದನಾ ಕಾರ್ಯಕ್ರಮ ಈಗಲೇ ನಮ್ಮ ಧ್ವಜವಂದನಾ ಕಾರ್ಯಕ್ರಮವನ್ನು ನಮ್ಮ ಇವತ್ತಿನ ಶ್ರೀ
ಮಾಧವ ಆಚಾರ್ಯ ಜೌ, ನಿವೃತ್ತ ಉಪನ್ಯಾಸಕರು, ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜ್ ರಾಮಕುಂಜ ಇವರ ದಿವ್ಯಾಸ್ತದಿಂದ ನಮ್ಮ ಈ ಕಾರ್ಯಕ್ರಮ ಈಗ ಧ್ವಜವಂದನಾ ಕಾರ್ಯಕ್ರಮ ನೆರವೇರಿದಿದೆ. ತಮ್ಮ ಈ ಒಂದು ಸಂದರ್ಭದಲ್ಲಿ ಅವರೆಲ್ಲ ಸೇರಿಕೊಂಡು ಈ ಧ್ವಜವನ್ನು ಹಾರಿಸಿದ್ದಾರೆ. ಸರ್, ತಾವು ಶುಭ ನುಡಿಗಳನ್ನಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಸರ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಭ ಕೆಲಸ ಮಾಡುವಾಗ ನಮಗೆ ಆತ್ಮ ಕೊಟ್ಟ ಪರಮಾತ್ಮನನ್ನು ನೆನ್ಕೊಂಡು ನಾವು ನಮ್ಮ ಜೀವನದ ಯಾವುದೇ ಕಾರ್ಯಕ್ರಮವನ್ನು ನಡೆಸಬೇಕಾಗ್ತದೆ. ಹಾಗಾಗಿ ನಮ್ಮ ಸಮೀಪದ ವಿಷ್ಣುಮೂರ್ತಿ ದೇವಸ್ಥಾನ, ಹಾಗೆ ರಾಮಕುಂಜ ದೇವಸ್ಥಾನ, ಇಲ್ಲಿಯ ದೇವರುಗಳು, ಹಾಗೆ ಈ ಊರಿನ ಸಣ್ಣ ಮತ್ತು ದೊಡ್ಡ ಮತ್ತು ಆಗಮಿಸಿದಂಥ ಎಲ್ಲ ದೇವರುಗಳೇ. ನೀವೆಲ್ಲ ದೇವರಿಗೆ ಸಮಾನ. ಆತ್ಮ ಇದ್ದವರಿಗೆಲ್ಲ ಪರಮಾತ್ಮನಿಂದ ಆತ್ಮ ಬಂದದ್ದು. ಹಾಗೆ ನೀವೆಲ್ಲರೂ ಕೂಡ ದೇವರುಗಳೇ. ನಿಮ್ಮ ಸಮ್ಮುಖದಲ್ಲಿ ಇವತ್ತು ಈ ಶಾಲೆ ಅತಿ ಚಿಕ್ಕ ಶಾಲೆ ಆಗಿತ್ತು. ಹಿಂದೆ ಈ ಶಾಲೆಯಲ್ಲಿದ್ದವರೆಲ್ಲ ಈಗಲೂ ಇದ್ದಾರೆ. ಇಲ್ಲಿ ಹಳೆ ವಿದ್ಯಾರ್ಥಿಗಳು, ಅವರಿಗೆ ತುಂಬ ಆಸೆ ಆಗ್ತಾ ಇದೆ, ನಾವು ಈ ಶಾಲೆಗೆ ಸೇರಿಕೊಂಡು ಇನ್ನೊಮ್ಮೆ ಕಲಿಯುವ ಅಂತ. ಇಲ್ಲಿ ಅಧ್ಯಾಪಕರಾಗಿ ನಿವೃತ್ತ ಆದವರು, ಅಧ್ಯಾಪಕರೆಲ್ಲ ಇದ್ದಾರೆ. ಅವರಿಗೂ ಕೂಡ ಈ ಶಾಲೆಗೆ ಇನ್ನು ಬರುವ ಅಂತ ಕಾಣುತ್ತೆ. ಅಂಥ ಒಂದು ಸುಂದರ ಸನ್ನಿವೇಶವನ್ನು ನೀವೆಲ್ಲರೂ ಸೇರಿ ಇವತ್ತು ನಡೆಸಿಕೊಟ್ಟಿದ್ದೀರಿ. ಊರಿನ ಮಹನೀಯರು, ಪರವೂರಿನ ಮಹನೀಯರು ನಡೆಸಿಕೊಟ್ಟಿದ್ದೀರಿ. ಹಾಗಾಗಿ ನಿಮಗೆಲ್ಲರಿಗೂ ಮೊದಲು ಸ್ವಾಗತವನ್ನು ಬಯಸಿ ಆ ನಂತರ ನನ್ನೆರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ಈ ಹಳೆ ನೇರಂಕಿ ಗ್ರಾಮದ ದೈವ ದೇವರು ಭಕ್ತರಾದಂಥ ಎಲ್ಲ ದೇವರುಗಳಿಗೆ ಮತ್ತೊಮ್ಮೆ ವಂದನೆಗಳು. ಯಾವುದೇ ಒಂದು ಶುಭ ಕಾರ್ಯ ಮಾಡುವಾಗ ನಾವು ಧ್ವಜಾರೋಹಣ ಮಾಡೋದು ಒಂದು ಪದ್ಧತಿ. ದೇವಸ್ಥಾನ ರಥೋತ್ಸವ ಮಾಡುವಾಗಲೂ ಮೊದಲು ಧ್ವಜಾರೋಹಣ ಮಾಡ್ತಾರೆ, ನಿಮಗೆಲ್ಲ ಗೊತ್ತಿದ್ದದೆ. ಅದೇ ರೀತಿ ಯಾವುದೇ ಬ್ರಹ್ಮಕಲಶ ಇತರ ಕಾರ್ಯಕ್ರಮವನ್ನು ಮಾಡುವಾಗಲೂ ಕೂಡ ಧ್ವಜಾರೋಹಣ ಮಾಡ್ತಾರೆ. ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ದಿನ ಅಂತೇಳಿ ಧ್ವಜಾರೋಹಣ ಮಾಡ್ತೀರಿ ನೀವು. ಧ್ವಜಾರೋಹಣ ಆದ ನಂತರ ಉಳಿದೆಲ್ಲ ಕಾರ್ಯಕ್ರಮಗಳು ನಡೀತವೆ. ಹಾಗಾಗಿ ನೀವೆಲ್ಲರೂ ಕೂಡ ಇವತ್ತು, ಅದರಲ್ಲಿ ಮುಖ್ಯವಾಗಿ ಸಣ್ಣ ಮಕ್ಕಳು ಬೇಗನೆ ಎದ್ದು ಬಹಳ ಚಂದ ಮಾಡ್ಕೊಂಡು ಬಂದಿದ್ದೀರಿ. ನೀವೆಲ್ಲ ಎಲ್ಲರೂ ಕೂಡ ಬಹಳ ಸುಖದಿಂದ, ಸಂತೋಷದಿಂದ, ಖುಷಿಯಿಂದ ಈ ಎಲ್ಲ ಅಂಗಳದಲ್ಲಿ ಓಡಾಡ್ತಾ ಲಾಗಾಗ್ತಾ ಇದ್ದೀರಿ. ಹಾಗೆ ನೋಡ್ತಾ ಇದ್ದೇನೆ, ಇಲ್ಲಿಂದ ಅಲ್ಲಿ ಓಡೋದು, ಅಲ್ಲಿಂದ ಇಲ್ಲಿ ಓಡು ಇದು ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮನ್ನು ನೆನೆಸಿಕೊಂಡು, ಹಾಗೆ ಎಲ್ಲ ಮುಖ್ಯಾಧ್ಯಾಪಕರು, ಇಲ್ಲಿ ವಿವಿಧ ಕಮಿಟಿಗಳಲ್ಲಿರುವಂಥ ಎಲ್ಲ ವ್ಯಕ್ತಿಗಳು, ಹಾಗೂ ಊರಿನ ಬಂಧುಗಳು ಎಲ್ಲರೂ ಸೇರಿದ್ದೀರಿ. ಇವತ್ತು ಶುಭ ದಿನ. ಈ ಶಾಲೆಯ ಅತ್ಯಂತ ಹೆಚ್ಚಿನ ಶುಭ ದಿನ ಅಂತೂ ಹೇಳ್ಬೋದು. ಇಂಥ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂತ ಆಲೋಚನೆ ಮಾಡುವಾಗ ಎಲ್ರಿಗೂ ಮೈ ನಡುಕ ಬಂದಿತ್ತು, ಇದು ನಮ್ಮಿಂದ ಸಾಧ್ಯವೋ ಅಂಥೇಳಿ. ಇವತ್ತು ಯಾವುದೇ ಒಂದು ಕೆಲಸ ಮಾಡುವಾಗ ಮುಖಂಡತ್ವವನ್ನು ವಹಿಸಲಿಕ್ಕೆ ಯಾರೂ ಸಿದ್ಧರಿರುವುದಿಲ್ಲ, ಹಣ ಕೊಡಲಿಕ್ಕೆ ಎಲ್ಲರೂ ಸಿದ್ಧರಿರ್ತಾರೆ. ಹಾಗಾಗಿ ಈ ಭಾವನೆಯಿಂದ ಇಲ್ಲಿ ಅಧ್ಯಾಪಕರು ಮತ್ತು ಕಮಿಟಿಯವರೆಲ್ಲ ಸೇರಿಕೊಂಡು ಎಲ್ಲರ ಹತ್ರ ಹೋಗಿ ಕೇಳಿಕೊಂಡ್ರು. ಊರಿನವರು, ಪರವೂರಿನವರು, ಹಿಂದೆ ಕಲಿತು ಹೋದಂಥ ವ್ಯಕ್ತಿಗಳು, ದೂರ ಇರುವವರು ಎಲ್ಲರೂ ಕೂಡ ಬಂದು ತಮ್ಮಿಂದ ಆಗುವಷ್ಟು ಹಣವನ್ನು ಕೊಟ್ಟಿದ್ದಾರೆ. ನಿಮ್ಮ ಕಣ್ಣು ಮುಂದೆಯೇ ಅದೆಲ್ಲವನ್ನು ಈ ಸದುಪಯೋಗಕ್ಕೆ ಉಪಯೋಗಿಸಿ ಆಗಿದೆ. ಹಾಗಾಗಿ ಇದರ ಧ್ವಜಾರೋಹಣ ಮೊದಲ ಕಾರ್ಯಕ್ರಮ. ಇದನ್ನು ನಾನು ಮಾಡಬೇಕು ಅಂತೇಳಿ ಅವರೆಲ್ಲರ ಅಪೇಕ್ಷೆ ಪರವಾಗಿ ನಾನು ಮಾಡಿದ್ದೇನೆ. ಇದು ನಾನು ಧ್ವಜಾರೋಹಣ ಮಾಡೋದಲ್ಲ, ನೀವೆಲ್ಲ ಸೇರಿ ನಿಮ್ಮ ಪರವಾಗಿ ನಾನು ಮಾಡೋದಷ್ಟೇ. ಇದು ಧ್ವಜಾರೋಹಣ ನೀವೆಲ್ಲ ಸೇರಿ ನಾನು ಮಾಡುವಂಥದ್ದು. ಹಾಗಾಗಿ ನೀವೆಲ್ಲ ಆಗಮಿಸಿದ್ದೀರಿ. ಹಾಗಾಗಿ ಈ ಧ್ವಜಾರೋಹಣ ಮಾಡಿದರೆ ಶುಭ ಅಂದ್ ಲೆಕ್ಕ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಅಂತ ಹೇಳ್ತಾರೆ. ನೀವೇನೆಲ್ಲ ಎಣಿಸ್ತೀರೋ ಅದೆಲ್ಲ ಶುಭ ಆಗ್ತದಂತೆ. ಆ ಶಕ್ತಿ ಪರಮಾತ್ಮ ಧ್ವಜದಲ್ಲಿ ಕೊಡ್ತಾನಂತೆ. ಧ್ವಜ ರೂಪದಲ್ಲಿ ಪರಮಾತ್ಮ ಕೂಡ ನಮ್ಮೊಟ್ಟಿಗೆ ಸನ್ನಿವೇಶ ಸೇರಿಕೊಂಡು ನಿಮಗೆಲ್ಲ ಸುಖ, ಸಂತೋಷ, ಐಶ್ವರ್ಯ, ಕೀರ್ತಿ, ಗೌರವ, ಸನ್ಮಾನ, ಆಯುಷ್ಯ, ಆರೋಗ್ಯ, ಧನಕನಕ ಐಶ್ವರ್ಯ, ವಿದ್ಯಾ, ಬುದ್ಧಿ, ಧೈರ್ಯ, ಶೌರ್ಯ, ಕೀರ್ತಿ, ಲಾಭಗಳನ್ನೆಲ್ಲ ಕೊಡ್ತಾರೆ. ಇದೆಲ್ಲ ನಿಮಗೆ ಸಿಗಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಪರಮಾತ್ಮನ ಪ್ರಾರ್ಥನೆ ಮಾಡಿಕೊಂಡು ನಿಮಗೆಲ್ಲ ಶುಭ ಆಗಲಿ ಅಂತ ಶುಭ ಹಾರೈಸ್ತೇನೆ. ಹಾಗೆ ಇನ್ನು ಮುಂದಿನ ಕಾರ್ಯಕ್ರಮಗಳಿದ್ದಾರೆ, ಇನ್ನು ಅತಿಥಿಗಳು ಬರಲಿಕ್ಕಿದ್ದಾರೆ. ನೀವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಮಾಡ್ತೀರಿ. ಹಳೆ ನೇರಂಕಿ ಮತ್ತು ರಾಮಕುಂಜ. ಹಳೆ ನೇರಂಕಿಯಲ್ಲಿ ದೇವರು, ದೈವದ ಭಕ್ತರು ಹೆಚ್ಚು.
ರಾಮಕುಂಜಲ್ಲಿಯೂ ದೇವರ ಭಕ್ತರು ಇದ್ದಾರೆ. ಬಾಕಿ ಕಡೆಗಳಲ್ಲಿ ಇಷ್ಟು ಮಹಾನ್ ನಂಬಿಕೆಯ ವ್ಯಕ್ತಿಗಳು ಭಾಳ ಕಡಿಮೆ. ಹಾಗಾಗಿ ಇಲ್ಲಿ ಜನರು ಒಂದು ಭೂತಕೋಲೆಯಲ್ಲಿ ಮೊದಲೇ ಕೂತ್ಕೊಳ್ತಾರೆ. ಆಮೇಲೆ ದೇವಸ್ಥಾನ ರಥೋತ್ಸವದಲ್ಲಿ ಬರ್ತಾರೆ. ಶಾಲಾ ವಾರ್ಷಿಕೋತ್ಸವದಲ್ಲಿ, ಇದು ವಾರ್ಷಿಕೋತ್ಸವ ಅಂದರೆ ಎಲ್ಲ ದಿಕ್ಕಿನ ವಾರ್ಷಿಕೋತ್ಸವ ಆಗಲ್ಲ. ಇದು ಯಾಕೆ ಕೇಳಿದರೆ ಎಲ್ಲ ಹಳೆ ವಿದ್ಯಾರ್ಥಿಗಳು, ಊರಿನವರು, ಪರ ಊರಿನವರು, ಸಣ್ಣ ಸಣ್ಣ ಮಕ್ಕಳು ಎಲ್ಲ ಸೇರಿ ಇದನ್ನು ನಡೆಸ್ತಾ ಇದ್ದೀರಿ ನೀವು. ಈ ಶಾಲೆಗೆ ಬರುವ ಹಳೆ ವಿದ್ಯಾರ್ಥಿ ತುಂಬ ಖುಷಿ ಆಗ್ತದೆ, ನಮಗೊಂದು ಗೌರವ ಕೊಡ್ತಾರಲ್ಲ ಅಂತ. ಈ ಮುಖ್ಯಾಧ್ಯಾಪಕರು, ಇತರ ನಿಮ್ಮ ಒಟ್ಟಿಗಿದ್ದವರೆಲ್ಲ ಸಿಬ್ಬಂದಿಗಳು ಎಲ್ರಿಗೂ ಗೌರವ ಕೊಡ್ತಾ ಇದ್ದೀರಿ ಸರ್, ನಿಮಗೂ ವಂದನೆಗಳು. ಯಾಕೆ ಕೇಳಿದರೆ ನಿಮ್ಮ ಸಾರ್ಥಕ ನಿಮ್ಮೊಂದು ಆಸೆ ಒಳ್ಳೆ ರೀತಿಯಲ್ಲಿ ಸಾರ್ಥಕ ಆಗಿದೆ. ಮಕ್ಕಳಿಗೋಸ್ಕರ ಅತಿ ಉತ್ತಮ ಒಂದು ಕೆಲಸವನ್ನು ಮಾಡಿದ್ದೀರಿ. ಇದು ನಿಮ್ಮ ಜೀವಮಾನದಲ್ಲಿ ಇಡೀ ಯಾವಾಗಲೂ ನೆನಪುಳಿತದೆ. ಅಷ್ಟು ಮಾತ್ರ ಅಲ್ಲ, ಈ ಊರಿನ ಎಲ್ಲರ ಮನಸ್ಸಲ್ಲಿ ನೆನಪಿದೆ. ಹಾಗಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ನೀಡಲಿ. ಮತ್ತು ಅತ್ಯಂತ ದೇವರ ಭಕ್ತರು, ದೇವರ ಆಶೀರ್ವಾದದಿಂದ ನಾವೆಲ್ಲ ಕೆಲಸ ಮಾಡೋದು. ಕಾರ್ಯಕ್ರಮದಲ್ಲಿ ಈಗ ಯಾರೇ ಒಬ್ಬ ಅತಿಥಿ ಬರಲಿ, ಯಾರೇ ಅಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಳ್ಳಿ, ನೀವು ಕೆಳಗೆ ಕೂತ್ಕೊಳ್ಳಿ, ನಾವು ನೀವೆಲ್ಲ ಒಂದೇನು ತಿಳ್ಕೊಳ್ಳಿ ದಯವಿಟ್ಟು. ಅವರು ಮೇಲೆ ಕೂತಿದ್ದಾರೆ, ನಾವು ಕೆಳಗೆ ಕೂತಿದ್ದೇವೆ, ನಾವು ಗೌರವ ಇಲ್ಲ ಅಂತಲ್ಲ. ಹಳೆ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಗೌರವ ಕೊಡ್ತೇವೆ. ಯಾಕೆಂದರೆ ಇಷ್ಟು ಕಟ್ಟಡ ಆಗಲಿಕ್ಕೆ ಅತಿ ಹೆಚ್ಚು ದಾನಿಗಳು ಅವರೇ. ಎಲ್ಲ ಲಕ್ಷವನ್ನು ದಾಟಿ ಹೋಗಿದ್ದಾರೆ ಅವರು. ಅಂದರೆ ಅಷ್ಟು ಅಲಕ್ಷ ದುಡ್ಡು ಕೊಡುವಷ್ಟು, ಅಲಕ್ಷನ ತುಂಬ ರಾಶಿ ಲೆಕ್ಕ ಮಾಡಲಿಕ್ಕೆ ಆಗದಷ್ಟು ಹಣ ಕೊಟ್ಟು ಸಾಮರ್ಥ್ಯ ಉಳ್ಳವರು. ಆದ್ದರಿಂದ ಕೃಷಿಕರು ಏನು ಹಿಂದೆ ಅಲ್ಲ, ಕೃಷಿಕರು ಮುಂದೆ ಇದ್ದಾರೆ. ಕೃಷಿಕರು ಧಾರ್ಮಿಕ ಭಾವನೆ ಉಳ್ಳವರು, ದೇವರಿಗೆ ಹಸಿರು ಕಾಣಿಕೊಂಡು ಕೊಡ್ತಾರೆ. ಶಾಲೆ ವಾರ್ಷಿಕೋತ್ಸವಕ್ಕೆ ಅಥವಾ ಇಂಥ ಸಂದರ್ಭಕ್ಕೆ ಹಸಿರು ವಾಣಿ ಕೊಡ್ತಾರೆ. ಅದರೊಟ್ಟಿಗೆ ಹೊಸ ವೇಷಗಳನ್ನು ತರ್ತಾರೆ. ಎಲ್ಲರೂ ಸೇರಿಕೊಂಡು ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಇವತ್ತು ಆರಂಭಿಸಿದ್ದೇವೆ. ಇನ್ನು ಮುಂದೆ ಕೊನೆಯವರು ಕೂಡ ಸಂತೋಷದಿಂದ ಇದು ನಡಿಬೇಕು. ದಯವಿಟ್ಟು ಯಾರು ಜಗಳ ಮಾಡಬೇಡಿ. ನನಗೆ ಗೌರವ ಕೊಡಲಿಲ್ಲ, ಅವಮಾನ ಮಾಡಿದ್ದಾರೆ, ಮಾತಾಡಿಸ್ಲಿಲ್ಲ, ಅದು ಯಾವುದೂ ತಲೆಯಲ್ಲಿ ಇಟ್ಕೊಳ್ಬೇಡಿ. ಎಲ್ಲರೂ ಸೇರಿ ಪ್ರೀತಿಯಿಂದ, ಇದು ನಮ್ಮ ಮನೆ, ಶಾಲೆ ಅಂದರೂ ನಮ್ಮ ಮನೆ. ಅದು ಬೆಳಗ್ಗಿಂದ ಸಾಯಂಕಾಲದವ್ರ ಮಕ್ಕಳು ಇರ್ತಾರೆ, ಬೆಳಗ್ಗಿನ ಸಾಯಂಕಾಲದವ್ರು ಅಧ್ಯಾಪಕರು ಇರ್ತಾರೆ, ಕಮಿಟಿಯವರು ಆಗಾಗ್ಗೆ ಬಂದು ಅಲ್ಲಿ ಏನು ಸಲಹೆ ಕೊಟ್ಟು ಅದಕ್ಕೆ ಬೇಕಾದಂಥ ಸಹಕಾರ ಕೊಡ್ತಾರೆ. ಆದ್ದರಿಂದ ನಿಮ್ಮೆಲ್ಲರ ಕೃಪೆ ಆಶೀರ್ವಾದ, ಊರಿನ ದೇವರ ಕೃಪೆ ಆಶೀರ್ವಾದ, ಎಲ್ಲ ಆಗಮಿಸಿದ ಎಲ್ಲ ವ್ಯಕ್ತಿಗಳ ಆಶೀರ್ವಾದ ಕೂಡ ಈ ಧ್ವಜದಲ್ಲಿದೆ. ಇದರಿಂದಾಗಿ ಇನ್ನು ಮುಂದೆ ಎಲ್ಲ ಕಾರ್ಯಕ್ರಮ ಒಳ್ಳೆಯದಾಗಲಿ. ಇನ್ನು ಮುಂದೆ ನಿಮಗೆಲ್ಲರಿಗೂ ಕೂಡ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಸುಖ ಸಂತೋಷ ಸಮೃದ್ಧಿ ಆಗಲಿ. ನಿಮ್ಮ ಮಕ್ಕಳು ಕೂಡ ಉನ್ನತವಾಗಿ ಕಲಿತು ದೊಡ್ಡ ದೊಡ್ಡ ಕೆಲಸಕ್ಕೆ ಹೋಗಿ ನಿಮ್ಮ ಮನೆ ಕೀರ್ತಿಯನ್ನು ಬೆಳಗಲಿ, ನಿಮ್ಮ ಕೀರ್ತಿಯು ಬೆಳಗಲಿ, ಎಲ್ರಿಗೂ ದೀರ್ಘಾಯುಷ್ಯ ಸಿಗಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಧ್ವಜಾರೋಹಣ ಮಾಡಿ ನಿಮಗೆಲ್ಲ ವಂದನೆಯನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ದೇವರುಗಳನ್ನು ನೆನೆಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಶುಭ ನುಡಿಗಳನ್ನು ಆಡಿದ್ದೀರಿ ಸರ್. ಇವತ್ತು ಈ ಒಂದು ನೀವು ನಿಮ್ಮ ದಿವ್ಯ ಹಸ್ತದಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ. ತಮ್ಮನ್ನು ಈಗ ಸ್ಮರಣಿಕೆಯನ್ನು ಕೊಟ್ಟು ನಿಮ್ಮನ್ನು ಗೌರವಿಸಬೇಕಾಗಿ ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳಾದಂಥ ವೈ ಶಾಂತಪ್ಪಗೌಡ ಸರ್ ತಮ್ಮಲ್ಲಿ ನಾವು ಎಲ್ಲ ಸಮಿತಿಯ ಅಧ್ಯಕ್ಷರುಗಳು ಸರ್ವ ಸದಸ್ಯರು ಸೇರಿಕೊಂಡು ಅವರನ್ನು ನಾವು ಸ್ಮರಣಿಕೆಯನ್ನುಟ್ಟು ಗೌರವಿಸಬೇಕು. ಯಾಕೆಂತ ಹೇಳಿದರೆ ಇವತ್ತಿನ ಬೆಳಗಿನ ಉಪಹಾರ ಇರ್ಬೋದು, ಸಂಜೆಯ ಉಪಹಾರ ಇರ್ಬೋದು, ಎಲ್ಲವನ್ನು ಅವರು ನಮಗೆ ಕೊಟ್ಟು ಸಹಕರಿಸಿದ್ದಾರೆ. 2 ದಿವಸ ಕೊಡ್ತೇನೆ ಅಂತ ಆಗ ಅವರು ಉಲ್ಲೇಖ ಮಾಡಿದ್ದಾರೆ. ಇಂಥ ಓರ್ವ ದಾನಿಗಳು ನಮ್ಮ ಹಳನೇರಿ ಗ್ರಾಮದಲ್ಲಿರೋದು ಅತ್ಯಂತ ವಿರಳ ಸರ್. ನಿಮ್ಮ ಒಂದು ಉದಾರವಾದಂಥ ಮನಸ್ಸಿಗೆ ನಮ್ಮ ಎಲ್ಲ ಸಮಿತಿಗಳು, ಸಂಸ್ಥೆ, ಎಲ್ಲ ಪೋಷಕ ವೃಂದ ಚಿರಋಣಿ ಸರ್, ಚಿರಋಣಿ ಆಗಿರುತ್ತವೆ. ಆತ್ಮೀಯರೇ, ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಬಂದಂಥ ಎಲ್ಲವರಿಗೆ ಧನ್ಯವಾದವನ್ನು ಅರ್ಪಿಸುವ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಎಲ್ಲರೂ ನಿಂತು ಧನ್ಯವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂಥ ಶ್ರೀ ಮಾಧವಾಚಾರ್ಯ ಹಿಜವು, ನಿವೃತ್ತ ಉಪನ್ಯಾಸಕರು, ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ರಾಮಕುಂಜ, ಓರ್ವ ಪಂಡಿತರು ಕೂಡ ಹೌದು ಸರ್, ನನ್ನ ಗುರುಗಳು ಹೌದು ಸರ್. ನಿಮಗೆ ನಾನು ಶತಮಾನ ಸಮಿತಿಯ ಪರವಾಗಿ, STMCಯ ಪರವಾಗಿ ಹಾಗೂ ಶಾಲಾ ಎಲ್ಲ ಶಿಕ್ಷಕ ವೃಂದ ಸಮಿತಿಗಳ ಪರವಾಗಿ ಹಾಗೂ ಎಲ್ಲ ಸಮಿತಿಗಳ ಪರವಾಗಿ ನಿಮಗೆ ಅನಂತ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಸರ್.
ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶತಮಾನ ಸಮಿತಿ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ. ಸರ್, ತಮಗೆ ನಾನು ಎಲ್ಲ ಸಮಿತಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ STMC ಅಧ್ಯಕ್ಷರು ಉಪಸ್ಥಿತಿದ್ದೀರಿ ಸರ್, ತಮಗೂ ಕೂಡ ಎಲ್ಲ ಸಮಿತಿಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿದ್ದೀರಿ ಸರ್, ತಮ್ಮನ್ನು ನಾನು ಎಲ್ಲ ಸಮಿತಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಎಲ್ಲ ಸಮಿತಿ ಉಪಾಧ್ಯಕ್ಷರುಗಳು ಉಪಸ್ಥಿತಿ ಇದ್ದೀರಿ ಸರ್, ತಮ್ಮನ್ನು ಕೂಡ ನಾನು ಈ ಸಂಸ್ಥೆಯ ಪರವಾಗಿ ಎಲ್ಲ ಸಮಿತಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಅನೇಕ ಹಿರಿಯರಿದ್ದೀರಿ, ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಪಂಚಾಯತಿನ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ವಾರ್ಡಿನ ಎಲ್ಲ ಸರ್ವ ಸದಸ್ಯರು ಉಪಸ್ಥಿತರಿದ್ದೀರಿ, ತಮ್ಮನ್ನು ಕೂಡ ಈ ಸಂದರ್ಭದ ಎಲ್ಲ ಸಮಿತಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಹಾಗೂ ಇಲ್ಲಿ ಆಗಮಿಸಿದಂಥ ಊರ ವಿದ್ಯಾಭಿಮಾನಿಗಳಿದ್ದೀರಿ, ತಮ್ಮನ್ನು ಕೂಡ ಎಲ್ಲ ಸಮಿತಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಚೆಂಡೆ ವಾದನದ ಮೂಲಕ ನಮ್ಮನ್ನು ಮನರಂಜಿಸಿದಂಥ ಸುದೀಶ್ ಪಟ್ಟೆ ಅವರ ತಂಡಕ್ಕೂ ನಾನು ಸಂಸ್ಥೆ ಪರವಾಗಿ ಎಲ್ಲ ಸಮಿತಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಪತ್ರಿಕಾ ಮಾಧ್ಯಮದವರಿ ಉಪಸ್ಥಿತಿ ನಿಮ್ಮನ್ನು ಕೂಡ ನಾನು ಈ ಸಂಸ್ಥೆಯ ಪರವಾಗಿ ಎಲ್ಲ ಸಮಿತಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ನಿಮ್ಮ ತಂಡಕ್ಕೆ ನಾನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪೂರ್ವ ವಿದ್ಯಾರ್ಥಿಗಳು ಎಲ್ಲ ತಂಡಗಳು ನೀವಿದ್ದೀರಾ, ನಿಮ್ಮನ್ನು ಕೂಡ ಈ ಎಲ್ಲ ಸಮಿತಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಿದ್ದೇನೆ. ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತಿರುವ ಇವತ್ತು ಮತ್ತು ನಾಳೆ ಸಹಕರಿಸುತ್ತಿರುವ ಎಲ್ಲ ವಿದ್ಯಾಭಿಮಾನಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಉದ್ಘಾಟನೆಗೊಂಡಿದೆ. ಎಲ್ಲ ಸಮಿತಿಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಅವರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಾಲಯ ಈಗ ಉದ್ಘಾಟನೆಗೊಂಡಿದೆ. ಅಲ್ಲಿ ಇಬ್ಬರು ನಮ್ಮ ಅವರು ಸ್ವೀಕರಿಸಬೇಕು. ಅವರ ಒಂದು ಮುಖಾಂತರ ಈ ಒಂದು ಚಾಲನೆ ನೀಡುವುದರ ಮೂಲಕ ಈ ಒಂದು ಕಾರ್ಯಾಲಯದಲ್ಲಿ ಇರುವಂತಹ ಇಬ್ಬರು ಅಧ್ಯಾಪಕರು ಅವರು ಸೂಕ್ತ ವ್ಯಕ್ತಿಯಾದಂಥ ಕೈಮಾಡಿಕೊಳ್ಳುವ ಸಮಿತಿಗಳು ಅವರಿಗೆ ಹಸ್ತಾಂತರ ಮಾಡಲಿದ್ದಾರೆ. ಎಲ್ಲ ರೀತಿಯಿಂದ ಇಲ್ಲಿ ಶುಭವಾಗಲಿ ಅಂತ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಹಳನೇರಿಂಕಿ ಅಂಚೆ ಮತ್ತು ಗ್ರಾಮ, ಕಡಬ ತಾಲೂಕು. ಶತಮಾನೋತ್ಸವ ಸಂಭ್ರಮ 2025 ನೆರೆದಿರುವಂತಹ ಎಲ್ಲ ಶಾಲಾಭಿಮಾನಿಗಳು, ಶಾಲಾ ಹಿತೈಷಿಗಳು, ಪೋಷಕರು ಹಾಗೂ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶಾಲಾ ವತಿಯಿಂದ, SDMC ವತಿಯಿಂದ
ಶತಮಾನೋತ್ಸವ ಸಮಿತಿಯ ವತಿಯಿಂದ, ಪೋಷಕರ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದೀಗ ಹಳೆನೇರಿಂಕಿ ಶಾಲೆಯಲ್ಲಿ ಶಾಲಾ ಶತಮಾನೋತ್ಸವದ ಅಂಗವಾಗಿ ವಿವಿಧ ರೀತಿಯ ಹೊಸ ಕಟ್ಟಡಗಳನ್ನು ಉದ್ಘಾಟನೆ ಮಾಡುವಂತಹ ಸುಸಂದರ್ಭ ಒದಗಿ ಬಂದಿದೆ. MRPL CSR ನಿಧಿಯ ಅನುದಾನದಿಂದ 25 ಲಕ್ಷ ಅನುದಾನದಿಂದ 2 ನೂತನ ತರಗತಿ ಕೊಠಡಿಗಳ ಉದ್ಘಾಟನೆ ಇದೆ. ಅದೇ ರೀತಿ ಗ್ರಾಮ ಪಂಚಾಯತ್ ಅನುದಾನದ ಕಾಮಗಾರಿಗಳ ಉದ್ಘಾಟನೆಯೂ ಕೂಡ ಈ ಸಂದರ್ಭದಲ್ಲಿ ನಡೆಯಲಿಕ್ಕಿದೆ. ಚಿತ್ರ ವಿನ್ಯಾಸಗೊಂಡಿರುವಂತಹ ತರಗತಿ ಕೊಠಡಿಗಳ ಉದ್ಘಾಟನೆಯೂ ಕೂಡ ನಡೆಯಲಿದೆ. ನೂತನ ಕಟ್ಟಡ ಹಾಗೂ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆ, ಸುಸಜ್ಜಿತ ಗ್ರಂಥಾಲಯ ಉದ್ಘಾಟನೆಗಳು ಹಾಗೂ ಊರವರ ದಾನಿಗಳ ನೆರವಿನಿಂದ ರಚನೆಯಾಗಿರುವಂತಹ ಶತಮಾನೋತ್ಸವ ಶತಸ್ಮೃತಿ ಸಭಾಭವನದ ಉದ್ಘಾಟನೆ, ಎಲ್ಲ ಉದ್ಘಾಟನೆಗಳು ಈ ದಿನ ಶುಭ ದಿನದಂದು ಶಾಲಾ ಶತಮಾನೋತ್ಸವ ಸಂದರ್ಭದಲ್ಲಿ ನಡೆಯಲಿದೆ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ, ರಾಜ್ಯದ ವಿವಿಧ ಗಣ್ಯರು ಶಾಲೆಗೆ ಆಗಮಿಸಲಿದ್ದು ನಮ್ಮನ್ನೆಲ್ಲ ಶುಭ ಕೋರಲಿದ್ದಾರೆ. ಅಲ್ಲಿ ಸುತ್ತಮುತ್ತ ನೆರೆದಿರುವಂತಹ ಎಲ್ಲ ಪೋಷಕರು, ಬಂದಿರುವಂತಹ ಗಣ್ಯರೆಲ್ಲರೂ ವೇದಿಕೆಯ ಮೇಲೆ ಆಸೀನರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಇದು ಶತಮಾನೋತ್ಸವ ಸಂಭ್ರಮದತ್ತ ಹೆಜ್ಜೆ ಹಾಕುತ್ತಿರುವ ನಿಮ್ಮೆಲ್ಲರ ಜೀವನಾಡಿ, ಒಡನಾಡಿಯಾಗಿದ್ದ, ನಿಮ್ಮ ಭವಿಷ್ಯಕ್ಕೆ ಬುನಾದಿಯಾಗಿದ್ದ ನಮ್ಮೂರ ಶಾಲೆ ಹಳೆನೇರಿಂಕಿಯು ಮತ್ತೆ ನಿಮ್ಮನ್ನು ತನ್ನತ್ತ ಕೈ ಬೀಸಿ ಕರೆಯುತ್ತಿದೆ. ನೀವು ಅಂದು ಓಡಾಡಿದ ಅಂದಿನ ಕ್ಷಣಗಳನ್ನು ಮತ್ತೆ ಮೆಲುಕು ಹಾಕುತ್ತಾ ಮಗದೊಮ್ಮೆ ಮಕ್ಕಳಾಗಿ ಬಂದು ಸಂಭ್ರಮಿಸುವುದನ್ನು ಕಾಣಲು ಕಾತರವಾಗಿದೆ. ಈ ಶತ ಹೆಜ್ಜೆಗಳ ಸಂಭ್ರಮವು ಶತಮಾನೋತ್ತರಕ್ಕೂ ಅಚ್ಚಳಿಯದಂತೆ ಉಳಿಸುವ ನಿಟ್ಟಿನಲ್ಲಿ ಮುಂದುಡಿ ಇಟ್ಟಿದ್ದೇವೆ. ಎರಡು ಕೈ ಸೇರಿ ಚಪ್ಪಾಳೆ, 4 ಕಂಬದಿಂದ ಚಪ್ಪರ, 100 ಮಕ್ಕಳಿದ್ದಾಗ ಶಾಲೆ, ಹೀಗೆ ಯಾವುದೇ ಕಾರ್ಯ ಕೈಗಳು ಜೊತೆಯಾಗ ಸಲೀಸು. ಈ ನಿಟ್ಟಿನಲ್ಲಿ ಸಾವಿರಾರು ಹಳೆ ವಿದ್ಯಾರ್ಥಿಗಳನ್ನಿತ್ತ ಶಾಲೆಯಲ್ಲಿ ಅವರೆಲ್ಲರ ಸಂಗಮವಾದರೆ ಇದು ಶತಮಾನೋತ್ಸವ ಸಂಭ್ರಮ 2025. ಏನಿದ್ದರೂ ನಮ್ಮ ಶಾಲೆ, ನಮ್ಮೂರ ಶಾಲೆ, ನಮ್ಮೆಲ್ಲರಿಗೆ ವಿದ್ಯಾದೀಪ ಹಚ್ಚಿ ಬಾಳನ್ನು ಬೆಳಗಿದ ಶಾಲೆಯನ್ನು ಬೆಳಗಿಸುವ ಕೈಗಳಲ್ಲಿ ನಾವು ಒಂದಾದರೆ ಬನ್ನಿ, ಸಂತೃಪ್ತಿಯ ಕ್ಷಣ ನಿಮ್ಮದಾಗಲಿ, ಸಂಭ್ರಮ ಕಳೆಗಟ್ಟಲಿ. ಬನ್ನಿ ಶಾಲೆಗೆ, ನಿಮಗಾಗಿ ಈ ಶಾಲೆ ಕಾಯುತ್ತಿದೆ.
ಶತಮಾನೋತ್ಸವದ ಅಂಗವಾಗಿ ಹಳನೇರಿಂಕಿ ಶಾಲೆಯ ವಿವಿಧ ದಾನಿಗಳ ನೆರವಿನಿಂದ ರಚನೆಗೊಂಡಿರುವಂತಹ ಶತಸ್ಮೃತಿ ವೇದಿಕೆ 2025 ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಳನೇರಿಂಕಿಯ ನೂತನ ಸಭಾಂಗಣದ ಉದ್ಘಾಟನೆ ಇದೀಗ ಜರುಗಲಿಕ್ಕಿದೆ. ಈ ಉದ್ಘಾಟನೆಯನ್ನು ಮಾನ್ಯ ಶಾಸಕರು ಸುಳ್ಯ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಕುಮಾರಿ ಭಾಗೀರಥಿ ಮುರಳ್ಯ ಇವರು ಉದ್ಘಾಟಿಸಲಿದ್ದಾರೆ. ಇವರನ್ನು ಶತಮಾನೋತ್ಸವ ಸಮಿತಿಯ ಎಲ್ಲರೂ SDMC ಅವರು ಊರವರು ನೂತನ ಸಭಾಂಗಣಕ್ಕೆ ತೆರಳಿ ಆ ಮೂಲಕ ಆ ಸಭಾಂಗಣವನ್ನು ಉದ್ಘಾಟನೆ ಮಾಡುವುದಕ್ಕೆ ಬಂದಿರುವಂತಹ ಎಲ್ಲ ಗಣ್ಯರು ಸೇರಿ ಉದ್ಘಾಟಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಬಂದಿರುವಂತಹ ಎಲ್ಲ ಗಣ್ಯರು ಸಭಾಂಗಣದತ್ತ ತೆರಳುವುದು, ಅಲ್ಲಿ ದೀಪ ಬೆಳಗಿಸುವುದರ ಮುಖಾಂತರ ಸಭಾಂಗಣವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಶತಸ್ಮೃತಿ ವೇದಿಕೆ ಹಳನೇರಿಂಕಿ ಶಾಲೆಯ ಕಳೆದ 4-5 ವರ್ಷಗಳಿಂದ ಕಂಡಂತಹ ಕನಸು ಶತಮಾನದ ವೇದಿಕೆ ನಮ್ಮ ಶಾಸಕರಾಗಿರುವಂತಹ ಸುಳ್ಯ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಕುಮಾರಿ ಭಾಗೀರಥಿ ಮುರಳ್ಯರವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿದ್ದಾರೆ. ಉದ್ಘಾಟನೆಯನ್ನು ಮಾಡಿದಂತಹ ನಮ್ಮ ಶಾಸಕರು ಆಗಿರುವಂತಹ ಸನ್ಮಾನ್ಯ ಭಾಗೀರಥಿ ಮುರಳಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೀಗ ನೂತನ ತರಗತಿ ಕೊಠಡಿಗಳ ಉದ್ಘಾಟನೆ MRPL CSR ನಿಧಿ ಅನುದಾನದಿಂದ ಬಂದಿರುವಂತಹ ನೂತನ ಶಾಲಾ ನೂತನ ತರಗತಿ ಕೊಠಡಿಗಳ ಉದ್ಘಾಟನೆ MRPL CSR ನಿಧಿಯಿಂದ ಮಾಡಿರುವಂತಹ
ಪ್ರದೀಪ್ ಕುಮಾರ್ MRPL ಆಪರೇಷನ್ ಸೆಕ್ಷನ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರುವಂತಹ ಪ್ರದೀಪ್ ಕುಮಾರ್ ಅವರು ಇದರ ಉದ್ಘಾಟನೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸುಮಾರು 25 ಲಕ್ಷ ಈಗ ಗ್ರಾಮ ಪಂಚಾಯತ್ ಅನುದಾನದ ಕಾಮಗಾರಿಗಳ ಉದ್ಘಾಟನೆ. ಈ ಉದ್ಘಾಟನೆಯನ್ನು ಶ್ರೀಮತಿ ಸುಚೇತಾ ಬಿ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ರಾಮಕುಂಜ ಇವರು ಉದ್ಘಾಟಿಸಿಕೊಳ್ಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇನೆ. ಗ್ರಾಮ ಪಂಚಾಯತ್ ಅನುದಾನದಿಂದ ಆಗಿರುವಂತಹ ಕಾಮಗಾರಿಗಳ ಉದ್ಘಾಟನೆಯನ್ನು ಶ್ರೀಮತಿ ಸುಚೇತಾ ಬಿ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ರಾಮಕುಂಜ ಇವರು ಉದ್ಘಾಟಿಸಿಕೊಳ್ಬೇಕು ಅಂತೇಳಿ ಕೇಳಿಕೊಳ್ಳುತ್ತಿದ್ದೇನೆ. ರಾಮಕುಂಜ ಗ್ರಾಮ ಪಂಚಾಯತಿನ ಮಾನ್ಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸುಚೇತಾ ಬಿ ಇವರು ಗ್ರಾಮ ಪಂಚಾಯತ್ ಅನುದಾನದಿಂದ ಬಂದಿರುವಂತಹ ನೂತನ ಕಟ್ಟಡವನ್ನು ಉದ್ಘಾಟಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇದೀಗ ಶಾಲಾ ನೂತನ ತರಗತಿ ಕೊಠಡಿಗಳ ಉದ್ಘಾಟನೆ. MRPL CSR ನಿಧಿ ಅನುದಾನದಿಂದ ಬಂದಿರುವಂತಹ ಶಾಲಾ ನೂತನ ಕೊಠಡಿಯ ಉದ್ಘಾಟನೆಯನ್ನು ಪ್ರದೀಪ್ ಕುಮಾರ್ MRPL ಆಪರೇಷನ್ ಸೆಕ್ಷನ್ ಅಸಿಸ್ಟೆಂಟ್ ಮ್ಯಾನೇಜರ್ ಇವರು ಉದ್ಘಾಟಿಸಿಕೊಳ್ಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇನೆ. ಸುಮಾರು 25 ಲಕ್ಷ ರೂಪಾಯಿ ಅನುದಾನದಿಂದ MRPL CSR ನಿಧಿ ಅನುದಾನದಿಂದ ತಯಾರಾಗಿರುವಂತಹ ಶಾಲಾ ನೂತನ ಕೊಠಡಿಯ ಉದ್ಘಾಟನೆ ಈ ಸಂದರ್ಭದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಜರುಗುತ್ತಿದೆ. ನೀವು ನೀಡಿದಂತಹ 25 ಲಕ್ಷ ರೂಪಾಯಿಗಳು ನಮ್ಮ ಹಳೆನೇರಂಕಿಯ ಎಲ್ಲ ಶಾಲಾ ಮಕ್ಕಳಿಗೆ ಪ್ರಯೋಜನವಾಗಲಿದೆ. ಇದರಿಂದ ಹಲವಾರು ಮಕ್ಕಳು ಮುಂದಿನ ಭವಿಷ್ಯಕ್ಕೆ ಒಳ್ಳೆಯ ನಾಂದಿಯನ್ನು ಹಾಡಲಿದ್ದಾರೆ ಎನ್ನುವುದು ನಮ್ಮೆಲ್ಲರ ಆಶಯ. ಸುಮಾರು 25 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಾಣಗೊಂಡಿರುವಂತಹ CSR ಫಂಡ್ ಅನುದಾನ MRPL ನಿಂದ ಬಂದಿರುವಂತಹ ಶಾಲಾ ನೂತನ ತರಗತಿ ಕೊಠಡಿಗಳ ಉದ್ಘಾಟನೆಯು ಪ್ರದೀಪ್ ಕುಮಾರ್ MRPL ಆಪರೇಷನ್ ಸೆಕ್ಷನ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರುವಂತಹ ಪ್ರದೀಪ್ ಕುಮಾರ್ ಸರ್ ಅವರು ಈಗಾಗಲೇ ಉದ್ಘಾಟನೆ ನೆರವೇರಿಸಿದ್ದಾರೆ. ತದನಂತರ ಸುಸಜ್ಜಿತ ಗ್ರಂಥಾಲಯದ ಉದ್ಘಾಟನೆ ನಡೆಯಲಿದೆ. ಈ ಉದ್ಘಾಟನೆಯನ್ನು ಸುಸಜ್ಜಿತ ಗ್ರಂಥಾಲಯದ ಉದ್ಘಾಟನೆಯನ್ನು ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರಾಗಿರುವಂತಹ ಶ್ರೀ ಕುಶಾಲಪ್ಪ ಎಂ ಇವರು ಉದ್ಘಾಟಿಸಿಕೊಳ್ಳಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ.
ನಮ್ಮ ಹಳೆನೇರಿಂಕಿಯ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಕುಶಾಲಪ್ಪ ಎಂ ಇವರು ಸುಸಜ್ಜಿತವಾದಂತಹ ಗ್ರಂಥಾಲಯದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಶಾಲಾ ಗ್ರಂಥಾಲಯ ಅನ್ನೋದು ಒಂದು ವಿಶ್ವಕೋಶ ಇದ್ದ ಹಾಗೆ ಪುಸ್ತಕ ಎಲ್ಲ ಮಕ್ಕಳನ್ನು ಭವಿಷ್ಯದ ಬಾಳಿನಲ್ಲಿ ಉನ್ನತ ದಿಕ್ಕಿನ ಕಡೆಗೆ ಕೊಂಡು ಹೋಗುವಂಥ ಒಂದು ಅಪರೂಪದ ಶಕ್ತಿ. ಆ ಮೂಲಕ ನಾವು ಸುಸಜ್ಜಿತವಾದಂತಹ ಗ್ರಂಥಾಲಯವನ್ನು ವ್ಯವಸ್ಥೆಯನ್ನು ಕೂಡ ಶತಮಾನೋತ್ಸವ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಇದರ ಅಲಾರಾಮ್ ಗಾಡ್ರೇಜನ್ನು ಶೆರ್ವಿನ್ ವಿಲಿಯಮ್ಸ್ ಕಂಪನಿಯವರು ನೀಡಿರುವಂಥದ್ದು ನಮಗೆ ಬಹಳಷ್ಟು ಪ್ರಯೋಜನವನ್ನು ನೀಡಿದೆ. ಶಾಲಾ ಕೊಠಡಿಯ ಇನ್ನೊಂದು ತರಗತಿಯ ಉದ್ಘಾಟನೆಯು ಕೂಡ ಇದೀಗ ನಡೆಯುತ್ತಿದೆ. ಈ ಉದ್ಘಾಟನೆಯನ್ನು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಮಾಲತಿ ಕದ್ರಾ ಇವರು ನೆರವೇರಿಸ್ತಾ ಇದ್ದಾರೆ. ಅವರ ಜೊತೆ ಇತರರು ಕೂಡಿಕೊಂಡು ನಮ್ಮ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಇದೀಗ ಚಿತ್ರ ವಿನ್ಯಾಸಗೊಂಡಿರುವಂತಹ ತರಗತಿ ಕೊಠಡಿಗಳ ಉದ್ಘಾಟನೆಯೂ ಕೂಡ ನಡೆಯಲಿದೆ. ಈ ಉದ್ಘಾಟನೆಯನ್ನು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂತಹ ಕೇಶವ ಗಾಂಧಿಪೇಟೆ ಇವರು ನೆರವೇರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ನೂತನವಾಗಿ ನಲಿಕಲಿ ಕೊಠಡಿ ಚಿತ್ರ ವಿನ್ಯಾಸದೊಂದಿಗೆ ಪ್ರಾರಂಭಗೊಳ್ಳುತ್ತಿದೆ. ಇದರ ಉದ್ಘಾಟನೆಯನ್ನು ರಾಮಕುಂಜ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರುವಂತಹ ಕೇಶವ ಗಾಂಧಿಪೇಟೆ ಇವರು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ಇದೀಗ ರಾಮ ಮಜಲಗುತ್ತು ಲಕ್ಷ್ಮೀ ಕರಿಯಪ್ಪ ರೈ ರಂಗಮಂಟಪದ ಉದ್ಘಾಟನೆಯನ್ನು ದೀಪ ಬೆಳಗಿಸುವುದರ ಮೂಲಕ ನಮ್ಮ ಶಾಸಕರು ಆಗಿರುವಂತಹ ಸನ್ಮಾನ್ಯ ಕುಮಾರಿ ಭಾಗೀರಥಿ ಮುರಳ್ಯ ರವರು ಉದ್ಘಾಟಿಸಬೇಕು. ಅದೇ ರೀತಿ ಶೆರ್ವಿನ್ ವಿಲಿಯಮ್ಸ್ ಕಂಪನಿಯ ಎಲ್ಲ ಅಧಿಕಾರಿಗಳು ಇವರ ಜೊತೆ ಸೇರಿಕೊಂಡು ರಾಮ ಮಜಲಗುತ್ತು ಲಕ್ಷ್ಮೀ ಕರಿಯಪ್ಪ ರಂಗಮಂಟಪವನ್ನು ಉದ್ಘಾಟಿಸಿಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಸತೀಶ್ ಕುಮಾರ್ ರೈ ರಾಮ ಮಜಲು ಉದ್ಯಮಿಗಳು ಬೆಂಗಳೂರು ಇವರು, ರತನ್ ರೈ ಬಾಕ್ರಬೈಲ್ ಸೀನಿಯರ್ HR ಮ್ಯಾನೇಜರ್ ವಾಲ್ಸ್ ಫಾರ್ ಇಂಡಿಯಾ, ಸುರೇಶ್ ರಾಬರ್ಟ್ ರೋಟರಿ ಬೆಂಗಳೂರು JP ನಗರ ಇವರೆಲ್ಲರೂ ಸೇರಿಕೊಂಡು ಲಕ್ಷ್ಮೀ ಕರಿಯಪ್ಪ ರಂಗಮಂಟಪವನ್ನು ಉದ್ಘಾಟಿಸಿಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. विनाशाय दीपज्योतिर्नमोस्तुते दीपज्योतिर्नमोस्तुते दीपज्योतिः परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीप नमोस्तुते ओ दीपब्रह्म ನಮ್ಮ ಈ ಶಾಲೆಗೆ ಶತಮಾನದ ಸಂಭ್ರಮ, 100 ವರ್ಷಗಳ ಹರುಷ. ಶಾಲೆಯನ್ನು ಶತಮಾನಗಳ ಕಾಲ ಉಳಿಸಿ ಬೆಳೆಸಿದ ಊರ ಮನಸ್ಸುಗಳಿಗೆ ಅಂತಃಕರಣದ ಸಂಭ್ರಮ. ನಮ್ಮ ವಿದ್ಯಾಲಯವು ಉತ್ತಮ ಕಲಿಕಾ ಪರಿಸರ ಮತ್ತು ಪರಿಕಲ್ಪನೆಯೊಂದಿಗೆ ಶತಮಾನದ ಸಂಭ್ರಮದ ಉತ್ತುಂಗದಲ್ಲಿ ನಾವಿದ್ದೇವೆ. 1923ರಲ್ಲಿ ಸ್ಥಾಪನೆಗೊಂಡು ತಾಲೂಕು ಬೋರ್ಡಿಗೆ ಹಸ್ತಾಂತರಗೊಂಡು 1962ರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಮಾರ್ಪಾಡುಗೊಂಡಿದೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ಅದೆಷ್ಟೋ ಮಕ್ಕಳು ಉನ್ನತ ಸ್ಥಾನದಲ್ಲಿ ಇರುವಂತೆ ಮಾಡಿದಂತಹ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಪುತ್ತೂರು ತಾಲೂಕಿನ ಪ್ರತಿಷ್ಠಿತ ಸರ್ಕಾರಿ ಶಾಲೆಯಾಗಿದೆ. ಇಂದು ಶತಮಾನೋತ್ಸವದ ಸಂಭ್ರಮದಲ್ಲಿರುವ ನಿಮ್ಮೆಲ್ಲರ ಜೀವನಾಡಿ ಒಡನಾಡಿ ನಿಮ್ಮ ಭವ್ಯ ಭವಿಷ್ಯಕ್ಕೆ ಬುನಾದಿಯಾಗಿರುವಂತಹ ನಮ್ಮೂರ ಶಾಲೆ ಹಳೆ ನೀರಿಂಕಿಯು ನಿಮ್ಮನ್ನು ಕೈಬೀಸಿ ಕರೆಯುತ್ತಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಸನ್ಮಾನ್ಯ ಕುಮಾರಿ ಭಾಗೀರಥಿ ಮುರಳ್ಯ ಶಾಸಕರು ಸುಳ್ಯ ವಿಧಾನಸಭಾ ಕ್ಷೇತ್ರ ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಅದೇ ರೀತಿ ಈಗಾಗಲೇ ಕಾಮಗಾರಿಗಳ ಉದ್ಘಾಟನೆಯನ್ನು ಮಾಡಿದಂಥ ಶ್ರೀಮತಿ ಸುಚೇತಾ ಬಿ, ಅಧ್ಯಕ್ಷರು ರಾಮಕುಂಜ, ಶ್ರೀ ಕೇಶವ್ ಗಾಂಧಿಪೇಟೆ ಉಪಾಧ್ಯಕ್ಷರು ರಾಮಕುಂಜ, ಶ್ರೀಮತಿ ಮಾಲತಿ NK ಸದಸ್ಯರು ಗ್ರಾಮ ಪಂಚಾಯತ್ ರಾಮಕುಂಜ, ಕುಶಲಪ್ಪ ಎಂ ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ರಾಮಕುಂಜ, ಶ್ರೀ ವಸಂತ್ ಪರಕಾಲ್ ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ರಾಮಕುಂಜ, ಶ್ರೀಮತಿ ಸುಜಾತ ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ರಾಮಕುಂಜ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ನವೀನ್ ಸ್ಟೀಫನ್ ವೇಗಸ್ ಮಾನ್ಯ ಪ್ರಭಾರ ಸಮನ್ವಯಾಧಿಕಾರಿಗಳು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಪುತ್ತೂರು. ಅದೇ ರೀತಿ ವಿಶೇಷ ಆಹ್ವಾನಿತರಾಗಿ ಬಂದಿರುವಂತಹ ಶ್ರೀ ಕೃಷ್ಣ ಹೆಗಡೆ ಎಂ, ಶ್ರೀ ಪ್ರದೀಪ್ ಕುಮಾರ್ MRPL ಆಪರೇಷನ್ ಮ್ಯಾನೇಜರ್, ಶ್ರೀ ಸತೀಶ್ ಕುಮಾರ್ ರೈ ರಾಮ ಮಜಲು, ಶ್ರೀ ರತನ್ ರೈ ಬಾಕ್ರಬೈಲು, ಶ್ರೀ ಸುರೇಶ್ ರಾಬರ್ಟ್. ಅದೇ ರೀತಿ ನಮ್ಮ ಎಲ್ಲ STMCಯ ಅಧ್ಯಕ್ಷರು, ಅದೇ ರೀತಿ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು, ಅದೇ ರೀತಿ ಮುಖ್ಯ ಗುರುಗಳು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಶ್ರೀ ಸಂತೋಷ್ ರಾವ್ ಕುಂಜುಕು ಇವರು ಕೂಡ ಉಪಸ್ಥಿತರಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಸುಲೋಚನಾ ಇವರು ಕೂಡ ಉಪಸ್ಥಿತರಿದ್ದಾರೆ. ಅದೇ ರೀತಿ
ಗಣ್ಯರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಡ್ತೇನೆ. ಅದೇ ರೀತಿ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮವು ಯಾವುದೇ ವಿಘ್ನವಿಲ್ಲದೆ ನಡೀಲಿಕ್ಕೆ ದೇವರ ಆಶೀರ್ವಾದ ಬಹಳ ಮುಖ್ಯ. ದೇವರ ಸ್ಥಿತಿಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯರು. ಇದೀಗ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ. जननीय तनुजाते जय हे कर्नाटक माते जय सुंदर नदिवनಗಳ ನಾಡೆ जय हे ರಸ ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಜಂಗಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಉದ್ಯಾನ ಜನಕನ ಹೋಳುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಪ್ರಾರ್ಥಿಸಿದ ವಿದ್ಯಾರ್ಥಿಗಳಿಗೆ ವಂದನೆಗಳು. ಇದೀಗ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ರೈ ರಾಮಮಜಲು ಇವರು. ಹಲೋ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಲನೇರಿಂಕಿ ಇದರ ಶತಮಾನೋತ್ಸವ ಸಂಭ್ರಮ 2025ರ ಶುಭಾವಸರದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಲನೇರಿಂಕಿ ಶಾಲೆಯ ಶತಮಾನೋತ್ಸವ ಸಂಭ್ರಮದಲ್ಲಿ ನಾವಿಂದು ಸೇರಿದ್ದೇವೆ. ನಮ್ಮ ಊರ ಹಿರಿಯರ, ಪರ ಊರ ದಾನಿಗಳ, ಶಿಕ್ಷಕರ, ಪೋಷಕರ ಹಾಗೂ ವಿದ್ಯಾಭಿಮಾನಿಗಳ ತ್ಯಾಗದ ಶ್ರಮದ ಫಲವೇ ಈ ಸುಂದರ ಕ್ಷಣಕ್ಕೆ ಕಾರಣೀಭೂತವಾಗಿದೆ. ಈ ಕಾರ್ಯಕ್ರಮದ ಪ್ರಯಾಣದಲ್ಲಿ ನಮ್ಮ ಜೊತೆ ಸಹಕರಿಸಿದ ಎಲ್ಲ ವಿದ್ಯಾಭಿಮಾನಿಗಳಿಗೆ, ಊರಿನ ಪರ ಊರಿನ ಅತ್ಯಂತ ದೊಡ್ಡ ಮಟ್ಟದ ದಾನಿಗಳಿಂದ ಪ್ರಕೃತಿಯ ಮಡಿಲಲ್ಲಿ ಶೋಭಿಸುತ್ತಿರುವ ಈ ವಿದ್ಯಾಸಂಸ್ಥೆಯು ಕಂಗೊಳಿಸುತ್ತಿರುವುದು ಅತೀವ ಸಂತೋಷ ತರುತ್ತಾ ಇದೆ. ಒಂದು ಊರಿನ ಅಥವಾ ಗ್ರಾಮದ ಜನರ ಸಂಸ್ಕಾರವನ್ನು ಅಲ್ಲಿರುವ ಶಾಲೆ, ದೇವಸ್ಥಾನ, ಮಸೀದಿ, ಮಂದಿರಗಳಿಂದ ವ್ಯಕ್ತವಾಗ್ತದೆ. ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವುದು ನನ್ನ ಪಾಲಿನ ಸೌಭಾಗ್ಯವೇ ಸರಿ. ಸುಸಜ್ಜಿತ ಕಟ್ಟಡ, ಶಾಲೆಗೆ ಬೇಕಾಗಿರುವ ಪೀಠೋಪಕರಣಗಳು, ಕಂಪ್ಯೂಟರ್, ಕುಡಿಯುವ ನೀರಿನ ಘಟಕ,
ಶತಮಾನೋತ್ಸವ ಸಮಯದಲ್ಲಿ ದಿವಂಗತ ಲಕ್ಷ್ಮೀ ಕರಿಯಪ್ರೈ ಸ್ಮರಣಾರ್ಥ ನವೀಕರಣಗೊಂಡ ರಂಗಮಂದಿರ, ಹೊಸದಾಗಿ ಊರ ವಿದ್ಯಾಭಿಮಾನಿಗಳ ಸಹಕಾರದಿಂದ ನಿರ್ಮಾಣಗೊಂಡ ಸಭಾಂಗಣ, ಶಾಲಾ ನೂತನ ತರಗತಿ ಕೊಠಡಿಗಳು, ಗೋಡೆಯ ಮೇಲಿನ ಚಿತ್ರ ವಿನ್ಯಾಸಗೊಂಡಿರುವ ತರಗತಿಗಳು, ನೂತನ ವಾಚನಾಲಯ ನಮ್ಮ ಊರಿಗೆ ಸಿಕ್ಕ ಸೌಭಾಗ್ಯ ಸರಿ. ನಮ್ಮ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತರು ಹಾಗೆ ಈ ಶತಮಾನೋತ್ಸವ ಸಂಭ್ರಮದ ಸಮಯದಲ್ಲಿ ನಾವು ಈಗಾಗಲೇ ನಿರ್ಮಿಸಿರುವಂಥ ಶತಸ್ಮೃತಿ ಸಭಾಂಗಣದ ಉದ್ಘಾಟನೆ ನೆರವೇರಿಸಿರುವವರು ನಮ್ಮ ಸುಳ್ಯದ ವಿಧಾನಸಭಾ ಕ್ಷೇತ್ರದ ಕುಮಾರಿ ಭಾಗೀರಥಿ ಮುರಳ್ಯ. ವಿಶೇಷವಾಗಿ ನಮ್ಮ ಈ ಶತಮಾನೋತ್ಸವ ಸಂಬಂಧದಲ್ಲಿ ನಾವು ಬೇಡಿಕೆ ಇಟ್ಟಾಗಿ ನಮಗೆ ಒಂದು ಸುಂದರ ಕಾಂಪೌಂಡನ್ನು ನಿರ್ಮಿಸಲಿಕ್ಕೆ ಹಾಗೆ ಈ ಶಾಲೆಯ ಇತರ ಕೆಲಸ ಕಾರ್ಯಗಳಿಗೆ ತಮ್ಮ ಅನುದಾನದಿಂದ ದೊಡ್ಡ ಮೊತ್ತದ ಅನುದಾನವನ್ನು ಕೊಟ್ಟಿದ್ದಾರೆ. ಹಾಗೆ ಇಂದಿನ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಮೇಡಮ್, ತಮಗೆ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಾಲಾ ಶತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ವಸಂತಿ ಕಣೆಮಾರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಇಂದಿನ ಈ ಶತಮಾನೋತ್ಸವ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ರಾಮಕುಂಜಿಂದ ವಿಶೇಷ ಸಹಕಾರವನ್ನು ನಾವು ಪಡ್ಕೊಂಡಿದ್ದೇವೆ. ಈ ಗ್ರಾಮ ಪಂಚಾಯತ್ ಅನುದಾನದಿಂದ ನಿರ್ಮಾಣಗೊಂಡ ಕಾಮಗಾರಿಗಳ ಉದ್ಘಾಟನೆಯನ್ನು ಶ್ರೀಮತಿ ಸುಚೇತಾ ಬಿ, ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ರಾಮಕುಂಜ, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಾಲೆಯ ಸಹ ಶಿಕ್ಷಕಿಯಾಗಿರುವಂತಹ ಗೀತಾ ಕುಮಾರಿ ಮೇಡಮ್ ರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಚಿತ್ರ ವಿನ್ಯಾಸಗೊಂಡಿರುವ ತರಗತಿಗಳನ್ನು ಕೊಠಡಿಗಳ ಉದ್ಘಾಟನೆ ನೆರವೇರಿಸಿರುವಂಥ ಶ್ರೀ ಕೇಶವ್ ಗಾಂಧಿಪೇಟೆ, ಮಾನ್ಯ ಉಪಾಧ್ಯಕ್ಷರು ರಾಮಕುಂಜ ಗ್ರಾಮ ಪಂಚಾಯತ್, ಇವರನ್ನು ಈ ಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಾಲಾ ಶತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಧರ್ಮಪ್ಪಗೌಡ ಅಲೆಪ್ಪಾಡಿ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೊಂದು ನಮ್ಮ ಶಾಲಾ ಕೊಠಡಿಯನ್ನು ಉದ್ಘಾಟಿಸಿಕೊಟ್ಟಿರುವಂಥ ಶ್ರೀಯುತ ಕುಶಾಲಪ್ಪ ಎಂ, ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ರಾಮಕುಂಜ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ರಜಾಕ್ ಆರಟಿಗೆ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಈ ಗ್ರಾಮ ಪಂಚಾಯತ್ ಅನುದಾನದಲ್ಲಿ ವಿಶೇಷವಾಗಿ ನಾವು ಕ್ರೀಡಾಂಗಣದ ಒಂದು ಅಭಿವೃದ್ಧಿಯನ್ನು ಮಾಡಿದ್ದೇವೆ. ಇದರಲ್ಲಿ ವಿಶೇಷವಾಗಿ ಸಹಕರಿಸುವವರು ಹಾಗೆ ತರಗತಿ ಕೊಠಡಿಯನ್ನು ಉದ್ಘಾಟಿಸಿಕೊಂಡ ಶ್ರೀಮತಿ ಮಾಲತಿ ಎನ್.ಕೆ, ಗ್ರಾಮ ಪಂಚಾಯತ್ ಸದಸ್ಯರು, ಇವರಿಗೂ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ SDMC ಉಪಾಧ್ಯಕ್ಷರಾಗಿರುವಂತಹ ಸುಲೋಚನಾ ಮೇಡಮ್ ರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗ್ರಾಮ ಪಂಚಾಯತ್ನ ಸದಸ್ಯರಾದ ಶ್ರೀ ವಸಂತ್ ಪರಕಾಲು, ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಜನಾರ್ದನ ಬಿ ಬರಂಬೆಟ್ಟು ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸುಜಾತ, ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್, ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಾರತಿ ಬಿ ಬರಂಬೆಟ್ಟು SDMC ಸದಸ್ಯರು ಇವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ಕೇಳ್ಕೊಳ್ತಿದ್ದೇನೆ. ನಾವೆಲ್ಲ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇಷ್ಟು ಸಂಭ್ರಮದಿಂದ ಇರಬೇಕು ಅಂತ ಹೇಳಿದರೆ ಇದೊಂದು ಸರ್ಕಾರಿ ಶಾಲೆ. ಈ ಸರ್ಕಾರಿ ಶಾಲೆಗಳಿಗೆ ವಿಶೇಷವಾಗಿ ಇಲಾಖೆಯ ಸಹಕಾರ ಅತಿ ಮುಖ್ಯವಾಗಿರುವಂಥದ್ದು. ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಶ್ರೀ ನವೀನ್ ಸ್ಟೀಫನ್ ವೇಗಸ್, ಮಾನ್ಯ ಪ್ರಭಾರ ಸಮನ್ವಯಾಧಿಕಾರಿಗಳು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಪುತ್ತೂರು, ಇವರು ಕೂಡ ಆಗಮಿಸಿದ್ದಾರೆ. ಸರ್, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಾಲಾ ಶತಮಾನೋತ್ಸವ ಸಮಿತಿಯ ಜೊತೆ ಕಾರ್ಯದರ್ಶಿ ಆಗಿರುವಂತಹ ಶ್ರೀ ಶೇಖರಗೌಡ ಹಿರಿಂಜ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಾವು ಇವತ್ತು ವಿಶೇಷವಾಗಿ ಶತಮಾನೋತ್ಸವ ಸಂಭ್ರಮದಲ್ಲಿ ಏನಾದರೂ ಸಣ್ಣ ಸಾಧನೆಯನ್ನು ಮಾಡಿದ್ದೇನೆ ಅಂತ ಹೇಳಿದರೆ ಅದಕ್ಕೆ ವಿಶೇಷ ಸಹಕಾರವನ್ನು ಕೊಟ್ಟಿರುವಂಥವ್ರು MRPLನವರು. ನಾವೇನಾದರೂ ಎದೆ ತಟ್ಟಿ ಸ್ವಲ್ಪ ಸಾಧನೆ ಮಾಡಿದ್ದೇವೆ, ಅದಕ್ಕೆ ಕಾರಣ MRPLನವರು. ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ MRPLನ ಶ್ರೀ ಪ್ರದೀಪ್ ಕುಮಾರ್, ಅಸಿಸ್ಟೆಂಟ್ ಮ್ಯಾನೇಜರ್ ಆಪರೇಷನ್ ವಿಭಾಗ, ಇವರನ್ನು ನಿಮ್ಮೆಲ್ಲ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರಿಗೆ ಶ್ರೀ ಪ್ರೇಮನಾಥ ಪದ್ಮುಂಜ ಶಿಕ್ಷಕರು ಜೊತೆ ಕಾರ್ಯದರ್ಶಿ ಶಾಲಾ ಶತಮಾನೋತ್ಸವ ಸಮಿತಿಯ ಪ್ರೇಮನಾಥ ಪದ್ಮುಂಜರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ನಮಗೆ ಮುಖ್ಯವಾಗಿ ನಾವು ಈ ಶತಮಾನೋತ್ಸವ ಕಾರ್ಯಕ್ರಮವನ್ನು ಪ್ರಾರಂಭವಾಗಿ ಇಟ್ಕೊಂಡಂಥ ಮುಖ್ಯ ಅಜೆಂಡಾಗಳೇನಂತ ಹೇಳಿದರೆ ಒಂದು ಸುಸಜ್ಜಿತ ವಾಚನಾಲಯ ಮತ್ತು ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್. ಇದಕ್ಕೆ ನಮಗೆ ಬಹಳ ಮುಖ್ಯವಾಗಿ ಸಹಕಾರ ಕೊಟ್ಟಿರುವಂಥವರು ಈ ವೇದಿಕೆಯಲ್ಲಿ ಅವರು ಶ್ರೀ ಸತೀಶ್ ಕುಮಾರ್ ರೈ,
ಬಹುಶಃ ಈ ಊರಿನವರೇ, ಆದರೆ ಮೋಸ್ಟ್ ಆಫ್ ದ ಒಂದು 75%ಗೆ ಈ ವ್ಯಕ್ತಿಯ ಪರಿಚಯ ಇಲ್ಲ. ಯಾಕೆ ಅಂತ ಹೇಳಿದರೆ ಇವರು ಈ ವಿದ್ಯಾಸಂಸ್ಥೆಯಲ್ಲಿ 2 ದಿವಸ ಮಾತ್ರ ಬಂದಿರುವಂಥದ್ದು. ಆದರೆ ವಿಶೇಷ ಮುತುವರ್ಜಿಯಿಂದ ನನ್ನ ತಂದೆ ಓದಿರುವ ಶಾಲೆ, ನನ್ನ ಮನೆಯವರು ಓದಿರುವಂತಹ ಶಾಲೆ ಅಂತ ಹೇಳಿ ಆ ದೃಷ್ಟಿಯಿಂದ ವಿಶೇಷ ದೊಡ್ಡ ಮೊತ್ತದ ಅನುದಾನ, ಅದರೊಟ್ಟಿಗೆ ನಮಗೆ ಮೂಲಭೂತ ಸೌಕರ್ಯಕ್ಕೆ ಬೇಕಾದ ಒಂದು ವಾಚನಾಲಯಕ್ಕೆ ಬೇಕಾಗಿರೋ ಪರಿಕರ ಇರ್ಬೋದು, ಕಂಪ್ಯೂಟರ್ ಲ್ಯಾಬ್ಗೆ ಇರ್ಬೋದು, ಕುಡಿಯುವ ನೀರಿನ ಕಟ್ಟಡ, ವಿಶೇಷವಾಗಿ ಏನೆಲ್ಲ ನಾವು ಕೆಲಸವನ್ನು ಮಾಡಿದ್ದೇವೆ ಅದಕ್ಕೆ ಬೆಂಗಳೂರಿನಲ್ಲಿ ಚಾಲನೆ ಕೊಟ್ಟಿರುವಂಥ ಒಬ್ಬ ವ್ಯಕ್ತಿ ಶ್ರೀಯುತ ಸತೀಶ್ ಕುಮಾರ್ ರೈ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇವರಿಗೆ ಪುರಂದರ ಪೂಜಾರಿ ಕೆಮ್ಮಿಂಜೆ SDMC ಸದಸ್ಯರು ವೇದಿಕೆಗೆ ಬಂದು ಇವರನ್ನು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಶ್ರೀ ರತನ್ ರೈ ಬಾಕ್ರಬಾಯ್ ಸೀನಿಯರ್ HR ಮ್ಯಾನೇಜರ್, ಇವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳೇಬೇಕು. ಯಾಕೆ ಅಂತ ಹೇಳಿದರೆ ಆ್ಯಕ್ಚುಲಿ ಇವರಿಗೆ ಈ ಊರಿಂದ ನಮ್ಮ ಈ ರಂಗಮಂಟಪದ ದಾನಿ ಶ್ರೀಯುತ R ಮಹಬ್ಬಲ್ ರೈ ಅವರ ಅಳಿಯ ಇವರು ನನ್ನ ಮಾವನ ಊರಿಗೆ ಅಥವಾ ನನ್ನ ಮಾವ ಓದಿದ ಶಾಲೆಗೆ ವಿಶೇಷವಾದ ಕೊಡುಗೆಯನ್ನು ಕೊಡಬೇಕಂದ ದೃಷ್ಟಿಯಲ್ಲಿ ಸಾಧಾರಣ ಒಂದು ಸುಮಾರು 10 ಲಕ್ಷ ರೂಪಾಯಿ CSR ಫಂಡದಲ್ಲಿ ಪರಿಕರಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಇವರ ಈ ಅಭಿಮಾನಕ್ಕೆ ನಾವು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪ್ರವೀಣ್ ಹಿರಿಂಜಾ ಹಿರಿಯ ವಿದ್ಯಾರ್ಥಿ ಹಾಗೂ ಜೊತೆ ಕಾರ್ಯದರ್ಶಿಯಾಗಿ ಹಿರಿಯ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿರುವಂತಹ ಪ್ರವೀಣ್ ಹಿರಿಂಜಾರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನೊಬ್ಬರು ವಿಶೇಷ ಆಹ್ವಾನಿತರು ಶ್ರೀ ಸುರೇಶ್ ರಾಬರ್ಟ್, ರೋಟರಿ ಬೆಂಗಳೂರು. ಇಷ್ಟೆಲ್ಲ ಅನುದಾನಗಳು ಬೆಂಗಳೂರಿಂದ ಬರಬೇಕಿದ್ರೆ ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ನಮ್ಮೊಟ್ಟಿಗೆ ಸಹಕರಿಸಿದವರು ಶ್ರೀ ಸುರೇಶ್ ರಾಬರ್ಟ್, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಜಯಕುಮಾರ್ ಕಣೆಮಾರು ಹಿರಿಯ ವಿದ್ಯಾರ್ಥಿ ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಇಷ್ಟೆಲ್ಲ ಕೆಲಸ ಕಾರ್ಯಗಳು ನಮ್ಮೊಟ್ಟಿಗೆ ಸಾಂಗವಾಗಿ ನೆರವೇರಿಸಬೇಕು. ಒಂದು ಸರ್ಕಾರಿ ಶಾಲೆಯಲ್ಲಿ ಇದ್ಕೊಂಡು ಮುಖ್ಯ ಗುರುಗಳಾಗಿ ಅದರೊಟ್ಟಿಗೆ ಶತಮಾನೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮೊಟ್ಟಿಗೆ ಸಹಕರಿಸಿದವರು ವೈಸ್ ಸಂತಪ್ಪಗೌಡ, ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮ ಶತಮಾನೋತ್ಸವ ಅನೇಕ ಉಪಾಧ್ಯಕ್ಷರು, ಗೌರವಾಧ್ಯಕ್ಷರು ಎಲ್ಲ ಸದಸ್ಯರು ಇದ್ದಾರೆ. ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ಶ್ರೀಯುತ ಸಂತೋಷ ಕುಂಜು, ನಾವು ಯಾಕೆ ಇವರನ್ನು ಇತರರಿಗೆ ಬೇರೆ ಬೇರೆ ರೀತಿಯ ಅವಕಾಶವನ್ನು ಕಲ್ಪಿಸಿದೆ, ಇವರನ್ನು ವಿಶೇಷವಾಗಿ ಯಾಕೆ ಗುರುತಿಸ್ತಾ ಇದ್ದೇವೆ ಅಂತ ಹೇಳಿದರೆ ನಾನು 2 ಮಾತನ್ನು ಅವರು ಉಲ್ಲೇಖ ಮಾಡಲೇಬೇಕು. ನಾವು ಶತಮಾನೋತ್ಸವ ಸಮಿತಿಯನ್ನು ಭಾರಿ ವಿಜೃಂಭಣೆಯಲ್ಲಿ ಒಂದು 250-200 ಜನ ಸೇರಿಕೊಂಡು ಪ್ರಾರಂಭ ಮಾಡಿದೆವು. ಸಮಿತಿ ರಚನೆ ಆಯಿತು, ಎಲ್ಲರೂ ಸೇರಿ ನಮ್ಮನ್ನು ಒತ್ತಾಯಪೂರ್ವಕವಾಗಿ ಅಧ್ಯಕ್ಷರನ್ನಾಗಿ ಮಾಡಿದರು. ಆದರೆ ನಮ್ಮಲ್ಲಿ ಇದ್ದದ್ದು ಬಂಡವಾಳ ಬರೀ 0. ನಾನು ಇಂಡಿಯನ್ ಓವರ್ಸೀಸ್ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡುವಾಗ ಜಸ್ಟ್ ನಾವು ಇಬ್ಬರಲ್ಲಿ ಯಾರೋ ಒಬ್ಬರು ಒಂದು ಎಷ್ಟೋ ಅಮೌಂಟ್ ಹಾಕಿ ಅಕೌಂಟ್ ಓಪನ್ ಮಾಡಿದ್ದು ಬಿಟ್ಟರೆ ನಮ್ಮಲ್ಲಿ 4 ತಿಂಗಳ ತನಕ ಯಾವುದೇ ಕೆಲಸಕ್ಕೆ ಚಾಲನೆ ಸಿಗಲಿಲ್ಲ. ಅದು ಎಲ್ಲಿವರೆಗೆ ಬಂದಿತ್ತು ಅಂತ ಹೇಳಿದರೆ ನಾವು ಒಂದು ಪ್ಯಾಂಪ್ಲೆಟನ್ನು ಪ್ರಿಂಟ್ ಮಾಡಿದ್ವಿ, ಅದರ ಪೇಮೆಂಟು ಮಾಡಿರಲಿಲ್ಲ. ಅದರ ವಿಶೇಷ ಮುತುವರ್ಜಿಯನ್ನು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಮಹೇಶ್ರಿಗೆ ವಹಿಸಿಕೊಂಡಿದ್ದೆವು, ಅವರು ದುಡ್ಡು ಕೇಳಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ನಮಗೆ ಮೊಟ್ಟ ಮೊದಲಾಗಿ 75,000 ರೂಪಾಯಿಯನ್ನು ಯಾರಿಗೂ ಫೋನ್ ಮಾಡಲಿಲ್ಲ, ಏನಿಲ್ಲ, ಸೀದಾ ಡೈರೆಕ್ಟಾಗಿ HM ಹತ್ರ ಬಂದು ಕೊಟ್ಟು ಹೋಗಿದ್ದಾರೆ. ನಮಗೂ ಗಮನಕ್ಕೆ ಬಂದಿಲ್ಲ. ಅವರು ಕೊಟ್ಟಂಥ ಮೊದಲ ಮೊತ್ತ ನಮಗೆ 1 ವರ್ಷ ಅದನ್ನು ಮುಟ್ಲಿಕ್ಕಾಗಲಿಲ್ಲ. ನಾವು ಮುಟ್ಲಿಕ್ಕೆ ಅಂತ ಹೇಳಿದರೆ ಒಳ್ಳೆ ಕೆಲಸಕ್ಕೆ ಉಪಾಯ ಆಗಿಲ್ಲ. ಅದರಿಂದ ಏನಂತ ಹೇಳಿದರೆ ನಮ್ಮ ಪ್ಯಾಂಪ್ಲೆಟ್ನ ಬಿಲ್ ಏನು ಪೆಂಡಿಂಗಿತ್ತು ಅದನ್ನೇ ಕೊಟ್ಟದ್ದು, ಅದರಿಂದ ಅದು ಬಿಟ್ಟು ಹೊಸ ಕೆಲಸಕ್ಕೆ ಹಾಕಲಿಕ್ಕೆ ಆಗಲಿಲ್ಲ. ಆದರೆ ಅವರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಆ ಕುಂಜು ಕುಟುಂಬಸ್ಥರು ನಮಗೆ 75,000ವನ್ನು ಕೊಟ್ಟಿದ್ದಾರೆ ಪ್ರಾರಂಭಿಕ ಹಂತದಲ್ಲಿ. ಅದರ ನಂತರ ಅದನ್ನು 1 ಲಕ್ಷಕ್ಕೆ ಸೇರಿಸಿ ಮತ್ತೆ 25,000ವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಆ ಶತಮಾನೋತ್ಸವ ಸಮಿತಿ ಇರ್ಬೋದು, SDMC ಇರ್ಬೋದು, ಹಿರಿಯ ವೈದ್ಯ ಸಂಘ ಅವ್ರು ನಾವು ನಿರ್ಮಿಸಿಕೊಳ್ಳಬೇಕು. ಯಾಕೆಂತ ಹೇಳಿದರೆ ಒಂದು ಸಂಘಕ್ಕೆ ದುಡ್ಡು ಕೊಟ್ಟಾದ ನಂತರ ಅದು ವಿನಿಯೋಗ ಆಗಲಿಲ್ಲ ಅಂತಂದರೆ ನಾನಾದರೂ ಅದನ್ನು ಕ್ವಶನ್ ಮಾಡ್ತಿದ್ದೆ. ಆ ಮನುಷ್ಯ ಏನಂತೇಳಿ ಶಾಂತ ರೀತಿಯ ಸ್ವಭಾವದವರು, ಇಷ್ಟ ತನಕ ಏನಾಗಿದೆ ಅಂತ ಕೇಳಲಿಲ್ಲ. ಅದಕ್ಕಾಗಿ ವಿಶೇಷವಾಗಿ ನಾನು ಅವನು ಈ ಸಂದರ್ಭದಲ್ಲಿ ನೆನೆಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ನಮ್ಮ SDMC ಅಧ್ಯಕ್ಷರು ಬಹಳ ಕ್ರಿಯಾಶೀಲ ವ್ಯಕ್ತಿ. ಯಾಕೆ ಅಂತ ಹೇಳಿದರೆ ನಾವು ಅಪರೂಪಕ್ಕೆ ಒಂದು ಸಲ ಬರೋದು, ಅದು ಮಾಡಿ ಇದು ಮಾಡಿ ಅಂತ ಹೇಳೋದು. 4 ಫೋನಲ್ಲಿ ಅವರಿಗೆ ಜೋರೇ ಮಾಡಿದ್ದು, ಅದು ಬಿಟ್ಟರೆ ನಾವು ಏನು ಕೆಲಸ ಮಾಡಲಿಲ್ಲ. ನಾವು ಎಷ್ಟು ಜೋರು ಮಾಡಿದ್ರು ಅಲ್ಲಿ ಹಸನ್ಮುಖಿಯಾಗಿ ಅದನ್ನು ಉತ್ತರವನ್ನು ಕೊಟ್ಟು ನಾವು ಬರುವಾಗ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥ. ಯಾಕೆ ಅಂತ ಹೇಳಿದರೆ ಅವರ ವೈಯಕ್ತಿಕ ಒತ್ತಡಗಳು ಬೇಕಾದಷ್ಟಿದೆ, ಸಂಘ ಸಂಸ್ಥೆಗಳ ಜವಾಬ್ದಾರಿಗಳು ಬೇಕಾದಷ್ಟಿದೆ. ಅದರೊಟ್ಟಿಗೆ ಈ ಕೆಲಸದಲ್ಲಿ ನಮ್ಮೊಟ್ಟಿಗೆ ಸೇಕರಿಸೋ ಶ್ರೀ ವೀರೇಂದ್ರ ಪಾಲೆತಡ್ಡ, ವಿಶೇಷವಾಗಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಹಲನೇರಂಗಿ ವಿದ್ಯಾಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳೆದಿರಬೇಕಂತ ಹೇಳಿದರೆ ಇದರ ಹಿರಿಯ ವಿದ್ಯಾರ್ಥಿಗಳ ಕೊಡುಗೆ ಅಪಾರವಾಗಿರುವಂಥದ್ದು. ಇದೇನು ಇಷ್ಟು ನಾವು ಕೆಲಸಗಳನ್ನು ಮಾಡಿದ್ದೇವೆ ಅದರ ಬಗ್ಗೆ ಒಟ್ಟಿಗೆ ಸಹಕರಿಸಿದ ಹಿರಿಯ ವಿದ್ಯಾರ್ಥಿ ಸಂಘ ಅವರನ್ನು, ಹಾಗೆ ಆದ ಅಧ್ಯಕ್ಷರನ್ನು ಹಾಗೂ ಕಾರ್ಯದರ್ಶಿಯವರನ್ನು ಕೂಡ ಈ ಸಂಘ ಕಾರ್ಯದಲ್ಲಿ ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಿರುವ ಹಿರಿಯ ವಿದ್ಯಾರ್ಥಿಗಳು, ಹೆತ್ತವರು, ವಿವಿಧ ವಿದ್ಯಾಸಂಸ್ಥೆಗಳ ಮುಖ್ಯ ಗುರುಗಳು, ವಿದ್ಯಾರ್ಥಿ ನಾಯಕರು, ಹಾಗೆ ನಾವು ಇಷ್ಟು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಅಂತ ಇಡೀ ಊರಿಗೆ ಪ್ರಸಾದಿಸಿದವರು ಮಾಧ್ಯಮದ ಮಿತ್ರರು, ವಿಶೇಷವಾಗಿ ಸುದ್ದಿ ಬಿಡುಗಡಿರ್ಬೋದು ಅಥವಾ ವಿಜಯ ಕರ್ನಾಟಕ ಇರ್ಬೋದು, ವಿಜಯವಾಣಿ ಇರ್ಬೋದು, ಉದಯವಾಣಿಯವರು ಇರ್ಬೋದು, ಇವರು ನಮ್ಮೊಟ್ಟಿಗೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ
ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಇಷ್ಟೊಂದು ಕೆಲಸ ಕಾರ್ಯಗಳಾಗಬೇಕಿದ್ರೆ ಈ ಊರಿನ ಹಿರಿಯ ವಿದ್ಯಾರ್ಥಿಗಳು ದಾನಿಗಳಿದ್ದೀರಾ, ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದೀರಾ. ನಿಮ್ಮರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಗುರುತಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಹಾಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನು ಈ ಕಾರ್ಯಕ್ರಮ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲರನ್ನೂ ಸ್ವಾಗತ ಕೋರಿದಂತಹ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಾಗಿರುವಂತಹ ರಮೇಶ್ ರೈ ರಾಮಜೋಲರವರಿಗೂ ಸ್ವಾಗತಗಳು. ಈಗ ಬಂದಿರುವಂತಹ ಎಲ್ಲ ಗಣ್ಯರಿಗೂ ಶಾಲು ಹಾಕುವುದರ ಮುಖಾಂತರ ಅವರನ್ನು ಪ್ರೀತಿಯಿಂದ ಇನ್ನೊಮ್ಮೆ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಭಿನಂದನೆಗಳು ಸರ್. ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಶಾಸಕರು ಆಗಿರುವಂತಹ ಸುಳ್ಯ ವಿಧಾನಸಭಾ ಕ್ಷೇತ್ರದ ಭಾಗೀರಥಿ ಮುರಳ್ಳಿ ಮೇಡಮ್ ಅವರು ತೆಂಗಿನ ಮರದ ಹಿಂಗಾರವನ್ನು ಅರಳಿಸುವುದರ ಮುಖಾಂತರ ಉದ್ಘಾಟಿಸಬೇಕು ಕಾರ್ಯಕ್ರಮದ ಉದ್ಘಾಟನೆ ಅಂತೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಮಾನ್ಯ ಶಾಸಕರಿಗೆ ವಂದಿಸುತ್ತಾ ಇದೀಗ ಪ್ರಾಸ್ತಾವಿಕ ಹಾಗೂ ವರದಿಯನ್ನು ನೀಡಲಿಕ್ಕೆ ಬರ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರುವಂತಹ ವೈ ಶಾಂತಪ್ಪ ಗೌಡ ಸರ್ ಅವರು. ಕರ್ನಾಟಕ ಸರಕಾರ, ಶಾಲಾ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಪುತ್ತೂರು, ಸಮೂಹ ಸಂಪನ್ಮೂಲ ಕೇಂದ್ರ ರಾಮಕುಂಜ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತು ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಳನೇರಂಕಿ ಇದರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಮ್ಮ ಶಾಲಾ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಒಂದು ವೇದಿಕೆಯಲ್ಲಿರುವಂಥ ಮಾನ್ಯ ಶಾಸಕರು ಹಾಗೆ ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ಇಲಾಖಾ ಅಧಿಕಾರಿಗಳು ಮತ್ತು ಈ ಶತಮಾನ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ SMC ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೆ ಸೇರಿದಂಥ ಎಲ್ಲ ಊರಿನ ಗಣ್ಯರು ಮತ್ತು ಶಾಲಾ ಮಕ್ಕಳು ಎಲ್ಲರನ್ನೂ ಕೂಡ ನಾನು ವಂದಿಸುತ್ತಾ ನಾನು ಶಾಲೆಯ ಸಂಕ್ಷಿಪ್ತ ವರದಿಯನ್ನು ಓದಲಿಕ್ಕೆ ನಾನು ಸಂತೋಷಪಡ್ತೇನೆ. ಕರ್ನಾಟಕ ಸರ್ಕಾರ, ಶಾಲಾ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಳನೇರಂಕಿ, ಪುತ್ತೂರು ವಲಯ, ಕಡಬ ತಾಲೂಕು, ದಕ ಜಿಲ್ಲೆ 2025-26ನೇ ಶೈಕ್ಷಣಿಕ ವರ್ಷ ಶಾಲಾ ಶತಮಾನೋತ್ಸವದ ವರದಿ ದಿನಾಂಕ 6/12/2025. ಗೌರವಾನ್ವಿತರೇ, ಸಭಾಧ್ಯಕ್ಷರೇ, ಆದರಣೀಯ ಕಾರ್ಯಕ್ರಮದ ಉದ್ಘಾಟಕರೇ, ವೇದಿಕೆಯಲ್ಲಿರುವ ಎಲ್ಲ ಸ್ತರದ ಜನಪ್ರತಿನಿಧಿಗಳೇ, ಗಣ್ಯರೇ, ಇಲಾಖಾಧಿಕಾರಿಗಳೇ, SMC ಅವರೇ, ಶಾಲಾ ಪೋಷಕರೇ ಸೇರಿದಂತಹ ಊರ ಪರವೂರ ಮಹನೀಯರೇ, ಮಹಿಳೆಯರೇ,
ಶಾಲಾ ಮಕ್ಕಳೇ, ಶಾಲಾ ಸಂಸ್ಕೃತ ವರದಿಯನ್ನು ತಮ್ಮ ಮುಂದೆ ವಾಚಿಸಲು ಸಂತೋಷಪಡುತ್ತೇನೆ. ಶಾಲಾ ಇತಿಹಾಸ. ನಮ್ಮ ಶಾಲೆಯು 1923ರಲ್ಲಿ ನೇರಂಗಿ ಗುತ್ತಿನ ಮನೆತನದಿಂದ ಸ್ಥಾಪನೆಗೊಂಡಿತು. 1925ರಲ್ಲಿ ತಾಲೂಕು ಬೋರ್ಡಿಗೆ ಹಸ್ತಾಂತರಗೊಂಡು 1962ರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಪರಿವರ್ತನೆಗೊಂಡಿತು. 2007-8ರಲ್ಲಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಮೇಲ್ದರ್ಜೆಗೇರಿತು. ಪೇಜಾವರ ಶ್ರೀಗಳಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಪಾದಂಗಳವರವರು ಜನಿಸಿದ ಊರಾಗಿದ್ದು ಅವರು ಬಾಲ್ಯದಲ್ಲಿ ನಲಿದಾಡಿದ ಈ ಮಣ್ಣು ಎಂದು ಹೇಳಲು ಹೆಮ್ಮೆ ಪಡುತ್ತೇವೆ. ಶಾಲಾ ಆಸ್ತಿ ವಿವರ. ಶಾಲೆಗೆ 2 ಆರ್ಟಿಸಿಗಳಿದ್ದು ಸರಳ ನಂಬರ 1A 1A 1C P3 1 ಎಕರೆ 70 ಸೆಂಟ್ಸ್. ಹಾಗೆ ಸರಳ ನಂಬರ 32ರಲ್ಲಿ ಪೈಕಿ 21 ಎಕರೆ ಜಾಗವಿದ್ದು ಒಟ್ಟು 1 ಎಕರೆ 91 ಸೆಂಟ್ಸ್ ಸ್ಥಳವಿರುತ್ತದೆ. 8 ತರಗತಿ ಕೊಠಡಿಗಳಿದ್ದು ಇದರ ಜೊತೆಗೆ ಸ್ಮಾರ್ಟ್ ತರಗತಿ ಕೊಠಡಿ, ಗ್ರಂಥಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್, ಮುಖ್ಯಗುರುಗಳ ಕೊಠಡಿ ಹಾಗೂ ಅಕ್ಷರ ದಾಸೋಹ ಕೊಠಡಿಗಳಿರ್ತವೆ. ಶಾಲೆಯ ಪ್ರಸ್ತುತ ವಿವರ. ಶಾಲೆಯಲ್ಲಿ 1ರಿಂದ 8ನೇ ತರಗತಿಗಳಿದ್ದು 53 ಗಂಡು ಮಕ್ಕಳು ಮತ್ತು 55 ಹೆಣ್ಣು ಮಕ್ಕಳಂತೆ ಒಟ್ಟು 108 ಮಕ್ಕಳು ವಿದ್ಯಾರ್ಜನೆ ಮಾಡುತ್ತಿದ್ದಾರೆ. 8 ಶಿಕ್ಷಕರ ಹುದ್ದೆ ಮಂಜೂರಾಗಿದ್ದು ಮುಖ್ಯಗುರುಗಳು ಸೇರಿದಂತೆ 6 ಮಂದಿ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀ ವೈ ಶಾಂತಪ್ಪಗೌಡ, ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಶ್ರೀ ರಾಮಣ್ಣ ಬಿ, ಸಹ ಶಿಕ್ಷಕರಾಗಿ ಶ್ರೀಮತಿ ಶಶಿಕಲಾ, ಗೀತಾಕುಮಾರಿ ಎಂ, ಶ್ರೀ ದಯಾನಂದವು, ಪದವೀಧರ ಸಹ ಶಿಕ್ಷಕರಾಗಿ ಶ್ರೀ ನವೀನ್ ಎ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಮಕ್ಕಳ ಶೈಕ್ಷಣಿಕ ದೃಷ್ಟಿಯಿಂದ SMC ಹಾಗೂ ಪೋಷಕರ ವತಿಯಿಂದ ಒಬ್ಬರು ಗೌರವ ಶಿಕ್ಷಕರನ್ನು ನೇಮಿಸಿ ಸಹಕರಿಸಿದ್ದಾರೆ. ಈ ಸಂದರ್ಭದಲ್ಲಿ SMC ಹಾಗೂ ಪೋಷಕರಿಗೆ ಮನದಾಳದ ಅಭಿನಂದನೆಗಳು. ಮುಖ್ಯ ಅಡುಗೆಯವರು ಸೇರಿದಂತೆ ಒಟ್ಟು 3 ಮಂದಿ ಅಡುಗೆ ಸಿಬ್ಬಂದಿಯವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಮುಖ್ಯ ಅಡುಗೆಯವರಾಗಿ ಶ್ರೀಮತಿ ರೇವತಿ, ಅಡುಗೆ ಸಹಾಯಕರಾಗಿ ಕುಮಾರಿ ಗಿರಿಜಾ, ಶ್ರೀಮತಿ ಮಮತಾ ಅವರವರು. ಶಾಲಾ ನಾಯಕನಾಗಿ ಚೇತನ್ ಕೆ 8ನೇ ತರಗತಿ ಕಾರ್ಯನಿರ್ವಹಿಸುತ್ತಿದ್ದಾರೆ. SMC ಅಧ್ಯಕ್ಷರಾಗಿ ಶ್ರೀ ವೀರೇಂದ್ರ ಪಾಳದಡ್ಡ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ಸುಲೋಚನಾ ಮರಂಕಾಡಿಯವರು ಸೇವೆ ಸಲ್ಲಿಸುತ್ತಿದ್ದಾರೆ. ಶೈಕ್ಷಣಿಕ ಚಟುವಟಿಕೆಗಳು. 1ರಿಂದ 3ನೇ ತರಗತಿವರೆಗೆ ನಲಿಕಲಿ ಪದ್ಧತಿಯಲ್ಲಿ ಪಾಠ ಬೋಧನೆ ನಡೆಯುತ್ತಿದ್ದು 4ರಿಂದ 8ನೇ ತರಗತಿವರೆಗೆ CC ಅಂದರೆ ನಿರಂತರ ವ್ಯಾಪಕ ಮೌಲ್ಯಮಾಪನ ಮಾದರಿಯ ಪಾಠ ಪ್ರವಚನಗಳು ನಡೆಯುತ್ತವೆ. LBA ಮಾದರಿಯಲ್ಲಿ ಪಾಠ ಹಾಗೂ ಮೌಲ್ಯಾಂಕನ ಮಾಡಲಾಗುತ್ತದೆ. ಇದರೊಂದಿಗೆ ಸ್ಮಾರ್ಟ್ ತರಗತಿ, ಪ್ರೊಜೆಕ್ಟರ್ ಮೂಲಕ ತರಗತಿ ನಡೆಯುತ್ತಿರುವುದೆಂದು ಹೇಳಲು ಸಂತೋಷಪಡುತ್ತೇವೆ. ಕಂಪ್ಯೂಟರ್ ಬೇಸಿಕ್ ಶಿಕ್ಷಣ ಚಾಲ್ತಿಯಲ್ಲಿರುತ್ತದೆ. ವಾರದ ವಿಜ್ಞಾನ ಪ್ರಯೋಗ, ಪರಿಹಾರ ಬೋಧನೆ, ಮೆಟ್ರಿಕ್ ಮೇಳ, NNS ತರಬೇತಿ, ಆರೋಗ್ಯ ತಪಾಸಣೆ, ಶೈಕ್ಷಣಿಕ ಪ್ರವಾಸ, ಶಾಲಾ ವಾರ್ಷಿಕೋತ್ಸವ, ಪ್ರತಿಭಾ ಪುರಸ್ಕಾರ ಮುಂತಾದ ಶೈಕ್ಷಣಿಕ ಚಟುವಟಿಕೆಗಳು ಅನುಷ್ಠಾನದಲ್ಲಿವೆ. ಪಠ್ಯೇತರ ಚಟುವಟಿಕೆಗಳು, ಕಲಿಕೋತ್ಸವ, ಪ್ರತಿಭಾ ಕಾರಂಜಿ, ವಿಜ್ಞಾನ ಸಮಾಜ, ವಿಜ್ಞಾನ ಕಾರ್ಯಾಗಾರ, ಮಕ್ಕಳ ಗ್ರಾಮ ಸಭೆ ಮುಂತಾದವುಗಳಲ್ಲಿ ನಮ್ಮ ಶಾಲಾ ಮಕ್ಕಳು ಭಾಗವಹಿಸಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ಶಾಲಾ ಹಂತ, ಕ್ಲಸ್ಟರ್ ಹಂತ, ತಾಲೂಕು ಹಂತಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. 2025-26ನೇ ಸಾಲಿನಲ್ಲಿಯೂ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಕಿರಿಯ ಹಾಗೂ ಹಿರಿಯ ವಿಭಾಗದಲ್ಲಿ ದ್ವಿತೀಯ ಸಮಗ್ರ ಪ್ರಶಸ್ತಿಯನ್ನು ನಮ್ಮ ವಿದ್ಯಾರ್ಥಿಗಳು ಪಡೆದುಕೊಂಡಿರುತ್ತಾರೆ. ಅವರಿಗೆ ಇದೊಂದು ಹೇಳಲಿಕ್ಕೆ ಹೆಮ್ಮೆಯ ವಿಷಯ. ಭಾಗವಹಿಸಿ ಎಲ್ಲ ಮಕ್ಕಳಿಗೂ ತರಬೇತಿಗೊಳಿಸಿ ಎಲ್ಲ ಶಿಕ್ಷಕವರಿಗೂ ಧನ್ಯವಾದಗಳು. ಕ್ರೀಡಾ ಚಟುವಟಿಕೆ. ಕ್ರೀಡೆಯಲ್ಲಿ ನಮ್ಮ ಶಾಲಾ ಬಾಲಕರ ಖೋ ತಂಡ ಸತತ 2 ವರ್ಷಗಳಲ್ಲಿ ವಲಯ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಗೆದ್ದು ವಿಭಾಗ ಮಟ್ಟದಲ್ಲಿ ದಕ್ಷಿಣ ಜಿಲ್ಲೆಯನ್ನು ಪ್ರತಿನಿಧಿಸಿದ್ದಾರೆ ಎಂದು ಹೇಳಲು ಹೆಮ್ಮೆ ಪಡುತ್ತೇವೆ. ಭಾಗವಹಿಸಿದ ಕ್ರೀಡಾಪಟುಗಳಿಗೂ ತರಬೇತಿಗೊಳಿಸಿದ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಶ್ರೀ ರಾಮಣ್ಣ ಬಿ ಅವರಿಗೂ ಗೌರವಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಆಟೋಟ ಸ್ಪರ್ಧೆಗಳಲ್ಲಿ ಮಕ್ಕಳು ವಲಯ ಮಟ್ಟ ಹಾಗೂ ತಾಲೂಕು ಮಟ್ಟದಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿರುತ್ತಾರೆ. ಅವರಿಗೂ ಅಭಿನಂದನೆಗಳು. 2024-25ರಲ್ಲಿ ನೂತನ್, ಅಕ್ಷಯ್, ತನ್ವಿ, ಜಯೇಶ ವಿಭಾಗ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿರುತ್ತಾರೆ. ಶಾಲೆಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ, ವಿವಿಧ ದಿನಾಚರಣೆಗಳು, ವಾರದ ಸಭೆ, ಅಣಕು ಸಂಸತ್ತು, ವಿವಿಧ ಕ್ಲಬ್ಗಳ ಚಟುವಟಿಕೆಗಳು ನಡೆಯುತ್ತಿರುತ್ತವೆ. ಇದಲ್ಲದೆ ಇಲಾಖೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕಾರ್ಯೋನ್ಮುಖರಾಗಿರುತ್ತೇವೆ. ಸೇವಾದಳದಲ್ಲಿ ಶಿಕ್ಷಕಿ ಗೀತಾಕುಮಾರಿ ಎಂ ಇವರು ಮಕ್ಕಳನ್ನು ತರಬೇತಿಗೊಳಿಸಿ ಸೇವಾದಳ ರ್ಯಾಲಿಯಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿರುತ್ತಾರೆ. ಮಕ್ಕಳಿಗೂ ಶಿಕ್ಷಕರಿಗೂ ಕೃತಜ್ಞತೆಗಳು. ಸರ್ಕಾರ ಮತ್ತು ಇಲಾಖಾ ಸೌಲಭ್ಯಗಳು. ಮಕ್ಕಳಿಗೆ ಬೆಳಗ್ಗೆ ಹಾಲು ಅಂದರೆ ರಾಗಿಶು, ಮಧ್ಯಾಹ್ನ ಬಿಸಿಯೂಟ ಪ್ರತಿನಿತ್ಯ ಸಿಗುತ್ತಿರುತ್ತದೆ. ಪ್ರತಿದಿನ ಮೊಟ್ಟೆ, ಬಾಳೆಹಣ್ಣು ವಿತರಿಸಲಾಗುತ್ತದೆ. ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಶೂ ಸಾಕ್ಸ್ಗಳನ್ನು ಎಲ್ಲ ಮಕ್ಕಳಿಗೂ ವಿತರಣೆ ಮಾಡಲಾಗಿದೆ. ಇದರೊಂದಿಗೆ ವಿದ್ಯಾರ್ಥಿ ವೇತನವೂ ಸಿಗುವುದು. 2025-26ನೇ ಶಾಲಾ ವರ್ಷದಲ್ಲಿ ಶಾಲಾ ಅನುದಾನ ರೂಪಾಯಿ 45,000, ಕಲಿಕಾ ದೀಪ ಅನುದಾನ ರೂಪಾಯಿ 12,000 ಬಂದಿರುತ್ತದೆ. ಸಹಕಾರ. ಒಂದನೇದಾಗಿ MRPLನ CSR ಅನುದಾನ 2024-25 ರೂಪಾಯಿ 25 ಲಕ್ಷ 2 ತರಗತಿ ಕೋಟೆ ನಿರ್ಮಾಣಕ್ಕೆ ಬಿಡುಗಡೆ ಆಗಿರುತ್ತದೆ. ಸದ್ರಿ ಕಾಮಗಾರಿ ಪೂರ್ಣಗೊಂಡಿದ್ದು ಇದು ಉದ್ಘಾಟನೆಗೊಂಡಿರುವುದು ನಮ್ಮ ಹೆಮ್ಮೆಯ ವಿಚಾರವಾಗಿರುತ್ತದೆ. MRPLನ GGM HR ಅವರಿಗೆ ಹಾಗೂ ಎಲ್ಲ ಸ್ತರದ ಅಧಿಕಾರಿಗಳಿಗೆ ಮತ್ತು ಅನುದಾನ ಒದಗಿಸಿಕೊಳ್ಳಲು ಸಹಕರಿಸಿ ಎಲ್ಲ ಗಣ್ಯರಿಗೂ ಅಭಿನಂದನೆಗಳು.
ಈ ಒಂದು MRPLನ ಕಟ್ಟಡಕ್ಕೆ ನಮಗೆ 20 ಲಕ್ಷ ಬಂದರೂ ನಾನು 26.5 ಲಕ್ಷ ನಮಗೆ ಅದಕ್ಕೆ ಖರ್ಚಾಗಿರ್ತದಂತೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. 2, ಬೆಂಗಳೂರಿನ ವಾಲ್ಸ್ಬರ್ಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹಾಗೂ ರೋಟರಿ ಕ್ಲಬ್ JP ನಗರ ಇವರು ಶಾಲೆಗೆ 5 ಕಂಪ್ಯೂಟರ್ ಸೆಟ್, 20 ಡೆಸ್ಕ್ ಬೆಂಚು, 500 ಲೀಟರ್ ನೀರಿನ ಶುದ್ಧ ಘಟಕ, 9 ನಲಿಕಲ್ಲಿ ರೌಂಡ್ ಟೇಬಲ್, 40 ಕುರ್ಚಿ ಹಾಗೂ ಗ್ರಂಥಾಲಯಕ್ಕೆ 10 ಕವಾಟಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಸುಮಾರು ಒಟ್ಟು 7 ಲಕ್ಷ ಮೌಲ್ಯದ ವಸ್ತುಗಳನ್ನು ನೀಡಿ ಸಹಕರಿಸಿರೆಂದು ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಹಾಗೂ ಅವರಿಗೆ ಮನದಾಳದ ಅಭಿನಂದನೆಗಳು. 3ನೇದಾಗಿ ಶಾಲಾ ಹಿರಿಯ ವಿದ್ಯಾರ್ಥಿ ಸಂಘ ಶಾಲೆಯ ಬೆನ್ನೆಲುಬಾಗಿದ್ದು ಎಲ್ಲ ರೀತಿಯಿಂದಲೂ ಸಹಕರಿಸಿದ್ದಾರೆ ಎಂದು ಹೇಳಲು ಹೆಮ್ಮೆ ಪಡುತ್ತೇವೆ. ಅವರೆಲ್ಲರಿಗೂ ಅಭಿನಂದನೆಗಳು. 4, ಶಾಲಾ SMC ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಕ್ರಿಯಾಶೀಲರಾಗಿದ್ದು ಶಾಲೆಯ ಅಭಿವೃದ್ಧಿಯಲ್ಲಿ ಸಹಕರಿಸಿದ್ದಾರೆ. ಅವರಿಗೂ ಕೃತಜ್ಞತೆಗಳು. ತಾಲೂಕು ಪಂಚಾಯತ್ ಶಾಲಾ ಪ್ರತಿನಿಧಿಯಿಂದ 1 ಲಕ್ಷ ಅನುದಾನ ಮಂಜೂರಾಗಿದ್ದು ಶಾಲೆಗೆ ಬಣ್ಣ ಹಾಕಲು ಬಳಸಲಾಗಿದೆ. 6ನೇ ಅಂಶ, ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಿಂದ ಶಾಲಾ ಕಾಂಪೌಂಡ್ ಹಾಗೂ ಇತರ ಅಭಿವೃದ್ಧಿ ಕೆಲಸಗಳಿಗೆ ರೂಪಾಯಿ 5 ಲಕ್ಷ ಬಿಡುಗಡೆ ಆಗಿರುತ್ತದೆ. ಇದಕ್ಕೆ ಪ್ರಯತ್ನಿಸಿದ ಊರಿನ ಎಲ್ಲ ಜನಪ್ರತಿನಿಧಿ ಹಾಗೂ ಗಣ್ಯರಿಗೆ, ಶಾಸಕರು ಶ್ರೀಮತಿ ಭಾಗ್ಯರಥಿ ಮುರಳಿ ಮೇಡಮ್ ಅವರಿಗೆ ಅನಂತ ಆತ್ಮೀಯ ನಮನಗಳನ್ನು ಸಲ್ಲಿಸುತ್ತಿದ್ದೇವೆ. 7ನೇದಾಗಿ, ಗ್ರಾಮ ಪಂಚಾಯತ್ ರಾಮಗುಂಜ ವತಿಯಿಂದ ಹೆಣ್ಣು ಮಕ್ಕಳ ಶೌಚಾಲಯ ಅನುದಾನ ರೂಪಾಯಿ 3 ಲಕ್ಷ ಹಾಗೂ ಶಾಲಾ ಧ್ವಜ ಹಾಕಲು ರೂಪಾಯಿ 20,000 ಅನುದಾನ ಒದಗಿಸಿಕೊಟ್ಟಿರುತ್ತಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಸುಚೇತ ಬಿ ಹಾಗೂ ಉಪಾಧ್ಯಕ್ಷರು ಶ್ರೀ ಕೇಶವ ಗಾಂಧಿಪೇಟೆ ಮತ್ತು ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಮಾಲತಿ ಅನ್ಕೆ, ಶ್ರೀ ಕುಶಾಲಪ್ಪ ಎಂ, ಶ್ರೀ ವಸಂತ ಬರಕಾಲು, ಶ್ರೀಮತಿ ಸುಜಾತ ಕಳ್ಳೇರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. 8ನೇದಾಗಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಮುದಾಯ ಅಭಿವೃದ್ಧಿ ಯೋಜನೆ ನಿಧಿಯಿಂದ 1 ಲಕ್ಷ ದೇಣಿಗೆಯನ್ನು ಶಾಲಾ ಶತಮಾನೋತ್ಸವ ಸಭಾಂಗಣಕ್ಕೆ ನೀಡಿ ಸಹಕರಿಸಿರುತ್ತಾರೆ ಹಾಗೂ ಜ್ಞಾನದೀಪ ಯೋಜನೆಯಡಿ 10 ಡೆಸ್ಕ್ ಬೆಂಚು ನೀಡಿರುತ್ತಾರೆ. ಪೂಜ್ಯರಾದ ಧರ್ಮಾಧಿಕಾರಿ ಶ್ರೀ ಡಿ ವೀರೇಂದ್ರ ಹೆಗಡೆ ಹಾಗೂ ಯೋಜನಾಧಿಕಾರಿ ಮೇಲ್ವಿಚಾರಕರು, ಸೇವಾ ನಿರತರು ಹಾಗೂ ಹಳೆರಂಕಿ ಒಕ್ಕೂಟದ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಮಾಸ್ಟರ್ ಪ್ಲಾನರಿ ಹಳೆರಂಕಿಯ SK ಆನಂದ್ ಅವರು ಶಾಲಾ ಡೈರೆಕ್ಷನ್ ಬೋರ್ಡ್ ನೀಡಿರುತ್ತಾರೆ. ಅವರಿಗೂ ಅಭಿನಂದನೆಗಳು. ಶಾಲಾ ಶತಮಾನೋತ್ಸವಕ್ಕೆ ವಸ್ತು ರೂಪದಲ್ಲಿ ಹಾಗೂ ಹಣದ ರೂಪದಲ್ಲಿ ಸಹಕಾರ ನೀಡಿದ ಸರ್ವ ಸಂಘ ಸಂಸ್ಥೆಗಳಿಗೆ, ಗ್ರಾಮ ಪಂಚಾಯಿತಿ ಹಾಗೂ ದಾನಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳು. ದತ್ತಿನಿಧಿ ವರ 1, ದಿವಂಗತ ಬಾಳಪ್ಪಗೌಡ ಕಟ್ಟಮನಿ ದತ್ತಿನಿಧಿ ಸನ್ಮಾನ ಗೌರವ ವಂದನಾರ್ಪಣೆಯ ನೆಲೆಗಾಗಿ. 2ನೇದು, ದಿವಂಗತ ಲಕ್ಷ್ಮೀ ತಿಮ್ಮಪ್ಪಗೌಡ ಕಣೆಮಾರು ಸ್ಮರಣಾರ್ಥ ಶಾಶ್ವತ ದತ್ತಿನಿಧಿ ರೂಪಾಯಿ 5,000. 8ನೇ ತರಗತಿಯಲ್ಲಿ ಅತ್ಯುನ್ನತ ಅಂಕ ಪಡೆದವರಿಗೆ ನಗದು ಬಹುಮಾನ. 3ನೇದಾಗಿ, ರಾಮಮಜಲು ಗುತ್ತು ದಿವಂಗತ ಬಾಬು ರೈ ಸ್ಮರಣಾರ್ಥ ಶಾಶ್ವತ ದತ್ತಿನಿಧಿ 1 ರಿಂದ 8ನೇ ತರಗತಿಯವರೆಗೆ ಅಧಿಕ ಅಂಕ ಪಡೆದವರಿಗೆ ನಗದು ಬಹುಮಾನ. 4ನೇದಾಗಿ, ಶ್ರೀ ಪೆರ್ನುಗೌಡ ಮತ್ತು ಶ್ರೀಮತಿ ಸೀತಮ್ಮ ಪಾಳೆತಡ್ಡ ಸ್ಮರಣಾರ್ಥ ಶಾಶ್ವತ ದತ್ತಿನಿಧಿ ರೂಪಾಯಿ 10,100 ಮಕ್ಕಳ ದಿನಾಚರಣೆಗೆ ಬಹುಮಾನಕ್ಕಾಗಿ ಬಳಸಲಾಗುತ್ತದೆ. 5ನೇದು, ಶ್ರೀ ಸಂಜೀವಗೌಡ ಮತ್ತು ಮಕ್ಕಳು ಮುಳಿಮಜಲು ಶಾಶ್ವತ ದತ್ತಿನಿಧಿ ರೂಪಾಯಿ 10,000 ಸ್ವಾತಂತ್ರ್ಯ ದಿನಾಚರಣೆಯ ಸಾಂಸ್ಕೃತಿಕ ಸ್ಪರ್ಧೆ ವಿಜೇತರಿಗೆ. 6ನೇದಾಗಿ, ಶಾಲಾ ನಿವೃತ್ತ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುಗಂಧಿ ಸಂಜೀವ ಪೂಜಾರಿ ಭಟ್ಲಡ್ಕ ರೂಪಾಯಿ 25,000 1ನೇ ತರಗತಿ ದಾಖಲಾತಿ ಆದ ಎಲ್ಲ ಮಕ್ಕಳಿಗೆ ಹಾಗೂ ಹೊಸ ದಾಖಲಾತಿ ಮಕ್ಕಳಿಗೆ ಲೇಖನ ಸಾಮಗ್ರಿಗಳ ವಿತರಣೆಗಾಗಿ. 7ನೇದಾಗಿ, ದಿವಂಗತ ಗಣಪತಿ ಆಚಾರ್ಯ ಪಾತ್ರಮಾಡಿ ಸ್ಮರಣಾರ್ಥ ಶಾಶ್ವತ ದತ್ತಿನಿಧಿ ರೂಪಾಯಿ 10,000 ಕಲಿಕೆಯಲ್ಲಿ ವಿಶೇಷ ಸಾಧನೆಗೆದವರಿಗೆ ಬಹುಮಾನ. 8ನೇದಾಗಿ, ದಿವಂಗತ ವಿಶ್ವನಾಥ ಮರಂಕಾಡಿ ದೈಹಿಕ ಶಿಕ್ಷಣ ಶಿಕ್ಷಕರು ಇವರ ಸ್ಮರಣಾರ್ಥ ಶಾಶ್ವತ ಕ್ರೀಡಾ ದತ್ತಿನಿಧಿ ರೂಪಾಯಿ 50,000. ಶಾಲಾ ಬೇಡಿಕೆಗಳು. 1ನೇದಾಗಿ, ವಿಜ್ಞಾನ ಹಾಗೂ ಇಂಗ್ಲೀಷ್ ವಿಷಯಕ್ಕೆ ಶಿಕ್ಷಕರು ಬೇಕಾಗಿರುತ್ತದೆ. 2ನೇದಾಗಿ, ಶಾಲೆಯ ಹಳೆಯ ಕಟ್ಟಡ ಶಿಥಿಲಗೊಂಡಿದ್ದು ಇನ್ನು 4 ತರಗತಿ ಕೊಠಡಿಗಳ ಅವಶ್ಯಕತೆ ಇರುತ್ತದೆ. 3ನೇದಾಗಿ, ಸುಸಜ್ಜಿತ ವಿಜ್ಞಾನ ಹಾಗೂ ಗಣಿತ ಪ್ರಯೋಗಾಲಯ. 4ನೇದಾಗಿ, ಸುಸಜ್ಜಿತ ಅಕ್ಷರ ದಾಸೋಹ ಕೊಠಡಿ. 5ನೇದಾಗಿ, ವಾಹನ ಪಾರ್ಕಿಂಗ್ ಶೆಡ್. 6ನೇದಾಗಿ, ಭೋಜನ ಶಾಲೆ. 7ನೇದಾಗಿ, ಶಾಲೆಯ ಮುಂಭಾಗದಲ್ಲಿ ಮಾರ್ಗದ ವ್ಯವಸ್ಥೆ. ಶಾಲಾ ಶತಮಾನೋತ್ಸವದ ಯಶಸ್ವಿಗೆ ಕಾರಣಕರ್ತರಾದ ಶಾಲಾ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಹಳೆ ವಿದ್ಯಾಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸದಸ್ಯರು, ಬಯಲುವಾರ ಸಮಿತಿ ನಾಯಕರು, ಸದಸ್ಯರು, ಶಾಲಾ ಶತಮಾನೋತ್ಸವ ಉಪ ಸಮಿತಿಗಳ ಸಂಚಾಲಕರು ಮತ್ತು ಸದಸ್ಯರು, SMC ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಶಾಲಾ ಮುಖ್ಯಗುರುಗಳು, ಶಿಕ್ಷಕರ ವೃಂದ, ಅಡುಗೆ ಸಿಬ್ಬಂದಿ ವೃಂದ, ವಿದ್ಯಾರ್ಥಿ ವೃಂದವರೆಲ್ಲರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಶಾಲಾ ವರದಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ವಂದನೆಗಳು. ವರದಿಯನ್ನು ಮಂಡಿಸಿದಂತಹ ಶಾಲಾ ಮುಖ್ಯಗುರುಗಳು ವೈ ಶಾಂತಪ್ಪಗೌಡ ಸರ್ ಅವರಿಗೆ ಅಭಿನಂದಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಇದೀಗ ಗ್ರಾಮ ಪಂಚಾಯತ್ ಅನುದಾನದಿಂದ ಕಾಮಗಾರಿಗಳ ಉದ್ಘಾಟನೆ ಮಾಡಿದಂತಹ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ರಾಮಕುಂಜ ಶ್ರೀಮತಿ ಸುಚೇತಾ ಬಿ ಕ್ಷಮಿಸಿ, ಸ್ವಲ್ಪ ಬದಲಾವಣೆ. ಇದೀಗ
ವಿಶೇಷ ಆಹ್ವಾನಿತರಿಗೆ ಸನ್ಮಾನ ಸಮಾರಂಭ. ಮೊದಲಾಗಿ ಪ್ರದೀಪ್ ಕುಮಾರ್ MRPLನ ಆಪರೇಷನ್ ಸೆಕ್ಷನ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರುವಂತಹ ಪ್ರದೀಪ್ ಕುಮಾರ್ ಅವರು ಸನ್ಮಾನಿತಗೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಇವರನ್ನು ಘನ ಅಧ್ಯಕ್ಷರವಾಗಿರುವಂತಹ ಸನ್ಮಾನ್ಯ ಭಾಗೀರಥಿ ಮುರಳಿಯರವರು ಸನ್ಮಾನಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಸತೀಶ್ ಕುಮಾರ್ ರೈ ರಾಮಮಜಲು ಉದ್ಯಮಿಗಳು ಬೆಂಗಳೂರು, ರತನ್ ರೈ ಬಾಕ್ರಬೈಲು ಸೀನಿಯರ್ ಮ್ಯಾನೇಜರ್, ಸುರೇಶ್ ರಾಬರ್ಟ್ ರೋಟರಿ ಬೆಂಗಳೂರು JP ನಗರ ಇವರು ಸನ್ಮಾನಿತ ಆಸನದಲ್ಲಿ ಕುಳಿತುಕೊಳ್ಳಬೇಕಾಗಿ ವಿನಂತಿ. ಇವರನ್ನು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿಕೊಂಡು ಸನ್ಮಾನಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಮೊದಲಾಗಿ ಶ್ರೀ ಪ್ರದೀಪ್ ಕುಮಾರ್ MRPL ಅಸಿಸ್ಟೆಂಟ್ ಮ್ಯಾನೇಜರ್, ಶ್ರೀ ಸತೀಶ್ ಕುಮಾರ್ ರೈ ರಾಮಜಲು ಇವರು ರಾಮಮಜಲು ಗುತ್ತಿನವರು, ಈ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿಯುವುದು. ಇವರು ಪ್ರತಿಷ್ಠಿತ ಕಂಪನಿಗಳಿಂದ ಶಾಲೆಗೆ ಅನುದಾನವನ್ನು ಒದಗಿಸಿಕೊಡಲು ಶ್ರಮಿಸಿದ ವ್ಯಕ್ತಿ. ಇವರಿಗೆ ಈ ಸಂಸ್ಥೆಯು ಎಂದೆಂದೂ ಚಿರಋಣಿಯಾಗಿರುತ್ತದೆ. ಇವರಿಗೆ ಸನ್ಮಾನ ಮಾಡುವುದು ನಮ್ಮ ಕರ್ತವ್ಯ. ಅದನ್ನು ವೇದಿಕೆಯಲ್ಲಿರುವ ಗಣ್ಯರು ನಿರ್ವಹಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ರತನ್ ರೈ ಬಾಕ್ರಬೈಲು ಸಂಸ್ಥೆಗೆ ಕಂಪ್ಯೂಟರ್, ಕಪಾಟುಗಳು, ಗ್ರಂಥಾಲಯ ನಿರ್ಮಾಣಕ್ಕಾಗಿ ನಲಿಕಲಿ ತರಗತಿಗೆ ಟೇಬಲ್, ಕುರ್ಚಿ, ನೀರಿನ ಶುದ್ಧೀಕರಣದ ಬ್ಯಾಂಕ್ ಇದನ್ನು ಒದಗಿಸಿಕೊಟ್ಟು ಶ್ರಮಿಸಿದ್ದಾರೆ. ಇವರಿಗೂ ಕೂಡ ಈ ವೇದಿಕೆಯಲ್ಲಿ ಗಣ್ಯರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಪ್ರದೀಪ್ ಕುಮಾರ್ ಇವರು ಶತಸಂಭ್ರಮದ ಶುಭ ದಿನದಂದು ಉದ್ಘಾಟನೆಗೊಂಡ 25 ಲಕ್ಷ ರೂಪಾಯಿ ಅನುದಾನವನ್ನು MRPL CSR ನಿಧಿಯಿಂದ ಕೊಟ್ಟಿರುತ್ತಾರೆ. ಈ ಸಂಸ್ಥೆಗೆ ಅನುದಾನವನ್ನು ಒದಗಿಸಿಕೊಟ್ಟಂತ ಶ್ರೀಯುತರಿಗೆ ಈ ಸಂಸ್ಥೆ ಆಭಾರಿಯಾಗಿದ್ದು ಅವರನ್ನು ಸನ್ಮಾನಿಸುವುದು ನಮ್ಮ ಭಾಗ್ಯವೇ ಸರಿ. ಈ ಸನ್ಮಾನವನ್ನು ನಮ್ಮ ಶಾಸಕರು ಹಾಗೂ ಅಲ್ಲಿ ವೇದಿಕೆಯಲ್ಲಿ ಇರುವಂತಹ ಎಲ್ಲರೂ ಸೇರಿಕೊಂಡು ಸನ್ಮಾನಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಸುರೇಶ್ ರಾಬರ್ಟ್ ರೋಟರಿ ಬೆಂಗಳೂರು ಇವರು ಕೂಡ ಎಲ್ಲ ತರಹದ ಬೇಕಾದ ಪೀಠೋಪಕರಣ ವ್ಯವಸ್ಥೆಯನ್ನು ನಮ್ಮ ಶಾಲೆಗೆ ಮಾಡಿಕೊಟ್ಟಿರುತ್ತಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾವು ಚಿರಋಣಿಯಾಗಿರುತ್ತೇವೆ ಸರ್. ಸನ್ಮಾನಿಸಿದ ಎಲ್ಲರಿಗೂ ಅಭಿನಂದಿಸುತ್ತಾ ಸನ್ಮಾನವನ್ನು ಸ್ವೀಕರಿಸಿದವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಮುಂದಕ್ಕೆ ನಮ್ಮ ಶಾಲೆಯಲ್ಲಿ ಕಾಮಗಾರಿಗಳನ್ನು ನಿರ್ವಹಿಸಿದಂತಹ ಲಕ್ಷ್ಮೀನಾರಾಯಣ ಹಳೆಪ್ಪಾಡಿ, ಅದೇ ರೀತಿ ಶ್ರೀ ಪ್ರವೀಣ್ ಕುಮಾರ್ ಹಿರಿಂಜ, ಮನೋಹರ್ ಕೊಲಂಜಿರೋಡಿ ಇವರು ವೇದಿಕೆ ಮೇಲೆ ತೆರಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಲಕ್ಷ್ಮೀನಾರಾಯಣ ಹಳೆಪ್ಪಾಡಿ ಇಂಜಿನಿಯರ್ ಇವರು, ಅದೇ ರೀತಿ ಪ್ರವೀಣ್ ಕುಮಾರ್ ಹಿರಿಂಜ, ಮನೋಹರ್ ಕೊಳಂಜಿರೋಡಿ ಇವರು ವೇದಿಕೆ ಮೇಲೆ ತೆರಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಲಕ್ಷ್ಮೀನಾರಾಯಣ ಹಳೆಪ್ಪಾಡಿ ಇವರು MRPLನಿಂದ ಬಂದಿರುವಂತಹ 25 ಲಕ್ಷ ರೂಪಾಯಿಯ ನಿಧಿಯಲ್ಲಿ ಬಹಳ ಸುಂದರವಾದಂತಹ 2 ಕೊಠಡಿಗಳನ್ನು ನಿರ್ಮಿಸಿಕೊಟ್ಟವರು.
ಸರ್, ಅದೇ ರೀತಿ ಪ್ರವೀಣ್ ಕುಮಾರ್ ಹಿರಿಂಜಾ ಇವರು ಗ್ರಾಮ ಪಂಚಾಯತ್ ಅನುದಾನದಲ್ಲಿ ಶೌಚಾಲಯ ನಿರ್ಮಾಣವನ್ನು ಮಾಡಿಕೊಟ್ಟಿರ್ತಾರೆ. ಅದೇ ರೀತಿ ಶಾಸಕರ ಅನುದಾನದಲ್ಲಿ ಶಾಲಾ ಆವರಣ ಗೋಡೆಯನ್ನು ಬಹಳಷ್ಟು ಮಾಡಿರುತ್ತಾರೆ. ಇಲ್ಲಿಯ ಹಳೆ ವಿದ್ಯಾರ್ಥಿ ಮನೋಹರ್ ಕೊಳಂಜಿರೋಡ್ ಇವರು ಕೂಡ ನೂತನ ಸಭಾಂಗಣದ ಕಾಮಗಾರಿಯನ್ನು ರಾಮ ಜಲಗುತ್ತು ರಂಗಮಂಟಪ ನವೀಕರಣ ಕಾಮಗಾರಿಯನ್ನು ಕೂಡ ಮಾಡಿಕೊಟ್ಟಿರುವವರು. ಇವರಿಗೆ ಶಾಲೆಯು ಎಂದಿಗೂ ಚಿರಋಣಿಯಾಗಿರುತ್ತದೆ. ಸನ್ಮಾನಿತಗೊಂಡಂತಹ ಅಭ್ಯಂತರರಿಗೆ ಹಾಗೂ ಸನ್ಮಾನಿಸಿದವರಿಗೂ ಅಭಿನಂದನೆ ಸಲ್ಲಿಸುತ್ತಾ ಕಾರ್ಯಕ್ರಮದ ನಿಮಿತ್ತ ಮಾನ್ಯ ಶಾಸಕರು ತುರ್ತು ತೆರಳಲಿದ್ದಾರೆ. ಹಾಗಾಗಿ ಅವರು ವೇದಿಕೆ ಮೇಲೆ ಬಂದು ಶುಭ ಮಾತುಗಳನ್ನು ನಮ್ಮ ಶತಮಾನೋತ್ಸವ ಸಂದರ್ಭಕ್ಕೆ ಶುಭಾಶಯವನ್ನು ತಿಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಪರಿಸರದ ರಾಮಕುಂಜೇಶ್ವರ ಹಾಗೂ ಎಲ್ಲ ಪರಿವಾರದ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ತಾ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹಳೆನೇರಂಕಿ ಇದರ ಶತಮಾನೋತ್ಸವ ಸಂಭ್ರಮ ಕಾರ್ಯಕ್ರಮದ ಇವತ್ತಿನ ಈ ಒಂದು ಕಾರ್ಯಕ್ರಮ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿದೆ. ಈ ಸಭೆಯ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗೌರವಾನ್ವಿತ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಶ್ರೀಮತಿ ಸುಚೇತರವರೇ, ಈ ಗ್ರಾಮ ಪಂಚಾಯತಿನ ಸದಸ್ಯರಾದ ಕೇಶವರವರೇ, ಶ್ರೀಮತಿ ಮಾಲತಿಯವರೇ, ವಸಂತ ಪಲಕಲ್ ಅವರೇ, ಸುಜಾತರವರೇ, ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ದಾನಿಗಳಾಗಿರುವಂಥ ಶಶಿಧರವರೇ, ವಿಷ್ಣು ಪ್ರಸಾದ್ ಇದ್ದಾರೆ. ಅದೇ ರೀತಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ MRPLನಿಂದ ನಮಗೆ 25 ಲಕ್ಷ ಅನುದಾನ ಕೊಟ್ಟು 2 ಕೊಠಡಿಗಳನ್ನು ಮಾಡಿಕೊಟ್ಟಂಥ ಅವರ ಪ್ರತಿನಿಧಿಯಾಗಿ ಬಂದಿರುವಂಥ ನಮ್ಮ ಪ್ರದೀಪ್ ಅವರೇ, ಅದೇ ರೀತಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಶಿಕ್ಷಣ ಸಂಯೋಜಕರಾಗಿರುವಂಥ ನಮ್ಮ ನವೀನ್ ಶಿಷ್ಪನ್ನವರೇ, ಹಾಗೂ ಇವತ್ತು ಬೆಂಗಳೂರಿನಿಂದ ಬಂದು ನಮ್ಮೂರಿನ ಅವರು ಬೆಂಗಳೂರಲ್ಲಿ ಇದ್ದರೂ ಕೂಡ ನಮ್ಮೂರನ್ನು ಮರೆಯದೆ ನಮ್ಮೂರಿನ ಕೊಡುಗೆಯಾಗಿ ಕೊಟ್ಟಿರುವ ನಮ್ಮೂರಿಗೆ 3 ಜನ ವ್ಯಕ್ತಿಗಳಿದ್ದಾರೆ. ಇದರಲ್ಲಿ ಸತೀಶ್ ಕುಮಾರ್ ಇದ್ದಾರೆ, ಅದೇ ರೀತಿ ರಜತ್ ರೇ ಅವರು ಇದ್ದಾರೆ, ಸುರೇಶ್ ರಾಬರ್ಟ್ ಅವರು ರೋಟರಿ ಕ್ಲಬ್ ಬೆಂಗಳೂರು ಅವರ, ಹಾಗೂ ವೇದಿಕೆಯಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಶಾಲಾ ಮುಖ್ಯ ಗುರುಗಳೇ, ಅದೇ ರೀತಿ ಶಿಕ್ಷಕ ವೃಂದದವರೇ, STMCನ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ, ವಿದ್ಯಾರ್ಥಿ ನಾಯಕ ಹಾಗೂ ಎಲ್ಲ ವಿದ್ಯಾರ್ಥಿನಿಯರೇ, ಪೋಷಕರೇ, ಶಾಲಾ ಅಭಿಮಾನಿ ಬಂಧುಗಳೇ, ಒಂದು ಶಾಲೆ ಕಟ್ಟಬೇಕಿದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಆಗ ಇದ್ದವರಿದ್ದರೆ ಅವರಿಗೆ ಗೊತ್ತಿರ್ಬೋದು. ಒಂದಷ್ಟು ಜನ ಅನಂತರ ಹುಟ್ಟಿದವರು ಇರ್ಬೋದು, ಅನಂತರ ಆಗ ಹುಟ್ಟಿದವರು ಇರಲಿಕ್ಕೆ ಇಲ್ಲ, ಇದ್ದರೂ ಇಲ್ಲಿ ಬರಲಿಕ್ಕೆ ಆಗದೆ ಮನೆಯಲ್ಲಿ ಇರ್ಬೋದು ಅಂತ ಅಂದುಕೊಂಡಿದ್ದೇನೆ. ಅಂದರೆ ಈ ಶಾಲೆಗೆ 100 ವರ್ಷ ಆದ ಕಾರಣ 120 ವರ್ಷ ಬದುಕಿದವರು ಇದ್ದಾರೆ, 101 ವರ್ಷ ಬದುಕಿದವರು ಇದ್ದಾರೆ. ಆದರೆ ಅವರು ಹುಟ್ಟುವಾಗ ಕಟ್ಟಿದಂಥ ಶಾಲೆ ಆಗಿದ್ದರೂ ಕೂಡ ಅವರು ಕೂಡ ಇದ್ದರೆ ಇರ್ಬೋದು ಅಂತ ನಾನು ಹೇಳಿದ್ದೇನೆ. ಹಾಗಂತ ಈ ಊರಿನ ಆಗ ಎಷ್ಟು ಒಂದು 5 ಸೆಂಟ್ಸ್ ಜಾಗ ಕೊಡಬೇಕಿದ್ರು ಕೇಳಿದರು 1 ಎಕರೆ ಜಾಗ ಕೊಡುವಂಥ ಮನೋಭಾವ ಇರುವಂಥ ವ್ಯಕ್ತಿಗಳು ಆಗ ಇದ್ದರು. ಅದಕ್ಕಾಗಿ ಈ ಶಾಲೆಗೆ ಒಂದಷ್ಟು ಜಾಗ ಕೊಟ್ಟು ಆ ಶಾಲೆಯನ್ನು ಪ್ರಾರಂಭ ಮಾಡಿ ಇವತ್ತಿಷ್ಟು ದೊಡ್ಡ ಅಭಿವೃದ್ಧಿ ದೃಷ್ಟಿಯಿಂದ ಮುನ್ನಡೆಯುತ್ತಾ
ತುಂಬ ಮಕ್ಕಳನ್ನು ಸೇರಿಸಿ ಒಂದು ವಿದ್ಯಾರ್ಜನೆ ಕೊಡುವಂಥ ವಿದ್ಯಾ ಕೇಂದ್ರ ಆಗಿದ್ದರೆ ಆ ಹಿರಿಯರಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಿಂದೆ ಸಹಕಾರ ಮಾಡಿದ ಎಲ್ಲ ಹಿರಿಯರಿಗೆ, ಯಾಕೆಂದರೆ ಅವರ ಕೊಡುಗೆ ಇದಕ್ಕೆ ಅದ್ಭುತವಾಗಿದೆ. ಅವರ ಕಲ್ಪನೆ ಇತ್ತು, ನನ್ನ ಶಾಲೆ ನನ್ನ ಊರಿನಲ್ಲಿ ಒಂದು ಶೈಕ್ಷಣಿಕ ಕ್ಷೇತ್ರ ಬೇಕು, ಒಂದು ದೇವಾಲಯ ಬೇಕು, ಒಂದು ಆಸ್ಪತ್ರೆ ಬೇಕು ಅಂತ ಹೇಳುವ ಉದ್ದೇಶವನ್ನು ಇಟ್ಟುಕೊಂಡು ಆಗ ಪ್ರಾರಂಭ ಮಾಡಿದಂಥ ಶಿಕ್ಷಣ ಕ್ಷೇತ್ರ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಇಲ್ಲಿ ಕೂತವರು ಒಂದಷ್ಟು ಜನ ಇಲ್ಲಿ ಕಲಿತ ವಿದ್ಯಾರ್ಥಿಗಳೇ ಆಗಿರ್ಬೋದು, ಈಗ ಹಳೆ ವಿದ್ಯಾರ್ಥಿ ಆಗಿರ್ಬೋದು, ದೊಡ್ಡ ದೊಡ್ಡ ಜಾಬಿಗೆ ಹೋಗಿರ್ಬೋದು, ಅಥವಾ ಸ್ವ ಉದ್ಯೋಗಕ್ಕೆ ದೊಡ್ಡ ಉದ್ಯಮಿಗಳಾಗಿ ಕೂಡ ಕೆಲಸ ಮಾಡ್ತಾ ಇರ್ಬೋದು. ಅಂಥ ಒಂದು ಈ ಕ್ಷೇತ್ರ ಕೂಡ ರಾಮಕುಂಜೇಶ್ವರ, ಈ ರಾಮಕುಂಜ ಶಾಲೆ ನಮ್ಮ ಉಡುಪಿ ಮಠದ ಪೇಜಾವರ ಶ್ರೀಯವರು ಹುಟ್ಟಿದಂಥ ನೆಲ ಈ ಭಾಗ. ಅದೇ ರೀತಿ ಅವರ ನಡೆದಾಡಿದಂಥ ನೆಲ ಅಂತ ಹೇಳ್ತೀವಿ. ಅಂದರೆ ಅವರ ಊರಾದ ಕಾರಣ ಈ ಕ್ಷೇತ್ರದಲ್ಲಿ ಯಾವುದು ಕ್ಷೇತ್ರ ಇದ್ದರೂ ಕೂಡ ಅದು ಅಭಿವೃದ್ಧಿಯತ್ತ ಸಾಗ್ತಾನೇ ಇದೆ. ನಾನು ನೋಡಿದೆ ಇಲ್ಲಿ ಶಾಲೆ, ಸರ್ಕಾರಿ ಶಾಲೆ ಮಾತ್ರ ಅಲ್ಲ, ಇನ್ನಷ್ಟು ಶಾಲೆಗಳು ಕೂಡ ಇಲ್ಲಿ ಪ್ರೈವೇಟ್ ಶಾಲೆಗಳು ಕೂಡ ಇದೆ. ಇವತ್ತು ರಾಮಕುಂಜ ಇವರ ನಮ್ಮ ವಿದ್ಯಾತೀರ್ಥ ಸ್ವಾಮೀಜಿಯವರ ಸ್ಕೂಲ್ ಕೂಡ ಇದೆ. ಅದೇ ರೀತಿ ಬೇರೆ ಬೇರೆ ಸ್ಕೂಲ್ ಇದ್ದರೂ ಕೂಡ ಅಲ್ಲಿ ಯಾವುದೇ ಕೊರತೆ ಇಲ್ಲದೆ ಅಭಿವೃದ್ಧಿ ದೃಷ್ಟಿಯಿಂದ ನಡೀತಿದೆ. ಇದಕ್ಕೆ ನೀವು ವೇದಿಕೆಯಲ್ಲಿ ಎದುರು ಕೂತವರೆಲ್ಲರೂ ಸಾಕ್ಷಿಗಳಾಗಿದ್ದ ಕಾರಣ ಇಷ್ಟು ಅಭಿವೃದ್ಧಿ ಕೆಲಸ ಆಗಲಿಕ್ಕೆ ಸಾಧ್ಯ. ಇವತ್ತೆಲ್ಲೋ ಜಯಂತಿ ಅಕ್ಕ ಕೂತಿದ್ದಾರೆ, ಅವರು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿದ್ದವರು, ಅವರ ಕೊಡುಗೆ ಕೂಡ ಈ ಶಾಲೆಗೆ ಇದ್ದಿರ್ಬೋದು. ಅವರ ಅಧ್ಯಕ್ಷ ಆಗಿರುವಾಗ ಕಡಬ ತಾಲೂಕು ಅಧ್ಯಕ್ಷ ಆಗಿದ್ದಾರೆ, ಪ್ರದೀಪಣ್ಣ ಇದ್ದಾರೆ. ಇಲ್ಲಿ ತುಂಬ ಹಿರಿಯರು ಶಿಕ್ಷಕರು, ಮಾಜಿ ಶಿಕ್ಷಕರೆಲ್ಲ ಇದ್ದಾರೆ, ನಮ್ಮ ನಿವೃತ್ತ ಶಿಕ್ಷಕರಿದ್ದಾರೆ. ಅಂಥವರೆಲ್ಲ ಕೊಡುಗೆ. ಇವತ್ತು ದಾನಿಗಳಿದ್ದಾರೆ ಎದುರು ಕೂತವರು, ತುಂಬ ಜನ ದಾನಿಗಳು. ಅವರೆಲ್ಲ ದಾನಿಗಳಿಂದಾಗಿ ಈ ಶಾಲೆ ಅಭಿವೃದ್ಧಿ ಆಗಲಿಕ್ಕೆ ಸರಕಾರದಿಂದ ಬರುವಂಥ ಅನುದಾನ ಒಂದಷ್ಟು ಕಡಿಮೆ ಇದ್ದರೂ ಕೂಡ ಊರಿನವರು ಅಲ್ಲಿ ಹೇಗಿರ್ತಾರೆ ಎಂದುಕೊಂಡು ಆ ಶಾಲೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಮತ್ತೊಂದು ಅಲ್ಲಿರುವ HM ಮುಖ್ಯ ಗುರುಗಳು ಅವರು ಹೇಗಿರ್ತಾರೆ, ಅವರನ್ನು ಹೊಂದಿಕೊಂಡು ಊರಿನವರು ಇರ್ತಾರೆ. ಯಾಕೆಂದರೆ ಆ ಮಕ್ಕಳು ದಿನ ಬರುವಾಗ ಆ ಮಕ್ಕಳ ಒಡನಾಟದೊಟ್ಟಿಗೆ ಆ ತಂದೆ ತಾಯಿಯೊಟ್ಟಿಗೆ ಹೇಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿರ್ತಾರೋ ಅದರ ಪ್ರಭಾವದಲ್ಲಿ ಆ ಶಾಲೆಯಲ್ಲಿ ಅಭಿವೃದ್ಧಿ ಅಂದರೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಯಾವುದೇ ಭೇದ ಭಾವ ಮಾಡದೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋದಾಗ ಈ ಕಾರ್ಯಕ್ರಮಗಳು ಆಗಲಿಕ್ಕೆ ಸಾಧ್ಯ ಇದೆ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ನೋಡ್ತಿರುವಾಗ ಬಹಳಷ್ಟು ಬದಲಾವಣೆಗಳಾಗಿದೆ. ನಾವೆಲ್ಲ ಶಾಲೆಗೆ ಹೋಗುವಾಗ ಊಟ ಒಂದು ಹೊತ್ತು ಊಟ ಅಲ್ಲ, ಒಂದೇ ಹೊತ್ತು ಊಟ ಮಾಡಿದವರು ಎಷ್ಟೋ ಜನ ಎದುರು ಕೂತವರು ಇರ್ಬೋದು ಆಗ ಶಾಲೆಗೆ ಹೋಗುವಾಗ. ಆದರೆ ಈಗ ಊಟ ಕೊಡ್ತೇವೆ ಅಂತ ಹೇಳಿದ್ರು ಶಾಲೆಗೆ ಬರದವರು ಇದ್ದಾರೆ. ಆದರೂ ಇವತ್ತು ಮೊಟ್ಟೆ ಸಿಗ್ತದೆ, ಬಾಳೆಹಣ್ಣು ಸಿಗ್ತದೆ, ಚಿಕ್ಕಿ ಸಿಗ್ತದೆ, ಬಿಸಿ ಬಿಸಿ ಊಟ ಸಿಗ್ತದೆ, ಎಲ್ಲ ಸವಲತ್ತುಗಳು. ಶೌಚಾಲಯ ಸುಂದರವಾದ, ನಿಮಗೆ ಮನೆಯಲ್ಲಿ ಕೂಡ ಅಷ್ಟು ಚಂದದ ಬೆಡ್ರೂಮ್ ಅಥವಾ ದೇವರ ಕೋಣೆ ಕೂಡ ಇರಲಿಕ್ಕಿಲ್ಲ, ಅಷ್ಟು ಚಂದದ ಶೌಚಾಲಯ ಕೂಡ ಶಾಲೆಯಲ್ಲಿ ನಿರ್ಮಾಣ ಆಗಿದೆ. ಅಷ್ಟು ಸುಂದರ ಕೊಠಡಿಗಳನ್ನು ನೋಡಿ. ಇವತ್ತು ಬೇರೆ ಬೇರೆ ರೀತಿಯ ಇವತ್ತು ನಾವು ಕಾಂಟ್ರಾಕ್ಟನ್ನು ಅಭಿನಂದಿಸಬೇಕು. ಅದಕ್ಕೆ ಸ್ವಲ್ಪ ಮೆರುಗು ಕೊಟ್ಟವರು ಇರ್ತಾರೆ, ಸಾಹಿತಿಗಳಂತ ಇರ್ತಾರೆ. ಅವರು ಸಾಹಿತ್ಯವನ್ನು ಬರ್ತಾರೆ, ಇಂಥದನ್ನು ಅದನ್ನು ಚಿತ್ರ ಬಿಡಿಸಿ ಅಂತ ಹೇಳಿರ್ಬೋದು. ಬೇರೆ ಬೇರೆ ಚಿತ್ರಗಳನ್ನು ಬಿಡಿಸಿ ಬರುವಾಗಲೇ ಮಕ್ಕಳಿಗೆ ಆಕರ್ಷಣೆ ಆಗಿರಬೇಕು ಶಾಲೆ. ಯಾವಾಗಲೂ ಆ ಶಾಲೆಗೆ ಮಕ್ಕಳು ಜಾಸ್ತಿ ಬರಬೇಕಿದ್ರೆ ಆ ಸ್ಕೂಲ್ ವರಾಂಡದಿಂದ ಬರುವಾಗಲೇ ನಾನು ಇದೇ ಶಾಲೆಯಲ್ಲಿ ಹೋಗಬೇಕು, ಅವನನ್ನು ಅಮ್ಮ ಆಚೆ ಶಾಲೆಗೆ ಅಥವಾ ಅಪ್ಪ ಬೇರೆ ಶಾಲೆಗೆ ಸೇರಿಸ್ತೇನೆ ಅಂತ ಹೇಳಿದರೂ ಕೂಡ ಬೇಡ ನಾನು ಇದೇ ಶಾಲೆಗೆ ಬರ್ತೇನೆ ಅನ್ನುವ ಮನೋಭಾವ ಬರಬೇಕಿದ್ರೆ ಈ ರೀತಿಯ ಚಿತ್ರೀಕರಣ ಪ್ರಿಂಟಿಂಗ್ ಮಾಡಿದಾಗ ಅದು ಒಂದು ಆಕರ್ಷಣೀಯವಾಗಿ ಇರ್ತದೆ. ಅಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತದೆ. ನಾವು ನೋಡ್ತೇವೆ ಕೆಲವೊಂದು ಶಾಲೆಯಲ್ಲಿ ಮಕ್ಕಳ ಟೀಚರ್ಸ್ ಕೊರತೆ ಇರ್ಬೋದು, ಆದರೆ ಆ ಊರಿನವರು ಅದಕ್ಕೆ ಸರಿಯಾದ ಯಾರಾದರೂ ಅವರ ಊರಿನಲ್ಲಿ ಒಳ್ಳೆ ಕಲಿತವರಿದ್ದಾರೆ, ಅವರು ಸೇರಿಸ್ಕೊಂಡು ಮೊದಲು ಪಾಠ ಒಂದೇ ಮಾಸ್ಟರ್ ಇದ್ದರೂ ಕೂಡ ಅಲ್ಲಿ ಅಷ್ಟು ಶಿಕ್ಷಣವನ್ನು ಕೊಟ್ಟ ಆ ಶಿಕ್ಷಕರೇ ಇವತ್ತು ಅಲ್ಲಿ ಕಲಿತ ಒಬ್ಬ ಶಿಕ್ಷಕನಿಂದ ಏಕೋಪಾಧ್ಯಾಯ ಶಾಲೆಯಲ್ಲಿ ಅವನಿಗೆ ಮುಖ್ಯೋಪಾಧ್ಯಾಯ, ಅವನ ಮುಖ್ಯೋಪಾಧ್ಯಾಯ ಅಂತ ಹೇಳಿದಾಗೆ ಅಂಥ ಶಾಲೆಯಲ್ಲೇ ಕಲಿತವರು ಇವತ್ತು DC AC ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ. ಇವತ್ತು 20 ಮಕ್ಕಳಿದ್ದರೂ ನಮಗೆ 4-5 ಶಿಕ್ಷಕರು ಬೇಕು ಅಂತ ಹೇಳಿದರೆ ಅಷ್ಟು ಕೊಡಲಿಕ್ಕೆ ಸರ್ಕಾರದ ನಿಯಮದಲ್ಲಿ ಇಲ್ಲ. ಆದರೂ ಅದನ್ನು ಹೊಂದಾಣಿಕೆ ಮಾಡಿಕೊಂಡು ಒಂದೇ ಸೂರಿನಡೆ ಕೂರಿಸಿಕೊಂಡು ಮಾಡಬೇಕೆನ್ನೋ ನಿಟ್ಟಿನಲ್ಲಿ ಇವತ್ತು PMC ಯೋಜನೆಯಲ್ಲಿ ಒಂದಷ್ಟು ಅನುದಾನ ಬರ್ತಾ ಇದೆ. ಕೆಲವು ಶಾಲೆಗಳಿಗೆ, ನಮ್ಮ ಶಾಲೆ ಆಯ್ಕೆ ಆಗಲಿಲ್ಲ, ಆಗಿದ್ದ ಶಾಲೆಗೆ ಬರ್ತಾ ಇದೆ. ಒಂದಷ್ಟು ನಮಗೆ KPS ಸ್ಕೂಲ್ಗಳನ್ನು ಮಾಡ್ತಾರೆ, ಒಂದೇ ಕಡೆ ಹೈಸ್ಕೂಲ್ವರೆಗೆ ಕಾಲೇಜುವರೆಗೆ ಒಂದೇ ಸೂರಿನಡೆಗೆ ಬರಬೇಕಂತ ಸರ್ಕಾರ ಒಂದೊಂದು ಯೋಜನೆಯನ್ನು ತಂದಿದೆ. ಇದೆಲ್ಲ ಒಳ್ಳೆಯ ಯೋಜನೆ. ಮುಂದೆ ನಮ್ಮ ವಿವೇಕ ಕೊಠಡಿಗಳನ್ನು ಕೊಡ್ತಾರೆ. ವಿವೇಕಾನಂದರಾಗಿ ನೀನು ಕೂಡ ಒಬ್ಬ ತತ್ವಜ್ಞಾನಿ, ಒಬ್ಬ ಜ್ಞಾನಿ ಆಗಬೇಕು ಅನ್ನೋ ಭಾವನೆ ಆ ಮಗುವಿಗೆ ಬರಬೇಕಂತ ವಿವೇಕಾನಂದ ಕೊಠಡಿ ಅಂತ ಹೆಸರಿಡು. ಸುಮ್ಮನೆ ಯಾರೇ ಹೆಸರು ಹೇಳಿರೋದಿಲ್ಲ. ಇದಕ್ಕೆ ಒಬ್ಬ ಪ್ರಭಾವಿತ ವ್ಯಕ್ತಿ ಹೆಸರಿಟ್ಟಾಗ ಆ ಮಗುವಿಗೆ ಆ ಬಗ್ಗೆ ಅವನ ಬಗ್ಗೆ ಆದರೂ ತಿಳ್ಕೊಳ್ಳುವ ಸಾಮರ್ಥ್ಯ ಬರಲಿ ಎನ್ನುವ ನಿಟ್ಟಿನಲ್ಲಿ ಎಲ್ಲ ಯೋಜನೆಗಳನ್ನು ಮಾಡಿದ್ದಾರೆ. ಇವತ್ತು ಹಳೆನೆರಂಕಿಯ
ಈ ಶಾಲೆಯಲ್ಲಿ ಇವತ್ತು ವೇದಿಕೆಯಲ್ಲಿರುವ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಅನುದಾನ ಇರ್ಬೋದು, ಊರಿನ ದಾನಿಗಳಿಂದ ಇಷ್ಟು ಸುಂದರವಾದ ಒಂದು ಸಭಾಂಗಣ, ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ನೆಚ್ಚಿನ ಸಂಸದರು ಕ್ಯಾಪ್ಟನ್ ಬರಬೇಕಿತ್ತು. ಅವರ ಅಧಿವೇಶನ ಇದ್ದ ಕಾರಣ ಅವರು ಇವತ್ತು ಬರಲಿಕ್ಕೆ ಆಗಲೇ ಸಂಜೆ ಸೇರಿಕೊಳ್ತೇನೆ ಅಂತ ಹೇಳಿದರೆ, ಖಂಡಿತ ಈ ಕಾರ್ಯಕ್ರಮದಲ್ಲಿ ಅವರು ಸೇರಿಕೊಳ್ಳಲಿಕ್ಕೆ ಇರ್ಬೋದು, ಸೇರಿಕೊಂಡರು ಅಂತ ನಿಮ್ಮಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಪಂಚಾಯತ್ ರಾಜ್ನ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಬೊಟ್ಟಿಯಾಡಿ ಅವರು ಕುಮಾರ್ ಕೂಡ ಬರಲಿಕ್ಕೆ ಇದ್ದಾರೆ. ಅವರು ಕೂಡ ಸಂಜೆ ನಿಮ್ಮ ಕಾರ್ಯಕ್ರಮದೊಟ್ಟಿಗೆ ಸೇರಿಸ್ಕೊಳ್ತೇನೆ ಅಂತ ಹೇಳಿದ್ದಾರೆ. ಅಂದರೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರುವಂಥ ಒಂದು ಆಸೋತ್ತರದಲ್ಲಿದ್ದಾರೆ. ಅದಕ್ಕರಿಂದ ಅವರನ್ನು ಕೂಡ ನೆನೆಸಿಕೊಳ್ಳೋಣ. ಅವರ ಅನುದಾನವನ್ನು ಕೂಡ ಇನ್ನು ಮುಂದೆಗೆ ಅಭಿವೃದ್ಧಿಗೆ ಜೋಡಿಸ್ಕೊಂಡು, ಈಗಾಗಲೇ ಹೇಳಿದರು 100 ವರ್ಷದ ಕೊಠಡಿ ಹೇಗಿರ್ಬೋದಂತ ನಮಗೆ ಗೊತ್ತಿದೆ. ನಾನು ಎಲ್ಲ ವಿಧಾನಸಭಾ ಕ್ಷೇತ್ರ ಸುಳ್ಯ ಮತ್ತು ಕಡಬ 2 ತಾಲೂಕು ಬರ್ತದೆ. 2 ತಾಲೂಕಲ್ಲಿ ಕೂಡ ಎಲ್ಲ ಕಡೆ ಈ ವರ್ಷ ಶತಮಾನೋತ್ಸವ ಆಗ್ತಾನೇ ಇದೆ. 100 ವರ್ಷ ತುಂಬಿದ ಶಾಲೆಗಳೇ ಅದನ್ನು ಎಲ್ಲರೂ ಬೇಡಿಕೆ ಉಂಟು. ಆದರೆ ಸರ್ಕಾರದ ಅನುದಾನದ ಕೊರತೆಯಿಂದ ಹೊಸ ಕಟ್ಟಡ ಕಟ್ಟಬೇಕು ಅಂತ ನನ್ನದು ಕೂಡ ಕಲ್ಪನೆ ಇತ್ತು. ಈ ಸಲ ಎಲ್ಲ ದುಡ್ಡನ್ನು ಶಾಲೆಗಳಿಗೆ ಹಾಕಿ ಶಾಲೆಗಳನ್ನೇ ಎಲ್ಲ ಕಟ್ಟಿಸಬೇಕಂದ್ರೆ ನಮಗೆ ವಿದ್ಯೆ ಮುಖ್ಯ. ಮತ್ತು ಆ ವಿದ್ಯೆ ಕಲಿತವನಿಗೆ ಬೇರೆ ನೀವು ಎಷ್ಟೇ ಸಂಪಾದನೆ ಮಾಡಿಡಿ, ಆಸ್ತಿ ಮಾಡಿಡಿ, ಚಿನ್ನ ಮಾಡಿಡಿ, ಹಣ ಮಾಡಿಟ್ರೆ ಅದನ್ನು ಮತ್ತೊಬ್ಬ ಕದ್ದುಕೊಂಡು ಹೋಗ್ತಾನೆ. ಆದರೆ ವಿದ್ಯೆಯನ್ನು ಯಾರಿಗೂ ಕದಿಲಿಕ್ಕೆ ಆಗದೆ. ಅದು ಅವನು ಹೋಗುವಾಗ ಅವನೊಟ್ಟಿಗೆ ಹೋಗ್ತದೆ. ಅವನು ಎಲ್ಲಿ ಹೋಗ್ತಾನೆ ಅಲ್ಲಿ ಹೋಗುವಂಥ ವಸ್ತು ಇದ್ದರೆ ಅದು ವಿದ್ಯೆ ಮಾತ್ರ. ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಶಾಲೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಿದ್ದೇನೆ. ಅಂಥ ಅನುದಾನ ಬಂದಾಗ ಖಂಡಿತ ಈ ಶಾಲೆಗೆ ಅನುದಾನವನ್ನು ಒದಗಿಸಿಕೊಡಲಿಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೇನೆ. ಸರ್ಕಾರದ ಗಮನಕ್ಕೂ ತಂದಿದ್ದೇನೆ. ಇನ್ನೊಮ್ಮೆ MRP ನಾನು ಕೇಳ್ತೇನೆ, ಇನ್ನೊಂದು 2 ಕೊಠಡಿ ಕೊಡಿ. ಮತ್ತು ನಾನು ಬೇರೆ ಸಂಸ್ಥೆಯವರಲ್ಲಿ ಮತ್ತೆ 1-2 ಕೊಠಡಿ ಕೊಟ್ಟರೆ ಇವರ 4 ಕೊಠಡಿ ಬೇಗನೆ ಮುಗಿಬೋದು. ಅದಕ್ಕೂ ಅಂಥ ಶಾಲೆಗಳು ತುಂಬ ಇದೆ. ಆದರೂ ನಾನು ನಿಮ್ಮ ಈ ಶಾಲೆಯ ಪರವಾಗಿ ನಿಮ್ಮಲ್ಲಿ ಬೇಡಿಕೆ ಇಟ್ಟಿದ್ದೇನೆ. ಬೆಂಗಳೂರಿನವರು ತ್ರಿಮೂರ್ತಿಗಳು 3 ಜನ ಇದ್ದಾರೆ ನೋಡಿ. ಅವರೇನಾದರೂ ಇನ್ನು ಸ್ವಲ್ಪ ಇಲ್ಲಿ ಬಂದು ಅವರ ಮನ ಪರಿವರ್ತನೆ ಆಗಿ ಕೊಡುವ ಅಂತ ಇದ್ದರೆ ಅವರಷ್ಟಕ್ಕೆ ಅವರು 3 ಜನ ಒಂದೊಂದು ಕೊಠಡಿ ಕೊಟ್ಟರು 3 ಕೊಠಡಿ ಆಗ್ತದೆ. ಆಗ ನಿಮ್ಮ ಸರ್ಕಾರ ದುಡ್ಡೇ ಬೇಡ, ನಿಮ್ಮನ್ನೇ ಸನ್ಮಾನ ಇನ್ನೊಮ್ಮೆ ಮಾಡುವ ಹಾಗೆ ಆಗಲಿ ಅಂತ ನಾನು ನಿಮ್ಮ ಮುಖಾಂತರ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಒಟ್ಟು ಇವತ್ತು ಮಕ್ಕಳಿಗೆ ಬರೀ ನೀನು ವಿಜ್ಞಾನಿ ಆಗು ಅಥವಾ ಡಾಕ್ಟ್ರು ಆಗು, ಇಂಜಿನಿಯರ್ ಆಗು ಎನ್ನುವ ಭಾವನೆಯನ್ನು ಮಕ್ಕಳಲ್ಲಿ ಬಿತ್ತಬಾರ್ದು. ಒಟ್ಟು ಜ್ಞಾನ ಬೇಕು ಆ ಮಗುವಿಗೆ. ಎಲ್ಲಿ ಹೋದರೂ ಅವನು ಧೈರ್ಯವಾಗಿ ಮಾತಾಡಬೇಕು. ಯಾವ ಸ್ಟೇಜಲ್ಲಿ ನಿಂತು ಅವನು ಮಾತನಾಡುವಂಥ ಧೈರ್ಯ ಬೇಕಿದ್ರೆ ಅವನು ವಿದ್ಯೆ ಬೇಕು. ಆ ವಿದ್ಯೆಯನ್ನು ಕಲಿಸುವಂಥ ಗುಣ ಅವನಿಗೆ ಕಲಿಬೇಕೆನ್ನುವ ಮನೋಭಾವ ಇರಬೇಕು. ಅದು ಬಿಟ್ಟು ನಾನು ರ್ಯಾಂಕ್ ಸಡಬೇಕು ಅಥವಾ ನಾನು IAS ಆಫೀಸರೇ ಆಗಬೇಕು ಅಥವಾ ಇನ್ನೇನೋ ಆಗಬೇಕಂತ ಕಲ್ಪನೆ ಇರಬೇಕು. ಆದರೆ ಅತಿಯಾಗಿ ಆ ತಂದೆ ತಾಯಿಯಲ್ಲಿ ಇರಬಾರ್ದು. ಅಂದರೆ ಒಟ್ಟು ಮಾನವನಾಗಬೇಕು. ಅವ ಅಪ್ಪ ಮಾಡಿದ ಕೃಷಿಯನ್ನೇ ದೊಡ್ಡದಾಗಿ ಕೃಷಿ ಮಾಡಿ ಕೃಷಿ ವಿಜ್ಞಾನಿ ಆಗಲಿ, ಅದು ಖುಷಿ. ಒಬ್ಬ ಕಂಡಕ್ಟರ್ ಆಗಿದ್ದರೆ ಅವನ ಮಗ ಕಂಡಕ್ಟರ್ ಆಗಬೇಕಂತಲ್ಲ, ದೊಡ್ಡ ಗಾಡಿ ತೆಗೆದು ಒಂದಷ್ಟು ಶಾಪಿಂಗ್ ಮಾಡಿ ಒಂದಷ್ಟು 10 ಗಾಡಿ ತೆಗೆದು 10 ಜನ ಡ್ರೈವಿಂಗ್ ಕಲಿಸುವಂಥ ಡ್ರೈವಿಂಗರ್, ಅದು ಕೂಡ ಒಂದು ಉದ್ಯೋಗವೇ ಆಗಿರ್ತದೆ. ವಕೀಲರೇ ಆಗಬೇಕಂತಿಲ್ಲ. ಅವ ಮನೆಯಲ್ಲಿ ಅವರ ಅಪ್ಪ ಏನಾದರೂ ಅಡಿಕೆ ಮರದಲ್ಲಿ ಕೃಷಿ ಮಾಡಿದರೆ ಅಥವಾ ಹೈನುಗಾರಿಕೆ ಮಾಡಿದರೆ ಆ ಹೈನುಗಾರಿಕೆಯನ್ನೇ ಮುಂದುವರಿಸಿ ದೊಡ್ಡ ಒಬ್ಬ ಉದ್ಯಮಿಯಾಗಿ 100 ಜನರಿಗೆ ಕೆಲಸ ಕೊಡುವಂಥ ನಾಯಕನಾಗಿ ಮೂಡಿ ಬರಬೇಕನ್ನೋ ಮನೋಭಾವ. ಅಂದರೆ ನಾವು ನಮ್ಮ ಅಜ್ಜ ಅಜ್ಜಿ ಹೇಗೆ ಬೆಳೆದು ಬಂದಿದ್ದಾರ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಮನೋಭಾವ ಆ ಮಗುವಿನಲ್ಲಿ ಮೂಡಬೇಕು. ಅದು ಬಿಟ್ಟು ನೀವು ಮುಂದೆ ಅದು ಹಳೆ ಕತೆ, ಅದು ಏನೋ ಎಲ್ಲ ಹೇಳಿ ಅದು ಮೂಢನಂಬಿಕೆ ಹಾಗೆ ಹೀಗೆ ಅಂತೇಳಿ ನನ್ನದೇ ಒಂದು ಲೋಕ ಅಂತ ಸೃಷ್ಟಿ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾವು ಹಿರಿಯರು ಹೇಗೆ ಬದುಕಿಕೊಂಡು ಬಂದರೆ ಹಾಗೇ ಬದುಕಬೇಕು. ಗಾಳಿ ಇಲ್ಲದೆ ಯಾರಿಗೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೀರು ಕುಡಿಯದೆ ಯಾರೂ ಬದುಕಲಿಕ್ಕಿಲ್ಲ. ಆಹಾರ ಅನ್ನ ಸೇವಿಸದೆ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಂದೊಂದಾಗಿ ನಾವು ಅದನ್ನು ನಮ್ಮ ಹಿಂದಿನ ಪೂರ್ವಜರ ನೆನಪಿಕೊಂಡುಕೊಟ್ಟು ನಮಗೆ ಈಗಿನ ಸಿನಿಮಾ ಸ್ಟಾರ್ಗಳು ನಮಗೆ ಆದರ್ಶ ಅಲ್ಲ. ಹಿಂದಿನ ನಮ್ಮ ಅಜ್ಜ ನಮಗೆ ಆದರ್ಶ ಆಗಬೇಕು. ಅಷ್ಟು ಕಷ್ಟದಲ್ಲೇ ನಮ್ಮನ್ನು ನಮ್ಮ ಅಪ್ಪ ಅಮ್ಮನನ್ನು ಬೆಳೆಸಿ ವಿದ್ಯೆ ಕೊಟ್ಟು ಇವತ್ತು ನನಗೆ ಇಷ್ಟು ವಿದ್ಯೆ ಕೊಡಲಿಕ್ಕೆ ಅವರು ಶ್ರೇಷ್ಠ ವ್ಯಕ್ತಿಯಾಗಿದ್ದಾರಲ್ಲ, ಅವರು ನಮಗೆ ಆದರ್ಶ ಆಗಬೇಕು. ನಮ್ಮ ಅಜ್ಜಿ ಆದರ್ಶ ಆಗಬೇಕು, ನಮ್ಮ ಅತ್ತೆ ಆದರ್ಶ ಆಗಬೇಕು, ನಮ್ಮ ಮಾವ ಆದರ್ಶ ಆಗಬೇಕು. ಅದು ನಮಗೆ ಆ ಮಗುವಿನಲ್ಲಿ ಮೂಡುವಂಥ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ, ಅಂಥ ಶಿಕ್ಷಣ ಸಿಗಬೇಕು. ಆಗ ಈ ಸಮಾಜ ಪರಿವರ್ತನೆ ಆಗ್ತದೆ. ಸಮಾಜದಲ್ಲಿ ಉತ್ತಮ ನಾಯಕರಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಒಬ್ಬ ಚಹಾ ಮಾರುವಂಥ ವ್ಯಕ್ತಿ ಇವತ್ತು ದೇಶವನ್ನು ಆಳುವಂಥ ಪ್ರಧಾನಿಯಾಗಿದ್ದರೆ ನರೇಂದ್ರ ಮೋದಿ, ನಮ್ಮ ಹುಡುಗರಿಗೆ ಯಾಕೆ ಸಾಧ್ಯ ಇಲ್ಲ? ಅವರಾಗಿ ಪ್ರಧಾನಿ ಆಗಬೇಕಂತೆಲ್ಲ, ರಾಷ್ಟ್ರಪತಿ ಆಗ್ಬೋದು.
ಒಬ್ಬ ದೊಡ್ಡ ಪೈಲಟ್ ಆಗ್ಬೋದು, ಒಬ್ಬ ಸೈನಿಕನ ಫೋಟೋ ಹಾಕಿದ್ದೇವೆ, ಒಬ್ಬ ಸೈನಿಕನಾಗಿ ಕೂಡ ದೇಶ ಸೇವೆ ಮಾಡುವಂಥ ಮನೋಭಾವ ಅವನಿಗೆ ಮಾಡಬೇಕು. ನಾವಿವತ್ತಿಷ್ಟು ಖುಷಿಯಾಗಿ ಇವತ್ತಿಂದ ನಾಳೆ ಸಂಜೆವರೆಗೆ ನಾವು ಖುಷಿಯಾಗಿ ಇಲ್ಲಿ ಕೂತು ಆನಂದಿಸುವಂಥ ಈ ಕಾರ್ಯಕ್ರಮ ಮನೋರಂಜನೆಗಳಿಗಿದೆ ಅಲ್ಲ, ಇದಕ್ಕೆ ಯಾರು ಸಾಕ್ಷಿ ಅಂತ ಹೇಳಿದರೆ ನಮ್ಮಲ್ಲಿ ಗಡಿ ಕಾಯುವ ಮಳೆ, ಚಳಿ, ಗಾಳಿ, ಬಿಸಿಲು, ಊಟ ಯಾವುದಿಲ್ಲದೆ ಅವರಿಗೆ ಮನೋರಂಜನೆ ಕಾರ್ಯಕ್ರಮ ಎಲ್ಲ ಅಪ್ಪ ಅಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಅಲ್ಲಿ ಗಡಿ ಕಾಯುವ ಸೈನಿಕರಿಗೆ ನಾವು ಸಾಬಾಸ್ ಹೇಳಬೇಕು, ಅವರಿಗೆ ಸಲ್ಯೂಟ್ ಹೊಡಿಬೇಕು ಅಂತ ಅವರಿದ್ದ ಕಾರಣ ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ನಿರ್ಭೀತಿಯಾಗಿ ನಾನು ಕೂಡ ಭಾಷಣ ಮಾಡಲಿಕ್ಕೆ ಧೈರ್ಯ ಬಂದದ್ದು, ನೀವು ಕೂಡ ಅಲ್ಲಿ ಕೂತು ಕೇಳಲಿಕ್ಕೆ ಧೈರ್ಯ ಬಂದ. ಅಂತಹ ಸಮಾಜದಲ್ಲಿ ನಮ್ಮ ಮಕ್ಕಳು ಕೂಡ ಆ ಸೇವೆಗೈಯುವಂಥ ನಾಯಕರಾಗಿ ಮೂಡಿ ಬರಲಿ. ಒಟ್ಟು ಶಿಕ್ಷಣದ ಜೊತೆಗೆ ನಮ್ಮ ಪರಿಸರವನ್ನು ಹೊಂದಿಕೊಂಡು ಬದುಕು ಕಟ್ಟಿಕೊಳ್ಳುವಂಥ ಬದುಕು ಕೂಡ ಆ ಮಕ್ಕಳಲ್ಲಿ ಬರಲಿ ಅಂತ ಆಶಿಸುತ್ತಾ ಇವತ್ತು ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಯಾರೆಲ್ಲ ತೊಡಗಿಸಿಕೊಂಡು ನಿಮಗೆಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ. ಶಿಕ್ಷಕರು, ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ವೃಂದದವರು ಇವತ್ತು ಮೊನ್ನೆ 1 ತಿಂಗಳಿಂದ ಡ್ಯಾನ್ಸ್ ಸರಿ ಮಾಡು, ಆ ಹಾಡು ಸರಿ ಹೇಳಬೇಕು, ಈ ಪದ್ಯ ಸರಿ ಹೇಳಬೇಕು, ಟಮ್ಕಿ ಸರಿ ಬರಿಬೇಕು ಎಲ್ಲ ಹೇಳಿಕೊಟ್ಟಿರ್ಬೋದು. ಇವತ್ತು ಸ್ಟೇಜಿಗೆ ಬಂದಾಗ ಖುಷಿಯಲ್ಲಿ ಮಗು ತಪ್ಪು ಮಾಡಿದರೆ ನಿಮ್ಮ ತಾಯಿ ಬೈಬಾರ್ದು, ಟೀಚರ್ಸು ಬೈಬಾರ್ದು, ಮಕ್ಕಳು ತಪ್ಪು ಮಾಡಿ ಮತ್ತೆ ಸರಿಯಾಗುವಂಥ, ಅದಕ್ಕೋಸ್ಕರ ಅವರು ಹೇಗೆ ಕುಣಿದ್ರು ಚಂದವೇ ಆ ಭಾವನೆ ನಮ್ಮಲ್ಲಿರಬೇಕು. ಮತ್ತೊಂದು ಮಗುವನ್ನು ನಮ್ಮ ಮಗುವಿನ ಎದುರು ಎತ್ತಿ ಕಟ್ಟಬಾರ್ದು. ನೋಡಿ ಅವನೆಷ್ಟು ಚಂದ ಆಡಿದ, ನೀನೇನು ದಡ್ಡ ಅಂತ ಹೇಳಬಾರ್ದು. ಅವ ಚಂದ ಇವತ್ತು ಕುಣಿದಿದ್ದಾನೆ, ನಾಳೆ ನೀನು ಕೂಡ ಅವನಾಗಿ ಕುಣಿಬೇಕು ಅಂತ ಹೇಳಬೇಕು. ಅವನು ಫಸ್ಟ್ ಬಂದಿದ್ದಾನೆ ನೋಡು, 100ರಲ್ಲಿ 100 ಮಾರ್ಕ್ ತೆಗೆದಾನೆ, ನೀನು ಏನು 20 ತೆಗ್ದು 50 ತೆಗೆದು ನೀನು ಬರೀ ದಡ್ಡ ಅಂತ ಹೇಳಬಾರ್ದು. ಅವನು ಬುದ್ಧಿವಂತ, ಇವತ್ತು ತೆಗಿಲಿಕ್ಕಾಗದಿದ್ದರೆ ನಾಳೆ ಅವನು 100ರಲ್ಲಿ 100 ತೆಗೆಯುವಾಗೆ ಪ್ರೋತ್ಸಾಹವನ್ನು ಕೊಡಬೇಕು. ನೀನು ಕೂಡ ಅವನಷ್ಟೇ ಹುಷಾರಿದ್ದಿ, ನೀನು ಕೂಡ ಬರುವ ವರ್ಷ ಅಷ್ಟು ಮಾರ್ಕ್ ತೆಗಿಬೇಕು ಅನ್ನೋ ಮನೋಭಾವನೆ ಬಿಟ್ಟಬೇಕು. ಹೊರತು ಬಿಟ್ಟು ಒಂದು ಮಗುವನ್ನು ಎತ್ತಿ ಕಟ್ಟಿದ ತಕ್ಷಣ ಆ ಮಗುವಿನಲ್ಲಿ ಆ ಮಗುವಿಗೆ ದ್ವೇಷ ಹುಡ್ತದೆ, ಅದು ಆಗಬಾರ್ದು. ಪ್ರೀತಿಯಿಂದ ಬದುಕುವಂಥ, ಪ್ರೀತಿಯಿಂದ ಬದುಕು ಕಟ್ಟಿಕೊಳ್ಳುವಂಥ ಜೀವನವನ್ನು ಕಲಿಸುವಂಥ ಪದ್ಧತಿ ನಮ್ಮಲ್ಲಿ ಆಗಬೇಕು. ಅದಕ್ಕೆ ಫಸ್ಟ್ ಬಂದವರು, ಚಂದ ಕುಣಿದವರು, ಚಂದ ಹಾಡು ಹಾಡಿದವರ ಬಗ್ಗೆ ಅವನಿಗೊಂದು ಸೆಕೆಂಡ್ ಕೊಟ್ಟು ಬಾ ಅಂತ ಈ ಮಗುವಿನಲ್ಲಿ ಹೇಳಿದರೆ ಆ ಮಗು ಪ್ರೀತಿ ಇರ್ತಾರೆ. ಆ ಮಟ್ಟಿನ ಸ್ವತಂತ್ರವಾಗಿ ಬದುಕಬೇಕು ನಮಗೆಲ್ಲರೂ ಬೇಕಾಗ್ತದೆ. ಅಲ್ಲಿ ಪ್ರೀತಿ ವಿಶ್ವಾಸದಿದ್ದಾಗ ಎಲ್ಲವೂ ಅನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿ ಕಲಿತಂಥ ಮಕ್ಕಳು, ಇನ್ನು ಕಲೀಲಿಕ್ಕೆ ಇರುವ ಮಕ್ಕಳು, ಇಲ್ಲಿ ನಮ್ಮ ಹಿರಿಯರು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮಗೆಲ್ಲರಿಗೂ ಆ ಭಗವಂತ ಇನ್ನಷ್ಟು ಆಯುರಾರೋಗ್ಯ, ಸೌಭಾಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಅಂತ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಶುಭವನ್ನು ಹಾರೈಸಿದ್ದೇನೆ. ಧನ್ಯವಾದಗಳು. ಮಾನ್ಯ ಶಾಸಕರು, ಸುಳ್ಯ ವಿಧಾನಸಭಾ ಕ್ಷೇತ್ರ, ಮೇಡಮ್, ನಿಮ್ಮ ಶಾಲೆಗೆ ಪ್ರೇರಣಾತ್ಮಕ ಮಾತುಗಳು ನಮಗೆ ಯಾವತ್ತೂ ಇರ್ತದೆ. ಶಾಸಕರು ತುರ್ತು ಬೇರೆ ಅನ್ಯತಃ ಕಾರ್ಯ ಇರುವುದರಿಂದ ತೆರಳಿದ್ದಾರೆ. ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರಮೇಶ್ ರೈ ಅವರು ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಬೇಡಿಕೆ ಇಟ್ಟಿದ್ದೇನೆ ಅಂತ ಹೆಚ್ಚಮ್ಮ ಹೇಳಿದರು. ನನ್ನ ತಲೆಯಲ್ಲಿ ಇದೆ, ನೋಡಿದ್ದೇನೆ, ನೀವು ಓದೋದಕ್ಕೆ ಮೊದಲೇ ಓದಿದ್ದೇನೆ. ರಸ್ತೆ ಎಲ್ಲಿ ಬರ್ತದೆ ಅಂತ ಕೇಳಿದೆ. ಅದು ಎಲ್ಲಿಂದ ಇಲ್ಲಿಗೆ ಅಂತಲೇ ನಮ್ಮ ಅಧ್ಯಕ್ಷರು ಹೇಳಿದರು. ನೋಡು, ರಸ್ತೆಗೆ ನಾನು ಖಂಡಿತ ಮುಂದಿನ ವರ್ಷಕ್ಕೆ ನೀವು ಬರುವಾಗ ರಸ್ತೆಯಲ್ಲಿ ಬರುವ ಹಾಗೆ, ಕಾಂಕ್ರೀಕರಣ ರಸ್ತೆಯಲ್ಲಿ ಬರುವ ಹಾಗೆ ಮಾಡಿಕೊಡ್ತೇನೆ. ಅದೇ ರೀತಿ ಇವತ್ತು ಮಾಸ್ಟ್ರು ಮಾತಾಡೋ ನನಗೆ ವರದಿ ಓದಿದ್ದು ತುಂಬ ಖುಷಿ ಆಯಿತು. ಅದೊಂದು ಹೇಳಬೇಕಂತ ಬಿಟ್ಟು ಹೋಯ್ತು. ಹೆಚ್ಚಮ್ಮ ಹೇಗಿದ್ದಾರೆ ಅಂತೇಳಿ ಮಕ್ಕಳು ಅದನ್ನು ಇವತ್ತು ಈ ಶಾಲೆ ಎಷ್ಟು ಇಂಪ್ರೂವ್ಮೆಂಟ್ ಆಗಬೇಕಿದ್ರೆ ಅವರು ಹೇಗಿದ್ದಾರೆ ಅಂತೇಳಿ ಅವರ ವರದಿಯನ್ನು ಎಷ್ಟು ಚುಟುಕಾಗಿ ಮುಗಿಸಿಕೊಟ್ಟಿದ್ದಾರೆ. ಅದಕ್ಕೆ ನಿಮಗೆ ಅಭಿನಂದನೆ ಸರ್. ಮಾನ್ಯ ಶಾಸಕರು
ನಮ್ಮ ಕಾರ್ಯಕ್ರಮವನ್ನು ಬಿಟ್ಟು ತೆರಳ್ತಾ ಇದ್ದಾರೆ. ಅವರಿಗೆ ಇನ್ನೊಮ್ಮೆ ಮತ್ತೊಮ್ಮೆ ಸರ್ಕಾರದ ವತಿಯಿಂದ ಬರುವಂತಹ ಅನುದಾನಗಳು ಮತ್ತಷ್ಟು ನಮ್ಮ ಶಾಲೆಗೆ ಬರಲಿ ಅಂತ ಹೇಳುತ್ತಾ, ಈ ಸಂದರ್ಭದಲ್ಲಿ ಮಾನ್ಯ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀ ವಿಷ್ಣು ಪ್ರಸಾದ್ ಸಿ ಹಾಗೂ ಶಿಕ್ಷಣ ಸಂಯೋಜಕರಾಗಿರುವಂತಹ ಹರಿಪ್ರಸಾದ್ ಕಡಬ ವಲಯ ಇವರು ಬಂದಿರ್ತಾರೆ. ಇವರನ್ನು ನಾವು ಈ ಸಂದರ್ಭದಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇದೀಗ ಶತಮಾನೋತ್ಸವ ಸಂಭ್ರಮ 2025. ಈ ಶತಮಾನೋತ್ಸವ ಪ್ರಾರಂಭವಾಗುವಾಗ ನಮ್ಮ ಯೋಜನೆಗಳು ಬಹಳಷ್ಟಿದ್ದವು. ಬಂಡವಾಳದ ಸಮಸ್ಯೆ ಮೂಲವಾಯಿತು. ಆ ಸಂದರ್ಭದಲ್ಲಿ ಬಹಳಷ್ಟು ಜನ ನಮ್ಮ ಜೊತೆ ಕೈ ಜೋಡಿಸಿಕೊಂಡಿದ್ದಾರೆ. ಇದೀಗ 1 ಲಕ್ಷ ರೂಪಾಯಿಗಿಂತಲೂ ಅಧಿಕವಾಗಿ ನಮಗೆ ಹಣವನ್ನು ನೀಡಿ ಸಹಕರಿಸಿದಂತಹ ಮಹಾದಾನಿಗಳನ್ನು ಸನ್ಮಾನಿಸುವಂತಹ ಸುಸಂದರ್ಭ ನಿಮ್ಮೆದುರುಗಡೆ ನಡೆಯುತ್ತದೆ. ಇದನ್ನು ನಮ್ಮ ಶಾಲೆಯ ಸಹಶಿಕ್ಷಕರಾಗಿರುವಂತಹ ದಯಾನಂದ ಸರ್ ಅವರು ವಾಚಿಸಲಿದ್ದಾರೆ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿಗಳಾದಂತಹ ನವೀನ್ ಸ್ಟೀಫನ್ ವೇಗಸ್ರವರು ಅನ್ಯ ಕಾರ್ಯ ನಿಮಿತ್ತ ಈ ವೇದಿಕೆಯಿಂದ ವಿರಮಿಸ್ತಾ ಇದ್ದಾರೆ. ಶ್ರೀಯುತರಿಗೆ ಶತಮಾನೋತ್ಸವ ಸಮಿತಿ ಹಾಗೂ STMC ಸಮಿತಿಯ ಅಧ್ಯಕ್ಷರಾದರು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಮಹತ್ತರವಾದಂತಹ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಂಡು ಸಹಕರಿಸಿದಂತಹ ಮಹನೀಯರಿಗೆ ಸನ್ಮಾನಿಸುವಂತಹ ಕಾರ್ಯಕ್ರಮ. ಈ ಶಾಲೆಗೆ ಬಂದಾಗ ಕಾಣುವಂತಹ ಸುಂದರವಾದಂತಹ ಆಟದ ಮೈದಾನ, ಈ ಶಾಲಾ ಕಟ್ಟಡಗಳು, ಉದ್ಯಾನವನ, ಸುಂದರವಾದ ಸಭಾಭವನ, ಇದೆಲ್ಲ ಈ ಶಾಲೆಯಲ್ಲಿ ನಿರ್ಮಾಣವಾಗಬೇಕಿದ್ರೆ ಅನೇಕ ಕಾಣದ ಕೈಗಳು ಸೇರಿ ಕೆಲಸ ಮಾಡಿವೆ, ಅನೇಕ ಮನಸ್ಸುಗಳು ಸೇರಿ ಕೆಲಸ ಮಾಡಿವೆ. ಇದೀಗ ಈ ಶಾಲೆಗಾಗಿ ದುಡಿದ ಮಹನೀಯರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಶ್ರೀಯುತ ಧರ್ನಪ್ಪಗೌಡ ಅಲೆಪ್ಪಾಡಿ ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಧರ್ನಪ್ಪಗೌಡ ಮತ್ತು ಅವರ ಶ್ರೀಮತಿಯಾದ ಶ್ರೀಮತಿ ಗೀತಾ ಕುಮಾರಿ ಅಲೆಪ್ಪಾಡಿ ಅವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಸಾಗಲೂಬಹುದು ಇರುವೆಯಾದರೂ ನಡೆದು ನಡೆದು, ಕುಂತಲ್ಲಿದ್ದರೆ ಗರುಡನು ಕೂಡ ಒಂದಗುಳ ಮುನ್ನಡೆಯಲಾರನು ಎಂಬ ಕವಿವಾಣಿಯಂತೆ ಹಲನೇರಂಕಿಯಲ್ಲಿ ಜನಿಸಿ ಹಲನೇರಂಕಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಹಲನೇರಂಕಿಯಲ್ಲೇ ಪೋಸ್ಟ್ ಮಾಸ್ಟರ್ ಆಗಿ ಸೇವೆ ಸಲ್ಲಿಸಿದಂತಹ ಶ್ರೀಯುತ ಧರ್ನಪ್ಪಗೌಡ ಅಲೆಪ್ಪಾಡಿ ಇವರು ತನ್ನಿಬ್ಬರು ಮಕ್ಕಳನ್ನು ಇದೇ ಶಾಲೆಯಲ್ಲಿ ಓದಿಸಿ
ಮೊದಲ ಪುತ್ರಿ 8ನೇ ತರಗತಿಯಲ್ಲಿ ವ್ಯಾಸಂಗವನ್ನು ಪೂರ್ಣಗೊಳಿಸಿದಾಗ ಈ ಶಾಲೆಯ ಬಹುಬೇಡಿಕೆಗಳಲ್ಲಿ ಒಂದಾದಂತಹ ಧ್ವನಿವರ್ಧಕವನ್ನು ಸುಮಾರು 50,000 ರೂಪಾಯಿಯ ಆ ಧ್ವನಿವರ್ಧಕವನ್ನು ನೀಡಿ ಸಹಕರಿಸಿರುವವರು. ಇನ್ನೋರ್ವ ಪುತ್ರಿ ಇದೇ ಶಾಲೆಯಲ್ಲಿ 8ನೇ ತರಗತಿಯನ್ನು ಪೂರೈಸಿದಾಗ ಈ ಶಾಲೆಯ ಬಹುಬೇಡಿಕೆಗಳಲ್ಲಿ ಒಂದಾದಂತಹ ಇನ್ವರ್ಟರ್ ಸೌಲಭ್ಯವನ್ನು ಕೂಡ ಕೊಟ್ಟು ಕಲ್ಪಿಸಿರುವಂಥವರು. ಅಷ್ಟು ಮಾತ್ರವಲ್ಲ, ಧರ್ಮಪ್ಪಗೌಡವರ ಶಕ್ತಿ ಎಂಥದ್ದು ಎಂಬುದನ್ನು ಈ ವೇದಿಕೆಯ ಮುಂದೆ ನಾನು ಹೇಳಲೇಬೇಕಾಗಿದೆ. ಧರ್ಮಪ್ಪಗೌಡರನ್ನು ಯಾವತ್ತೂ ಶತಮಾನೋತ್ಸವ ಸಮಿತಿ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಾಗ ಧರ್ಮಪ್ಪಗೌಡ ಮೊದಲ ಸಭೆಯಲ್ಲಿ 1 ಲಕ್ಷ ರೂಪಾಯಿಯನ್ನು ನೀಡಿರುವಂಥದ್ದು ಇಡೀ ಶತಮಾನೋತ್ಸವ ಸಮಿತಿಯನ್ನು ನಿಬ್ಬರಗಾಗಿಸಿರುವಂಥದ್ದನ್ನು ಇಲ್ಲಿ ಉಲ್ಲೇಖ ಮಾಡಲೇಬೇಕಾಗಿದೆ ಬಂಧುಗಳೇ. ಅಷ್ಟು ಮಾತ್ರವಲ್ಲ, ಧರ್ಮಪ್ಪಗೌಡರಿಗೆ ತೃಪ್ತಿ ಆಗಲಿಲ್ಲ, ಇನ್ನೂ 25,000 ಹೆಚ್ಚಾಗಿ ಕೊಟ್ಟು 1,25,107 ರೂಪಾಯಿಯನ್ನು ನೀಡಿ ಕರುಣಿಸಿದ ಮಹಾನ್ ದಾನಿಗಳು ಇವರು. ಇವರನ್ನ ಈ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರು ಸೇರಿಕೊಂಡು ಅತ್ಯಂತ ಅಭಿಮಾನದಿಂದ ಗೌರವಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಎಲ್ಲ ಅತಿಥಿಗಳು ಸೇರಿಕೊಂಡು ಈ ದಂಪತಿಗಳನ್ನು ಸನ್ಮಾನಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಧರ್ಮಪ್ಪಗೌಡ್ರೆ, ಇದು ನಿಮ್ಮ ಪಾಲಿನ ಸೌಭಾಗ್ಯ ಅಂತ ಭಾವಿಸಿ, ಯಾರಿಗೂ ಸಿಗದಂತಹ ಸೌಭಾಗ್ಯ ಬಹುಶಃ ಅದು ಇವತ್ತು ನಿಮ್ಮ ಪಾಲಿಗೆ ಸಿಕ್ಕಿದೆ. ಇದು ನಿಮ್ಮ ಬದುಕಿನಲ್ಲಿ ಅವಿಸ್ಮರಣೀಯ ಕ್ಷಣ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಅತಿಥಿ ಗಣ್ಯರು ಸೇರಿಕೊಂಡು ನಿಮ್ಮನ್ನ ಅತ್ಯಂತ ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದಾರೆ. ಈ ಒಂದು ಸನ್ಮಾನವನ್ನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸೇರಿಕೊಂಡು ಸನ್ಮಾನಿಸ್ತಾ ಇದ್ದಾರೆ. ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಯುತರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ರಾಮಮಜಲು ಗುತ್ತು ಕಮಲಮ್ಮನವರು ವೇದಿಕೆಗೆ ಬಂದು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಶಾಲೆ ಎಂಬುದು 4 ಗೋಡೆಗಳ ಕೊಠಡಿಯಲ್ಲ. ಊರಿನ ಸಾಂಸ್ಕೃತಿಕವಾಗಿ ಬೆಳೆಯಬೇಕಾದರೆ ಆ ಊರಿನ ಶಾಲೆ ಸಾಂಸ್ಕೃತಿಕವಾಗಿರಬೇಕು. ಈ ನೆಲೆಯಲ್ಲಿ ಶಾಲೆಗೊಂದು ಹೊಸ ರಂಗಮಂದಿರವನ್ನು ಹಲನೇರಂಕಿಯ ರಾಮಮಜಲು ಗುತ್ತು ಲಕ್ಷ್ಮೀ ಕರಿಯಪ್ಪರವರ ಸ್ಮರಣಾರ್ಥ ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು ನಿರ್ಮಿಸಿಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ಈ ಸಂಸ್ಥೆಗೆ 1,10,000 ರೂಪಾಯಿಯನ್ನು ದೇಣಿಗೆಯನ್ನು ನೀಡಿರುತ್ತಾರೆ. ಲಕ್ಷ್ಮೀ ಕಮಲ ಮೇಡಮ್ನವರು ಸನ್ಮಾನ ಪೀಠವನ್ನು ಅಲಂಕರಿಸ್ತಾ ಇದ್ದಾರೆ. ಕಮಲ ಮೇಡಮ್ನವರು ಈ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಾದಂಥ ರಮೇಶ್ ರಾಮಮಜಲು ಇವರ ಮಾತೃಶ್ರೀಯವರು. ರಮೇಶ್ ರಾಮಮಜಲು ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಊರಿಗೆ ಊರೇ ಹೆಮ್ಮೆ ಪಡುವಂತಹ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಿ ಸರ್, ಆಯೋಜನೆ ಮಾಡಿದ್ದೀರಿ. ಇದು ನಿಮ್ಮ ಪಾಲಿನ ಸೌಭಾಗ್ಯ ಸರ್. ನಿಮ್ಮ ಸನ್ಮಾನವನ್ನು ನಿಮ್ಮ ಅಮ್ಮನಿಗೆ ಅರ್ಪಿಸಿದ್ದೀರಿ. ಇದು ನಿಮ್ಮ ಪಾಲಿನ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ ಸರ್. ಎಲ್ಲ ಅತಿಥಿ ಗಣ್ಯರು ಸೇರಿಕೊಂಡು ಅತ್ಯಂತ ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದಾರೆ. ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಯುತರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ಶ್ರೀಮತಿ ಸುಗಂಧಿ ಮತ್ತು ಶ್ರೀ ಸಂಜೀವ ಭಟ್ಲಡ್ಕ ಇವರು
ವೇದಿಕೆಗೆ ಬಂದು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಶ್ರೀಮತಿ ಸುಗಂಧಿ ಶ್ರೀ ಸಂಜೀವ ಪೂಜಾರಿ ಭಟ್ಲಡ್ಕ ಸನ್ಮಾನ ಪೀಠವನ್ನು ಅಲಂಕರಿಸಿದ್ದಾರೆ. ಶ್ರೀಮತಿ ಸುಗಂಧಿ ಮತ್ತು ಶ್ರೀ ಸಂಜೀವ ಭಟ್ಲಡ್ಕ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ವಿಶ್ರಾಂತ ಜೀವನವನ್ನು ನಡೆಸುತ್ತಿರುವವರು. ಶ್ರೀಯುತರು 1,01,111 ರೂಪಾಯಿ ದೇಣಿಗೆಯನ್ನು ನೀಡಿ ತಾನು ಸೇವೆ ಸಲ್ಲಿಸಿದ ಸಂಸ್ಥೆಗೆ ಅತ್ಯಂತ ಹೆಚ್ಚು ಮೌಲ್ಯವನ್ನು ನೀಡಿ ಕರುಣಿಸಿದವರು. ಇವರನ್ನು ಈ ವೇದಿಕೆಯಲ್ಲಿರುವಂಥ ಅತಿಥಿ ಅಭ್ಯಾಗತರು ಸೇರಿಕೊಂಡು ಸನ್ಮಾನಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಈ ಶಿಕ್ಷಣಾಧಿಕಾರಿಗಳಂತ BO ಸರ್ ಅವರು ಸೇರಿಕೊಂಡು ಈ ಸನ್ಮಾನವನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈ ಒಂದು ಪ್ರಾಯದಲ್ಲಿಯೂ ಕೂಡ ಶಾಲೆಯ ಮೇಲೆ ನಿಮ್ಮ ಅಭಿಮಾನವನ್ನು ನಾವು ಗುರುತಿಸಿದ್ದೇವೆ ಸರ್. ಶಾಲೆಯ ಮೇಲಿನ ಪ್ರೀತಿಯಿಂದ, ಈ ಊರಿನ ಮೇಲಿನ ಪ್ರೀತಿಯಿಂದ ಇಲ್ಲಿಗೆ ಬಂದಿದ್ದೀರಿ. ಎಲ್ಲ ಅತಿಥಿ ಅಭ್ಯಾಗತರು ನಿಮ್ಮನ್ನು ಸೇರಿಕೊಂಡು ಅತ್ಯಂತ ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದಾರೆ ಸರ್. ಇದು ನಿಮ್ಮ ಪಾಲಿನ ಸೌಭಾಗ್ಯ ಅಂತ ನಾವು ಭಾವಿಸ್ತಾ ಇದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಯುತ ಸಂಜೀವ ಭಟ್ಲಡ್ಕ ದಂಪತಿಗಳಿಗೆ ಅಭಿನಂದನೆಗಳು. ಮುಂದಕ್ಕೆ ಜನಾರ್ದನ ಪೂಜಾರಿ ಕದ್ರ ಮತ್ತು ಶ್ರೀಮತಿ ಶಶಿಕಲಾರವರು ವೇದಿಕೆಗೆ ಬಂದು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಜನಾರ್ದನ ಪೂಜಾರಿ ಮತ್ತು ಶ್ರೀಮತಿ ಶಶಿಕಲಾ ಇವರು ಸನ್ಮಾನ ಪೀಠವನ್ನು ಅಲಂಕರಿಸಿದ್ದಾರೆ. ತಾನು ಕಲಿತ ಶಾಲೆಯ ಮೇಲಿನ ಪ್ರೀತಿಯಿಂದ ತನ್ನ ಇರುವರು ಮಕ್ಕಳನ್ನು ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿಸಿ ತನ್ನ ಪತ್ನಿಯನ್ನು ಕೂಡ ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸುವಂತೆ ಮಾಡಿದ ಪುಣ್ಯಾತ್ಮರು ನೀವು. ತಾನು ಕಲಿತ ಶಾಲೆಯನ್ನು ಅಭಿವೃದ್ಧಿ ಮಾಡುವುದಕ್ಕೋಸ್ಕರವಾಗಿ ತಾವು ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಪ್ರಸ್ತುತ ಸೇವೆ ಸಲ್ಲಿಸ್ತಾ ಇದ್ದೀರಿ. ಅಷ್ಟು ಮಾತ್ರವಲ್ಲ, ನೀವು ಶತಮಾನೋತ್ಸವ ಸಮಿತಿಯ ಕೋಶಾಧಿಕಾರಿಗಳಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದೀರಿ. ಇದು ನಿಮ್ಮ ಪಾಲಿನ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ ಸರ್. ಯಾರಿಗೂ ಸಿಗದಂತಹ ಸೌಭಾಗ್ಯ ಇವತ್ತು ನಿಮ್ಮ ಪಾಲಿಗೆ ಸಿಕ್ಕಿದೆ. ಮುಂದೆಯೂ ಕೂಡ ತಾವು ಈ ಶಾಲೆಯ ಅಭಿವೃದ್ಧಿಗಾಗಿ ಕೈ ಜೋಡಿಸ್ತೀರಿ ಎನ್ನುವಂಥ ಆಶಾಭಾವನೆಯೊಂದಿಗೆ ನಿಮ್ಮನ್ನು ಅತಿಥಿ ಅಭ್ಯಾಗತರು ಸೇರಿಕೊಂಡು ಅತ್ಯಂತ ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದಾರೆ. ಸನ್ಮಾನವನ್ನು ಸ್ವೀಕರಿಸಿದ ಈವರೆಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ಶ್ರೀಮತಿ ಮತ್ತು ಶ್ರೀ ತಿಮ್ಮಪ್ಪಗೌಡ ಆನ ಇವರು ವೇದಿಕೆಗೆ ಬಂದು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ನಾನು ವಿನಿಸ್ತಾ ಇದ್ದೇನೆ. ಶ್ರೀಯುತ ತಿಮ್ಮಪ್ಪಗೌಡರು ಪ್ರಸ್ತುತ ರಾಮಕುಂಜದ ಆಣದವರು. ಈ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ನವೀನ್ ಸರ್ ಅವರ ತಂದೆಯಾಗಿರುವಂತಹ ಶ್ರೀಯುತ ತಿಮ್ಮಪ್ಪಗೌಡ ಆನ ಇವರು 1,21,000 ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ದಂಪತಿಗಳು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ನೀವು ವಿನಂತಿಸ್ತಾ ಇದ್ದೇನೆ. ತನ್ನ ಮಗ ಸೇವೆ ಸಲ್ಲಿಸುತ್ತಿರುವ ಈ ಶಾಲೆಗೆ 1,21,000 ರೂಪಾಯಿ ದೇಣಿಗೆ ನೀಡಿದ ಪುಣ್ಯಾತ್ಮರು ನೀವು. ಶಾಲೆಯ ಅಭಿವೃದ್ಧಿಗೆ ತಾವು
ಕಾರಣೀಭೂತರಾಗಿದ್ದೀರಿ. ನಿಮ್ಮ ಸಮಾಜ ಸೇವೆ ಶ್ಲಾಘನೀಯ. ಇವತ್ತು ಈ ಊರಿನ ಮೇಲಿನ ಪ್ರೀತಿಯಿಂದ ಈ ಊರಿಗೆ ಬಂದಿದ್ದೀರಿ. ಶಾಲೆಯ ಮೇಲಿನ ಪ್ರೀತಿಯಿಂದ, ತನ್ನ ಮಗನ ಮೇಲಿನ ಪ್ರೀತಿಯಿಂದ ಶಾಲೆಗೆ ದೊಡ್ಡ ಮೊತ್ತದ ದೇಣಿಗೆಯನ್ನು ನೀಡಿದ್ದೀರಿ ಸರ್. ನಿಮ್ಮನ್ನು ಅತಿಥಿ ಅಭ್ಯಾಗತರೊಂದಿಗೆ ಸೇರಿಕೊಂಡು ಅತ್ಯಂತ ಅಭಿಮಾನದಿಂದ ನಾವು ಈ ಊರಿನ ಜನರು ಸನ್ಮಾನಿಸ್ತಾ ಇದ್ದಾರೆ. ಇದು ನಿಮ್ಮ ಪಾಲಿನ ಸೌಭಾಗ್ಯ ಅಂತ ನಾವು ಭಾವಿಸ್ತಾ ಇದ್ದೇವೆ ಸರ್. ಮುಂದಕ್ಕೆ ರಾಮಕ್ಕ ಇರಿಂಜ ಇವರು ವೇದಿಕೆಗೆ ಬಂದು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಸನ್ಮಾನವನ್ನು ಸ್ವೀಕರಿಸಿದಂಥ ತಿಮ್ಮಪ್ಪಗೌಡ ದಂಪತಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತದನಂತರ ವಿಶ್ವನಾಥ ರೈ ಎರಟಾಡಿ ಇವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಹಿರಿಂಜ ಮನೆತನದ ರಾಮಕ್ಕ ಇವರು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಈ ಶಾಲೆಗೆ ಹಿರಿಂಜ ಮನೆತನದಿಂದ ಅತಿ ದೊಡ್ಡ ಕೊಡುಗೆಯಾಗಿ 1 ಲಕ್ಷ ರೂಪಾಯಿಯನ್ನು ನೀಡಿರುತ್ತಾರೆ. ಶ್ರೀಯುತ ಹಿರಿಂಜ ರಾಮಕ್ಕ ಇವರ ಮಗನಾದಂಥ ಶೇಖರ ಹಿರಿಂಜ ಮತ್ತು ದೇವಕಿ ಹಿರಿಂಜ ಈ ಶಾಲೆಯಲ್ಲಿ ಇಬ್ಬರು ಮಾಜಿ STMC ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂಥದ್ದು ಅನ್ನು ನಾವು ಇಲ್ಲಿ ಉಲ್ಲೇಖಿಸ್ತಾ ಇದ್ದೇವೆ. ಇದರ ಜೊತೆಗೆ ಶೇಖರ್ ಹಿರಿಂಜ ಇವರು ಶಾಲೆಯ ಶತಮಾನೋತ್ಸವ ಸಮಿತಿಯ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಈ ಶಾಲೆಯ ಮೇಲಿನ ಪ್ರೀತಿಯನ್ನು ಗುರುತಿಸಿ ನಾವು ಅತ್ಯಂತ ಅಭಿಮಾನದಿಂದ ರಾಮಕ್ಕ ಇವರನ್ನು ಸನ್ಮಾನಿಸ್ತಾ ಇದ್ದೇವೆ. ಎಲ್ಲ ಅತಿಥಿ ಅಭ್ಯಾಗತರು ಸೇರಿಕೊಂಡು ರಾಮಕ್ಕ ಇವರನ್ನು ಸನ್ಮಾನಿಸ್ತಾ ಇದ್ದಾರೆ. ವಿಶ್ವನಾಥ ರೈಯರವರು ವೇದಿಕೆಗೆ ಬಂದು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಂತ ನಾನು ವಿನಂತಿಸ್ತಾ ಇದ್ದೇನೆ. ನಿವೃತ್ತ ಸಂಚಾರಿ ನಿಯಂತ್ರಕರು ಮಂಗಳೂರು ವಿಭಾಗ ವಿಶ್ವನಾಥ ರೈ ಅವರು ವೇದಿಕೆಗೆ ಬಂದು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಹಾಗೆ ಅವರ ಪುತ್ರಿಯರು ಇದ್ದರೆ ವೇದಿಕೆಗೆ ಬರಬೇಕು ಅಂತ ನಾವು ವಿನಂತಿಸ್ತಾ ಇದ್ದೇವೆ. ವಿಶ್ವನಾಥ ರೈ ಅವರ ಪುತ್ರಿಯರು ವೇದಿಕೆಗೆ ಬಂದು ಹಾಗೆ ಶ್ರೀಮತಿ ಇವರು ಕೂಡ ಸನ್ಮಾನ ಪೀಠವನ್ನು ಅಲಂಕರಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ವಿಶ್ವನಾಥ ರೈ ಇವರು ಶತಮಾನೋತ್ಸವ ಸಮಿತಿಗೆ 1 ಲಕ್ಷ ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಈ ಶಾಲೆಯ ಕೊಡುಗೈ ದಾನಿಯವರು ಶಾಲೆಯ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಹೆಚ್ಚಿನ ರೀತಿಯಲ್ಲಿ ಧನ ಸಹಾಯವನ್ನು ನೀಡಿದ ಇವರು ಈ ಶಾಲೆಯಲ್ಲಿ ಶತಮಾನೋತ್ಸವ ಸಮಿತಿಗೆ 1 ಲಕ್ಷ ರೂಪಾಯಿಯನ್ನು ನೀಡುವುದರ ಮೂಲಕ ಶತಮಾನೋತ್ಸವ ಸಮಿತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಜೋಡಿಸಿದ್ದಾರೆ. ಸರ್, ತಮ್ಮನ್ನ ಎಲ್ಲ ಸಮಿತಿಯ ಪರವಾಗಿ ಅತ್ಯಂತ ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದೇವೆ. ಹಲೋ ಸನ್ಮಾನಿತಗೊಂಡಿರುವಂತಹ ಎಲ್ಲ ದಾನಿಗಳಿಗೂ ಮತ್ತೊಮ್ಮೆ ಶಾಲಾ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಶ್ರೀ ಪ್ರದೀಪ್ ಕುಮಾರ್ MRPL ಅಸಿಸ್ಟೆಂಟ್ ಮ್ಯಾನೇಜರ್
ತಾವು ವೇದಿಕೆಗೆ ಬಂದು ನಮ್ಮನ್ನು ಉದ್ದೇಶಿಸಿ ಶುಭ ನುಡಿಗಳನ್ನು ಹೇಳಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹಳೆ ನೇರಂಗಿ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕುಮಾರಿ ಭಾಗೀರಥಿ ಮುರುಳ್ಯರವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಊರಿನ ಎಲ್ಲ ಜನಪ್ರತಿನಿಧಿಗಳೇ ಹಾಗೂ ಶತಮಾನೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಈ ಒಂದು ಶಾಲಾ ಅಭಿವೃದ್ಧಿ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ದಾನಿಗಳೇ, ಪೋಷಕರೇ ಹಾಗೂ ಮುದ್ದು ಮಕ್ಕಳೇ, ಈ ಒಂದು ಶಾಲೆ ಶತಮಾನೋತ್ಸವ ಆಚರಿಸುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಯಾಕೆಂತಂದರೆ ಇಲ್ಲಿ ಈಗಾಗಲೇ ವರದಿಯಲ್ಲಿ ಹೇಳಿರುವಂತೆ ಪೂಜ್ಯ ವಿಶ್ವೇಶ ತೀರ್ಥರು ಜನಿಸಿರುವ ಊರು ಹಾಗೂ ಇಂತಹ ಒಂದು ಊರಿನಲ್ಲಿ ಎಲ್ಲರೂ ಒಂದು ಪ್ರೀತಿಯಿಂದ ಸಾಮರಸ್ಯದಿಂದ ಒಂದು ಬದುಕನ್ನು ನಡೆಸುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಇಲ್ಲಿ 1500ಕ್ಕಿಂತಲೂ ಹೆಚ್ಚು ಮಕ್ಕಳು ಈಗ ದೊಡ್ಡವರಾಗಿದ್ದಾರೆ ಹಾಗೂ ಕಲಿತು ಪಾಸಾಗಿ ಹೋದವರಿದ್ದಾರೆ. ಇವರೆಲ್ಲರ ನಡುವೆ ನಮ್ಮಲ್ಲಿ ಒಬ್ಬರು ಕೇವಲ 2 ದಿವಸ ಶಾಲೆಗೆ ಬಂದು ಕಲಿತು ಹೋದವರು. ಅದು ಕೇಳಿ ಮತ್ತೆ ಅವರು ಆ ಒಂದು ಶಾಲೆಗೆ ಏನಾದರೂ ಮಾಡಬೇಕು ಎನ್ನುವಂತಹ ಒಂದು ಒಳ್ಳೆಯ ಮನಸ್ಸನ್ನು ಇಲ್ಲಿ ತೋರ್ಪಡಿಸಿ ಅವರೊಂದಿಗೆ ಅವರ ಗೆಳೆಯರನ್ನು ಸೇರಿಸಿ ಶಾಲೆಗೆ ನನ್ನ ಕೊಡುಗೆಯನ್ನು ಕೊಡಬೇಕು ಎನ್ನುವಂತಹ ಒಂದು ಸಂಕಲ್ಪ ಮಾಡಿದ್ದನ್ನು ಕೇಳಿ ತುಂಬ ಸಂತೋಷವಾಯಿತು. ಇದು ಎಲ್ಲರಿಗೂ ಪ್ರೇರಣೆ ಆಗಬೇಕು ಅಂತ ಹೇಳಿ ಇದನ್ನು ಇಲ್ಲಿ ಒತ್ತಿ ಹೇಳ್ತೇನೆ. ಯಾಕೆಂದರೆ ನಾವು ಇಲ್ಲಿ ಎಷ್ಟು ದಿವಸ ಕಲಿತೀವಿ, ಎಷ್ಟು ವರ್ಷ ಇಲ್ಲಿ ಕಲಿತು ಪಾಸಾಗಿ ಹೋದ್ವಿ ಎಂಬುದು ಮಾತ್ರ ಮುಖ್ಯವಲ್ಲ, ಇಲ್ಲಿ ನಮ್ಮವರನ್ನು ಎಷ್ಟು ಜನ ಸೇರಿಸಿ ಇಲ್ಲಿ ಶಾಲೆಯ ಅಭಿವೃದ್ಧಿಗೋಸ್ಕರ ಇಲ್ಲಿ ಕೆಲಸವನ್ನು ಮಾಡಿದ್ದೇವೆ ಎಂಬುದು ಇಲ್ಲಿ ಮುಖ್ಯ. ಎಲ್ಲ ಶಾಲೆಗಳಲ್ಲಿ ಶಿಕ್ಷಣ ಕೊಡ್ತಾರೆ, ಆದರೆ ನಮ್ಮ ಜೀವನ ಉಪಾಯಕ್ಕೆ ಹಾಗೂ ಜೀವನದ ಬೆಳವಣಿಗೆಗೆ ಬೇಕಾದಂತಹ ಆ ಒಂದು ಸಭ್ಯತೆಯಿಂದ ಬದುಕುವ ಶೈಲಿಯನ್ನು ಎಲ್ಲ ಶಾಲೆಗಳಲ್ಲಿ ಹೇಳಿಕೊಡುವುದಿಲ್ಲ. ಇದು ನಾವು ನೋಡಿ ಕಲಿತದ್ದು. ಯಾಕೆಂದರೆ ಇಂತಹ ಒಂದು ವಾತಾವರಣದಲ್ಲಿ ಒಳ್ಳೆಯ ಶಿಕ್ಷಣ ಸಿಗಬೇಕಾದರೆ ಅದು ನಿಮ್ಮ ಪುಣ್ಯ. ಎಲ್ಲ ಶಾಲೆಗಳಲ್ಲಿ ಸಿಗುವುದಿಲ್ಲ. ನಮ್ಮ ಊರಿನ ಶಾಲೆ ಬಿಟ್ಟು ದೂರ ಹೋಗ್ತೇವೆ, ನಾವು ಗಾಡಿ ಬರ್ತದೆ ಅಂತ ಹೇಳಿ ಬೇರೆ ಶಾಲೆಗೆ ಹೋಗ್ತೇವೆ. ಒಂದು ಹಳದಿ ಬಣ್ಣದ ಗಾಡಿ ಬಂದರೆ ನಮಗೆ ಖುಷಿಯೋ ಖುಷಿ, ಅಲ್ಲಿ ದೂರದಲ್ಲಿ ಏನೋ ಕಲಿಸ್ತಾರೆ ಅಂತ ಹೇಳಿ. ಹಾಗೆ ಅಲ್ಲ. ಸರ್ಕಾರ ಎಲ್ಲ ಸೌಲಭ್ಯ ಕೊಟ್ಟಿದೆ. ಹಾಗೆ ಸರ್ಕಾರೇತರ ಸಂಸ್ಥೆಗಳು ನಮ್ಮಂತಹ PSCಗಳು ಎಲ್ಲ ಸೌಲಭ್ಯವನ್ನು ಕೊಡ್ತದೆ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇದೆ. ಅದನ್ನು ಉಪಯೋಗ ಮಾಡುವಂತಹ ಗುಣವನ್ನು ನಾವು ಬೆಳೆಸಿಕೊಳ್ಬೇಕು, ಅರ್ಹತೆಯನ್ನು ನಾವು ಬೆಳೆಸಿಕೊಳ್ಬೇಕು. ಅದು ಬಿಟ್ಟು ದೂರದಲ್ಲಿ ಇರುವಂಥದ್ದು ಒಳ್ಳೆಯದು ಅಂತ ಹೇಳಿ ಧಾವಿಸಿ ಹೋಗುವುದಲ್ಲ. ಇಂಗ್ಲೀಷ್ ಕೇವಲ ಒಂದು ಭಾಷೆ ಮಾತ್ರ, ಅದಲ್ಲದೆ ಮತ್ತೇನಲ್ಲ. ಈಗ ಇಂಗ್ಲೀಷಿಂದ ಬೇರೆ ಭಾಷೆಗೆ ಭಾಷಾಂತರ ಮಾಡೋದು ಹೆಚ್ಚು ಕಷ್ಟದ ಕೆಲಸವೂ ಅಲ್ಲ. ನಮ್ಮ ಕನ್ನಡಕ್ಕಿಂತ ಇಂಗ್ಲೀಷಿಗೆ ಭಾಷಾಂತರ ಮಾಡೋದು ಹೆಚ್ಚು ಕಷ್ಟದ ಕೆಲಸವೂ ಅಲ್ಲ. ನಮ್ಮ MRPL ಸಂಸ್ಥೆಯಿಂದ ಶಿಕ್ಷಣ, ಆರೋಗ್ಯ, ಬಹುಜನ, ಪ್ರಕೃತಿ ಮತ್ತು ಸಂಸ್ಕೃತಿ ಇಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಆದ್ಯತೆಯ ಮೇರೆಗೆ ನಾವು ನಮ್ಮ ಲಾಭಾಂಶದ ಒಂದು ಪಾಲನ್ನು CSR ಫಂಡಿನ ಅಡಿಯಲ್ಲಿ ನಾವು ನೀಡುತ್ತಾ ಬಂದಿರುತ್ತೇವೆ. ಅದು ಅಲ್ಲದೆ ನಮ್ಮ ಜಿಲ್ಲೆಗಳಿಗೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಚ್ಚಿನ ಪಾಲು ಹೋಗ್ತದೆ ಅಂತ ಹೇಳಲು ಈ ಸಂದರ್ಭದಲ್ಲಿ ಸಂತೋಷವಾಗ್ತಿದೆ. ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಮಹಾನಿರ್ವಾಣದ ದಿವಸ. ಅಂದರೆ ಇವತ್ತು ಡಿಸೆಂಬರ್ 6. ಈ ದಿವಸದಂದು ಅವರು ನಮ್ಮನ್ನು ಅಗಲಿರುತ್ತಾರೆ. ಈ ಸಂದರ್ಭದಲ್ಲಿ ಅವರನ್ನು ನಾವು ಸ್ಮರಿಸಿ ನಮ್ಮ ಸಂವಿಧಾನಬದ್ಧವಾದ ಯಾವುದೆಲ್ಲ ನಮಗೆ ಹಕ್ಕುಗಳಿದೆ, ಯಾಕೆಂದರೆ ನಮಗೆ ಶಾಲೆಗೆ ಬೇಕಾದಂಥ ಹಕ್ಕುಗಳನ್ನು ಕೇಳುವುದು ಹಕ್ಕು ನಮ್ಮದು.
ನಮ್ಮ ಪರಿಸರದಲ್ಲಿ ಶಿಕ್ಷಣವನ್ನು ಬೆಳೆಸುವುದು ನಮ್ಮ ಹಕ್ಕು. ನಮ್ಮ ಪರಿಸರದಲ್ಲಿರುವ ಶಾಲೆಗಳನ್ನು ಅಭಿವೃದ್ಧಿಪಡಿಸುವುದು ನಮ್ಮ ಹಕ್ಕು ಎಂದು ಭಾವಿಸಿ ನಾವು ಮುಂದುವರಿಬೇಕು. ಇಂತಹ ಶಾಲೆಗಳಿಗೆ ಮಕ್ಕಳ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಲಿ. ಹಾಗೆ ಬೇರೆ ಎಲ್ಲ ಸರ್ಕಾರಿ ಸಂಸ್ಥೆಗಳಿಂದ ನಮ್ಮ ಕೈಗಾರಿಕೆಗಳಿಂದ ಇನ್ನಷ್ಟು CSR ಫಂಡ್ಗಳು ಬರಲಿ ಅಂತ ಹೇಳಿ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ. ಹಲೋ, MRPL ವತಿಯಿಂದ ಶುಭ ನುಡಿಗಳನ್ನಾಡಿ ಸುಮಾರು 25 ಲಕ್ಷ ರೂಪಾಯಿಯ 2 ಕೊಠಡಿಗಳನ್ನು ನೀಡಿದಂತಹ MRPL ಸರ್, ನಿಮಗೆ ನಮ್ಮ ಶಾಲಾ ವತಿಯಿಂದ ಅಭಿನಂದನೆಗಳು ಇನ್ನೊಂದು ಸಲ ತಿಳಿಸುತ್ತಾ, ಈಗ ನಮ್ಮ ಹೊಸ ಸಭಾಂಗಣಕ್ಕೆ ಪೂರ್ತಿಯಾಗಿ ಸುಮಾರು 250 ಚೇರುಗಳು ಹಾಗೂ 20 VIP ಚೇರುಗಳು ನೀಡಿರುವಂತಹ ನಮ್ಮ ಶಾಲೆಯ ಸಹಶಿಕ್ಷಕರಾಗಿರುವಂತಹ ದಯಾನಂದ ಓಡ್ಲ ಸರ್ ಅವರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಇದರ ಮೊತ್ತ ಸುಮಾರು 1 ಲಕ್ಷ ರೂಪಾಯಿ ಆಗಿರುತ್ತದೆ. ಸರ್, ದಯಮಾಡಿ ವೇದಿಕೆಗೆ ಬಂದು ಹಳ್ನೇರಿಂಕಿ ಶಾಲೆಯ ಶತಸ್ಮೃತಿ ವೇದಿಕೆಗೆ ಸುಮಾರು 250 ಆರ್ಡಿನರಿ ಚೇರ್ ಮತ್ತು 20 VIP ಚೇರುಗಳನ್ನು ನೀಡಿದಂತಹ ಸುಮಾರು 1 ಲಕ್ಷ ರೂಪಾಯಿ ಅನುದಾನದ ಈ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅವರಿಗೆ ಸನ್ಮಾನಿಸ್ತಾ ಇದ್ದೇವೆ. ಈ ಚೇರುಗಳು ಶಾಲೆಯಲ್ಲಿ ಶಾಶ್ವತವಾಗಿರ್ತದೆ. ಅತ್ಯಂತ ಗುಣಮಟ್ಟದ ಕುರ್ಚಿಗಳಿದಾಗಿದ್ದು ಶಾಲಾ ವಿದ್ಯಾಭ್ಯಾಸ ಸಮಯದಲ್ಲಿ ಮಕ್ಕಳಿಗೆ ಬಹಳ ಪೂರಕವಾಗಿರುವಂತಹ ವಸ್ತುವಾಗಿರ್ತದೆ. ಸರ್, ನಿಮಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಂದಕ್ಕೆ ಸಂತೋಷ್ ರಾವ್ ಕುഞ്ഞുಕು ಇವರು ಸನ್ಮಾನಿತ ಕುರ್ಚಿಯಲ್ಲಿ ಕುಳಿತುಕೊಳ್ಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇನೆ. ಈಗಾಗಲೇ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ತಿಳಿಸಿದಂತೆ ಎಲ್ಲರಿಗಿಂತ ಮೊದಲು ನಮ್ಮ ಶತಮಾನೋತ್ಸವ ಸಮಿತಿಗೆ ಹಣವನ್ನು ಸಂದಾಯ ಮಾಡಿದಂಥವರು ಸಂತೋಷ್ ರಾವ್ ಕುഞ്ഞുಕುರವರು. ಇವರು ವೇದಿಕೆಯಲ್ಲಿದ್ದಾರೆ. ಇವರನ್ನು ಇಲ್ಲಿರುವಂತಹ ಗಣ್ಯರೆಲ್ಲರೂ ಸೇರಿಕೊಂಡು ಸನ್ಮಾನಿಸಿಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಶತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಎಲ್ಲರಿಗಿಂತ ಮೊದಲಾಗಿ 75,000 ದೇಣಿಗೆಯನ್ನು ನೀಡುವುದರ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಪ್ರೇರಕ ಶಕ್ತಿಯಾದಂಥ ಸಂತೋಷ್ ರಾವ್ ಕುഞ്ഞുಕು ಇವರು ಈ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಎಲ್ಲ ಅತಿಥಿ ಅಭ್ಯಾಗತರು ಸೇರಿಕೊಂಡು ಅವರನ್ನು ಸನ್ಮಾನಿಸಿದ್ದಾರೆ. ಇದು ನಿಮ್ಮ ಪಾಲಿನ ಸೌಭಾಗ್ಯ ಸರ್. ಹಾಗೆಯೇ ಮುಂದೆ ಈ ಶಾಲೆಯ ದೈಹಿಕ ಶಿಕ್ಷಕರಾದಂಥ ರಾಮಣ್ಣ ಸರ್ ಅವರು ಬಂದು ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ವಿನಿಸ್ತಾ ಇದ್ದೇನೆ. ರಾಮಣ್ಣಗೌಡ ದೈಹಿಕ ಶಿಕ್ಷಕರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅತಿಥಿ ರಾಮಣ್ಣಗೌಡ ದಂಪತಿಗಳು ಬಂದು ವೇದಿಕೆಗೆ ಬಂದು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಅತಿಥಿ ಗಣ್ಯರು ಸೇರಿಕೊಂಡು ಅವರನ್ನು ಸನ್ಮಾನಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ತಾನು ಕಲಿತ ಶಾಲೆಯ ಮೇಲಿನ ಪ್ರೀತಿಯಿಂದ, ಈ ಊರಿನ ಮೇಲಿನ ಪ್ರೀತಿಯಿಂದ ಈ ಶಾಲೆಗೆ 53,000 ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿದ್ದೀರಿ ಸರ್. ಖೋ ಪಂದ್ಯಾಟವನ್ನು ಸಂಘಟಿಸಿ ಜಿಲ್ಲಾ ಮಟ್ಟದಲ್ಲಿ ಶಾಲೆಯನ್ನೇ ಗುರುತಿಸುವಂತೆ ಮಾಡಿದ್ದೀರಿ ಸರ್. ಇವತ್ತು ಅತಿಥಿ ಗಣ್ಯರು ಸೇರಿಕೊಂಡು ನಿಮ್ಮನ್ನು ಅತ್ಯಂತ ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದಾರೆ. ಶ್ರೀಯುತ ರಾಮಣ್ಣಗೌಡ ದಂಪತಿಗಳಿಗೆ ಸನ್ಮಾನ ನಡೀತಾ ಇದೆ. ಸನ್ಮಾನವನ್ನು ಸ್ವೀಕರಿಸಿದಂಥ ರಾಮಣ್ಣಗೌಡ ದಂಪತಿಗಳು ಮುಂದಕ್ಕೆ ಈ ಶಾಲೆಯ ಮುಖ್ಯ ಗುರುಗಳು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ.
ರಾಮನ್ ಮುಖ್ಯೋಪಾಧ್ಯಾಯರ ಧರ್ಮಪತ್ನಿಯವರು ಕೂಡ ವೇದಿಕೆಗೆ ಬಂದು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಂತ ನಾನು ವಿನಂತಿಸ್ತಾ ಇದ್ದೇನೆ. 50,005 ರೂಪಾಯಿಯನ್ನು ನೀಡಿದ್ದೀರಿ. ಮುಂದಕ್ಕೆ ಶಶಿಕಲಾ ಮಾಧವಾಚಾರ್ಯ ಇಜ್ಜಾವು, ತದನಂತರ ತಂಗಮ್ಮ ಮತ್ತು ಮಕ್ಕಳು, ಆಮೇಲೆ ನಾರಾಯಣ ರೈ ಮತ್ತು 50,005 ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿದಂಥ ಶ್ರೀಯುತ ವೈ ಶಾಂತಪ್ಪಗೌಡ ದಂಪತಿಗಳು. ಶ್ರೀಯುತ ಶಾಂತಪ್ಪಗೌಡ ಇವರು ಶತಮಾನೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿಯೂ ಕೂಡ ಈ ಸಂಸ್ಥೆಯನ್ನು ಮುನ್ನಡೆಸಿದ್ದೀರಿ ಸರ್. ತಾವು 3-4 ವರ್ಷಗಳ ಶತಮಾನೋತ್ಸವ ಸಮಿತಿಯನ್ನು ಬಹಳ ಜಾಗೃತಿಯಾಗಿ ಈ ಮಟ್ಟಕ್ಕೆ ಏರಿಸಿದಂಥ ತಾವು ಇವತ್ತು ಅತಿಥಿ ಗಣ್ಯರು ಸೇರಿಕೊಂಡು ನಿಮ್ಮನ್ನು ಅತ್ಯಂತ ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದಾರೆ. ಶ್ರೀಮತಿ ಶಶಿಕಲಾ ಮಾಧವಾಚಾರ್ಯ ಇಜ್ಜಾವು, ಶ್ರೀಮತಿ ಮತ್ತು ಶ್ರೀ ನಾರಾಯಣ ರೈ ಬಟ್ಲರ್ಕ ದಂಪತಿಗಳು ವೇದಿಕೆಗೆ ಬಂದು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸನ್ಮಾನ್ಯ ಸುರೇಶ್ ರಾಬರ್ಟ್ ರವರು ಈ ವೇದಿಕೆಯಿಂದ ವಿರಮಿಸ್ತಾ ಇದ್ದಾರೆ. ಅವರಿಗೆ ಶತಮಾನೋತ್ಸವ ಸಮಿತಿಯ ಪರವಾಗಿ, ಶಾಲಾಭಿವೃದ್ಧಿ ಸಮಿತಿ ಪರವಾಗಿ, ಎಲ್ಲ ಸೇರಿದಂಥ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾರೆ. ಶ್ರೀಮತಿ ಮತ್ತು ಶ್ರೀ ನಾರಾಯಣ ರೈ ಬಟ್ಲಡ್ಕ ದರ್ಖಾಸು ಮನೆ 50,000 ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿದ್ದೀರಿ. ಇವತ್ತು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದೀರಿ ಸರ್. ಶತಮಾನೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಮೊದಲಾಗಿ ಬಿಡುಗಡೆಗೊಳಿಸಿದ ತಾವು ಶುಭ ಹಾರೈಸಿದ್ದೀರಿ. ಇವತ್ತು ನಿಮ್ಮ ಹಾರೈಕೆ ಇವತ್ತು ಬಹಳ ವಿಜೃಂಭಣೆಯಿಂದ ಈ ಶತಮಾನೋತ್ಸವ ಆಚರಿಸ್ತಾ ಇದ್ದೇವೆ ಸರ್. ಈ ಶತಮಾನೋತ್ಸವ ಸಮಿತಿಗೆ ನಿಮ್ಮ ಕುಟುಂಬದ ಪಾತ್ರ ಅತ್ಯಂತ ದೊಡ್ಡದು ಎಂಬ ಮಾತುಗಳನ್ನು ಈ ಒಂದು ಸಂದರ್ಭದಲ್ಲಿ ಉಲ್ಲೇಖಿಸ್ತಾ ಇದ್ದೇವೆ ನಾವು. ಅದಾದ ನಂತರ ರತ್ನಾವತಿ ಆಚಾರ್ಯ ಮತ್ತು ಮಕ್ಕಳು ವೇದಿಕೆಗೆ ಬಂದು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಶತಮಾನೋತ್ಸವ ಸಮಿತಿಗೆ 50,000 ರೂಪಾಯಿಯನ್ನು ದೇಣಿಗೆ ನೀಡಿದಂತಹ ರತ್ನಾವತಿ ಆಚಾರ್ಯ ಮತ್ತು ಮಕ್ಕಳು ವೇದಿಕೆಗೆ ಬಂದು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ರತ್ನಾವತಿ ಆಚಾರ್ಯ ಮತ್ತು ಮಕ್ಕಳು ಶತಮಾನೋತ್ಸವ ಸಮಿತಿಗೆ 50,000 ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿದ್ದೀರಿ. ಶಾಲೆಗಾಗಿ ನಿಮ್ಮ ಕುಟುಂಬ ಅವಿರತವಾಗಿ ದುಡಿತಾ ಇದೆ. ಇದನ್ನು ಗಮನಿಸ್ತಾ ಇದ್ದೇವೆ. ತಾವು ಗಣ್ಯರು ನಿಮ್ಮನ್ನು ಸೇರಿಕೊಂಡು ಇವತ್ತು ಅತ್ಯಂತ ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದಾರೆ. ರತ್ನಾವತಿ ಆಚಾರ್ಯ ಈ ಕುಟುಂಬ, ಈ ಸಂಸ್ಥೆಯ ಎಲ್ಲರೂ ಕೂಡ ಹಿರಿಯ ವಿದ್ಯಾರ್ಥಿಗಳು ಎಂಬ ಮಾತುಗಳನ್ನು ಈ ವೇದಿಕೆ ಮುಂದೆ ಉಲ್ಲೇಖಿಸ್ತಾ ಇದ್ದೇವೆ. ಇವರಿಗೆ ಈ ಒಂದು ಸಭೆಯಲ್ಲಿ ಅತ್ಯಂತ ಅಭಿಮಾನದಿಂದ ಅವರನ್ನ ಎಲ್ಲ ಅತಿಥಿ ಗಣ್ಯರು ಸೇರಿಕೊಂಡು ಸನ್ಮಾನಿಸ್ತಾ ಇದ್ದಾರೆ. ಇದಾದ ನಂತರ ಸೀತಮ್ಮ ಹೊಸಮರಡ್ಡ ಇವರು ವೇದಿಕೆಗೆ ಬಂದು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಂತ ನಾನು ವಿನಂತಿಸ್ತಾ ಇದ್ದೇನೆ.
ಚಂದ್ರಶೇಖರ ಹೊಸಮರಡ್ಡ ದಯವಿಟ್ಟು ವೇದಿಕೆಗೆ ಬನ್ನಿ. ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. STM ಸದಸ್ಯರಾದಂಥ ಚಂದ್ರಶೇಖರ ಹೊಸಮರಡ್ಡ ಇವರು ವೇದಿಕೆಗೆ ಬರ್ತಾ ಇದ್ದಾರೆ. ಶಾಲಾ STMC ಅಧ್ಯಕ್ಷರಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅವಿರತವಾಗಿ ದುಡಿದಂತಹ ಮಹನೀಯರು ಇವರು. ಶಾಲೆಗೆ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದಾದಂಥ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಪಂಪನ್ನು ತನ್ನ ಸ್ವಂತ ಖರ್ಚಿನಲ್ಲಿ ಶಾಲೆಗೆ ದೇಣಿಗೆ ನೀಡಿದಂತಹ ಮಹನೀಯರು ಇವರು. ಸುಮಾರು 50,000 ರೂಪಾಯಿಯನ್ನು ನೀಡಿದಂಥ ಪುಣ್ಯಾತ್ಮರು ಇವರು. ಇವರನ್ನ ಎಲ್ಲ ಅತಿಥಿ ಗಣ್ಯರು ಸೇರಿಕೊಂಡು ಅತ್ಯಂತ ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದಾರೆ. ಸನ್ಮಾನವನ್ನು ಸ್ವೀಕರಿಸಿದ ಮತ್ತು ಪಡೆದ ಎಲ್ಲರಿಗೂ ಅಭಿನಂದನೆ. ಕಾರ್ಯಕ್ರಮ ಮುಂದುವರಿತಾ ಇದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ಥಳೀಯ ಎಲ್ಲ ದೈವ ದೇವರುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಶತಮಾನೋತ್ಸವದ ಸಂಭ್ರಮದಲ್ಲಿರುವಂತಹ ಈ ಶಾಲೆಯ ಇಂದಿನ ವೇದಿಕೆಯಲ್ಲಿರುವಂತಹ ಸಮಾರಂಭದ ಘನ ಅಧ್ಯಕ್ಷರೇ, ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತುಗಳನ್ನಾಡುತ್ತಲಿರುವಂತಹ ಈ ಭಾಗದ ಮಾನ್ಯ ಶಾಸಕರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಶಿಕ್ಷಕ ಮಿತ್ರರೇ, ವಿದ್ಯಾಭಿಮಾನಿಗಳೇ, ಊರ ಮಹನೀಯರೇ, ಮಧುಮಕ್ಕಳೇ, ಸರ್ಕಾರಿ ಶಾಲೆಯೊಂದು ಯಾವ ರೀತಿ ಬೆಳೀಬೋದು ಅಂತ ಅನ್ನುವಂಥದ್ದನ್ನು ಹಳೆ ನೇರಂಕಿ ಒಂದು ಹೊಸ ರೂಪದಿಂದ ತೋರಿಸ್ಕೊಡ್ತಾ ಇದೆ. ಹಳೆ ಅಂತನ್ನೋದು ಅದು ಹಳೆ ಮನೆ ಅಂತ ಅನ್ನುವಂಥ ಹೆಸರಿದ್ದರೆ ಅದು ಹಳೆಯದಾಗಿ ಹಾಗೆ ಇರ್ತದೆ. ಅಲ್ಲಿ ಹೊಸದಾದ ಮನೆ ನಿರ್ಮಿಸಿದರೂ ಹಳೆಯದಾಗಿ ಹೆಸರಿನಲ್ಲಿ ಹಳೆ ಅಂತ ಇರ್ತದೆ. ಅದೇ ರೀತಿಯಾಗಿ ಹಳೆ ನೇರಂಕಿಯಲ್ಲಿ ಹೊಸದ ಶಾಲೆ ಉದ್ಭವ ಆದರೂ ಕೂಡ ಊರಿನ ಹೆಸರು ಹಳೆ ನೇರಂಕಿ ಇರ್ಬೋದು, ಶಾಲೆ ಹೊಸತನವನ್ನು ಕಾಣ್ತಾ ಇದೆ. ಇನ್ನು ಶಾಲೆಯನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ನಮ್ಮ ಶಾಲೆಯನ್ನು ಪ್ರತಿನಿಧಿಸುವಂತಹ ಅಂದರೆ ಅದನ್ನು ಪ್ರಚಾರ ಮಾಡ್ತಿರುವಂಥವ್ರು ಯಾರು ಅಂತ ಹೇಳಿದ್ರೆ, ಇಲ್ಲಿ ಕಲಿತು ಉನ್ನತ ಹುದ್ದೆಗಳನ್ನು ಅಲಂಕರಿಸಿರುವಂತಹ ಎಲ್ಲ ಹಳೆ ವಿದ್ಯಾರ್ಥಿಗಳೇ ನಮ್ಮ ಸರ್ಕಾರಿ ಶಾಲೆಗಳ ಬ್ರ್ಯಾಂಡ್ ಅಂಬಾಸಡರ್ಗಳು. ಉಳಿದ ಶಾಲೆಗಳಾದರೆ ಅವರು ನಮ್ಮಲ್ಲಿ ಕಲಿತವರು ಅಂತ ಹೇಳ್ತೇವೆ. ನಮ್ಮ ಶಾಲೆಯಲ್ಲಿ ಕಲಿತ ಎಲ್ಲರನ್ನೂ ನಮ್ಮ ಶಾಲೆಗಳಲ್ಲಿ ಗುರುತಿಸುವುದೇ ಕಷ್ಟ. ಅಷ್ಟು ವಿದ್ಯಾರ್ಥಿಗಳನ್ನು ನಾವು ಕಲಿಸಿ ಬೆಳೆಸಿದ್ದೇವೆ. ಹಾಗೂ ಇನ್ನೊಂದು ವಿಶೇಷತೆ ಸರ್ಕಾರಿ ಶಾಲೆಯಲ್ಲೇನು ಅಂತ ಹೇಳಿದರೆ, ನಾವು ಮಕ್ಕಳನ್ನು ಮನೆಯಿಂದ ಶಾಲೆಗೆ ಕರ್ಕೊಂಡು ಬರೋದಿಲ್ಲ, ಬರಲಿಕ್ಕೆ ಕಲಿಸ್ತೇವೆ. ನಡ್ಕೊಂಡೇ ಶಾಲೆಗೆ ಬರುವಂಥದ್ದು ಕಷ್ಟದ ದಿನಗಳನ್ನು ಮಕ್ಕಳು ಹೇಗೆ ನಿರ್ವಹಿಸಬೇಕು ಅಂತ ಅನ್ನುವಂಥದ್ದನ್ನು ಪ್ರಾರಂಭದಿಂದ ಕಲಿಸ್ತೇವೆ. ಮನೆಯಿಂದ ಶಾಲೆಗೆ ತಂದು ಬಿಟ್ಟರು, ಶಾಲೆಯಿಂದ ವಾಪಸ್ ಶಾಲೆ ಗೇಟಿನಿಂದ ಮಕ್ಕಳನ್ನು ಕರ್ಕೊಂಡು ಹೋದ್ವಿ ಅಂತಂದರೆ ಮಗುವಿಗೆ ಸರಿಯಾದ ಶಾಲೆಯಿಂದ ಮನೆಗೆ ಬರುವ ದಾರಿಯೇ ಗೊತ್ತಿರುವುದಿಲ್ಲ. ನಾನು ಯಾವ ದಾರಿಯಾಗಿ ಬರ್ತಾ ಇದ್ದೇನೆ ಅಂತ ಹೇಳುವಂಥದ್ದು. ಅದೇ ನಮ್ಮ ಶಾಲೆ ಮಕ್ಕಳಿಗೆ ಅವ್ರನ್ನ ಎಲ್ಲೇ ತಿರುಗಿಸಿಬಿಡಿ, ಅವರು ಖಂಡಿತವಾಗಿ ತಮ್ಮ ಮನೆಗೆ ದಾರಿ ಹುಡುಕೊಂಡು ಹೋಗ್ತಾರೆ. ಆ ಒಂದು ಸಾಮರ್ಥ್ಯವನ್ನು ನಾವು ಪ್ರಾರಂಭದಿಂದ ಬೆಳೆಸ್ಕೊಂಡು ಬರ್ತಾ ಇದ್ದೇವೆ. ಇದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಸಾಧ್ಯ.
ಪೋಷಕರು ಇದನ್ನು ಅರಿಯಬೇಕು. ಮಕ್ಕಳಿಗೆ ಜೀವನ ಕೌಶಲಗಳನ್ನು ಕಲಿಸುವಂತಹ ಶಾಲೆ ಸರ್ಕಾರಿ ಶಾಲೆ. ಮನೆಯ ನಿರ್ವಹಣೆಯಿಂದ ಹೊರಟು, ಅಂದರೆ ಶಾಲೆಯ ನಿರ್ವಹಣೆ, ಬೆಳಗ್ಗೆ ಬಂದಾಗ ನನ್ನ ಅಂಗಳವನ್ನು ನಾನೇ ಗುಡಿಸಬೇಕು. ಮನೆಯಲ್ಲಿ ನಾವು ಮಾಡ್ತೇವೆ, ಅದನ್ನು ಶಾಲೆಯಲ್ಲಿ ಇನ್ನೊಬ್ಬರು ಮಾಡಿದರೆ ಆಗ ತನ್ನ ಮನೆಯಲ್ಲಿದ್ದ ಕಸವನ್ನು ಅಲ್ಲೇ ಹಾಕಿ ಹೋಗ್ತಾನೆ ವಿನ ಅದನ್ನು ಎತ್ತಿ ಹೊರಗಡೆ ಹಾಕುವಂಥ, ಡಸ್ಟ್ಬಿನ್ಗೆ ಹಾಕುವಂಥ ಪ್ರವೃತ್ತಿಯನ್ನು ಅವನು ಚಿಕ್ಕಂದಿನಿಂದ ಬೆಳೆಸಿಕೊಳ್ಬೇಕು. ಇದಕ್ಕೋಸ್ಕರ ಮಾತ್ರ ಅದನ್ನು ಕಲಿಸ್ತಾ ಇರುವುದು. ಇದು ಕೆಲಸ ಮಾಡಿಸ್ತಿರುವುದಲ್ಲ, ಜೀವನದ ಕೌಶಲ್ಯಗಳನ್ನು ಶಾಲೆ ಕಲಿಸ್ತಾ ಇದೆ. ಅದನ್ನು ಪೋಷಕರು ಅರಿತುಕೊಳ್ಳಬೇಕಾಗಿ ನಾನು ಪ್ರತಿಯೊಬ್ಬರಲ್ಲಿ ಕೇಳಿಕೊಳ್ಳುವಂಥದ್ದು. ಶಿಕ್ಷಣ ಕೇವಲ 4 ಗೋಡೆಗಳ ಮಧ್ಯೆ ಮಾತ್ರ ಅಲ್ಲ, ಅದರ ಹೊರಗೆ ವಿಶಾಲವಾದಂತಹದ್ದಿದೆ. ಕೇವಲ 25% ವಿದ್ಯೆ ಮಾತ್ರ ಕೊಠಡಿಗಳಲ್ಲಿ ಬೋಧಿಸಲಾಗುತ್ತೆ. ಉಳಿದಂತಹ 75% ವಿದ್ಯಾರ್ಥಿಗಳು ಸಮೂಹದಿಂದ ಕಲಿಬೇಕು. ಆ ಕಲೆಯನ್ನು ಕಲಿಸುವಂತಹ ಶಾಲೆ ಸರ್ಕಾರಿ ಶಾಲೆ. ಈ ಒಂದು ನಿಟ್ಟಿನಲ್ಲಿ ಹೊಸತನವನ್ನು ಕಂಡಿರುವಂತಹ ಹಳನೇರಂಕಿ ಊರಿನ ಮಹನೀಯರು ಇದನ್ನು ಅರಿತು ವಿದ್ಯಾರ್ಥಿಗಳನ್ನು, ತಮ್ಮ ಊರಿನ ಎಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ದಾಖಲಿಸಿ ಸರ್ಕಾರಿ ಶಾಲೆಯ ಬೆಳವಣಿಗೆಗಳನ್ನು ನೋಡಿ ಮಕ್ಕಳು ಖಂಡಿತವಾಗಿ ಯಾವುದೇ ಮೇಲಿನ ಹಂತಕ್ಕೆ ಹೋಗುವುದಾದರೆ, ಈಗ ಎಲ್ಲಿ ಮೇಲಿನ ಹಂತದಲ್ಲಿದ್ದಾರೋ ಅವರನ್ನೆಲ್ಲ ಕೇಳಿ ತಾವು ಯಾವ ಶಾಲೆಯಲ್ಲಿ ಕಲಿತದ್ದು. ಸಂಪಾದನೆ ಎಲ್ಲ ಕೇವಲ ಅದು ಜೀವನವನ್ನು ವೃದ್ಧಿಸುವುದಿಲ್ಲ, ಅದರ ಬದಲಾಗಿ ಜೀವನ ಕೌಶಲ್ಯಗಳನ್ನು ಚೆನ್ನಾಗಿ ಕಲಿತುಕೊಂಡಿರುವಂಥವ್ರು ಯಾರಿದ್ದರೂ ಕೂಡ ಅದರಲ್ಲಿ 90% ಸರ್ಕಾರಿ ಶಾಲೆಯಲ್ಲಿ ಕಲಿತವರು ಅಂತ ಅನ್ನೋಕ್ಕೆ ಹೆಮ್ಮೆ ಅಂತ ಅನ್ನಿಸ್ತದೆ. ನಾನು ಸರ್ಕಾರಿ ಶಾಲೆಯಲ್ಲೇ ಓದಿದ್ದು. ಸರ್ಕಾರಿ ಬುನಾದಿ ಮಾದರಿ ಶಾಲೆ ಅಂದರೆ DBTS ಮಾಯಿಪಾಡಿ ಕೇರಳದಲ್ಲಿರುವಂಥದ್ದು. ಅಲ್ಲೇ 1ರಿಂದ 5ನೇ ತರಗತಿವರೆಗೆ ಓದಿ ಆ ನಂತರ ಮುಂದಕ್ಕೆ ಅನುದಾನಿತ ಹತ್ತಿರ ಇರುವಂತಹ ಅನುದಾನಿತ ಶಾಲೆ, ಅಲ್ಲಿ ಬೇರೆ ಶಾಲೆ ಇಲ್ಲದೇ ಇರುವುದರಿಂದ ಅನುದಾನಿತ ಶಾಲೆಯಲ್ಲಿ ಓದಿದ್ದೇನೆ. ಸರ್ಕಾರಿ ಶಾಲೆ ಹಾಗೂ ಅನುದಾನಿತ ಶಾಲೆಗಳು ಏಕರೂಪದ ವಿದ್ಯಾಬೋಧನೆಯನ್ನು ನಡೆಸ್ತದೆ. ಅಂಥ ಶಾಲೆಗಳಲ್ಲಿ ಓದಿ ಮುಂದೆ ಬಂದದ್ದು. ಈ ಒಂದು ಹೆಚ್ಚಿನ IAS ಆಫೀಸರ್ಗಳು ಏನಿದ್ದಾರೆ ಅವರಲ್ಲಿ 90% ಕೇವಲ ಸರ್ಕಾರಿ ಶಾಲೆಗಳಲ್ಲಿ ಓದಿದವರಿದ್ದಾರೆ. ಅದನ್ನು ಹೇಳಲಿಕ್ಕೂ ಹೆಮ್ಮೆಯಾಗತ್ತೆ. ಮುಂದೆ ಈ ಶಾಲೆಯನ್ನು ಬೆಳೆಸುವಂಥದ್ದು ತಮ್ಮ ಕೈಯಲ್ಲಿದೆ. ಆದ ಕಾರಣ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಬೋಧಿಸಿ ರಾಜ್ಯಕ್ಕೆ ಉತ್ತಮ ಪ್ರಜೆಗಳನ್ನು ನೀಡುವಲ್ಲಿ ಸರ್ಕಾರಿ ಶಾಲೆಗಳು ಯಶಸ್ವಿಯಾಗಲಿ. ಈ ಒಂದು ನಿಟ್ಟಿನಲ್ಲಿ ಹಳನೇರಂಕಿ ಮಾದರಿಯಾಗಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಹಳೆನೇರಿಂಕಿಯಲ್ಲಿ ಹೊಸತನವಿದೆ, ಹೆಸರಿನಲ್ಲಿ ಹಳೆ ಇದ್ದರೂ ಇಲ್ಲಿ ಹೊಸತನದಿಂದ ಶಾಲೆ ಮತ್ತಷ್ಟು ಉತ್ಕೃಷ್ಟಕ್ಕೆ ಏರಲಿ ಎನ್ನುವಂತಹ ಮಾತಿನೊಂದಿಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮನ್ನೆಲ್ಲ ಶುಭ ನುಡಿದಿದ್ದಾರೆ. KA 21P 9048 ಕಾರೊಂದಲ್ಲಿ ಅಡ್ಡಾಗಿದೆಂತೆ, ದಯವಿಟ್ಟು KA 21P 9048 KA 21P 9048 ಕಾರು ಒಬ್ಬ ನಮ್ಮ ಶಿಕ್ಷಣ ಸಂಯೋಜಕರು ಕಡಬ ವಲಯ ಶ್ರೀಯುತ ಹರಿಪ್ರಸಾದ್ ಸರ್ ತಾವು ವೇದಿಕೆಯಲ್ಲಿ ಶತಮಾನೋತ್ಸವ ಸಂಭ್ರಮದ ಬಗ್ಗೆ ನಮ್ಮಲ್ಲಿ ಶುಭ ನುಡಿಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಹಲೋ, ಎಲ್ರಿಗೂ ನಮಸ್ಕರಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಗ್ರಾಮ ಪಂಚಾಯತ್ ಮತ್ತು ಸಭಾಧ್ಯಕ್ಷರೇ, ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಗಣ್ಯರೇ, ಮುಂಭಾಗದಲ್ಲಿರುವಂಥ ಎಲ್ಲ ಶಿಕ್ಷಣ ಪ್ರೇಮಿಗಳೇ, ಇವತ್ತಿನ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಬಹುಶಃ ತಾವೆಲ್ಲರೂ ಈ ಊರಿನ ಜನರು ಇಲ್ಲಿ ಸೇರಿದ್ದೀರಾ. ಬಹುಶಃ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಡೆಸಿದಂತಹ ಅಭಿನಂದನಾ ಕಾರ್ಯಕ್ರಮಗಳನ್ನು ಬಹುಶಃ ನೋಡಿದರೆ ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಬಹುಶಃ ಇಡೀ ನಮ್ಮ ಈ ಹಳೆ ವಿದ್ಯಾರ್ಥಿ ಇರ್ಬೋದು, ಈ ಊರಿನ ಗಣ್ಯರು, ಶಾಲೆಯ ಪ್ರೇಮಿಗಳಿರ್ಬೋದು ಅಥವಾ ಪೋಷಕರಿರ್ಬೋದು, ಮತ್ತು SDMC ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಒಂದು ಒಗ್ಗಟ್ಟಿನ ಒಂದು ಈ ಕಾರ್ಯಕ್ರಮ ಅಂತ ಹೇಳಿದರೆ ನಿಜವಾಗ್ಲೂ ಒಂದು ಈ ಶತಮಾನೋತ್ಸವಕ್ಕೆ ಒಂದು ನಿಜವಾಗಿಯೂ ಒಂದು ಪ್ರತಿಫಲ ಸಿಕ್ಕಿದೆ ಅಂತೇಳಿ ನನಗೆ ಬಹುಶಃ ಕಾಣ್ತಾ ಇದೆ. ಇದರಲ್ಲಿ ನಿಜವಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಮುಖ್ಯ ಇವೆಲ್ಲರೂ ಕೂಡ ಕಾರಣಕರ್ತರಾಗಿದ್ದಾರೆ. ಮುಖ್ಯವಾಗಿ ದಾನಿಗಳು, ದೇಣಿಗೆಗಳನ್ನು ನೀಡುವವರು ಮುಖ್ಯವಾಗಿ ಬರುವಂಥದ್ದು. ದೊಡ್ಡ ದೊಡ್ಡ ದೇಣಿಗೆಗಳನ್ನು ನೀಡಿದ್ದೀರಾ. ಈ ಒಂದು 100 ವರ್ಷದ ಶಾಲೆಗೆ ಬಹುಶಃ ಏನೆಲ್ಲ ಆಗಬೇಕು ಅದನ್ನೆಲ್ಲ ಮಾಡಬೇಕಾದ್ರೆ ಬಹುಶಃ ಮುಖ್ಯ ಶಿಕ್ಷಕರ ನಾಯಕತ್ವವು ಕೂಡ ಕಾರಣ ಆಗ್ತದೆ. ಅಂದರೆ ಮುಖ್ಯ ಶಿಕ್ಷಕರು ಹೇಗಿರ್ತಾರೋ ಹಾಗೆ ಶಾಲೆ ಇರ್ತದೆ ಅಂತ ಹೇಳುವಂಥದ್ದು. ನಾನು ಇಲ್ಲಿ ಬಂದ ನಂತರ ನಾನು ಮುಖ್ಯ ಶಿಕ್ಷಕರೊಂದಿಗೆ ನೋಡಿದ್ದೇನೆ ಅವರ
ಆಡಳಿತ ಹೇಗೆ ಮಾಡುವಂಥದ್ದು ಹೇಳುವಂಥದ್ದು ಬಹುಶಃ ಸಮೀಪದಲ್ಲಿ ಕಂಡಿದ್ದೇನೆ. ಶಿಕ್ಷಕರೊಂದಿಗೆ ಅವರ ಸಹಕಾರ ಮತ್ತು ಅವರನ್ನು ಹೇಗೆ ಅವರು ತೊಡಗಿಸಿಕೊಳ್ತಾರೆ ಮತ್ತು ಊರಿನವರೊಟ್ಟಿಗೆ ಹೇಗೆ ಅವರು ಇರ್ತಾರೆ, SDMC ಅವರೊಟ್ಟಿಗೆ ಹೇಗಿರ್ತಾರೆ, ಹಳೆ ವಿದ್ಯಾರ್ಥಿಗಳನ್ನು ದಾನಿಗಳನ್ನು ಹೇಗೆ ಸಂಪರ್ಕಿಸ್ತಾರೆ ಹೇಳುವಂಥದ್ದು. ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳುವಂಥದ್ದು ಅವರು ಮತ್ತು SDMC ಅಧ್ಯಕ್ಷರು. ಬಹುಶಃ ಅವರ ಒಂದು ಈ ನೇತೃತ್ವಕ್ಕೆ ಎಲ್ಲರನ್ನು ಜೊತೆಗೂಡಿಸಿದ್ದಾರೆ. ಗ್ರಾಮ ಪಂಚಾಯತ್ ಇರ್ಬೋದು, ಎಲ್ಲ ಜನಪ್ರತಿನಿಧಿಗಳಿದು, ಎಲ್ಲ SDMC ಸದಸ್ಯರಿರ್ಬೋದು, ಪೋಷಕರು ಇರ್ಬೋದು. ಮುಖ್ಯವಾಗಿ ಹೇಳಬೇಕಾದ್ರೆ ಇದೇ ಇರಬೇಕಾದದ್ದು, ಒಂದು ಊರಿನಲ್ಲಿ ಇರಬೇಕಾದದ್ದೇ. ಯಾವುದೇ ನಮಗೆ ಕಟ್ಟಕಡೆಯ ವ್ಯಕ್ತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದರೆ ಬಹುಶಃ ಬಹಳಷ್ಟು ನಮಗೆ ಹೆಮ್ಮೆ ಆಗ್ತದೆ. ನಮ್ಮ ಇಲಾಖೆಗೂ ಕೂಡ ಹೆಮ್ಮೆ. ನಮ್ಮ ಸರ್ ಹೇಳಿದರು, BO ಸರ್, ಅತ್ಯುತ್ತಮ ಹಳೆ ನೇರಂಕಿ ಅಂದರೆ ಹೊಸ ನೀರು ಹಳೆ ಬೇರು ಅಂತ ಹೇಳುವಂಥದ್ದು. ಬಹುಶಃ ನಿಜವಾಗಲೂ ಸರ್, ಹಳೆ ನೇರಂಕಿ ಹೇಳಿದರೆ ನಾನು ಪ್ರಥಮವಾಗಿ ಬಂದಾಗಲೂ ಕೇಳಿದ್ದೇನೆ, ಈ ಊರಿನ ಬೆಳವಣಿಗೆಗಳು, ಶಾಲೆ ಅಭಿವೃದ್ಧಿ ಆಗಬೇಕು, ಯಾವ ರೀತಿಯಲ್ಲಿ ಅನುದಾನಗಳು ಇಲ್ಲದಿದ್ದರೂ ಕೂಡ ಯಾವ ರೀತಿಯಲ್ಲಿ ಅನುದಾನಗಳನ್ನು ನಾವು ಶಾಲೆಗೆ ತರಿಸ್ಬೋದು ಹೇಳುವಂಥದ್ದಕ್ಕೆ ಉದಾಹರಣೆಗಳು ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಅತಿಥಿಗಳಾಗಿದ್ದಾರೆ. ಸೊ ಬಹುಶಃ ಇವೆಲ್ಲವೂ ಪ್ರೇರಣೆದಾಯಕ ಕಾರ್ಯಕ್ರಮಗಳಾಗಿದೆ ಅಂತ ಹೇಳಲಿಕ್ಕೆ ಬಹುಶಃ ಬಹಳ ಸಂತೋಷ ಆಗ್ತಾ ಇದೆ. ಮತ್ತು ಈ ಶಾಲೆಯಲ್ಲಿ ನೀಡುವಂತಹ ಶಿಕ್ಷಣ ಕೂಡ ಗುಣಮಟ್ಟದ ಶಿಕ್ಷಣದಿಂದ ಶಿಕ್ಷಕರು ನೀಡ್ತಾ ಇದ್ದಾರೆ. ಶಿಕ್ಷಕರ ಕೊರತೆಯಾಗಿರುವ ಸಂದರ್ಭದಲ್ಲಿ ಕೂಡ ನಮ್ಮ ಇಲಾಖೆಯೊಂದಿಗೆ ಬಹಳ ಸೌಜನ್ಯಯುತವಾಗಿ ವ್ಯವಹರಿಸಿ ಶಿಕ್ಷಕರು ನೀಡುವಂಥ ಕೆಲಸ ಮಾಡಿದ್ದಾರೆ. ಅನಿವಾರ್ಯ ಕಾರಣಗಳಲ್ಲಿ ಕೂಡ ಇಲಾಖೆಯೊಂದಿಗೆ ನಮ್ಮ ಈ ಶಾಲೆ ನಿಂತಿದೆ ಅಂತ ಹೇಳೋದಕ್ಕೆ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ಈ ಶಾಲೆ ಇನ್ನೂ ಕೂಡ ಅತ್ಯುತ್ತಮ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಅಡ್ಮಿಷನ್ ಆಗಲಿ, ದಾಖಲಾತಿ ಹೊಂದಲಿ, ಇನ್ನು ಮುಂದೆ ಕೂಡ ಈ ಶಾಲೆ ಅಭಿವೃದ್ಧಿ ಉನ್ನತ ಹಂತಕ್ಕೆ ಹೋಗಲಿ ಅಂತ ಹಾರೈಸ, ಈ ಶಾಲೆಯಲ್ಲಿ ಕಲಿತ ಮಕ್ಕಳು ಅತ್ಯಂತ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಲಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿಯುವಂತಾಗಲಿ ಅಂತ ಹೇಳ್ತಾ ನನ್ನ ಮನ ಮುಗಿಸ್ತಾ ಎಲ್ಲರಿಗೂ ಕೂಡ ನಮಸ್ಕರಿಸಿದ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಯುತ ಹರಿಪ್ರಸಾದ್ ಸರ್, ಶಿಕ್ಷಣ ಸಂಯೋಜಕರಾಗಿದ್ದುಕೊಂಡು ಶಿಕ್ಷಣ ಇಲಾಖೆಯಲ್ಲಿ ನಮಗೆಲ್ಲ ಮಾದರಿಯಾಗಿರುವಂತಹ ವ್ಯಕ್ತಿ ಸರ್. ನಿಮ್ಮ ಶುಭ ನುಡಿಗಳಿಗೆ ನಾವು ಯಾವತ್ತೂ ಆಭಾರಿಗಳಾಗಿದ್ದೇವೆ. ಮುಂದಕ್ಕೆ 25,000ದಿಂದ ಮೇಲ್ಪಟ್ಟವರ ಸನ್ಮಾನ ಸಮಾರಂಭ ನಡೆಯಲಿಕ್ಕಿದೆ. ಇದನ್ನು ಶ್ರೀಯುತ ರಾಮಣ್ಣಗೌಡ ಸರ್ ಅವರು ವಾಚಿಸಲಿದ್ದಾರೆ. ತುರ್ತು ಕೆಲಸದ ನಿಮಿತ್ತ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ವಿಷ್ಣು ಪ್ರಸಾದ್ ಸಿ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತುರ್ತು ಕೆಲಸದ ನಿಮಿತ್ತ ನಮ್ಮಿಂದ ತೆರಳಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ, ಅವರಿಗೆ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರಮೇಶ್ ರೈ ಸರ್ ಅವರು ಸ್ಮರಣಿಕೆ ನೀಡಿ, ಅದೇ ರೀತಿ ಹರಿಪ್ರಸಾದ್ ಸರ್ ಅವರಿಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನಿಮ್ಮ ಪ್ರೀತಿ ಅಭಿಮಾನ ಈ ಶಾಲೆ ಮೇಲೆ ಯಾವತ್ತೂ ಇರಲಿ ಅನ್ನೋದು ನಮ್ಮ ಆಶಯ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ನಮಗೆಲ್ಲರಿಗೂ ಸಂಭ್ರಮವನ್ನು ಆಚರಿಸುವ ಭಾಗ್ಯ ಸಿಕ್ಕಿದೆ. ಈ ಸಂಭ್ರಮವನ್ನು ಆಚರಿಸುವ ನಮಗೆ ಆರ್ಥಿಕ ಕ್ರೋಢೀಕರಣಕ್ಕೆ ಕೈ ಜೋಡಿಸಿದವರು ರು 25,000ಕ್ಕಿಂತ ಮೇಲ್ಪಟ್ಟವರ ಮಾಹಿತಿಯನ್ನು ವಾಚಿಸಲು ನಾನು ಸಂತೋಷ ಪಡ್ತಾ ಇದ್ದೇನೆ. 5 ಜನರು ಈಗ ವೇದಿಕೆಗೆ ಬಂದು ಆಸೀನರಾಗಬೇಕು. ಶ್ರೀಮತಿ ಮತ್ತು ಶ್ರೀ ನೇಮಿರಾಜ್ ಜೈನ್, ರಾಜರತ್ನಂ ನಿವಾಸ, ಹೊಸ್ಮೂರ, ಕಾರ್ಕಾಲ, ಸುಮಾರು 33,000 ಕೊಟ್ಟು ಅವರು ದೇಣಿಗೆಯಾಗಿ ನೀಡಿ ಸಹಕರಿಸಿದ್ದಾರೆ. ತಾವು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇನ್ನೋರ್ವರು ಶ್ರೀಮತಿ ಶ್ರೀ ಕೊರಗಪ್ಪ ಪೂಜಾರಿ ಮತ್ತು ಮಕ್ಕಳು ಆರಟಿಗೆ 30,000. ಶ್ರೀಮತಿ ಶ್ರೀ ಲಕ್ಷ್ಮೀನಾರಾಯಣ ಅಲೆಪ್ಪಾಡಿ 25,000. ಶ್ರೀಮತಿ ಕುಸುಮಾವತಿ ಮತ್ತು ಮಕ್ಕಳು ಇರಿಂಜ 25,000. ಶ್ರೀಮತಿ ಜಯಂತಿ ಆರ್ ಗೌಡ, ರುಕ್ಮೇಗೌಡ, ಮಕ್ಕಳು ಅಲೆಪ್ಪಾಡಿ ಕಲಾಯಿ 25,055 ರೂಪಾಯಿ. ತಾವು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಿಮ್ಮ ಕುಟುಂಬದವರು ಸಮೇತ ಇದ್ದರೆ ಬರ್ಬೋದು. ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು. ನಮ್ಮ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರವರನ್ನು ಸನ್ಮಾನಿಸುತ್ತಾರೆ. ಅದರಿಂದ ಈ ಕಾರ್ಯಕ್ರಮವನ್ನು ಶ್ರೀ ಪ್ರೇಮ್ನಾಥ್ ಮತ್ತು ಶ್ರೀಮತಿ ವಿನೂತ್ ಸಾಲ್ಯಾನ್, ಶಿಕ್ಷಕರು ಪದ್ಮುಂಜ, ರು 25,000. ಶ್ರೀ ಪ್ರೇಮ್ನಾಥ್ ಮತ್ತು ಶ್ರೀಮತಿ ವಿನೂತ್ ಸಾಲ್ಯಾನ್, ಶಿಕ್ಷಕರು ಪದ್ಮುಂಜ 25,000.
ನಾವು ಸಮಯವನ್ನು ಸರಿದೂಗಿಸಿಕೊಂಡು 5 ಮಂದಿಗೆ ಸನ್ಮಾನವನ್ನು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನೀವೆಲ್ಲ ಸಹಕರಿಸಬೇಕಾಗಿ ವಿನಂತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ಕುಸುಮಾವತಿ ಮತ್ತು ಮಕ್ಕಳು ಇರಿಂಜ ಇವರು ಊಟಕ್ಕೆ ಅಕ್ಕಿಯನ್ನು ಕೂಡ ನಮಗೆ ಕೊಟ್ಟು ಸಹಕರಿಸಿದ್ದಾರೆ. ಮುಂದಕ್ಕೆ ದಿನೇಶ್ ಬಿ ಶಿಕ್ಷಕರು ಶ್ರೀ ರಾಮಕುಂಜೇಶ್ವರ ಪ್ರೌಢಶಾಲೆ ರಾಮಕುಂಜ, ಶ್ರೀ ವಣ್ಣಪ್ಪಗೌಡ ಮತ್ತು ಮನೆಯವರು ಮರಂಕಾಡಿ, ಶ್ರೀ ಕೊರಗಪ್ಪಗೌಡ ಮತ್ತು ಮನೆಯವರು ಇರಿಂಜ, ಶ್ರೀಮತಿ ದೇವಪ್ಪಗೌಡ ಮತ್ತು ಮಕ್ಕಳು ಬರೆಂಬೊಟ್ಟು 25,000 ನೀಡಿದವರು ದಿನೇಶ್ ಬಿ ಶಿಕ್ಷಕರು ಪ್ರೌಢಶಾಲೆ ರಾಮಕುಂಜ, ಶ್ರೀ ವಣ್ಣಪ್ಪಗೌಡ ಮನೆಯವರು ಮರಂಕಾಡಿ 25,000, ಶ್ರೀ ಕೊರಗಪ್ಪಗೌಡ ಮನೆಯವರು ಇರಿಂಜ 25,000, ಶ್ರೀಮತಿ ದೇವಪ್ಪಗೌಡ ಮತ್ತು ಮಕ್ಕಳು ಬರೆಂಬಟ್ಟು 25,000. ಹಾಗೆಯೇ ಶ್ರೀಮತಿ ಶ್ರೀ ಹರಿನಾರಾಯಣಾಚಾರ್ಯ ಮತ್ತು ಸಹೋದರರು 25,000. ಹಾಗೆಯೇ ಶ್ರೀಮತಿ ಮಾಯಲಪ್ಪಗೌಡ ಮತ್ತು ಅಲೆಪ್ಪಾಡಿ ರು 25,000. ಶ್ರೀಮತಿ ಶ್ರೀ ಮಾಯಲಪ್ಪಗೌಡ ಅಲೆಪ್ಪಾಡಿ ಮತ್ತು ಮಕ್ಕಳು ರು 25,000. ಶ್ರೀಮತಿ ಶ್ರೀ ಹರಿನಾರಾಯಣಾಚಾರ್ಯ ಮತ್ತು ಮಕ್ಕಳು 25,000 ದೇಣಿ ನೀಡಿದರೆ ಪುನಃ 25,000 ನೀಡ್ತೇನೆ ಅಂತ ವಾಗ್ದಾನ ಮಾಡಿದ ಅವರಿಗೆ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ದಿನೇಶ್ ಬಿ, ವಣ್ಣಪ್ಪಗೌಡ, ಕೊರಗಪ್ಪಗೌಡ, ಶ್ರೀಮತಿ ದೇವಪ್ಪಗೌಡ, ಶ್ರೀಮತಿ ಶ್ರೀ ಹರಿನಾರಾಯಣಾಚಾರ್ಯ ಇವರೆಲ್ಲರೂ ನಮಗೆ 25,000ಕ್ಕಿಂತ ಮೇಲ್ಪಟ್ಟು ನೀಡಿದಂತಹ ದಾನಿಗಳು. ನೇಮಿರಾಜ್ ಜೈನ್, ರಾಜರತ್ನಂ ನಿವಾಸ ಹೊಸೂರು ಅವರಿದ್ರೆ ಬರಬೇಕು.
ಇವರೆಲ್ಲ ನಮಗೆ ರು 25,000ಕ್ಕಿಂತ ಮೇಲ್ಪಟ್ಟಂಥ ದಾನಿಗಳು. ಶ್ರೀ ನೇಮರಾಜ್ ಜೈನ್ ಇದ್ರೆ ವೇದಿಕೆ ಬರಬೇಕು, ಅವರ ಕುಟುಂಬ ಸಮೇತ. ಇಲ್ಲಿವರೆಗೆ ರು 25,000 ಮೇಲ್ಪಟ್ಟಂಥ ಎಲ್ಲ ದಾನಿಗಳ ಸನ್ಮಾನ ಕಾರ್ಯಕ್ರಮ ನಡೆದಿದೆ. ಸನ್ಮಾನ ಸ್ವೀಕರಿಸಿದಂಥ ಎಲ್ಲರಿಗೂ ಸಂಸ್ಥೆಯ ಪರವಾಗಿ, ಸಮಿತಿಯ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಂದು ದಿವಂಗತ ಮೋಹನಪ್ಪಗೌಡ ಅವರ ಸ್ಮರಣಾರ್ಥ ಮತ್ತು ಮಕ್ಕಳು ಶಿವಸದನ ಮರಂಕಾಡಿ ರು 25,000 ತಾವು ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ, ಅವರ ಕುಟುಂಬ ಸಮೇತ. ಅದೇ ರೀತಿ ನೇಮಿರಾಜ್ ಜೈನ್ ಹೊಸೂರು ರು 33,000 ಕೊಟ್ಟು ಸಹಕರಿಸಿದ್ದೀರಿ, ತಾವು ವೇದಿಕೆ ಬರಬೇಕು. ಬನ್ನಿ ಸರ್, ಕುಟುಂಬ ಸಮೇತ ಬನ್ನಿ. ರು 25,000 ಕೊಟ್ಟು ಸಹಕರಿಸಿದವರು. ಧನ್ಯವಾದಗಳು. ಅದೇ ರೀತಿ ಹೊನ್ನಪ್ಪ ಆಚಾರ್ ಹಳೆನೇರಂಕಿ ಶಾಲೆಯಲ್ಲಿ ನಿವೃತ್ತ ಮುಖ್ಯ ಗುರುಗಳಾಗಿದ್ದವರು, ಅವರ ಮಗ ಈಗ ಬಂದಿದ್ದಾರೆ, PH ಬಾಲಕೃಷ್ಣ ಕೊಟ್ಯಾರ ಮಂಗಳೂರಿನವರು. ಅವರು ವೇದಿಕೆಗೆ ತೆರಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. PH ಬಾಲಕೃಷ್ಣ ಕೊಟ್ಟಾರ ಮಂಗಳೂರು, ಇವರು ಕೆನರಾ ಬ್ಯಾಂಕ್ ಮ್ಯಾನೇಜರ್, ರಿಟೈರ್ಡ್ ಆಗಿದ್ದಾರೆ. ಇವರ ತಂದೆಯವರು ತುಂಬ ವರ್ಷಗಳ ಹಿಂದೆ ಹೊನ್ನಪ್ಪ ಆಚಾರ್ ಮುಖ್ಯ ಗುರುಗಳಾಗಿ ಇದ್ದವರು. ಅವರ ₹5,000 ನೀಡಿ ನಮಗೆ ಸಹಕರಿಸಿದ್ದಾರೆ. ತುರ್ತು ನಿರ್ಗಮನದಿಂದಾಗಿ ಅವರನ್ನು ಇಲ್ಲೀಗ ಗುರುತಿಸ್ತಾ ಇದ್ದೇವೆ. ಶತಮಾನೋತ್ಸವ ಸಂಭ್ರಮ 2025ರ ಈ ಕಾರ್ಯಕ್ರಮಗಳಿಗೆ ಇಲ್ಲಿನ ನಿವೃತ್ತ ಮುಖ್ಯ ಗುರುಗಳಾಗಿರುವಂತಹ ಗುಮ್ಮನ್ನಗೌಡ ಬಿ ಕಾಜರಕು ಇವರು ಆಗಮಿಸಿದ್ದಾರೆ. ಇವರನ್ನು ನಾವು ಗುರುತಿಸುತ್ತಿದ್ದೇವೆ. ಅದೇ ರೀತಿ ರಾಮಕುಂಜೇಶ್ವರ ಪ್ರೌಢಶಾಲೆಯ ಶಿಕ್ಷಕರು ಆಗಿರುವಂತಹ ಪ್ರವೀಣ್ ಕುಮಾರ್ ಪಾದೆ ಇವರು ಬಂದಿದ್ದಾರೆ. ದಿನೇಶ್ ಬಿ ಬೆರಂಬೆಟ್ಟು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದೇವೆ. ನಿಮ್ಮ ಹಾಜರಾತಿಯನ್ನು ನಾವು ಗಮನಿಸ್ತಾ ಇದ್ದೇವೆ. ಹಾಗೆ ಸರ್ವೋದಯ ಪೆರಡ್ಕ ಶಾಲೆಯ ಕಾರ್ಯದರ್ಶಿಯವರು ಹಾಗೆ ಮುಖ್ಯ ಗುರುಗಳಾಗಿರುವಂತಹ ಲಕ್ಷ್ಮೀರಾಮಣ್ಣಗೌಡ ಅವರು ಕೂಡ ಈ ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದೀನ. ನಿಮ್ಮ ಇರುವಿಕೆಯನ್ನು ನಾವು ಗುರುತಿಸಿದ್ದೇವೆ. ಗೋಳಿತೊಟ್ಟು ಶಾಲೆಯ ಮುಖ್ಯ ಗುರುಗಳಾಗಿರುವಂತಹ ಜಯಂತಿ ಮೇಡಮ್, ಗೋಳಿತೊಟ್ಟಿನ ಪದವೀಧರ ಸಹ ಶಿಕ್ಷಕರಾಗಿರುವಂತಹ ಲತೀಫ್ ಸರ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದೀರಾ. ನಿಮ್ಮನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಗುರುತಿಸ್ತಾ ಇದ್ದೇವೆ. ಗಂಡಿಬಾಗಿರು ಶಾಲೆಯ ಮುಖ್ಯ ಗುರುಗಳಾಗಿರುವಂತಹ ತುಳಸಿ ಮೇಡಮ್, ಹಾಗೆ ಸಹ ಶಿಕ್ಷಕರಾಗಿರುವಂತಹ ಪೂರ್ಣಿಮಾ ಮೇಡಮ್, ಅದೇ ರೀತಿ ಕುಂಡಾಜ ಶಾಲೆಯ ಸಹ ಶಿಕ್ಷಕರಾಗಿರುವಂತಹ
ಪುಷ್ಪಾವತಿ ಮೇಡಮ್ ರವರು ಆಗಮಿಸಿದ್ದೀರಾ. ನಿಮ್ಮ ಇರುವಿಕೆಯನ್ನು ನಾವು ಗುರುತಿಸ್ತಿದ್ದೇವೆ ಮೇಡಮ್. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿರುವಂತಹ ದೀಪಾ ಮೇಡಮ್ ಹಾಗೂ ಅವರ ಪತಿಯಾಗಿರುವಂತಹ ರಾಜೇಶ್ ಶೆಟ್ಟಿ ಅವರು ಕುಂದಾಪುರದಿಂದ ಆಗಮಿಸಿದ್ದೀರಾ. ನಿಮ್ಮ ಹಾಜರಾತಿಯನ್ನು ಕೂಡ ನಾವು ಗುರುತಿಸ್ತಾ ಇದ್ದೇವೆ. ಮುಂದಕ್ಕೆ 10,000ದಿಂದ ಮೇಲ್ಪಟ್ಟವರ ಮಹಾದಾನಿಗಳ ಸನ್ಮಾನ ಸಮಾರಂಭವನ್ನು ಸಹ ಶಿಕ್ಷಕರಾಗಿರುವಂತಹ ಗೀತಾ ಮೇಡಮ್ ರವರು ವಾಚಿಸಲಿಕ್ಕಿದ್ದಾರೆ. ವಂದನೆಗಳನ್ನು ಸಲ್ಲಿಸ್ತಾ 15,000 ರು ಕೊಟ್ಟು ನಮಗೆ ಸಹಕರಿಸಿದವರು ಶ್ರೀಮತಿ ಮತ್ತು ಶ್ರೀ ಗುಮ್ಮಣ್ಣಗೌಡ, ನಿವೃತ್ತ ಮುಖ್ಯ ಗುರುಗಳು, ರಾಮಕುಂಜ, ವೇದಿಕೆಗೆ ಬರಬೇಕು, ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಯೂಸುಫ್ ಹಾಜಿ ಮತ್ತು ಮನೆಯವರು ಗುಡ್ಡೆಮನೆ, ಪದ್ಮೆ ಪೂಜಾರಿ ಮತ್ತು ಮಕ್ಕಳು ಖದ್ರಾ, ರಾಮಕುಂಜ ಗ್ರಾಮ ಪಂಚಾಯತ್ ಅಧ್ಯಕ್ಷರು, PDO ಹಾಗೂ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸರ್ವ ಸದಸ್ಯರು ಸೇರಿ 15,000ವನ್ನು ನಮ್ಮ ಶಾಲೆಗಾಗಿ ದೇಣಿಗೆಯಾಗಿ ನೀಡಿದ್ದಾರೆ. ಎಲ್ಲರೂ ಕೂಡ ವೇದಿಕೆಗೆ ಬಂದು ಸನ್ಮಾನ ಪೀಠವನ್ನು ಏರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪದ್ಮೆ ಪೂಜಾರಿ ಖದ್ರಾ ಮತ್ತು ಮಕ್ಕಳು. ಮುಂದಕ್ಕೆ ರು 10,000ದಂತೆ ನೀಡಿ ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಶ್ರೀಮತಿ ಮಾಲತಿ ಮತ್ತು ನಾರಾಯಣ ಪೂಜಾರಿ ಖದ್ರಾ, ಶ್ರೀಮತಿ ಹೇಮಲತಾ ಮತ್ತು ಮಕ್ಕಳು ಬರೆಂಬೆಟ್ಟು, ಶ್ರೀಮತಿ ಹರೀಶ್ ಗೌಡ ಪರಕಾಲು, ಶ್ರೀಮತಿ ಸಂಜೀವಗೌಡ ಮುಳಿಮಜಲು, ಶ್ರೀಮತಿ ಶೇಖರ್ ಎನ್ ಕಲ್ಲೇರಿ ಮತ್ತು ಮಕ್ಕಳು ವೇದಿಕೆಗೆ ಬಂದು ತಮ್ಮ ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಮತ್ತು ಶ್ರೀ ಬಾಬುಗೌಡ ಎತ್ತರ ಪಡುಪು, ಶ್ರೀಮತಿ ಮತ್ತು ಶ್ರೀ ಬಾಬುಗೌಡ ಕಾಪಿಕಾಡು, ಶ್ರೀಮತಿ ಮತ್ತು ಶ್ರೀ ವೀರೇಂದ್ರ ಪಿ ಪಾಲೆತಡ್ಡ, ಶ್ರೀಮತಿ ಮಾಲತಿ ಮತ್ತು ನಾರಾಯಣ ಪೂಜಾರಿ ಖದ್ರಾ, ಶ್ರೀಮತಿ ಹೇಮಲತಾ ಮತ್ತು ಮಕ್ಕಳು ಬರೆಂಬೆಟ್ಟು, ಶ್ರೀಮತಿ ಹರೀಶ್ ಗೌಡ ಮತ್ತು ಮಕ್ಕಳು ಪರಕಾಲು, ಶ್ರೀಮತಿ ಸಂಜೀವಗೌಡ ಮುಳಿಮಜಲು, ಶ್ರೀಮತಿ ಶೇಖರ್ ಎನ್ ಕಲ್ಲೇರಿ ಮತ್ತು ಮಕ್ಕಳು, ಶ್ರೀಮತಿ ಬಾಬುಗೌಡ ಮತ್ತು ಮಕ್ಕಳು ಎತ್ತರ ಪಡುಪು, ಶ್ರೀಮತಿ ಬಾಬುಗೌಡ ಮತ್ತು ಮಕ್ಕಳು ಕಾಪಿಕಾಡು ಪರಕಾಲು, ಮುಂದಕ್ಕೆ ಕಾಸಿಂ ಪಿ ಬೈಲಂಗಡಿ, ಶ್ರೀಮತಿ ಭಾಸ್ಕರ್ ಮತ್ತು ಮಕ್ಕಳು ಬರೆಂಬೆಟ್ಟು, ಶ್ರೀಮತಿ ಪುರುಷೋತ್ತಮ ಗೌಡ ಪಾಲೆತಡ್ಡ, ಶ್ರೀಮತಿ ಶ್ರೀ ಜಿನ್ನಪ್ಪ ಪೂಜಾರಿ ನಿವೃತ್ತ ಪ್ರಾಂಶುಪಾಲರು ಬಟ್ಲಡ್ಕ, ಶ್ರೀಮತಿ ಮತ್ತು ಶ್ರೀ
ಶೀನಪ್ಪ ಪೂಜಾರಿ ಮತ್ತು ಮಕ್ಕಳು ಸಾಂತ್ಯ. ಶ್ರೀಮತಿ ಅಬುಬಕರ್ ಸತ್ತಿಕಲ್, ಮೀನಾಕ್ಷಿ ಹಿರಿಂಜ ಶಿಕ್ಷಕರು ನಿಡ್ಲೆ, ಶ್ರೀಮತಿ ಜಾನಕಿ ಹಿರಿಂಜ. ವೀರೇಂದ್ರ ಪಿ ಪಾಲೆತಡ್ಡ. ಲಲಿತಾ ಮತ್ತು ಮಕ್ಕಳು ಹಾಗೂ ಸೊಸೆಯಂದಿರು ಎರಟಾಡಿ, ಶ್ರೀಮತಿ ಜಾನಕಿ ಹಿರಿಂಜ, ಶ್ರೀಮತಿ ದೇವಕ್ಕಿ ಮತ್ತು ಮಕ್ಕಳು ಶಾಂತಿಮೂಲೆ, ದಿನೇಶ್ ಎ ಬುಡೇರಿಯಾ ಅಲಂಕಾರು, ಶ್ರೀಮತಿ ಇಂದಿರಾ ಹೊಸಮಾರಡ್ಡ ಮತ್ತು ಮಕ್ಕಳು ಕಿರಣ್ ಕುಮಾರ್ ಪಾದೆ. ಶ್ರೀಮತಿ ಲಲಿತಾ ಮತ್ತು ಮಕ್ಕಳು ಹಾಗೂ ಸೊಸೆ ಎರಟಾಡಿ, ಶ್ರೀಮತಿ ಜಾನಕಿ ಹಿರಿಂಜ, ಶ್ರೀಮತಿ ವಿಜಯಕುಮಾರ್ ಸನ್ ಆಫ್ ಮೋನಪ್ ಪೂಜಾರಿ ಬಟ್ಲಡ್ಕ, ದಿನೇಶ್ ಎ ಬುಡೇರಿಯಾ ಅಲಂಕಾರು, ಶ್ರೀಮತಿ ಇಂದಿರಾ ಹೊಸಮಾರಡ್ಡ, ಶ್ರೀಮತಿ ಮತ್ತು ಶ್ರೀ ಕಿರಣ್ ಕುಮಾರ್ ಪಾದೆ. ರಾಮಕುಂಜ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಸೂರಪ್ಪ ಕುಲಾಲ್ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮ್ಮ ಇರುವಿಕೆಯನ್ನು ನಾವು ಗುರುತಿಸುತ್ತಿದ್ದೇವೆ ಸರ್. ನಮ್ಮ ಕಿರು ಸನ್ಮಾನವನ್ನು ಸ್ವೀಕರಿಸಿದ ದಾನಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಹಾಗೂ ಸನ್ಮಾನವನ್ನು ನೀಡಿದ ಎಲ್ಲ ಗಣ್ಯರಿಗೆ ವಂದಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿದಂತಹ ಹಾಗೂ ಸನ್ಮಾನವನ್ನು ಮಾಡಿದಂತಹ ಗಣ್ಯರಿಗೆ ಅಭಿನಂದಿಸುತ್ತಾ ಇದೀಗ
ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷರೂ ಆಗಿರುವಂತಹ ಮಾಲತಿ ಕೆ ಇವರು ನಮ್ಮನ್ನು ಉದ್ದೇಶಿಸಿ 2 ಶುಭವನ್ನು ನೀಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಸ್ಥಳ ಸಾನ್ನಿಧ್ಯ ದೇವರನ್ನು ಮನಸಾರೆ ಸ್ಮರಿಸುತ್ತಾ ವೇದಿಕೆಯಲ್ಲಿರುವಂಥ ಶತಮಾನೋತ್ಸವ ಅಧ್ಯಕ್ಷರೇ ಹಾಗೂ ಪಂಚಾಯತ್ನ ಅಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ, ಮುಖ್ಯ ಗಣ್ಯರೇ ಹಾಗೂ ಸಭಾಂಗಣದಲ್ಲಿ ನೆಲೆಸಿರುವ ಊರ ಪರ ಊರ ಮಹನೀಯರೇ ಹಾಗೂ ಎಲ್ಲ ಪೋಷಕ ವೃಂದದರೆ ಹಾಗೂ ಮಕ್ಕಳೇ, ಇವತ್ತು ನಾವು ಹಳೆನೆರೆಂಕಿ ಗ್ರಾಮದಲ್ಲಿ ನಮ್ಮ ಶಾಲೆಯ ಒಂದು ಶತಮಾನೋತ್ಸವ ಅಂದರೆ 100 ವರ್ಷ ಕಳೆದು ಈಗ 103ನೇ ವರ್ಷದಲ್ಲಿ ಇದ್ದೇವೆ. ಇಂಥ ಒಂದು ಗಳಿಗೆಯಲ್ಲಿ ನಾವು ಯಾವತ್ತಿಂದ ಕಾಯ್ತಾ ಇದ್ದು ಇಂದು ನಮಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಂದು ದೇವರ ಅನುಗ್ರಹ ಸಿಕ್ಕಿದೆ. ಈ ಕಾರ್ಯಕ್ರಮವು ಬಹಳಷ್ಟು ದಾನಿಗಳಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಅನುದಾನಗಳಿಂದ ಸರ್ಕಾರೇತರ ಹಾಗೂ ಪರ ಊರ ದಾನಿಗಳಿಂದ ಈ ಕಾರ್ಯಕ್ರಮ ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ಗಳು ಹಾಗೂ ಸುಮಾರು ಇದು ನಮ್ಮ ಪಂಚಾಯತ್ನಿಂದ ಕೂಡ ಒಂದು 15-20 ಲಕ್ಷ ಅನುದಾನವನ್ನು ಕೊಟ್ಟಿರ್ತೇವೆ. ಈ ಒಂದು ಶತಮಾನೋತ್ಸವ ಸಂದರ್ಭದಲ್ಲಿ ನಮ್ಮ ಪಂಚಾಯತ್ನ ಇಲ್ಲಿ ಹಳೆನೆರೆಂಕಿ ಗ್ರಾಮದ ಎಲ್ಲ ಸದಸ್ಯರನ್ನು ಕೂಡ ಸಹಕಾರ ನೀಡಿರ್ತೇವೆ. ನಮಗೆ ಕೈಲಾದಷ್ಟು ಸಹಕಾರವನ್ನು ನೀಡಿ ಈ ಶತಮಾನೋತ್ಸವ ನಮ್ಮಲ್ಲಿ ಹಳೆನೆರೆಂಕಿ ಗ್ರಾಮದಲ್ಲಿ ಆಗಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು 5 ಲಕ್ಷದ ಉದ್ಯೋಗಗಾತ್ರಿ ಮೈದಾನ ಮತ್ತು 3 ಲಕ್ಷದಲ್ಲಿ ಶೌಚಾಲಯ ಮತ್ತು 2 ಲಕ್ಷ ಆವರಣ ಗೋಡೆ ಮತ್ತು ಫಸ್ಟಿಗೆ ನಾನು ಇಂಗುಗುಂಡಿಗೆ ಕೊಟ್ಟಿದ್ದೀನಿ. ಅದ ನಂತರ ಒಂದು ಟೈಲ್ಸ್ ಹಾಕಲಿಕ್ಕೆ ಅಂತ ಒಂದು 13,000 ಕೊಟ್ಟಿದ್ದೇವೆ. ಅದ ನಂತರ ಒಂದು ಬೋರ್ವೆಲ್ಗೆ ಪಂಪು ಹಾಕಲಿಕ್ಕೆ ಕೂಡ ನಾವು ಅನುದಾನವನ್ನು ಕೊಟ್ಟಿರ್ತೇವೆ. ಮತ್ತೊಂದು ಫ್ಲ್ಯಾಗ್ ಈ ಸಲ ಲಾಸ್ಟಿಗೆ ಒಂದು 20,000ದ್ದು ಅನುದಾನದ ಇಟ್ಟಿದ್ದೇವೆ. ಆದರೂ ಕೂಡ ಅದನ್ನು ಅರ್ಥವರ್ಕ್ ಆಗಿ ಮಾಡಿದ್ದು ನಮ್ಮ ಇಂಜಿನಿಯರ್. ಅವರನ್ನು ಕೂಡ ಮೆಚ್ಚಲೇಬೇಕು. ಯಾಕಂತಂದರೆ ಅವರು ಸ್ವಂತ ಕೈಯಿಂದ ದುಡ್ಡು ಹಾಕಿ ಇವಾಗ ಎಲ್ಲವನ್ನು ಕೊಟ್ಟಿರ್ತಾರೆ. ನಾವು ಪಂಚಾಯತಿನಿಂದ ಬಿಡುಗಡೆ ಆಗಬೇಕಷ್ಟೇ. ಹಾಗೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಡೆಸಿದ ಈ ಶತಮಾನೋತ್ಸವ ಕಾರ್ಯಕ್ರಮವು ಯಶಸ್ವಿಯಾಗಿ ಮೂಡಿ ಬರಲಿ ಅಂತ ಆಶಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಹಲೋ, ಸಂದರ್ಭೋಚಿತವಾಗಿ ಮಾತನಾಡಿ ನಮ್ಮನ್ನು ಶುಭ ಹಾರೈಸಿದಂತಹ ಮಾಲತಿ ಕೆ ಮೇಡಮ್ ರವರಿಗೆ ಅಭಿನಂದಿಸುತ್ತಾ, ಇದೀಗ ರಾಮಕುಂಜ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಆಗಿರುವಂಥ ಸುಚೇತ ಮೇಡಮ್ ರವರು ನಮ್ಮನ್ನು ಉದ್ದೇಶಿಸಿ ಅಧ್ಯಕ್ಷಗಿರಿಯಲ್ಲಿ ಮಾತಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಮೊದಲಾಗಿ ದೈವದವರಿಗೆ ಮನಸಾರೆ ವಂದಿಸಿಕೊಳ್ಳುತ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರು ಹಾಗೂ ಊರಿನ ಪರ ಊರಿನ ಎಲ್ಲ ವಿದ್ಯಾಭಿಮಾನಿಗಳಿಗೆ ವಂದಿಸಿಕೊಳ್ಳುತ್ತಾ, ಈ ಒಂದು ಶತಮಾನೋತ್ಸವದ ಹೊಸ್ತಿಲಲ್ಲಿ ನಾವು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಈ ಸಂಭ್ರಮ ಆಚರಿಸಬೇಕಾದ್ರೆ ಅದೆಷ್ಟೋ ದಿನಗಳ ಕನಸು ಇಂದು ನನಸಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಊರಿನ ಪರ ಊರಿನ ಮಹನೀಯರ ಅನೇಕ ಸಂಘ ಸಂಸ್ಥೆಗಳ ಸಹಕಾರದಿಂದ ನಾವಿವತ್ತು ಈ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಒಂದು ವಿದ್ಯಾಸಂಸ್ಥೆ ಅಂದರೆ ಖಾಲಿ ಶಿಕ್ಷಣದಿಂದ ಮಾತ್ರ ವಿದ್ಯಾಸಂಸ್ಥೆ ಒಂದು ಹೆಸರನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣದ ಜೊತೆಗೆ ಕ್ರೀಡೆಗಳಲ್ಲಿರಬಹುದು, ಅನೇಕ ಕಲೆಗಳು ಇರಬಹುದು. ಎಲ್ಲದರಲ್ಲೂ ನಮ್ಮ ಈ ಹಳೆನೆರೆಂಕಿಯ ಶಾಲೆ ಮುಂಚೂಣಿಯಲ್ಲಿದೆ ಅನ್ನೋದು ನಮ್ಮ ಹೆಮ್ಮೆ. ಇಲ್ಲಿಯ ಶಿಕ್ಷಕರ ವೃಂದ ಕೂಡ ಹಾಗೆ ಇದೆ. ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಅವರ ಪ್ರತಿಭೆಗಳನ್ನು ಗುರುತಿಸಿ ಅವರ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವಂಥ ನಮ್ಮ ಸಂಸ್ಥೆಯಲ್ಲಿ, ನಮ್ಮ ಈ ಶಾಲೆಯಲ್ಲಿ ಶಿಕ್ಷಕರ ವೃಂದ ಅಂಥ ಶಿಕ್ಷಕರ ವೃಂದ ಇದೆ. ಆದ್ದರಿಂದ ಇದೆಲ್ಲ ಸಾಧ್ಯ ಆಯಿತು. ಇಡೀ ರಾಜ್ಯ ಮಟ್ಟದ ತನಕ ಒಂದು ಇಲ್ಲಿಯ ಮಕ್ಕಳು ಹೋಗಿದ್ದಾರೆ ಅಂತ ಹೇಳಿದರೆ ಇಲ್ಲಿನ ಶಿಕ್ಷಕರು ಮತ್ತು ಊರಿನ ಎಲ್ಲ ಮಹನೀಯರ ಪೋಷಕರ ಹಳೆ ವಿದ್ಯಾರ್ಥಿ ಸಂಘದವರ ಸಹಕಾರದಿಂದ ಸಾಧ್ಯ. ಶಿಕ್ಷಣ ಅಂದಾಗ ಮಾತ್ರಕ್ಕೆ ಪಾಠವನ್ನು ಮಾಡಿ ಪರೀಕ್ಷೆಯನ್ನು ಬರೆದು ಮಾರ್ಕ್ ಮಾತ್ರ ತೆಗೆಯುವುದು ಶಿಕ್ಷಣ ಅಲ್ಲ. ಅದರ ಜೊತೆಗೆ
ಅನೇಕ ರೀತಿಯ ನಮ್ಮ ನಾಡಿನ ಕಲೆ ಸಂಸ್ಕೃತಿ ಅಥವಾ ಆ ವಿದ್ಯಾರ್ಥಿಯನ್ನು ಈ ಸಮಾಜದಲ್ಲಿ ಯಾವ ರೀತಿ ಬೆಳಿಬೋದು ಅನ್ನುವಂಥದ್ದನ್ನು ಶಿಕ್ಷಣಕ್ಕೆ ಕೊಟ್ಟಾಗ ಆ ವಿದ್ಯಾರ್ಥಿಯ ಜೀವನ ವ್ಯಕ್ತಿತ್ವ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ. ಅಂತಹ ಶಿಕ್ಷಣ ಈ ನಮ್ಮ ಹಳೆನೆರಿಂಗಿ ಶಾಲೆಯಲ್ಲಿ ಸಿಗ್ತಾ ಇದೆ. ಈ ಒಂದು ಸರ್ಕಾರಿ ಶಾಲೆ ಹೇಗೆ ಇರಬೇಕು ಅಂದರೆ ಈ ನಮ್ಮ ಹಳೆನೆರಿಂಗಿ ಶಾಲೆಯನ್ನು ತೋರಿಸುವ ಮಟ್ಟಿಗೆ ಹಳೆನೆರಿಂಗಿ ಶಾಲೆ ಬೆಳೆದಿದೆ ಅಂದರೆ ಅದು ಈ ಊರಿನ ಪೋಷಕರ ಹಳೆ ವಿದ್ಯಾರ್ಥಿ ಸಂಘ ಈ ಶಿಕ್ಷಕರ ವೃಂದ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಇಂದು 100ನೇ ವರ್ಷ ಸಂಭ್ರಮ ಆಚರಣೆ ಮಾಡ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇಲ್ಲಿ ಈ ಊರಿನ ಎಲ್ಲ ಮಕ್ಕಳು ಕೂಡ ಇದೇ ಶಾಲೆಗೆ ಬರುವಂತಾಗಬೇಕು. ನಾವೀಗ ಇಂಗ್ಲೀಷ್ ಶಿಕ್ಷಣದ ಬಗ್ಗೆ ಜಾಸ್ತಿ ಒಲವನ್ನು ತೋರಿಸ್ತಾ ಇದ್ದೇವೆ. ಮುಂದಿನ ವರ್ಷದಿಂದ ಇಲ್ಲಿ ಕೂಡ ಇಂಗ್ಲೀಷ್ ಒಂದು ಶಿಕ್ಷಣ ಸಿಗ್ತಾ ಇದೆ ಅಂದರೆ ಅದು ಕೂಡ ಈ ಊರಿಗೆ ಒಂದು ಹೆಮ್ಮೆ. ಇಂಗ್ಲೀಷು ಈ ಸಮಾಜಕ್ಕೆ ಪ್ರಾಮುಖ್ಯತೆ ಹೊಂದಿದೆ. ಆದರೆ ನಾವು ಮೊದಲು ನಮ್ಮ ಈ ಸಂಸ್ಕೃತಿಯನ್ನು ಅಥವಾ ತುಳುನಾಡಿನ ಒಂದು ತುಳು ಭಾಷೆ ಮೊದಲು ನಮಗೆ, ಆನಂತರ ಕನ್ನಡ, ಅನಂತರ ಇಂಗ್ಲೀಷು ಕೂಡ ಇಂದಿನ ಅವಶ್ಯಕತೆಗೆ ಅನಿವಾರ್ಯ ಆಗಿದೆ. ಹಾಗಾಗಿ ಎಲ್ಲರೂ ಇಂಗ್ಲೀಷ್ ಮೀಡಿಯಮ್ ಅಂತ ಒಲವು ತೋರಿಸ್ತಾ ಇದ್ದಾರೆ. ಅಂಥ ಶಿಕ್ಷಣ ನಮ್ಮ ಹಳೆನೆರಿಂಗಿ ಶಾಲೆಯಲ್ಲಿ ಮುಂದಿನ ವರ್ಷದಿಂದ ಸಿಗ್ತಾ ಇದೆ ಅಂದರೆ ಅದು ಕೂಡ ಒಂದು ಒಳ್ಳೆಯ ಒಂದು ಉತ್ತಮವಾದ ಬೆಳವಣಿಗೆ ಅಂತ ಹೇಳ್ಬೋದು. ಅದೇ ರೀತಿ ಮುಂದಿನ ಮಕ್ಕಳ ಭವಿಷ್ಯ ಒಳ್ಳೆಯದಾಗಿ ಈ ಶಾಲೆಯಲ್ಲಿ ಮುಂದುವರಿಯಲಿ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಹೊರಹೊಮ್ಮಲಿ ಅಂತ ಆಶಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ ಮೇಡಮ್ ತಮಗೆ ವಂದನೆಗಳು. ಇದೀಗ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿಕ್ಕಿದ್ದಾರೆ ನಮ್ಮ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ರೈ ರಾಮಮಜಾಲು. ಉಪಸ್ಥಿತರಿರುವಂಥ ಎಲ್ಲ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರ ಬಗ್ಗೆ ಹೇಳುವುದು ಯಾರು? ಹಳೆನೆರಿಂಕಿಯ ಸೀಮೆ ದೇವಸ್ಥಾನವಾಗಿರುವಂತಹ ಶರವೂರಿನ ದೇವಸ್ಥಾನದ ಮಾಜಿ ಅಧ್ಯಕ್ಷರಾಗಿರುವಂತಹ ದಾಮೋದರ ಗೌಡ ಕಕ್ವೆ ಇವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಕಾರ್ಯಕ್ರಮ ಅಂದಗೊಳಿಸಿದ್ದಾರೆ. ಸರ್, ನಿಮ್ಮ ಇರುವಿಕೆಯನ್ನು ನಾವು ಗುರುತಿಸಿದ್ದೇವೆ. ಇದೀಗ ಗುರುವಂದನೆ ಕಾರ್ಯಕ್ರಮ. ಈ ಶಾಲೆಯಲ್ಲಿ ಮುಖ್ಯ ಗುರುಗಳಾಗಿದ್ದುಕೊಂಡು ಶಾಲೆಯ ಉನ್ನತಿಗಾಗಿ ಶ್ರಮಿಸಿದಂತಹ ಶ್ರೀಯುತ ಗುಮ್ಮಣ್ಣಗೌಡ ಸರ್ ಅವರಿಗೆ ಶಾಲಾ ವತಿಯಿಂದ ಗುರುವಂದನ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಅವರ ಹಿನ್ನೆಲೆಯನ್ನು ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ರಾಮಣ್ಣಗೌಡ ಸರ್ ಅವರು ವಾಚಿಸಲಿಕ್ಕಿದ್ದಾರೆ. ನಿವೃತ್ತ ಗುರುಗಳನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ. ಶ್ರೀಯುತರು 13/3/53 ಶ್ರೀಯುತ ಚೆನ್ನಪ್ಪ ಮತ್ತು ಉಮ್ಮಕ್ಕ ಇವರ ಮಗನಾಗಿ ಜನಿಸಿ ಅನೇಕ ಪ್ರಾಥಮಿಕ, ಪ್ರೌಢ ಹಾಗೂ ವೃತ್ತಿಪರ ಶಿಕ್ಷಣವನ್ನು ಪಡೆದು 8/11/78 ಪ್ರಪ್ರಥಮವಾಗಿ ಶಿಕ್ಷಕ ಹುದ್ದೆಗೆ ಸೇರಿ ಆಲಂಕಾರ್ ಎಂಬ ಸರಕಾರಿ ಹಿರಿಯ ಪ್ರೌಢಶಾಲೆ ಆಲಂಕಾರಿಗೆ ಸೇರಿರುತ್ತಾರೆ. ಇವರು ಸುದೀರ್ಘ 34 ವರ್ಷ ಸೇವೆಯನ್ನು ಮಾಡಿ ಶಿಕ್ಷಣ ವೃತ್ತಿಯಲ್ಲಿ ತನ್ನ ಛಾಪನ್ನೇ ಮೂಡಿಸಿದಂಥ ಓರ್ವ ಉತ್ತಮ ಶಿಕ್ಷಕ, ಪ್ರಶಸ್ತಿಯನ್ನು ಭಾಜನಗೊಳಿಸಿದಂಥ ಓರ್ವ ಶಿಕ್ಷಕ. ಈ ಶಾಲೆಯಲ್ಲಿ ಅವರು ಸುಮಾರು 9 ವರ್ಷಗಳ ಕಾಲ ಸೇವೆಯನ್ನು ಮಾಡಿ
ನಿವೃತ್ತಿಯನ್ನು ಹೊಂದಿರುತ್ತಾರೆ. ಇವರಿಗೆ ನಮ್ಮ ಶತಮಾನ ಸಮಿತಿ SMC ಹಾಗೂ ಸಂಸ್ಥೆಯ ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಅವರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೇವೆ. ವಂದನೆಗಳು. ಇದೀಗ ಶ್ರೀಮತಿ ಧರ್ಣಮ್ಮ ಸುಬ್ರಾಯಗೌಡ ಕೆರ್ನಡ್ಕ ಮನೆ, ಶ್ರೀಧರ PT ನೇಲ್ಯಡ್ಕ ಇವರು ವೇದಿಕೆಗೆ ಬರಬೇಕು. ಶಾಲೆಗೆ 15,000 ರೂಪಾಯಿಯ ದೇಣಿಗೆಯನ್ನು ನೀಡಿದ್ದಾರೆ. ಇವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಅದೇ ರೀತಿ 10,000ದ ಮೇಲೆ ನಮಗೆ ದೇಣಿಗೆ ನೀಡಿದವರು ಆದಮ್ ಮೇಸ್ತ್ರಿ ಮತ್ತು ಮಕ್ಕಳು ಆರಟ್ಟಿಗೆ, ಶ್ರೀ ಭದ್ರಯ್ಯ ಆಚಾರ್ಯ ದೇಂತಾರು ಸ್ಮರಣಾರ್ಥ 10,000 ರೂಪಾಯಿ ನೀಡಿದ್ದಾರೆ. ಶ್ರೀಮತಿ ಇಂದಿರಾ ಹೊಸಮಾರಡ್ಡ ಮತ್ತು ಆಗಿದೆಯಾ ಸರಿ ಇದು ವೇದಿಕೆಗೆ ಆದಮ್ ಮೇಸ್ತ್ರಿ ಮತ್ತು ಮಕ್ಕಳು ಆರಟ್ಟಿಗೆ, ಶ್ರೀ ಭದ್ರಯ್ಯ ಆಚಾರ್ಯ ದೇಂತಾರು ಇವರ ಸ್ಮರಣಾರ್ಥ ಅವರ ಮನೆಯವರು, ಮೋನಪ್ಪ ಗೌಡ ಮತ್ತು ಮಕ್ಕಳು ನೇರೋಳ್ ತಡ್ಕ, ಉಮೇಶ್ ಗೌಡ ಮತ್ತು ಧರ್ನಪ್ಪ ಗೌಡ ಮನೆಯವರು ಹೊಸಮಾರಡ್ಡ, ದೇವಕಿ ಮತ್ತು ಮಕ್ಕಳು ಶಾಂತಿ ಮೂಲೆ, ಶ್ರೀಮತಿ ಮತ್ತು ಶ್ರೀ ಶೀನಪ್ಪ ಪೂಜಾರಿ ಸಾಂತ್ಯ ಅವರು ಸಭೆಯಲ್ಲಿದ್ದರೆ ಕೂಡಲೇ ಸಭೆಗೆ ತೆರಳುವುದು. ಹಾಗೆ ಪದ್ಮಯ್ಯ ಪೂಜಾರಿ ಮತ್ತು ಮಕ್ಕಳು ಕದ್ರಮನೆ, ಶ್ರೀಮತಿ ಮೀನಾಕ್ಷಿ H ಯಾದವಗೌಡ ಮಕ್ಕಳು ಅವರು ಇದ್ರೆ ವೇದಿಕೆಗೆ ಬರಬೇಕು. ಉಮೇಶ್ ಗೌಡ ಮತ್ತು ಧರ್ನಪ್ಪ ಗೌಡ ಮನೆಯವರು ಹೊಸಮಾರಡ್ಡ ವೇದಿಕೆಗೆ ಬರಬೇಕು. ಸನ್ಮಾನವನ್ನು ಸ್ವೀಕರಿಸಿದ ಹಾಗೂ ಸನ್ಮಾನ ಮಾಡಿದಂತಹ ಗಣ್ಯರಿಗೆ ಅಭಿನಂದಿಸುತ್ತಾ ಇದೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತೆರಳುತ್ತಿದ್ದೇವೆ. ಬಂದಿರುವಂತಹ ಎಲ್ಲರನ್ನು ಧನ್ಯವಾದ ಹೇಳಲಿಕ್ಕೆ ಬರ್ತಿದ್ದಾರೆ ನಮ್ಮ ಶಾಲೆ SMC ಅಧ್ಯಕ್ಷರಾಗಿರುವಂತಹ ವೀರೇಂದ್ರ ಪಾಲೆದಡ್ಡ ಇವರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಳೆನೆರಂಕಿ ಶತಮಾನೋತ್ಸವದ ಈ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ಸೇರಿರುವಂತಹ ಎಲ್ಲ ಅತಿಥಿಗಳ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಈ ಊರಿನ ಎಲ್ಲ ಮಹನೀಯರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಈಗಾಗಲೇ ಬೆಳಗಿನಿಂದ ಒಂದಷ್ಟು ಕಾಮಗಾರಿಗಳ ಉದ್ಘಾಟನೆಯನ್ನು ನೆರವೇರಿಸಿ ಇದೀಗ ಸಭಾ ಕಾರ್ಯಕ್ರಮವನ್ನು ನೆರವೇರಿಸಿ ಇದೀಗ ಕೊನೆಯ ಹಂತದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಶ್ರೀಮತಿ ಸನ್ಮಾನ್ಯ ಕುಮಾರಿ ಭಾಗೀರಥಿ ಮುರಳ್ಯ,
ಶಾಸಕರು ಸುಳ್ಯ ವಿಧಾನಸಭಾ ಕ್ಷೇತ್ರ ಸುಳ್ಯ ಈಗಾಗಲೇ ನಿರ್ಗಮನರಾಗಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಎಲ್ಲ ಸಮಿತಿಯವರ ಪರವಾಗಿ ಹಾಗೆ ಊರಿನ ಎಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಸುಚೇತ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ರಾಮಕೊಂಜ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕೇಶವ ಗಾಂಧಿಪೇಟೆ ಮಾನ್ಯ ಉಪಾಧ್ಯಕ್ಷರು ರಾಮಕೊಂಜ ಗ್ರಾಮ ಪಂಚಾಯತ್, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕುಶಾಲಪ್ಪ ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ರಾಮಕೊಂಜ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಮಾಲತಿ NK ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ರಾಮಕೊಂಜ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವಸಂತಪುರ ಕಾಲು ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ರಾಮಕೊಂಜ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಸುಜಾತ ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ರಾಮಕೊಂಜ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮಾನ್ಯ ಶಶಿಧರ್ GS ಮಾನ್ಯ ಉಪ ನಿರ್ದೇಶಕರು ಶ್ರೀ ವಿಷ್ಣು ಪ್ರಸಾದ್ ಮಾನ್ಯ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು, ಈಗಾಗಲೇ ವೇದಿಕೆಯಲ್ಲಿದ್ದು ನಿರ್ಗಮನರಾಗಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾನೆ. ಅದೇ ರೀತಿ ಶ್ರೀ ನವೀನ್ ಸ್ಟಿಫನ್ ವೇಗಸ್ ಮಾನ್ಯ ಪ್ರಭಾರ ಸಮನ್ವಯಾಧಿಕಾರಿಗಳು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಪುತ್ತೂರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಪ್ರವೀಣ್ ಕುಮಾರ್ MRPL ಅಧಿಕಾರಿಗಳು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಸತೀಶ್ ಕುಮಾರ್ ರೈ ರಾಮಜಾಲು ಉದ್ಯಮಿಗಳು ಬೆಂಗಳೂರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ರತನ್ ರೈ ವಾಟರ್ಬೈಲ್ ಇಂಜಿನಿಯರ್ ಮ್ಯಾನೇಜರ್ ಇಂಡಿಯಾ ಕಾರ್ಪೊರೇಷನ್ ಲೇಕ್ ಬೆಂಗಳೂರು, ಇವರು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಸುರೇಶ್ ರಾಬರ್ಟ್ ರೋಟರಿ ಬೆಂಗಳೂರು JP ನಗರ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶಾಲೆಯ ಅಧ್ಯಾಪಕ ವೃಂದದವರು ಹಾಗೆ ಊರಿನ ಗಣ್ಯರು ಎಲ್ಲರಿಗೂ ಕೂಡ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಶಾಲೆಯ ಅಧ್ಯಾಪಕ ವೃಂದ, ಮುಖ್ಯ ಗುರುಗಳು ಎಲ್ಲರಿಗೂ ಕೂಡ ಆರ್ಥಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಸತ್ತವನ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಸಮಿತಿಯ ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರಿಗೂ ಕೂಡ ಸಮಿತಿಯ ಪರವಾಗಿ ಆರ್ಥಿಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ STMCಯ ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೂ ಕೂಡ ಆರ್ಥಿಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಶಿಕ್ಷಣ ಸಂಯೋಜಕರಾಗಿ ಹರಿಪ್ರಸಾದ್ ಸರ್ ಬಂದಿದ್ದರು, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ನಿವೃತ್ತ ಅಧ್ಯಾಪಕರು ಬಂದಿದ್ದಾರೆ, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಊರಿನ ಬೇರೆ ಬೇರೆ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಬೇರೆ ಬೇರೆ ಕಡೆಗಳಿಂದ ನಮಗೆ ಧನ ಸಹಾಯವನ್ನು ನೀಡಿದಂಥ ಎಲ್ಲ ಗಣ್ಯರಿಗೆ ಕೂಡ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾನೆ. ಅದೇ ರೀತಿ ನಮಗೆ ಇವತ್ತು ಸುದ್ದಿ ಮಾಧ್ಯಮ ಆಗಿರಲಿ ಅಥವಾ ಚಿತ್ರೀಕರಣವನ್ನು ನೀಡಿರುವಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾನೆ. ಅದೇ ರೀತಿ ರಾಮಕೊಂಜ ಕ್ಲಸ್ಟರಿನ ಬೇರೆ ಬೇರೆ ಶಾಲೆಗಳಿಂದ ಬಂದಿರತಕ್ಕಂಥ ಆ ಶಾಲೆಯ ಮುಖ್ಯ ಗುರುಗಳು ಮತ್ತು ಎಲ್ಲ ಸಹ ಶಿಕ್ಷಕರಿಗೆ ಸಮಿತಿಯ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಮಹನೀಯರಿಗೆ ಧನ್ಯವಾದಗಳನ್ನು ನೀಡುತ್ತಾ ಧನ್ಯವಾದ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಧನ್ಯವಾದವನ್ನು ತಿಳಿಸಿದಂತಹ
SDMC ಅಧ್ಯಕ್ಷರಾಗಿರುವಂತಹ ವೀರೇಂದ್ರ ಪಾಲೆತಡ್ಡ ಇವರಿಗೂ ಧನ್ಯವಾದವನ್ನು ತಿಳಿಸುತ್ತಾ ಇದೀಗ ಊಟದ ವಿರಾಮ. ಅರ್ಧ ಗಂಟೆಯ ನಂತರ ಮಕ್ಕಳ ಪುಟಾಣಿ ಸಂಭ್ರಮ ಕಾರ್ಯಕ್ರಮ ಜರುಗಲಿಕ್ಕಿದೆ. ದಿನಾಂಕ 6/12/2025 ಶನಿವಾರ. ಸಮಯ ಗಂಟೆ ಸರಿಯಾಗಿ 2 ಗಂಟೆಯಿಂದ ಅಂಗನವಾಡಿ ಕೇಂದ್ರ ಆರಟಿಕೆ, ಮೇಲೂರು ಹಾಗೂ ಇಂದ್ರಾಂಡ ಪುಟಾಣಿಗಳಿಂದ ನೃತ್ಯ ಕಲರವ ಮತ್ತು ಶಾಲಾ ಕಿರಿಯ ವಿಭಾಗದ ವಿದ್ಯಾರ್ಥಿಗಳಿಂದ ನೃತ್ಯ ವೈಭವ ಕಾರ್ಯಕ್ರಮಗಳು ನಡೆಯಲಿದೆ. ಊಟದ ವಿರಾಮಕ್ಕೆ ತಾವೆಲ್ಲರೂ ಬಂದಂತಹ ಗಣ್ಯರು, ಪೋಷಕರು, ಶಾಲಾಭಿಮಾನಿಗಳು, ಹಿತೈಷಿಗಳು ತೆರಳಬೇಕು ಅಂತ ತಿಳಿಸ್ತಾ ಇದ್ದೇನೆ. ಬಂದಿರುವಂತಹ ಗಣ್ಯರು 5ನೇ ತರಗತಿಯ ಕೊಠಡಿಯೊಳಗೆ ಕುಳಿತುಕೊಂಡು ಊಟ ಮಾಡುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಶಿಕ್ಷಕರು 5ನೇ ತರಗತಿಯ ಒಳಗಡೆ ತೆರಳಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಮಕ್ಕಳು ಕರ್ಕೊಂಡು ಹೋಗಬೇಕು ಅವರನ್ನು. ಆತ್ಮೀಯರೇ, ಇದು ಶತಮಾನೋತ್ಸವದ ಸಂಭ್ರಮ. ಈ ಸಂಭ್ರಮದ ಹೆಜ್ಜೆ ಆಗುತ್ತಿರುವ ನಿಮ್ಮೆಲ್ಲರ ಜೀವನಾಡಿ ಒಡನಾಡಿಯಾಗಿದ್ದ, ನಿಮ್ಮ ಭವ್ಯ ಭವಿಷ್ಯಕ್ಕೆ ಬುನಾದಿಯಾಗಿದ್ದ ನಮ್ಮೂರ ಶಾಲೆ ಹಳೆನೇರಿಂಕಿಯು ಮತ್ತೆ ನಿಮ್ಮನ್ನು ಕೈಬೀಸಿ ಕರೆಯುತ್ತಿದೆ. ಇಲ್ಲಿಗೆ ಮಧ್ಯಾಹ್ನದ ಮೊದಲ ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಬಂದಿರುವಂತಹ ಎಲ್ಲ ಪೋಷಕರು, ಶಾಲಾಭಿಮಾನಿಗಳು, ಹಿತೈಷಿಗಳು ಊಟದತ್ತ ತೆರಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಊಟದ ವಿರಾಮದ ನಂತರ ಯಾರು ಕೂಡ ಮನೆಗೆ ತೆರಳದೆ ನಮ್ಮ ಶಾಲಾ ಮಕ್ಕಳು, ಪುಟಾಣಿ ಮಕ್ಕಳು ಈಗಾಗಲೇ ಅಭ್ಯಾಸವನ್ನು ಮಾಡಿರುವಂತಹ ನೃತ್ಯ ಪ್ರದರ್ಶನಗಳು ಜರುಗಲಿಕ್ಕಿದೆ. ಅದೇ ರೀತಿ ಇಂದು ಸಾಯಂಕಾಲ ಶಾಲಾ ಮಕ್ಕಳಿಂದ ನೃತ್ಯ ರೂಪಕ ತುಳುನಾಡ ವೈಭವ ನಡೆಯಲಿದೆ. ರಾತ್ರಿ ನಾಟಕ ಬೇಲಿ ದೆವ್ವ, ಮೂಲಕತೆ KV ತಿರುಮಲೇಶ್, ರಂಗಪಟ್ಟೆ ನಿರ್ದೇಶನ IK ಬಳ್ವಾರ್ ಇವರ ನಿರ್ದೇಶನದಲ್ಲಿ ಬೇಲಿ ದೆವ್ವ ಅನ್ನುವಂತಹ ನಾಟಕ, ಹಾಗೆ ಮೂಲಕತೆ ಪುತಿನ ಹಾಗೂ ರಂಗಪಟ್ಟಿ ನಿರ್ದೇಶನ ರಮೇಶ್ ಉಳಾಯ ಇವರ ಗೋಕುಲ ನಿರ್ಗಮನ ಅನ್ನುವಂತಹ ನಾಟಕ ಪ್ರದರ್ಶನವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಳೆನೇರಿಂಕಿ
ವರ್ಷಗಳ ಹಿಂದೆ ಈ ಊರಿನ ಪ್ರಮುಖರು ಇಲ್ಲಿಯ ಜನರಿಗೆ ಆಧುನಿಕ ಶಿಕ್ಷಣದ ಅಗತ್ಯ ಇದೆ ಅಂತ ಮನಗಂಡು ಈ ಒಂದು ವಿದ್ಯಾಸಂಸ್ಥೆಯನ್ನು 100 ವರ್ಷಗಳ ಹಿಂದೆ ಸ್ಥಾಪಿಸಿದರು. ತಮ್ಮ ಸ್ವಂತ ಜಮೀನನ್ನು ಕೊಟ್ಟು ಅವರು ಈ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿದರು. ಇದೊಂದು ಬಹಳ ದೂರದರ್ಶಿತ್ವದ ಒಂದು ಕೆಲಸ ಅಂತ ನಾವು ಪ್ರಶ್ನಿಸುತ್ತೇವೆ. ಯಾಕಂದರೆ ಅವರು ಈ ವಿದ್ಯಾಸಂಸ್ಥೆಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದರಿಂದ ನೂರಾರು ಮಕ್ಕಳಿಗೆ ಇಲ್ಲಿ ವಿದ್ಯಾಭ್ಯಾಸ ಸಿಕ್ಕಿ ಅವರು ಒಳ್ಳೆಯ ಸುಶಿಕ್ಷಿತ ಜೀವನವನ್ನು ನಡೆಸುವಂತಾಯಿತು. ಅವರಿಗೆ ನಾವೊಂದು ದೊಡ್ಡ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಅದೇ ರೀತಿ ಈ ವಿದ್ಯಾಸಂಸ್ಥೆ ಈಗ 100 ವರ್ಷಗಳನ್ನು ಪೂರೈಸಿದೆ. ಶತಮಾನೋತ್ಸವವನ್ನು ನಾವು ಇವತ್ತಿನಿಂದ ಆಚರಿಸ್ತಾ ಇದ್ದೇವೆ. ಈ ಶತಮಾನೋತ್ಸವದ ಆಚರಣೆ ಅಂತ ಹೇಳಿದರೆ ಈ ಶಿಕ್ಷಣ ಸಂಸ್ಥೆಗೆ ನಾವೆಲ್ಲ ಸೇರಿ ಕೊಡುವಂತಹ ಒಂದು ಕೃತಜ್ಞತೆ. ಈ ಮುಂದೆ ನಡೆಯುತ್ತಿರುವ ಈ 3 ದಿನಗಳ ಈ ಶತಮಾನೋತ್ಸವ ಕಾರ್ಯಕ್ರಮ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೆದು ಈ ಎಲ್ಲ ಊರಿನ ಜನರಿಗೆ ಇನ್ನಷ್ಟು ಈ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಜ್ಞಾನದ ಬೆಳಕನ್ನು ಕೊಡುವಂತಾಗಬೇಕು ಅಂತ ಪ್ರಾರ್ಥಿಸಿಕೊಂಡು ನಿಮಗೆಲ್ಲರಿಗೂ ಕೂಡ ಶುಭಾಶಯವನ್ನು ಹೇಳ್ತಾ ನಾನು ಮಾಡುವುದನ್ನು ಕರ್ನಾಟಕ ಸರ್ಕಾರ, ಶಾಲಾ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಳವೆಂಕಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಪುತ್ತೂರು ಮತ್ತು ಸಮೂಹ ಸಂಪನ್ಮೂಲ ಕೇಂದ್ರ ರಾಮಗುಂಜ ಇದರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಹಳವೆಂಕಿ ಶಾಲೆ ನಡೆಯುವಂತಹ ಈ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಬಂದದ ಎಲ್ಲ ಮನೆಗಳನ್ನು ಹೊಂದಿಸ್ತಾ ಎಲ್ಲರಿಗೂ ಶಾಲಾ ಶತಮಾನೋತ್ಸವದ ಶುಭಾಶಯ ನೀಡಿಕೆ ನಾನು ಸಂತೋಷ ಪಡ್ತೇನೆ. ಇವತ್ತು ನಮಗೆ ಮಾಡೊಂದು ಸಂಭ್ರಮ ದಿನ, ಒಂದು ಭಾವನಾತ್ಮಕ ಕಾರ್ಯಕ್ರಮ ಅಂತಲೂ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಈ ಒಂದು ಹಳವೆಂಕಿ ಶಾಲೆ 100 ವರ್ಷ ಪೂರೈಸಿ ಇವತ್ತು ಒಂದು ಶತಮಾನ ಸಂಭ್ರಮ ಆಚರಣೆ ಮಾಡ್ತಿದ್ದೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಇಲ್ಲಿ ಸೇರಿದಂತ ನಮ್ಮೆಲ್ಲ ಭಾಗ್ಯವಂತರು, ಇಲ್ಲಿ ಕಟ್ಟಂತ ವಿದ್ಯಾರ್ಥಿಗಳು, ಹಾಗೆ ಈ ಒಂದು ಆಚರಣೆ ಎಲ್ಲರೂ ಕೂಡ ಪುಣ್ಯವಂತ ನಮ್ಮ ಎಲ್ಲ ಒಂದು ಋಣ ಈ ಒಂದು ಶಾಲೆಗೆ ತೀರ್ಸಾಗಿ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಹಾಗೆ ಬಂದಂತ ಎಲ್ಲರಿಗೂ ಕೂಡ ನಾನು ಶಾಲೆ ಪರವಾಗಿ ಮತ್ತು ಶತಮಾನೋತ್ಸವ ಸಮಿತಿಯ ಪರವಾಗಿ, SMC ಪರವಾಗಿ ಹಾಗೂ ವೀರ ಉಪಸಮಿತಿಯ ಪರವಾಗಿ ಮತ್ತು ಹಲವು ಊರಿನ ಸಮಸ್ಯೆ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ನಮ್ಮ ಈ ಒಂದು ಶಾಲೆ ಹೆಸರುವಾಣಿ ಸಮರ್ಪಣೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಇಲ್ಲಿ ಊರಿನವರಿಗೆ ಉಪನ್ಯಾಸಕರು ಆಗಿರುವಂಥ ಹಿರಿಯ ವಿದ್ಯಾರ್ಥಿಗಳು ಬಹಳ ಹೇಳ್ತಾರೆ. ಹಿರಿಯ ವಿದ್ಯಾರ್ಥಿ ಕೂಡ ಯಾಕೆಂತ ಹೇಳಿದ್ರೆ ಅವರೊಂದು ಈ ಒಂದು 1ನೇ ತರಗತಿಯಲ್ಲಿ ಇರ್ಬೋದು, ಅದರ ಬಾಲ್ಯದ ಜೀವನ ಅವರಿಗೆ ನೆನಪು ಬರಬಹುದು. ಯಾಕೆಂದ್ರೆ ಆಗ ಹೇಗೆ ಶಾಲೆ ಇತ್ತು, ಈಗ ಹೇಗೆ ಆಗಿದೆ ಅಂತೇಳಿ ಬಹಳ ಖುಷಿಯಾಗಿದೆ. ನಿನ್ನೆ ಬಂದು ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದೆ. ಯಾಕೆಂದ್ರೆ ನಾನೇ ಅವರಿಗೆ ಫೋನ್ ಮಾಡಬೇಕಿತ್ತು, ಅವರೇ ಫೋನ್ ಮಾಡಿ ತಿಳಿಸಿದ್ದಾರೆ. ಬಹಳ ಒಳ್ಳೆಯದಾಗಿದೆ. ಹಾಗೆ ನಾವು ಬಹಳ ಅವರು ಇವತ್ತು ಅವರ ಒಂದು ದಿವ್ಯ ಹಸ್ತದಿಂದ ಕಾಯನ್ನು ಹೊಡೆದ ಮೂಲಕ ಉದ್ಘಾಟನೆ ಮಾಡಿ ಒಂದು ಮೆರವಣಿಗೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ಈ ಹೊರಗಾಣಿಕೆಯ ಒಂದು ಪೂಜೆಯನ್ನು ಸಲ್ಲಿಸಿ ಈಗ ನಮಗೆಲ್ಲರೂ ಕೂಡ ಆಶೀರ್ವಾದವನ್ನು ಶುಭನುಡಿಗಳನ್ನು ಆಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆ. ಹಾಗೆ ಈ ಒಂದು ಶತಮಾನೋತ್ಸವ ಆಗಬೇಕಂದ್ರೆ ನಮ್ಮ ಶತಮಾನ ಸಮಿತಿ ಬಹಳ ಪ್ರಾಮುಖ್ಯ, ಅದು ಇಡೀ ಬಹಳ ಪ್ರಾಮುಖ್ಯ. ಈ ಶತಮಾನ ಸಮಿತಿಯ ಅಧ್ಯಕ್ಷರಾದ ನಮ್ಮ ರಮೇಶ್ ರಾಮಾನುಜರು, ಇದಾಗಿ ಅವರು ಕೂಡ ಅಭಿನಂದನಾರ್ಹರು. ಯಾಕೆಂತ ಹೇಳಿದ್ರೆ ಒಂದು ಸಣ್ಣ ಪ್ರಾಯದಲ್ಲಿ ಈ ಒಂದು ಜವಾಬ್ದಾರಿ ವಹಿಸಿಕೊಂಡು ಬಹಳ ಯಶಸ್ವಿಯಾಗಿ, ಯಾಕೆಂದ್ರೆ ನಿಜವಾಗಿ ನಾವು ಅವರನ್ನು ಮೆಚ್ಚಲೇಬೇಕು. ಯಾಕೆಂತ ಹೇಳಿದ್ರೆ ಅವರೊಂದು ಖಾಸಗಿ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ಕೂಡ ಸರ್ಕಾರಿ ಶಾಲೆಯ ಬಗ್ಗೆ ಒಂದು ಅಭಿಮಾನ ಇಟ್ಟು ಅದರ ಬಗ್ಗೆ ಒಂದು ಕಾಳಜಿಯನ್ನು ವಹಿಸುವಂಥವ್ರು. ಆದ್ದರಿಂದ ಅವರಿಗೆ ನಾನು ಎಲ್ಲರ ಪರವಾಗಿ ತುಂಬ ಅಭಿನಂದನೆ. ಹಾಗೆ ಈ ಶತಮಾನ ಸಮಿತಿಯ ಉಪಾಧ್ಯಕ್ಷರಿದ್ದಾರೆ ಶ್ರೀಯುತ ಧನ್ನಗೌಡ ಅಲೆಪಾಡಿ, ಹಾಗೆ ಶ್ರೀಮತಿ ವಸಂತಿ ಕಣಮಾರು, ಹಾಗೆ ತೇಜಸ್ವಿನಿ ಶೇಖರಗೌಡ ಕಟ್ಟಮಣಿ, ಹಾಗೆ ಶ್ರೀ ಪುರುಷೋತ್ತಮ ಪೂಜಾರಿ ಬರಿಮೆಟ್ಟು, ಹಾಗೆ ನಮ್ಮ ಸಂತೋಷ ಬರೀಲಾಗಿದೆ. ಅವರ ಅನುಮತಿಯವರಿಗೆ ನೆನಪಿಸ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಅವರು ನಮಗೆ ಪ್ರಪ್ರಥಮವಾಗಿ ಸಮಿತಿಗೆ ನಮಗೆ ಒಂದು ದೇಣಿಗೆಯನ್ನು ಕೊಟ್ಟವರು, ನಮ್ಮನ್ನೇ ವಿಶ್ವಾಸವನ್ನು ಇಟ್ಟುಕೊಟ್ಟವರು. ಹಾಗೆ ಕಿರಣ್ ಪಾದೆ ಅವರು ಕೂಡ ಕಾಣಿಸ್ತಿರೋದಂತೆ ತೊಂದರೆ ಅನುಮತಿ ಅವರಿಗೂ ಕೂಡ ನಾನು ನೆನಪಿಸಿಕೊಳ್ತಾ ಎಲ್ಲ ಶತಮಾನ ಸಮಿತಿಯ ಉಪಾಧ್ಯಕ್ಷರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು. ಹಾಗೆ ಈ ಒಂದು ಶತಮಾನ ಸಮಿತಿಯಲ್ಲಿ ನಮಗೆ ಗೌರವ ಸಲಹೆಗಾರರಾಗಿ ನಮಗೆ ನಮ್ಮ ಇವತ್ತು ಉದ್ಘಾಟಕರೇ ಇದ್ದಾರೆ, ಇದ್ದಾರೆ. ಹಾಗೆ ನಮ್ಮ ಹಿರಿಯ
ಮುಖ್ಯ ಗುರುಗಳು ನಿವೃತ್ತ ಮುಖ್ಯ ಗುರುಗಳು ಶ್ರೀಯುತ ಸಂಜೀವ್ ಪೂಜಾರಿ ಬಟ್ಲಾಡ್ಕ ಅವರಿದ್ದಾರೆ. ಹಾಗೆ ನಮ್ಮ ಸುಗಂಧಿ ಮೇಡಮು, ಹಾಗೆ ಆದಾ ಮೇಸ್ತ್ರಿ ಅವರು ಅದರಲ್ಲಿ ನಮಗೆ ಸಲಹೆಗಾರಾಗಿದ್ದಾರೆ. ಹಾಗೆ ರೋಷನ್ ಬಲ್ಲಾಲ್, ಹಾಗೆ ನಮ್ಮ ಆನಂದ ಮಾಸ್ಟರ್ ಬಂದರಿ KS, ಹಾಗೆ ಅವರೆಲ್ಲರಿಗೂ ಕೂಡ ನಾನು ತುಂಬ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಈ ಒಂದು ಸಮಿತಿಯಲ್ಲಿ ನಮಗೆ ಕಾರ್ಯದರ್ಶಿಯಾಗಿ ನಮ್ಮ ಪ್ರೇಮರಾಜ್ ಸರ್ ಅವರು ನಿಜವಾಗಿ ಅವರು ಈ ಊರಿನವರೇ, ಅದು ಕೂಡ ಬೇರೆ ಬೆಟ್ಟಗಳ ತಾಲೂಕಲ್ಲಿ ಕರ್ತವ್ಯ ನಡೆಸಿದ್ದಾರೆ. ಅವರು ಕೂಡ ಅಲ್ಲಿ ಒಂದು ಬಂದು ಮುಂದೆ ನಮಗೆ ಸೇರಿಕೊಂಡು ಇವತ್ತು ಕೂಡ ಬಹಳ ಬೇಗನೆ ಬಂದು ಸೇರಿಕೊಂಡಿದ್ದಾರೆ. ಹಾಗೆ ಕಾರ್ಯದರ್ಶಿಗಳಾದಂಥ ಪ್ರೇಮರಾಜ್ ಸರ್, ಹಾಗೆ ವೀರೇಂದ್ರ ಬಳದಡ್ಡ, ಹಾಗೆ ನಮ್ಮ ಶಾಲೆಯ ಶಿಕ್ಷಕರಾದ ನವೀನ್ ಸರ್ ಅವರು, ಹಾಗೆ ಶೇಖರ ಗೌಡ ಇದರಿಂದ ಎಲ್ಲರೂ ಕೂಡ ನಾನು ತುಂಬ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನಮ್ಮ ಈ ಒಂದು ಸಮಿತಿಯಲ್ಲಿ ಕೋಶಾಧಿಕಾರಿಯಾಗಿ ನಮ್ಮ ಹಿರಿಯ ಸಂಘದ ಅಧ್ಯಕ್ಷರು ನಮ್ಮ ಜನಾರ್ದನ ಕಸ ಅವರಿದ್ದಾರೆ. ಅವರು ಕೂಡ ಬಹಳ ಇದಕ್ಕೆ ಶ್ರಮ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಪ್ರತ್ಯೇಕವಾಗಿ ನಾನು ತುಂಬ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾಳೆ ನಮ್ಮದು ಬಹಳ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ಅದರ ಎಲ್ಲ ಉದ್ಘಾಟನೆ ನಡೆಸಿರುವಂಥ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಶ್ರೀಮತಿ ಸುಜಾತ ಮೇಡಮು, ಹಾಗೆ ನಿಕಟಪುರ ಅಧ್ಯಕ್ಷರು ಶ್ರೀಮತಿ ಮಾಲತಿ ಕದ್ರಾ, ಹಾಗೆ ನಮ್ಮ ಈ ವಾರ್ಡ್ ಸದಸ್ಯರು ನಮ್ಮ ಕುಶಲಪ್ಪ ಮುಳಿಬಜರು, ಹಾಗೆ ವಸಂತ ಬರಕಾಳು ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಬಹಳ ಸಮಿತಿಯ ಪರವಾಗಿ ನಾನು ತುಂಬ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನಮಗೆ ಬಹಳ ಈ ಒಂದು ಶತಮಾನೋತ್ಸವಕ್ಕೆ ಶ್ರಮಿಸುವವರು ಅಂತ ಹೇಳಿದರೆ ನಮ್ಮ ಶತಮಾನ ಸಮಿತಿಯ ಉಪಸಮಿತಿಯ ಸದಸ್ಯರು, ಬೈಲುವಾರ ಸಂಚಾಲಕರು, ಹಾಗೆ ಅದರ ಎಲ್ಲ ಸದಸ್ಯರು, ಜೊತೆಗೆ ನಮ್ಮ ಪೋಷಕರು, ಹಾಗೆಲ್ಲ ಊರಿನವರು, ಹಿರಿಯ ವಿದ್ಯಾರ್ಥಿಗಳು, ಇವರೆಲ್ಲ ಪ್ರತ್ಯಕ್ಷವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಸಮಿತಿಯ ವತಿಯಿಂದ ಮತ್ತು SMC ವತಿಯಿಂದ ಹಾಗೂ ಶಾಲಾ ವತಿಯಿಂದ ಅನಂತ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈಗ ಸುದ್ದಿ ಮಾಧ್ಯಮದವರು ಅಥವಾ ಪತ್ರಿಕೆಯ ಮಾಧ್ಯಮದವರು ಬೇಕು. ಹಾಗೆ ಸುದ್ದಿ ಮಾಧ್ಯಮದ ಹರೀಶ್ ಬಾರಿಂಜಿ ಅವರಿದ್ದಾರೆ, ಹಾಗೆ ಅವರ ತಂಡದವರಿದ್ದಾರೆ. ಗಣೇಶ್ ಕಟ್ಟಮಣಿ ಅವರು ಸಹ ಇದ್ದಾರೆ ನಮ್ಮ ಜೊತೆಗೆ, ಇದ್ದಾರೆ ನಮ್ಮ ಊರಿನವರೇ. ಹಾಗೆ ಅವರೆಲ್ಲರೂ ಕೂಡ ನಮ್ಮ ಮಾಧ್ಯಮರಿಗೆ ನಾನು ಶಾಲೆ ಪರವಾಗಿ ಸಮಿತಿಯ ಪರವಾಗಿ ಅನಂತ ಅಭಿನಂದನೆ ಸಲ್ಲಿಸ್ತೇನೆ. ಶಾಲೆಯ ಶಿಕ್ಷಣ ಬಂದವರು, ಯಾಕಂದರೆ ಇದರ ಹಿಂದೆ ಬಹಳ ಶ್ರಮ ಇದೆ. ಶಿಕ್ಷಣ ಬಂದವರು ಇವತ್ತು ಕೂಡ ಹಾಗೆ ಬೇಗನೆ ಬಂದು ಇನ್ನೂ ಕೂಡ ರಾತ್ರಿಯಾಗಿದ್ದು, ಜೊತೆಗೆ ಈ ಒಂದು 2 ವರ್ಷಗಳಲ್ಲಿ ಪೂರ್ತಿ ಸಹಕಾರ ನೀಡಿದಂಥ ನಮ್ಮ ಅಭಿನಂದನೆ ಸಲ್ಲಿಸ್ತೇನೆ. ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ನಾನು ಅಭಿಮಾನದಿಂದ ನಿಮ್ಮನ್ನ ನಾಳಿನ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ತಾವೆಲ್ಲರೂ ನಾಳೆಯ ಬೆಳಿಗ್ಗೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿದ್ಯಾ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಎನ್ನುತ್ತಾ ಹಳ್ಳಿರಂಕಿಯ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಇದೀಗ ಶತಮಾನೋತ್ಸವದ ಸಂಭ್ರಮದಲ್ಲಿದೆ. ಯಾವುದೇ ಒಂದು ವಿದ್ಯಾಸಂಸ್ಥೆ ಗಟ್ಟಿಯಾಗಿ ಬೆಳೆದು ನಿಲ್ಲಬೇಕು, ಶತಮಾನೋತ್ಸವವನ್ನು ಕಾಣಬೇಕು ಅಂತ ಹೇಳಿದ್ರೆ 10 7 ಬೀಳು ಬಿಡುತ್ತೆ. ಅದೆಷ್ಟೋ ಸಂಘ ಸಂಸ್ಥೆಗಳ ದಾನಿಗಳ ಸಹಕಾರ ಪ್ರೋತ್ಸಾಹ ಇರುತ್ತೆ. ಇದೀಗ ಎಲ್ಲಾ ರೀತಿಯಾದಂತಹ ಸಹಕಾರದ ಮೂಲಕ ಹಳ್ಳಿರಂಕಿಯ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶತಮಾನೋತ್ಸವದ ಸಂಭ್ರಮವನ್ನು ಕಾಣ್ತಾ ಇದೆ. ಇದೇ ತಿಂಗಳ ಅಂದ್ರೆ ಡಿಸೆಂಬರ್ 5ರಿಂದ 7ನೇ ತಾರೀಕಿನವರೆಗೆ ಇಲ್ಲಿ ದಶಮಾನೋತ್ಸವದ ಸಂಭ್ರಮ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿದ್ಯಾ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಎನ್ನುತ್ತಾ ಹಳನಿರಂಕಿಯ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಇದೀಗ
ಶತಮಾನೋತ್ಸವದ ಸಂಭ್ರಮದಲ್ಲಿದೆ. ಯಾವುದೇ ಒಂದು ವಿದ್ಯಾಸಂಸ್ಥೆ ಗಟ್ಟಿಯಾಗಿ ಬೆಳೆದು ನಿಲ್ಲಬೇಕು, ಶತಮಾನೋತ್ಸವವನ್ನು ಕಾಣಬೇಕು ಅಂತ ಹೇಳಿದರೆ 10 ಏಳು ಬೀಳುಗಳಿರುತ್ತೆ. ಅದೆಷ್ಟೋ ಸಂಘ ಸಂಸ್ಥೆಗಳ ದಾನಿಗಳ ಸಹಕಾರ, ಪ್ರೋತ್ಸಾಹ ಇರುತ್ತೆ. ಇದೀಗ ಎಲ್ಲ ರೀತಿಯಾದಂತಹ ಸಹಕಾರದ ಮೂಲಕ ಹಳೆನೆರಂಕಿಯ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶತಮಾನೋತ್ಸವದ ಸಂಭ್ರಮವನ್ನು ಕಾಣ್ತಾ ಇದೆ. ಇದೇ ತಿಂಗಳ ಅಂದರೆ ಡಿಸೆಂಬರ್ 5ರಿಂದ 7ನೇ ತಾರೀಕಿನವರೆಗೆ ಇಲ್ಲಿ ದಶಮಾನೋತ್ಸವದ ಸಂಭ್ರಮ ಮೇಳೈಸಲಿಕ್ಕೆ ಇರುವಂಥದ್ದು. ಹಾಗಾಗಿ ವಿದ್ಯಾಸಂಸ್ಥೆಯಲ್ಲಿ ಸಂಭ್ರಮ ಯಾವ ರೀತಿಯಾಗಿದೆ ಅನ್ನೋದನ್ನು ಕೇಳಬೇಕು. STMCಯ ಸದಸ್ಯರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಅದರ ಜೊತೆಗೇನೆ ಹಳೆ ವಿದ್ಯಾರ್ಥಿ ಸಂಘ, ವಿದ್ಯಾಸಂಸ್ಥೆಯ ಶಿಕ್ಷಕರು, ಮುಖ್ಯ ಗುರುಗಳು ಏನು ಹೇಳ್ತಾರೆ, ಸಂಪೂರ್ಣ ವಿದ್ಯಾಸಂಸ್ಥೆ ಯಾವ ರೀತಿಯಾಗಿದೆ, ಇವೆಲ್ಲವನ್ನ ಕೂಡ ನೋಡಿಕೊಂಡು ಕೇಳ್ಕೊಂಡು ಬರೋಣ ಬನ್ನಿ. ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ರಮೇಶ್ ರೈ ರಾಮಜಾಲು ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. 100 ವರ್ಷಗಳನ್ನ ಪೂರೈಸಿರುವಂಥದ್ದು, ಹಾಗಾಗಿ ಸಂಭ್ರಮ ಜಾಸ್ತಿಯೇ ಇದೆ. ಯಾವ ರೀತಿಯಾಗಿ ತಯಾರಿಗಳು ನಡೆದಿದೆ? ನಾಡ್ದಿನ ಕಾರ್ಯಕ್ರಮ ಹೇಗಿರುತ್ತೆ ಮೇಡಮ್? ತಯಾರಿ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂತ ಹೇಳಿದರೆ ಈ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷನಾಗಲಿಕ್ಕೆ ನನ್ನ ಹಿರಿಯರ ಒಂದು ಪುಣ್ಯದ ಫಲವಾಗಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಶಾಲೆಗೆ ನಮ್ಮ ಹಿರಿಯರು ಕೊಟ್ಟಂಥ, ಈ ಊರಿನ ದಾನಿಗಳು ಕೊಟ್ಟಂಥ ಅಥವಾ ಹಿಂದಿನವರ ಪರಿಶ್ರಮದ ಫಲವಾಗಿ ಇವತ್ತು ಶಾಲೆ ಈ 100ನೇ ವರ್ಷವನ್ನು ಸಂಭ್ರಮವನ್ನು ಆಚರಿಸ್ತಾ ಇದೆ. ಸೊ ತುಂಬ ಸಂತೋಷ ಪಡ್ತಾ ಇದ್ದೇವೆ. ವಿಶೇಷವಾಗಿ ಈ ನಮ್ಮ ಶತಮಾನೋತ್ಸವದಲ್ಲಿ ನಾವು ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳು ಏನಂತ ಹೇಳಿದರೆ, ಹಳೆನೆರಂಕಿ ಗ್ರಾಮ ಎನ್ನುವಂಥ ಭಾರಿ ಪುಟ್ಟ ಗ್ರಾಮ ಮತ್ತು ಸ್ವಲ್ಪ ಕುಗ್ರಾಮ ಅಂತ ಹೇಳ್ಬೋದು. ಇಲ್ಲಿ ಈ ಶಾಲೆಯಲ್ಲಿ ಎಷ್ಟೋ ಮಕ್ಕಳು 100 ವರ್ಷದಿಂದ ಓದಿದ್ದಾರೆ. ಇವತ್ತು ಒಳ್ಳೆಯ ಸ್ಥಾನಮಾನದಲ್ಲಿದ್ದಾರೆ. ವಿದೇಶದಲ್ಲಿ ತಮ್ಮ ಹೆಸರನ್ನು ಗಳಿಸಿದವರಿದ್ದಾರೆ. ಒಟ್ಟು ಆದರೂ ಈ ವಿಶೇಷವಾಗಿ ಈ ಶತಮಾನೋತ್ಸವ ಸಂದರ್ಭದಲ್ಲಿ ಶಾಲೆಗೆ ಮೂಲಭೂತವಾಗಿ ಬೇಕಿರುವಂಥ ವ್ಯವಸ್ಥೆಯನ್ನು ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ವಿಶೇಷವಾಗಿ ಮಕ್ಕಳಿಗೆ, ಗ್ರಾಮೀಣ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ, ವಾಚನಾಲಯ ಮತ್ತು ಸಭಾಂಗಣ, ಆಟದ ಮೈದಾನ ಮತ್ತು ಮೂಲಭೂತ ಅವಶ್ಯಕತೆಗಳು ಏನು ಶಾಲೆಗೆ ಬೇಕಾಗಿದೆ ಅದನ್ನು ಮಾಡಿಕೊಂಡಿರುವಂಥದ್ದು. ನಾಡ್ದಿನ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೈಭವ ಹೇಗಿರುತ್ತೆ, ಗಣ್ಯರು ಯಾರೆಲ್ಲ ಬರ್ತಾರೆ ಅದರ ಬಗ್ಗೆ ಹೇಳಿ ಮೇಡಮ್. ನಾಡಿದ್ದು ಕಾರ್ಯಕ್ರಮ ಇವಾಗ 5ನೇ ತಾರೀಕಿಂದ ಪ್ರಾರಂಭಗೊಂಡು 7ನೇ ತಾರೀಕಿಂದ ಒಟ್ಟು 3 ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 5ನೇ ತಾರೀಕು ಏನಂತ ಹೇಳಿದರೆ ಇಡೀ ಗ್ರಾಮದಿಂದ ಒಂದು ಹಸಿರುವಾಣಿಯನ್ನು ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಹಸಿರುವಾಣಿ ಕಾರ್ಯಕ್ರಮವನ್ನು ನಮ್ಮ ಊರಿನ ಹಿರಿಯರಾದಂಥ ನಿವೃತ್ತ ಉಪನ್ಯಾಸಕರಾದ ಶ್ರೀಯುತ ಹರಿನಾರಾಯಣಾಚಾರ್ಯ ಇವರು ಉದ್ಘಾಟನೆ ಮಾಡಿ ಅಲ್ಲಿಂದ ಪ್ರಾರಂಭಗೊಂಡು ಆ ದಿನ ಎಲ್ಲ ಊರಿನವರು ಸೇರಿಕೊಂಡು ಈ ಶಾಲೆಯನ್ನು ಒಂದು ಸುಂದರಗೊಳಿಸುವಂಥ ಕೆಲಸವನ್ನು ಮಾಡಿಕೊಂಡಿದ್ದೇವೆ. 6ನೇ ತಾರೀಕು ಒಟ್ಟು ನಾವು ಈ ಶತಮಾನೋತ್ಸವದಲ್ಲಿ ಹಮ್ಮಿಕೊಂಡಿರುವಂಥ ಏನು ಕೈಗೊಂಡಿರುವಂಥ ಕಾಮಗಾರಿಯಲ್ಲಿ ಸುಮಾರು ಹತ್ತಿರ 1 ಕೋಟಿ ರೂಪಾಯಿಗೆ ಹತ್ತಿರ ಮೊತ್ತದ ಒಂದು ಕಾಮಗಾರಿಯನ್ನು ಹಮ್ಮಿಕೊಂಡಿದೆ. ಅದರ ಲೋಕಾರ್ಪಣೆ ಕಾರ್ಯಕ್ರಮ ಆಗಿದೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮಂಗಳೂರಿನ ಸಂಸದರ ಬ್ರಿಜೇಶ್ ಚೌಟ ಅವರು ಆಗಮಿಸಲಿಕ್ಕಿದ್ದಾರೆ. ಹಾಗೆ ಸುಳ್ಯ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕಿಯಾದ ಕುಮಾರಿ ಭಾಗೀರಥಿ ಮುರುಳ್ಯ, ಹಾಗೆ ಕಿಶೋರ್ ಕುಮಾರ್ ಬಿ, ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿ ವರ್ಗ. ಅದರೊಟ್ಟಿಗೆ ವಿಶೇಷವಾಗಿ ನಮ್ಮ ಈ ಶಾಲೆ ಇಷ್ಟು ನಾವು ಹೆಮ್ಮೆಯಿಂದ ಈ ಒಂದು ಕೆಲಸವನ್ನು ಮಾಡಿದ್ದೇವೆ ಅಂತ ಹೇಳಿದರೆ ನಮ್ಮೊಟ್ಟಿಗೆ ಸಹಕರಿಸಿದವರು MRPL ಅಧಿಕಾರಿ ವರ್ಗ. ಹಾಗೆ ವಿಶೇಷವಾಗಿ ನಮಗೆ ಬೆಂಗಳೂರಿಂದ ಹಲವಾರು CSR ಫಂಡ್ಗಳಿಗೆ ಬಂದಿದೆ. ಅದರ ಮುಖ್ಯಸ್ಥರು ಈ ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ. ಹಾಗೆಯೇ ಸಂಜೆ ಹೊತ್ತಲ್ಲಿ ಏನಂತ ಹೇಳಿದರೆ ನಮ್ಮ ಈ ನೇರಂಕಿ ಶಾಲೆ ಅಭಿವೃದ್ಧಿ ಆಗಬೇಕಂತಿದ್ರೆ ಇದರ ಹಿರಿಯ ವಿದ್ಯಾರ್ಥಿಗಳ ಪಾತ್ರ ಬಹಳ ದೊಡ್ಡದು. ವಿಶೇಷವಾಗಿ ಅವರನ್ನು ಕೂಡ ಹಿರಿಯ ವಿದ್ಯಾರ್ಥಿಗಳನ್ನು ಹಾಗೆ ನಮ್ಮ ಈ ಶಾಲೆಯಲ್ಲಿ SDMC ಪಾತ್ರ ಭಾರಿ ಮುಖ್ಯವಾಗಿ ಕೆಲಸ ಮಾಡಿದರು. ಅವರನ್ನು ಗೌರವಿಸುವಂಥ ಕಾರ್ಯಕ್ರಮ ಅಂತ ಇಟ್ಟುಕೊಂಡಿದೆ. ಅದರ ಮರುದಿನ ಗುರುವಂದನೆ ಅಂತ ಕಾರ್ಯಕ್ರಮ ಹಾಕಿದ್ದೇವೆ. ಈ ಶಾಲೆಯಲ್ಲಿ ಊರಿನವರು ಯಾವ ರೀತಿ ಸಹಕರಿಸಿದ್ದಾರೆ ಅಥವಾ ಶಾಲೆಯ ಬೆಳವಣಿಗೆಯಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುವಂಥ ಸರ್ಕಾರಿ ಶಿಕ್ಷಕರಾಗಿ ಬಂದು ಸೇವೆ ಸಲ್ಲಿಸಿರುವಂಥ ಎಲ್ಲ ಶಿಕ್ಷಕರನ್ನು ಗುರುವಂದನೆ ಮೂಲಕ ಅಭಿನಂದಿಸುವ ಕಾರ್ಯಕ್ರಮವನ್ನು ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಕಾರ್ಯದರ್ಶಿಯಾದ ಶ್ರೀ KS ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಅದರ ನಂತರ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. 7ನೇ ತಾರೀಕು ಸಂಜೆ ನಮ್ಮ ಶತಮಾನೋತ್ಸವ ಸಂಭ್ರಮದ ಒಂದು ಸಮಾರೋಪ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದರೊಟ್ಟಿಗೆ ಈ ಹಳೆನೆರಂಕಿ ಶಾಲೆಗೆ ಹಿಂದಿನಿಂದಲೂ ಒಂದು ಬಹಳ ಹೆಸರು ಬಂದಿರುವಂಥ ಹಿರಿಯ ವಿದ್ಯಾರ್ಥಿಗಳ ನಾಟಕ. ಸೊ ಈ ಶತಮಾನದ ಸಂದರ್ಭದಲ್ಲಿ ಅದನ್ನು ಕೂಡ ಒಂದು ಮರುಕಳಿಸುವಂಥ ಒಂದು ಯೋಜನೆಯಾಗಿ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘದ ನಾಟಕ ಕೂಡ ನಡೀಲಿಕ್ಕಿದೆ.
100 ವರ್ಷಗಳನ್ನು ಪೂರೈಸಬೇಕು ಅಂತ ಹೇಳಿದರೆ ಅದೆಷ್ಟೋ ಜನರ ಪರಿಶ್ರಮ ಇದೆ ಸರ್, ಗಟ್ಟಿಯಾಗಿ ಬೆಳಿಬೇಕು ಅಂತ ಹೇಳಿದರೆ. ಹಾಗಾಗಿ ಪ್ರಾರಂಭದಿಂದ ಶ್ರಮ ವಹಿಸಿದವರು, ಅದಕ್ಕೆ ಪ್ರೋತ್ಸಾಹವನ್ನು ನೀಡ್ಕೊಂಡು ಬಂದವರನ್ನ ನೆನಪು ಮಾಡ್ಕೊಳ್ಳೋದು. ಖಂಡಿತ ಮೇಡಮ್, ಅವ್ರನ್ನು ಖಂಡಿತವಾಗಿ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಬೋದು. ಯಾಕೆ ಅಂತ ಹೇಳಿದರೆ ಈ ಹಳನೇರಂಕಿ ಗ್ರಾಮದಲ್ಲಿ 100 ವರ್ಷ ಹಿಂದೆ ಶಾಲೆಯನ್ನು ಪ್ರಾರಂಭಿಸಬೇಕಂತ ಒಂದು ಆಲೋಚನೆ ಮಾಡಿದವರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರಬೇಕು. ಇಲ್ಲ ಅಂತಾದರೆ ಇಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಅದಕ್ಕೆ ನೇರಂಕಿ ಗುತ್ತಿನವರು ಇರ್ಬೋದು, ಇವ್ರನ್ನ ಅನೇಕರಿದ್ದಾರೆ. ಒಬ್ಬರನ್ನು ಬಿಟ್ಟು ಮತ್ತೊಬ್ಬರನ್ನು ಹೆಸರು ಮೆನ್ಷನ್ ಮಾಡಲಿಕ್ಕೆ ನಾನು ಇಷ್ಟಪಡಲ್ಲ. ಒಟ್ಟು ಊರಿನ ಎಲ್ಲರೂ ಪ್ರಮುಖರಿರ್ಬೋದು, ದಾನಿಗಳಿರ್ಬೋದು, ವಿದ್ಯಾಭಿಮಾನಿಗಳಿರ್ಬೋದು, ಇಲ್ಲಿಯ ಶಿಕ್ಷಕ ವರ್ಗ ಇರ್ಬೋದು, SDMs ಇರ್ಬೋದು, ಹಿರಿಯ ವಿದ್ಯಾರ್ಥಿ ಸಂಘ ಇರ್ಬೋದು, ಅವರನ್ನೆಲ್ಲ ಊರ ಪರವರ ದಾನಿಗಳನ್ನು ಈ ಸಂದರ್ಭ ನೆನೆಸಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಶತಮಾನೋತ್ಸವದ ಸಂಭ್ರಮದಲ್ಲಿರುವಂಥ ಈ ಹೊತ್ತಿಗೆ ವಿದ್ಯಾಸಂಸ್ಥೆಗೆ ಹಲವಾರು ಸಂಘ ಸಂಸ್ಥೆಗಳು ಸಹಕಾರವನ್ನು ನೀಡಿಕೊಂಡು ಬಂದಿದೆ. ಇದರ ಜೊತೆಗೇನೆ ಮಹತ್ತರವಾಗಿ ಹೇಳೋದು ಅಂತ ಹೇಳಿದರೆ MRPL ವತಿಯಿಂದ ಕೂಡ ವಿದ್ಯಾಸಂಸ್ಥೆಗೆ ಅನುದಾನ ಸಿಕ್ಕಿದೆ. ಅದರಿಂದಾಗಿ 2 ಕೊಠಡಿಗಳು ನಿರ್ಮಾಣವಾಗಿರುವಂಥದ್ದು. ಕೊಠಡಿಗಳು ಯಾವ ರೀತಿಯಾಗಿದೆ, ಯಾವ ಕೊಠಡಿಗಳು ಅಂತ ನೋಡಬೇಕು. ತರಗತಿ ಕೊಠಡಿಯನ್ನು ನಾವು ಇವಾಗ ನೋಡ್ತಾ ಇದ್ದೀವಿ. ವಿಶಾಲವಾಗಿರುವಂತಹ ತರಗತಿ ಕೊಠಡಿಯನ್ನು ನೀವು ಇವಾಗ ನೋಡ್ತಾ ಇದ್ದೀರಿ. MRPL ವತಿಯಿಂದ ನಿರ್ಮಾಣ ಮಾಡಿ ಕೊಟ್ಟಿರುವಂಥದ್ದು. ಸುಮಾರು 25 ಲಕ್ಷ ವೆಚ್ಚದಲ್ಲಿ 2 ಕೊಠಡಿಗಳು ಇಲ್ಲಿ ನಿರ್ಮಾಣ ಆಗಿದೆ. ಒಂದು ವಿಶಾಲವಾಗಿರೋ ತರಗತಿ ಕೊಠಡಿಯನ್ನು ನೋಡ್ತಾ ಇದ್ದೀರಾ, ಟೈಲ್ಸ್ ಹಾಕಿದ್ದಾರೆ, ಸುಸಜ್ಜಿತವಾಗಿರುವಂತಹ ಕೊಠಡಿ. ಹಾಗೆಯೇ ಇನ್ನೊಂದು ಗ್ರಂಥಾಲಯವನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಗ್ರಂಥಾಲಯ ಹೇಗಿದೆ ಅನ್ನೋದನ್ನು ಕೂಡ ನೋಡೋಣ. ಗ್ರಂಥಾಲಯವನ್ನು ನೋಡ್ತಾ ಇದ್ದೀವಿ. ಇದು ಕೂಡ ಹಾಗೇನೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಕಲಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು. ಅದರ ಜೊತೆಗೇನೆ ಕಲಿಕೆ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಾಗಾಗಿ ಇಲ್ಲಿಗೆ ಈ ಗ್ರಂಥಾಲಯಕ್ಕೆ ಬಂದ್ರಿ ಅಂತ ಹೇಳಿದರೆ ಎಲ್ಲ ಜ್ಞಾನವನ್ನು ಹೊತ್ತುಕೊಂಡಿರುವಂತಹ ಭಂಡಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಗ್ರಂಥಾಲಯವಿಲ್ಲದಂತಹ ಕೊಠಡಿ ಆತ್ಮವಿಲ್ಲದ ದೇಹವಂದಂತೆ ಅನ್ನುವಂತಹ ನಾಣ್ಣುಡಿಯನ್ನು ನಾವೆಲ್ಲರೂ ಕೂಡ ಕೇಳಿದ್ದೀವಿ. ವಿದ್ಯಾಸಂಸ್ಥೆಗಳು ಅಂತ ಹೇಳಿದಾಗ ಅಲ್ಲಿ ಗ್ರಂಥಾಲಯಗಳು ಪ್ರಮುಖವಾಗಿ ಬೇಕೇ ಬೇಕಾಗುತ್ತೆ. ಹಾಗೆಯೇ ಇಲ್ಲಿಗೆ ಕೂಡ MRPL ವತಿಯಿಂದ ಗ್ರಂಥಾಲಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ತುಂಬಾ ಅಚ್ಚುಕಟ್ಟಾಗಿದೆ. ಇಲ್ಲಿ ಬರೆದಿದ್ದಾರೆ ಕೂಡ ಈ ಒಂದು ಕಬೋರ್ಡಲ್ಲಿ ಯಾವ ಇನ್ಫಾರ್ಮೇಷನನ್ನು ಹಾಕಿದ್ದಾರೆ, ಯಾವೆಲ್ಲ ಪುಸ್ತಕಗಳು ಸಿಗುತ್ತೆ ಅಂತ, ಹಿಂದಿ, ಇಂಗ್ಲೀಷ್ ಹಾಗೆಯೇ ಕನ್ನಡ, ಈ ರೀತಿಯಾಗಿ ಯಾವ ಒಂದು ಕಬೋರ್ಡಲ್ಲಿ ಯಾವ ಪಠ್ಯದ ವಿಚಾರಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಅನ್ನೋದನ್ನು ಕೂಡ ಬರೆದು ಹಾಕಿದ್ದಾರೆ. ಹೀಗಾಗಿ ಮಕ್ಕಳಿಗೆ ಎದುರಲ್ಲಿ ಕೂತು ಓದೋದಕ್ಕೆ ಬೇಕಾಗಿರುವಂಥ ಚೇರ್ನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಬೋರ್ಡ್ ಇದೆ. ಹೀಗೆ ಗ್ರಂಥಾಲಯ ಅಂತ ಹೇಳಿದ್ರೆ ಹೇಗಿರಬೇಕು, ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಇರಬೇಕು, ಜ್ಞಾನಾರ್ಜನೆಯನ್ನು ಹೆಚ್ಚು ಮಾಡೋ ರೀತಿಯಾಗಿ ಇರಬೇಕು. ಅದೇ ರೀತಿಯಾಗಿ ಸುಸಜ್ಜಿತವಾಗಿರುವಂತಹ ಗ್ರಂಥಾಲಯ ಹಾಗೂ ಒಂದು ತರಗತಿ ಕೊಠಡಿಯನ್ನು MRPL ವತಿಯಿಂದ ನಿರ್ಮಾಣ ಮಾಡಿಕೊಡಲಾಗಿದೆ. ಪ್ರತಿಯೊಂದು ವಿದ್ಯಾಸಂಸ್ಥೆಯಲ್ಲಿ ಕೂಡ ವಿದ್ಯಾರ್ಥಿಗಳನ್ನು ಸೆಳೆಯುವಂತಹ ದೃಷ್ಟಿಯಿಂದಾಗಿ ಗೋಡೆಗಳು ಕೂಡ ಬಣ್ಣದ ಕಲರವದಿಂದಾಗಿ ಕೂಡಿರುತ್ತೆ. ಇದೀಗ ಹಳನಿರಂಕಿಯಲ್ಲಿರುವಂತಹ ವಿದ್ಯಾಸಂಸ್ಥೆಯಲ್ಲಿ ಕೂಡ ಗೋಡೆಯಲ್ಲಿ ಬಣ್ಣಗಳನ್ನು ನೋಡಬಹುದಾಗಿದೆ. ಒಂದೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ನೃತ್ಯದ ಚಿತ್ರ ಆಗಿರ್ಬೋದು, ಅದರ ಮೇಲೆ ಅದಕ್ಕೆ ಬೇಕಾಗುವಂಥ ಕೋಟನ್ನು ಬರೆದು ಕೂಡ ಹಾಕಿದ್ದಾರೆ. ಇದು ನಿಜವಾಗ್ಲೂ ಮಕ್ಕಳಿಗೆ ಒಂದು ರೀತಿ ಅಟ್ರಾಕ್ಟ್ ಆಗೋ ರೀತಿಯಾಗಿದೆ. ನೃತ್ಯದ ಹೆಜ್ಜೆಯು ನೆನಪಿಗೆ ಮೂಲ ಹಬ್ಬಲಿ, ಸುತ್ತಲೂ ಕಲಿಕೆಯ ಕಾಲ ಅನ್ನೋ ರೀತಿಯಾಗಿ ಬರೆದು ಹಾಕಿದ್ದಾರೆ. ಹಾಗೆಯೇ ನಮ್ಮ ತುಳುನಾಡು ಅಂತ ಹೇಳಿದಾಗ ಪಿಲಿ ನಲಿಕೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ನೋಡಿರ್ತೀವಿ. ಅದಕ್ಕೆ ಬೇಕಾಗುವಂತಹ ಜನಪದ ಬದುಕಿನ ಹುಲಿ ಕುಣಿತ, ಬದುಕಲಿ ತುಂಬಲಿ ಕಲಿಕೆಯ ತುಡಿತ ಅನ್ನುವಂತಹ ಕೋಟನ್ನು ಬರೆದು ಹಾಕಿದ್ದಾರೆ. ಇವೆಲ್ಲವೂ ಕೂಡ ವಿದ್ಯಾರ್ಥಿಗಳಿಗೆ ಹುಮ್ಮಸ್ಸನ್ನು ಕೊಡೋ ರೀತಿಯಾಗಿದೆ. ನಾವು ಕೂಡ ವಿದ್ಯಾಸಂಸ್ಥೆಗೆ ಹೋಗಬೇಕು, ಕಲಿಬೇಕು ಅನ್ನುವಂತಹ ಒಂದು ಉತ್ಸಾಹವನ್ನು ನೀಡೋ ರೀತಿಯಾದಂತಹ ಚಿತ್ರಣಗಳನ್ನು ಕೂಡ ನಾವು ಇಲ್ಲಿನ ಗೋಡೆಗಳಲ್ಲಿ ಕಾಣಬಹುದಾಗಿದೆ. ಈ ಶಾಲೆಯ ಅಭಿವೃದ್ಧಿಯಲ್ಲಿ ನರೇಗಾ ಯೋಜನೆಯ ಪಾತ್ರ ಕೂಡ ಇದೆ. ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಸುಸಜ್ಜಿತವಾಗಿರುವಂಥ ಶೌಚಾಲಯನ ನಿರ್ಮಾಣ ಮಾಡಲಾಗಿದೆ. ಇದು ಹಳನಿರಂಕಿ ಗ್ರಾಮ ಪಂಚಾಯತ್ನಿಂದ ನರೇಗಾ ಯೋಜನೆಯ ಅಡಿಯಲ್ಲಿ ನಿರ್ಮಾಣವಾಗಿರುವಂಥದ್ದು. ಸುಮಾರು 3 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಹೆಣ್ಣು ಮಕ್ಕಳ ಶೌಚಾಲಯವನ್ನು ನಾವು ಇವಾಗ ನೋಡ್ತಾ ಇದ್ದೀವಿ. ಶತಮಾನೋತ್ಸವವನ್ನು ಕಾಣ್ತಾ ಇರುವಂಥ ಈ ಹೊತ್ತಿಗೆ ವಿದ್ಯಾಸಂಸ್ಥೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕಂಡಿದೆ. ಹಲವಾರು ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ನಡೆದಿದೆ. ಈ ಹೊತ್ತಿಗೆ ಮಕ್ಕಳಿಗೆ ಬೇಕಾಗುವಂಥ ಹೆಣ್ಣು ಮಕ್ಕಳಿಗೆ ಬೇಕಾಗುವಂಥ ಶೌಚಾಲಯವನ್ನು ನರೇಗಾ ಯೋಜನೆಯ ಮೂಲಕ ನಿರ್ಮಾಣ ಮಾಡಲಾಗಿರುವಂಥದ್ದು. ಶೌಚಾಲಯ ಯಾವ ರೀತಿಯಾಗಿದೆ ಅನ್ನೋದನ್ನು ನೀವಿವಾಗ ನೋಡ್ತಾ ಇದ್ದೀರಿ.
ಮಕ್ಕಳಲ್ಲಿ ಕ್ರೀಡಾ ಮನೋಭಾವವನ್ನು ಹೆಚ್ಚಿಸಬೇಕು, ಪ್ರೋತ್ಸಾಹವನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ವಿದ್ಯಾಸಂಸ್ಥೆಯಲ್ಲಿ ವಿಶಾಲವಾಗಿರುವಂಥ ಕ್ರೀಡಾಂಗಣ ಕೂಡ ನಿರ್ಮಾಣ ಆಗಿದೆ. ಈ ಕ್ರೀಡಾಂಗಣ ಹಳ್ಳಿನಿರಂಕಿ ಗ್ರಾಮ ಪಂಚಾಯತ್ನ ನರೇಗಾ ಯೋಜನೆಯ ಮೂಲಕ ವಿಸ್ತೀರ್ಣತೆಯನ್ನು ಕಂಡಿರುವಂಥದ್ದು. ಸುಮಾರು 5 ಲಕ್ಷ ವೆಚ್ಚದಲ್ಲಿ ಈ ಒಂದು ಆಟದ ಮೈದಾನ ಅಭಿವೃದ್ಧಿಯನ್ನು ಕಂಡಿದೆ. ಹಳ್ಳಿನಿರಂಕಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿರುವಂಥ ಕ್ರೀಡಾಂಗಣ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ ನೀವು. ಇದೀಗ ವಿದ್ಯಾರ್ಥಿಗಳಲ್ಲಿ ಕ್ರೀಡೆಯ ಆಸಕ್ತಿಯನ್ನು ಹೆಚ್ಚಿಸಬೇಕು, ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಮಕ್ಕಳಲ್ಲಿ ಜನಪದ ಕ್ರೀಡೆಯ ವಿಚಾರಗಳು ತಿಳಿಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಕ್ರೀಡಾಂಗಣವನ್ನು ಕೂಡ ನಿರ್ಮಾಣ ಮಾಡಲಾಗಿರುವಂಥದ್ದು. ಸುಮಾರು 5 ಲಕ್ಷ ವೆಚ್ಚದ ಮೂಲಕ ನರೇಗಾ ಯೋಜನೆಯಿಂದ ಅನುದಾನ ಬಿಡುಗಡೆಯಾಗಿರುವಂಥದ್ದು. ಈ ಮೂಲಕ ಈ ಒಂದು ಗ್ರೌಂಡ್ ಕೂಡ ಅಭಿವೃದ್ಧಿಯನ್ನು ಕಂಡಿದೆ. ಹಳ್ಳಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಜನಾರ್ದನ ಪೂಜಾರಿ ಕದ್ರಾ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಸಂಭ್ರಮ ಇದೆ, ವಿದ್ಯಾಸಂಸ್ಥೆಯಲ್ಲಿ 100 ವರ್ಷಗಳನ್ನು ಪೂರೈಸಿದೆ ಸರ್. ಈ ಹೊತ್ತಿಗೆ ಹಳೆ ವಿದ್ಯಾರ್ಥಿ ಸಂಘ ಕೂಡ ಒಂದಿಷ್ಟು ಸಹಕಾರವನ್ನು ನೀಡಿಕೊಂಡು ಬಂದಿದೆ. ಹಾಗಾಗಿ ಈ ವಿದ್ಯಾಸಂಸ್ಥೆಯ ಜೊತೆಗೆ ನಿಮ್ಮ ಸಂಘದ ಕಾರ್ಯವೈಖರಿ ಹೇಗಿದೆ? ಇದು ನಮ್ಮಂಥ ಒಂದು ಕುಗ್ರಾಮದಲ್ಲಿ ಹಳ್ಳಿನಿರಂಕಿ ಶಾಲೆ ಒಂದು ನಮ್ಮ ಪೂಜ್ಯ ಹಿರಿಯ ಯತೀಂದ್ರಂಥ ಪೂಜ್ಯ ವಿಶಿಷ್ಟರು ಹುಟ್ಟಿದಂಥ ಊರು. ಒಂದು ಸರ ಸಂಪರ್ಕದ ವ್ಯವಸ್ಥೆ ಇಲ್ಲದಂಥ ಊರಾಗಿತ್ತು. ಅದಕ್ಕೆ ಒಂದು ನಮ್ಮ ಹಿರಿಯರು ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ದರಿಂದ ಈ ನಮ್ಮ ಊರಿನ ಜನರಿಗೆ ತುಂಬ ಉಪಕಾರ ಆಗಿದೆ. ಅದು 100 ವರ್ಷ ತುಂಬುತ್ತೆ ಅಂತ ಹೇಳಿದ್ರೆ ಭಾರಿ ಸಂತೋಷ ವಿಚಾರ. ಅದರೊಟ್ಟಿಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಭಾರಿ ಹಳೆಯ ಒಂದು ಹಳೆ ವಿದ್ಯಾರ್ಥಿ ಸಂಘ ನಮ್ಮ ಪುತ್ತೂರು ತಾಲೂಕಲ್ಲಿ ಒಂದು 50 ವರ್ಷ ದಾಟಿದಂಥ ಒಂದು ಹಳೆ ವಿದ್ಯಾರ್ಥಿ ಸಂಘ ಅಂದರೆ ಹಳ್ಳಿನಿರಂಕಿ ಶಾಲೆ ಇತ್ತು. ನನ್ನ ತಿಳಿದ ಮಟ್ಟಿಗೆ ಈಗಾಗಲೇ ಒಂದು 57-58 ವರ್ಷ ಈ ಹಳೆ ವಿದ್ಯಾರ್ಥಿ ಸಂಘ ಪ್ರಾರಂಭ ಆಗಿ ಆಯಿತು. ನಾವು ಈಗಾಗಲೇ ಅದರ 50ನೇ ವರ್ಷದ ಕಾರ್ಯಕ್ರಮವನ್ನು ಇದೇ ಶಾಲೆಯಲ್ಲಿ 16-17ರಲ್ಲಿ ಹಮ್ಮಿಕೊಂಡಿದ್ವಿ. ಹಾಗಾಗಿ ಒಂದು ನಮಗೆ ಭಾರಿ ಖುಷಿ ಕೊಡೋ ಸಂದರ್ಭದಲ್ಲಿ ಇಂಥ ಈ ಒಂದು ಹಳ್ಳಿ ಪ್ರದೇಶದಲ್ಲಿರುವಂಥ ಹಳ್ಳಿ ಸೊಗಡುಗಳನ್ನು ತುಂಬಿರುವಂಥ ಒಂದು ಶಾಲೆಯ ಅಭಿವೃದ್ಧಿಯಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ತೊಡಗಿಸಿಕೊಂಡಿರೋದು ನಮ್ಮೆಲ್ಲ ಭಾಗ್ಯ. ಅಂದರೆ ಈ 100 ವರ್ಷದ ಕಾರ್ಯಕ್ರಮದಲ್ಲಿ ನಾವು ತೊಡಗಿಸ್ಕೊಳ್ಳೋದು ಮತ್ತೊಂದು ಸೌಭಾಗ್ಯ. ಯಾಕಂದರೆ ಈ 50 ವರ್ಷದ ಹಳೆ ವಿದ್ಯಾರ್ಥಿ ಸಂಘ 100 ವರ್ಷದಲ್ಲಿರುವಂಥ ಶಾಲೆ ಈ ಒಂದು ಅವಿನಾವ ಸಂಬಂಧ ತುಂಬ ಅರ್ಥಪೂರ್ಣವಾಗಿದೆ ಮೇಡಮ್. ಎಷ್ಟು ಜನ ಇದ್ದೀರಾ ಅಂತ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರಾಗಿ ಎಷ್ಟು ಜನ ಇದ್ದಾರೆ ಅಂತ? ಅದರಿಂದ ಈಗ ಇಲ್ಲಿ ಶಾಲೆ ಇರುವ ಎಸ್ ಅಧ್ಯಕ್ಷರಿಂದ ಹಿಡಿದು ಇಲ್ಲಿ ಕೆಲವು ನಮ್ಮ ಗುರುಗಳು ಟೀಚರ್ಸ್ ಕೂಡ ಇದ್ದರು ನಮ್ಮ ಹಳೆ ವಿದ್ಯಾರ್ಥಿಗಳು. ಈಗ ಎಲ್ಲ ಪೇರೆಂಟ್ಸ್ ಕೂಡ ನಮ್ಮ ಹಳೆ ವಿದ್ಯಾರ್ಥಿಗಳು ಹೆಚ್ಚಿನ ಸದನ ಹಳೆ ವಿದ್ಯಾರ್ಥಿಗಳೇ ಇದ್ದಾರೆ. ಯಾಕಂದರೆ ಇದು ಈಗಾಗಲೇ ಹಳೆ ವಿದ್ಯಾರ್ಥಿ ಸಂಘ ಕೂಡ 50 ವರ್ಷ ಆಯ್ತಲ್ಲ. ಹಾಗಾಗಿ ತಂದು 50 ವರ್ಷ ಈ ಊರಿನಲ್ಲಿ ಹೆಚ್ಚಿನವರು ನಮ್ಮ ಎಲ್ಲ ಸಂಘದ ಎಲ್ಲ ಚಟುವಟಿಕೆಗಳಿಗೆ ಈ ಶಾಲೆಯ ಎಲ್ಲ ಚಟುವಟಿಕೆಗಳಿಗೆ ಕೈ ಜೋಡಿಸ್ತಾ ಇದ್ದಾರೆ. ಅಭಿವೃದ್ಧಿಗೆ ಯಾವ ರೀತಿಯಾಗಿ ಸಹಕಾರ? ಅಭಿವೃದ್ಧಿ ಅಂತ ಹೇಳಿದ್ರೆ ಈ ನಿಮಗೆ ಈ ಕಾಣ್ತಿರೋ ಇದೊಂದು ವಿಶಾಲವಾದ ಒಂದು ಶಾಲಾ ಮೈದಾನ ಇದೆಯಲ್ಲ. ನಮ್ಮ ಶಾಲೆ ಮೊದಲು ನಾವೆಲ್ಲ ಬರುವಾಗ ಸಾಧಾರಣ ಕೆಳಗಡೆ ಒಂದು 2 ರೂಮ್ ಎಲ್ ಶೇಪಲ್ಲಿ ಇತ್ತು. ಅಲ್ಲಿಂದ ಅದು ಈಚೆ ಬರೋಕೆ ಬೆಟ್ಟದಾಗಿತ್ತು ಒಂದು. ಇದನ್ನು ಕಡಿದು ನಮ್ಮ ಹಿರಿಯ ವಿದ್ಯಾರ್ಥಿಗಳು ಅಂದರೆ ನಮ್ಮಿಂದ ಪೂರ್ವ ಹಿರಿಯ ವಿದ್ಯಾರ್ಥಿಗಳು ಅದರೊಟ್ಟಿಗೆ ನಾವು ಸೇರಿಕೊಂಡು ಎಲ್ಲ ಇದನ್ನು ಅಗದೇ ಇದನ್ನು ಈ ಲೆವೆಲಿಗೆ ಮಟ್ಟಕ್ಕೆ ತಂದಿಟ್ಟಂಥ ಒಂದು ಈ ಶಾಲಾ ಆಟದ ಮೈದಾನ. ಇದಕ್ಕೆ ನಮ್ಮ ಹಿರಿಯ ವಿದ್ಯಾರ್ಥಿಗೆ ಕೊಡುಗೆ ತುಂಬ ಇದೆ. ಮತ್ತು ಶಾಲೆಯಲ್ಲಿ ಆಗುವಂಥ ಎಲ್ಲ ಚಟುವಟಿಕೆಗಳು ಸ್ಕೂಲ್ ಡೇನಿಂದ ಹಿಡಿದು ಪ್ರತಿಯೊಂದು ಶಾಲಾ ಚಟುವಟಿಕೆಯಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಅವರೊಟ್ಟಿಗೆ ಕೈ ಜೋಡಿಸ್ತಾ ಇದೆ. ಶತಮಾನೋತ್ಸವದ ಸಂದರ್ಭದಲ್ಲಿ ನೀವು ಅಧ್ಯಕ್ಷರಾಗಿದ್ದೀರಾ, ಎಷ್ಟು ಖುಷಿ ಇದೆ? ಸರ್, ಅದನ್ನು ವರ್ಣಿಸಲು ಸಾಧ್ಯ. ಯಾಕಂತ ಹೇಳಿದ್ರೆ ಈ ಶತಮಾನೋತ್ಸವ ನಾವು ಅದರಲ್ಲಿ ಭಾಗಿಯಾಗೋದೇ ಒಂದು ಸಂತೋಷ ವಿಚಾರ. ಅದು ಕೂಡ ಅದೇ ಸಂದರ್ಭದಲ್ಲಿ ನಾವು ಕೂಡ ಒಂದು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದೇನೆ ಅಂತ ಹೇಳಿದಾಗ ಅದಕ್ಕೊಂದು ಅದರಲ್ಲಿ ನಾವು ಅದನ್ನು ಹೇಗೆ ವರ್ಣಿಸಬೇಕಂತ ಹೇಳ್ತಾರೆ. ಯಾಕಂದರೆ ಅದು ನಮ್ಮ ಸೌಭಾಗ್ಯ. ಈ ಕಾರ್ಯಕ್ರಮದೊಟ್ಟಿಗೆ ಸೇರಿಕೊಂಡು ನಮ್ಮಿಂದ ಮತ್ತು ನಮ್ಮ ತಂಡದಿಂದ ಹಾಗೆ ನಮ್ಮ ಹಳೆ ವಿದ್ಯಾರ್ಥಿಗಳಿಂದ ಎಲ್ಲರ ಸಹಕಾರವನ್ನು ತಗೊಂಡು ಈ ಒಂದು ನಮ್ಮ ಶತಮಾನೋತ್ಸವ ಕಾರ್ಯ ಯಶಸ್ವಿ ಆಗಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೇವೆ. ಎಲ್ಲರ ಸಹಕಾರ ಇದೆ, ಇದರ ಪ್ರಯತ್ನ ಮುಂದುವರಿತಾ ಇದೆ ಮೇಡಮ್. ಶಾಲೆಯ ಮುಖ್ಯ ಗುರು ವೈ ಶಾಂತಪ್ಪ ಗೌಡ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. 100 ವರ್ಷಗಳ ಸಂಭ್ರಮದಲ್ಲಿದೆ ವಿದ್ಯಾಸಂಸ್ಥೆ ಸರ್. ಹಾಗಾಗಿ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳು ಹೇಗಿದೆ? 100 ವರ್ಷ ಸಂಭ್ರಮದಲ್ಲಿ ನಮ್ಮ ಶಾಲೆ ಈ ವರ್ಷ ಮಾಡ್ತಾ ಇದ್ದೇವೆ. ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು ಕಲಿಕೆಯಲ್ಲಿ ಪಾಠವಾಚನ ಓದಿದ್ರೆ ಎಲ್ಲ ವಿಷಯಗಳಲ್ಲಿ ನಾವು ಎಲ್ಲ ಇಲಾಖೆ ಎಲ್ಲ ನಿಯಮಾವಳಿಗಳನ್ನು ಮತ್ತು ಎಲ್ಲ ಕಲಿಕಾ ತಂತ್ರಗಳನ್ನು ಬಳಸಿ ನಾವು ಮಕ್ಕಳಿಗೆ ಕಲಿತಾ ಇದ್ದೇವೆ. ಮತ್ತು ನಮ್ಮ ಶಾಲೆಯ ಮಕ್ಕಳು ಇಲ್ಲಿ ಕಲಿತವರು ಬೇರೆ ಶಾಲೆ ಹೋದರೂ ಕೂಡ ಒಳ್ಳೆಯ ಅಂಕಗಳನ್ನು ಪಡೆದು ಶಾಲೆಗೆ ಹೆಸರು ಹೊಂದಿದ್ದಾರೆ. ಜೊತೆಗೆ ಕ್ರೀಡೋತ್ಸವದಲ್ಲಿ ಕೂಡ ನಮ್ಮ ಮಕ್ಕಳು ತಾಲೂಕು, ಜಿಲ್ಲೆ ಹಾಗೂ ವಲಯ, ವಿಭಾಗ ಮಟ್ಟ, ರಾಜ್ಯ ಮಟ್ಟದಲ್ಲಿ ಕೂಡ ಭಾಗವಹಿಸಿದಂಥ ಮಕ್ಕಳು ನಮ್ಮ ಶಾಲೆಯಲ್ಲಿ ಇದ್ದಾರೆ. ನಮ್ಮಲ್ಲಿ ಒಟ್ಟು ಈ ವರ್ಷ
ಅದನ್ನೊಂದು 5 ವರ್ಷದಿಂದ ಈಚೆ ಒಂದು ಅದರ 135 ಮೇಲೆ 150 ಮಕ್ಕಳಿದ್ದರು. ಈಗ ಈ ವರ್ಷಗಳಲ್ಲಿ ಮಕ್ಕಳು ಸ್ವಲ್ಪ ಕಡಿಮೆ ಆಗಿದೆ. ಕಾರಣ ಏನಂತಂದರೆ ನಮ್ಮಲ್ಲಿ ಎಲ್ಲ ಈ ಹತ್ತಿರದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳೆಲ್ಲ ಪ್ರಾರಂಭ ಆಗಿವೆ. ಮತ್ತು ಜೊತೆಗೆ ನಮ್ಮಲ್ಲಿ 8ನೇ ತರಗತಿಗೆ ವಿಜ್ಞಾನ ಶಿಕ್ಷಕರು ಇದ್ದೊಬ್ಬರು ವರ್ಗಾವಣೆಗೆ ಹೋಗಿದ್ದಾರೆ. ಹಾಗೆ ಸ್ವಲ್ಪ ಶಿಕ್ಷಕರ ಕೊರತೆಯಾಗಿ ಎಲ್ಲ 7ನೇ ಕ್ಲಾಸಿಂದ ಮಕ್ಕಳನ್ನು ಬೇರೆ ಕಡೆಗೆ ಆಗ್ತಿದ್ದಾರೆ. ಯಾಕಂತೇಳಿದರೆ ಇಲ್ಲಿ 8ನೇ ತರಗತಿ ಬೋಧಿಸುವಂಥ ನಮ್ಮ ಪ್ರೌಢಶಾಲಾ ವಿಭಾಗದ ಶಿಕ್ಷಕರು ನಮ್ಮಲ್ಲಿ ಕೊರತೆ ಆಗಿದೆ ಅಂದ್ಬಿಟ್ಟು, ಆದರೂ ಕೂಡ ಆ ಕೊರತೆಗೆ ನೀಗಿಸಲಿಕ್ಕೆ ನಮ್ಮ SMC ಅವರು ಒಬ್ಬರು ಪ್ರೌಢಶಾಲೆಗೆ 8ನೇ ತರಗತಿಗೆ ಒಬ್ಬರು ಶಿಕ್ಷಕರನ್ನು ಶಿಕ್ಷಕರನ್ನು ನೇಮಕ ಮಾಡಿದ್ದಾರೆ. ಆದರೂ ಕೂಡ ಮಕ್ಕಳ ಕೊರತೆ ಆಗಿದೆ, ಏನು ಹೇಳಿಕೆ ಬರೋದಿಲ್ಲ. ಆದ ಕಾರಣ ನಾವು ಮುಂದಿನ ಶೈಕ್ಷಣಿಕ ವರ್ಷ ನಾವು ಶಾಲೆಯಲ್ಲಿ LKG UKG ಆಗಿ 1ನೇ ತರಗತಿ ಆಂಗ್ಲ ಮಾಧ್ಯಮ ದ್ವಿಭಾಷಾ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿದರೆ ಅವನ್ನು ನಿರ್ಧಾರ ಮಾಡಿದ್ದೇವೆ. ಅದಕ್ಕಾಗಿ ನಮ್ಮ ಈಗ ಪೂರಕವಾಗಿ ನಮ್ಮ ಶಾಲೆಯ ಭೌತಿಕ ಬೆಳವಣಿಗೆಗಳು ಹಾಗೆ ಮೂಲಭೂತ ಸೌಕರ್ಯ ನಾವು ಹೆಚ್ಚಿಸಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ ಅಂತ ಇಲ್ಲಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಶತಮಾನೋತ್ಸವಕ್ಕೆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಶತಮಾನೋತ್ಸವಕ್ಕೆ ವಿದ್ಯಾರ್ಥಿಗಳು ಒಳ್ಳೆಯ ಉತ್ಸಾಹದಿಂದ ತಯಾರಾಗಿದ್ದಾರೆ. ಎಲ್ಲ ಕಲಿಕೆ ಬಗ್ಗೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಮಾಡಿ ಮಕ್ಕಳಿಗೆಲ್ಲ ಬಹುಮಾನ ವಿತರಣೆ ಮಾಡಿದ್ದೇವೆ. ಹಾಗೆ ಮಕ್ಕಳಿಗೆ ಕ್ರೀಡೋತ್ಸವವನ್ನು ಕೂಡ ಮಾಡಿ ನಾವು ಮಕ್ಕಳ ಪ್ರತಿಭೆಗೆ ನಾವು ಏನು ಅವರಿಗೆ ಗೌರವವನ್ನು ಕೊಡುವಂಥ ಕೆಲಸ ಮಾಡಿದ್ದೇವೆ. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಕ್ಕಳು ಭಾಳ ಉತ್ಸುಕತೆಯಿಂದ ಎಲ್ಲ ಈಗ ವರದಿ ಮಾಡಿದ್ದೇನೆ. ಕೇವಲ ಇನ್ನು 2 ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಬಾಕಿ ಇರುವುದು. ಎಲ್ಲ ಮಕ್ಕಳು ಭಾಳ ಶ್ರದ್ಧೆಯಿಂದ ಮತ್ತೊಂದು ಹಾಜರಾತಿ ಕೂಡ ಈಗ ಜಾಸ್ತಿ ಆಗಿದೆ ನಮ್ಮದು ಡೈಲಿ. ಯಾಕಂತ ಹೇಳಿದರೆ ಮಕ್ಕಳಿಗೆ ಒಂದು ಯಾವುದರಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸುವಂಥದ್ದು ಮತ್ತು ಇದು ಸಾಂಸ್ಕೃತಿಕದಲ್ಲಿ ಭಾಗವಹಿಸಲಿಕ್ಕೆ ಹೆಚ್ಚು ಮಕ್ಕಳು ಬರ್ತಾ ಇದ್ದಾರೆ. ಇವತ್ತು ಕೂಡ ಅದರ 108 ಮಕ್ಕಳಲ್ಲಿ 107 ಮಕ್ಕಳು ಇವತ್ತು ಹಾಜರಾತಿದ್ದಾರೆ. ಹಾಗೆ ಮಕ್ಕಳು ಸಂಪೂರ್ಣ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೇಳಿ. ಮೂಲಭೂತ ಸೌಕರ್ಯ ಬಗ್ಗೆ ಎಲ್ಲ ಸೌಕರ್ಯಗಳನ್ನು ಆಗಿದೆ. ಇನ್ನೊಂದು ಮಾರ್ಗದ ವ್ಯವಸ್ಥೆ ಆಗಬೇಕು. ಜೊತೆಗೆ ಇನ್ನೂ ಕೂಡ ನಮ್ಮ ಕಟ್ಟಡ ಶಿಥಿಲ ಆಗಿದೆ ಆ ಕಡೆ ಇದ್ದು. ಇನ್ನೂ ಕೂಡ ನಮಗೆ ಒಂದು 2-3 ಕೊಠಡಿಗಳ ಹೊಸ ಕೊಠಡಿಗಳ ಅವಶ್ಯಕತೆ ಇದೆ. ಯಾಕಂತಂದರೆ ಬರೋ ವರ್ಷ ನಮಗೆ LKGಗೆ ಒಂದು ಕೊಠಡಿ ಬೇಕು, UKGಗೆ ಬೇಕು, ಜೊತೆಗೆ 1ನೇ ಕ್ಲಾಸಿಗೆ ಬೇಕಾಗ್ತದೆ. ಆದ ಕಾರಣ ಅದು ಕೂಡ ಆಗಿದೆ. ಮತ್ತು ಶೌಚಾಲಯ, ತದನಂತರ ಆಟದ ಮೈದಾನ ಎಲ್ಲ ನಮಗೆ ಪಂಚಾಯತ್ ವತಿಯಿಂದ ಮತ್ತು ಎಲ್ಲ ವ್ಯವಸ್ಥೆ ಆಗಿದೆ. ಸಾಮಾನ್ಯ ವಿದ್ಯುತ್ತು ಮತ್ತು ಎಲ್ಲ ಆಗಿದೆ. ಇನ್ನು ಕೂಡ ನಮಗೆ ಅಭಿವೃದ್ಧಿ ಕೆಲಸಗಳು ಆಗಿದೆ. ಅದಕ್ಕೆ ನಮಗೆ ಮುಂದಿನ ಯೋಜನೆಗೆ ನಾವು ಈಗ ಈ ಶತಮಾನೋತ್ಸವವನ್ನು ಆದಷ್ಟು ಸಂಪೂರ್ಣ ಕ್ರೋಢೀಕರಣ ಮಾಡಿ ನಾವೊಂದು ಒಳ್ಳೆಯ ಸುಸಜ್ಜಿತ ಒಂದು ಒಳ್ಳೆಯ ಶಾಲೆಯಾಗಿ ಮಾರ್ಪಡಬೇಕು. ನಮ್ಮೆಲ್ಲ ಶಿಕ್ಷಕ ಬಂದವರು ನಮ್ಮದೆಲ್ಲ ಒಂದು ಅಪೇಕ್ಷೆ. ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ, ಪಠ್ಯೇತರ ಚಟುವಟಿಕೆ, ಕ್ರೀಡಾ ಚಟುವಟಿಕೆಗಳ ಜೊತೆಗೆ ಕಂಪ್ಯೂಟರ್ ಜ್ಞಾನ ಕೂಡ ಅತ್ಯಗತ್ಯವಾಗಿರುವಂಥದ್ದು. ಎಳವೆರೆಯಲ್ಲಿಯೇ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಜ್ಞಾನವನ್ನು ತಿಳಿಸಿದ್ವಿ ಅಂತ ಹೇಳಿದ್ರೆ ಅವರಿಗೆ ಮುಂದಿನ ಶಿಕ್ಷಣಕ್ಕೆ, ಮುಂದಿನ ಜೀವನದಲ್ಲಿ ಅನುಕೂಲ ಆಗುತ್ತೆ ಅನ್ನೋಂಥ ಉದ್ದೇಶದಿಂದಾಗಿ ಎಳವೆಯಲ್ಲಿಯೇ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಜ್ಞಾನವನ್ನು ಕೂಡ ತಿಳಿಸಿಕೊಡಬೇಕಾಗುತ್ತೆ. ಹಾಗಾಗಿ ಹಳನಿರಂಕಿ ವಿದ್ಯಾಸಂಸ್ಥೆಯಲ್ಲಿ ಸುಸಜ್ಜಿತವಾಗಿರುವಂತಹ ಕಂಪ್ಯೂಟರ್ ಕೊಠಡಿ ಕೂಡ ಇದೆ. 7 ಕಂಪ್ಯೂಟರ್ಗಳು ಇಲ್ಲಿದೆ. ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಕಂಪ್ಯೂಟರ್ಗಳು ಅನುಕೂಲ ಆಗ್ತಾ ಇದೆ. ಇಲ್ಲಿ ಕಂಪ್ಯೂಟರ್ ಟೀಚರ್ ಆಗಿರುವಂತವರು ರಮ್ಯಾ ಅವರು ಮಾತಾಡಿಸಬೇಕು. ನಮಸ್ತೆ ಮೇಡಮ್. ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಿಕ್ಷಣವನ್ನ ಹೇಳಿಕೊಡ್ತಾ ಇದ್ದಾರೆ. ಹೇಗಿದೆ ಇಲ್ಲಿನ ಕಾರ್ಯಚಟುವಟಿಕೆ? ಎಲ್ಲ ಚೆನ್ನಾಗಿದೆ. ಮಕ್ಕಳೆಲ್ಲ ಚೆನ್ನಾಗಿ ಕಲಿತಾ ಇದ್ದಾರೆ. ಇಲ್ಲಿ 1ನೇ ತರಗತಿಯಿಂದ 8ನೇ ತರಗತಿಯವರೆಗೆ ನಾವು ಕಂಪ್ಯೂಟರ್ ಕ್ಲಾಸ್ ಅನ್ನು ಕೊಡ್ತಾ ಇದ್ದೇವೆ. ಅವರು ಕೂಡ ಅಷ್ಟೇ ತುಂಬಾ ಇಂಟ್ರೆಸ್ಟ್ ಇಂದ ಕಲಿತಾ ಇದ್ದಾರೆ. ಇದು ಅವರಿಗೆ ಮುಂದಿನ ಜೀವನದಲ್ಲಿ ಕೂಡ ತುಂಬಾ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು. ಎಷ್ಟು ಗಂಟೆಗಳ ಕಾಲ ಇರುತ್ತೆ ನಾವಂತ ಹೇಳಿದ್ರೆ ಡೈಲಿ ವಾರದಲ್ಲಿ 2 ಸಲ ಕಂಪ್ಯೂಟರ್ ಕ್ಲಾಸ್ ಕೊಡ್ತೇವೆ. 2 ಗಂಟೆ ಹಾಗೆ ಕೊಡ್ತೇವೆ. ವಿದ್ಯಾರ್ಥಿಗಳ ಇಂಟ್ರೆಸ್ಟ್ ಹೇಗಿದೆ ಅಂತ? ಮಕ್ಕಳು ತುಂಬಾ ನಾವು ಬರ್ತೇವೆ ಅಂತ ಹೇಳಿ ತುಂಬಾ ಮುಂದೆ ಬಂದು ಕೇಳಿಕೊಂಡು ಕ್ಲಾಸ್ಗೆ ಬರ್ತಾರೆ ಅಂತ ಹೇಳ್ಬೋದು. ಎಕ್ಸಾಮ್ಸ್ ಎಲ್ಲ ಇರುತ್ತೆ, ಅದರಲ್ಲೆಲ್ಲ ಹೇಗಿದ್ದಾರೆ ವಿದ್ಯಾರ್ಥಿಗಳು? ನಾವಂತ ಹೇಳಿದ್ರೆ ಈಗ ಎಕ್ಸಾಮ್ ಅಂತ ಮಾಡ್ತಾ ಇಲ್ಲ ಅವರಿಗೆ ಅಂತ ಹೇಳಿದ್ರೆ ಈಗ ಸ್ಟಾರ್ಟಿಂಗ್ ಅಲ್ವಾ, ಹಾಗಾಗಿ ಅವರಿಗೆ ಈಗ ಕಂಪ್ಯೂಟರ್ ಹೇಳಿ ಕೊಡ್ತಾ ಇದ್ದೇವೆ. ಮುಂದಿನ ಇದರಲ್ಲಿ ನಾವು ಎಕ್ಸಾಮ್ ಕೂಡ ಮಾಡಬಹುದು. ಇದರಲ್ಲಿ ಎಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ? ಅಂತಂದ್ರೆ ಇಲ್ಲಿ 7 ಕಂಪ್ಯೂಟರ್ಗಳಿದೆ, ವಿದ್ಯಾರ್ಥಿಗಳಿಗೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಹೌದು. ನಿಮ್ಮ ದೃಷ್ಟಿಯಲ್ಲಿ ಹೇಳೋದಾದ್ರೆ ಈಗಿನ ಇದ್ರಲ್ಲಿ ಏನು ಅಂತ ಹೇಳಿದ್ರೆ ಕಂಪ್ಯೂಟರ್ ಯುಗ ಅಂತ ಹೇಳ್ಬೋದು. ಹೌದಾ? ಸೊ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈಗ ಈ ಸಣ್ಣ ಮಕ್ಕಳಿಂದ ನಾವು ಕಂಪ್ಯೂಟರ್ನ ಬೇಸಿಕ್ ಕಲ್ತ್ರೆ ಸೊ ಇದು ಮುಂದೆ ಅವರಿಗೆ ಯಾವುದೇ ಕೋರ್ಸ್ ಆಗಿರ್ಬೋದು ಅಥವಾ ಮುಂದಿನ ಜೀವನದಲ್ಲಿ ಆಗಿರ್ಬೋದು ಎಲ್ಲದರಲ್ಲಿ ಕೂಡ ಹೆಲ್ಪ್ ಆಗ್ಬೋದು. ಈಗ ಯಾವುದೇ ಇರ್ಬೋದು, ಈಗ ನಾವು ಎಲ್ಲಿ ನೋಡಿದ್ರು ಕೂಡ ಡಿಜಿಟಲ್ ಯುಗ, ಮೊಬೈಲ್ ಅಲ್ಲಿ ಅಥವಾ ಕಂಪ್ಯೂಟರ್. ಸೊ ಹಾಗಾಗಿ ಇದು ಅವರಿಗೆ ಮುಂದಿನ ಜೀವನದಲ್ಲಿ ಕಂಪ್ಯೂಟರ್ ಆಗಿರ್ಬೋದು ಅಥವಾ ಅವರ ವೃತ್ತಿಪರ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಆಗಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳ್ತೇನೆ. STMC ಅಧ್ಯಕ್ಷರಾಗಿರುವಂತಹ ವೀರೇಂದ್ರ ಪಾಲತಡ್ಡ ಸರ್ ಇದ್ದಾರೆ, ಮಾತಾಡಿಸೋಣ. ಅದರ ಜೊತೆಗೇನೆ
ಅಸಿಸ್ಟೆಂಟ್ ಟೀಚರ್ ಆಗಿರುವಂತಹ ದಯಾನಂದ ಸರ್ ಕೂಡ ಇದ್ದಾರೆ, ಮಾತಾಡಿಸೋಣ. ನಮಸ್ತೆ ಸರ್. ನಮಸ್ತೆ. ಶಾಲೆ ಶತಮಾನೋತ್ಸವವನ್ನ ಕಾಣ್ತಾ ಇರುವಂತದ್ದು ಸರ್. ಈ ಹೊತ್ತಿನಲ್ಲಿ ನಾವು ಕೂಡ ಈ ವಿದ್ಯಾಸಂಸ್ಥೆಯಲ್ಲಿ ಇದ್ದೇವೆ ಅನ್ನುವಂಥದ್ದು ಖುಷಿ. ಅದರಲ್ಲಿ ಕೂಡ STMC ಅಧ್ಯಕ್ಷರಾಗಿದ್ದೀರಾ ನೀವು ಸರ್. ಹಾಗಾಗಿ ಈ ಶಾಲೆಯ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಒಟ್ಟು ಹೇಳುವುದಾದರೆ ನಾನು ಕೂಡ ಈ ಶಾಲೆಯ ಒಂದು ಹಳೆ ವಿದ್ಯಾರ್ಥಿ. ಅದರ ಜೊತೆಗೆ ನಾನು ಕಳೆದ ಒಂದು 4-5 ತಿಂಗಳಿಂದ ನಾನು ಈ ಶಾಲೆಯ STMC ಅಧ್ಯಕ್ಷ. ಅದರಲ್ಲೂ ಕೂಡ ನಾನೊಂದು ಕಿರಿಯ ವ್ಯಕ್ತಿ ಅಂತ ಹೇಳಬಹುದು. ನನ್ನ ಪಾಲಿಗೆ ಸಿಕ್ಕಿರುವಂಥ ಒಂದು ಭಾಗ್ಯ ಈ ಹೊತ್ತಿನಲ್ಲಿ, ಶತಮಾನೋತ್ಸವದ ಈ ಸಂದರ್ಭದಲ್ಲಿ ನನಗಿರುವಂಥದ್ದು ಸಿಕ್ಕಿರುವಂಥದ್ದು ಒಂದು ಭಾಗ್ಯ. ಈ ಒಟ್ಟು ಈ ಶಾಲೆಯ ಬಗ್ಗೆ ಹೇಳುವುದಾದರೆ, ಅಭಿವೃದ್ಧಿ ಬಗ್ಗೆ ಹೇಳುವುದಾದರೆ, ನಮ್ಮ ಈ ಶಾಲೆಯ ಒಟ್ಟು ಈ ಕುಗ್ರಾಮ, ಇದು ಹಳೆನೆರಕೆ ಅನ್ನುವಂಥದ್ದು ಕುಗ್ರಾಮ. ಈ ಒಟ್ಟು ಇದರಲ್ಲಿ ನಮಗೆ ಹಳೆ ವಿದ್ಯಾರ್ಥಿ ಸಂಘ ಅಥವಾ ಬೇರೆ ದಾನಿಗಳ ಒಂದು ಪ್ರೋತ್ಸಾಹ ನಮ್ಮ ಈ ಶಾಲೆಗೆ ಅತಿ ಹೆಚ್ಚಿರುವಂಥದ್ದು. ಈಗಾಗಲೇ ನಮಗೆ ಒಟ್ಟು 1 ಲಕ್ಷ ಕೊಟ್ಟಿರ್ತಕ್ಕಂಥ ದಾನಿಗಳು ಅನೇಕ ಮಂದಿ ಇದ್ದಾರೆ ನೋಡಿ. ಈ ಒಂದು ಈ ಸಭಾಭವನಕ್ಕೆ ನಾವು ಒಂದಷ್ಟು ವರ್ಷಗಳಿಂದ ನಾವು ಯೋಚನೆಯನ್ನು ಮಾಡ್ತಾ ಇದ್ದೇವೆ. ನಮಗೆ ಕಾಲ ಕೂಡಿ ಬರಲಿಲ್ಲ. ಈ ವರ್ಷ ಶತಮಾನೋತ್ಸವದ ಇಲ್ಲೊಂದು ನಮಗೆ ಸುಂದರವಾದ ಒಂದು ಸಭಾಭವನ ಮಾಡಬೇಕು ಅನ್ನುವಂಥದ್ದು ಚಿಂತನೆ ಇತ್ತು. ನಮಗೆ ಯಾವುದೊಂದು ಕಾರ್ಯಕ್ರಮ ಮಾಡಬೇಕು, ಒಂದು ಮೀಟಿಂಗ್ ಮಾಡಬೇಕಾದ್ರೂ ನಮಗೆ ಸ್ಥಳ ಇರಲಿಲ್ಲ. ಅದಕ್ಕೊಂದು ಈ ರೀತಿ ಸುಂದರವಾದಂಥ ಸಭಾಭವನ ಮಾಡಲಿಕ್ಕೆ ಈ ಒಂದು ಊರಿನವರ ಒಂದು ಮಹನೀಯರ ಒಂದು ಪ್ರೋತ್ಸಾಹದಿಂದ ಈ ಒಂದು ದೊಡ್ಡ ಸಭಾಭವನ ನಿರ್ಮಾಣ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಅದರ ಜೊತೆಗೆ ನಮಗೊಂದು ಆಟದ ಮೈದಾನ, ಒಂದು ಸುಂದರವಾದಂತಹ ಆಟದ ಮೈದಾನ ನಮಗೆ ಇದೆ. ಅದನ್ನು ಒಂದು ಇನ್ನಷ್ಟೊಂದು ಅಭಿವೃದ್ಧಿ ಮಾಡಬೇಕು ಅಂತ ಕಳೆದ ಸರ ನಮಗೆ ಪಂಚಾಯತ್ ಇನ್ನೊಂದು 5 ಲಕ್ಷ ರೂಪಾಯಿಯ ಅನುದಾನವನ್ನು ಕೊಟ್ಟು ಒಂದು ಸುಂದರವಾದಂಥ ಮೈದಾನ ಇದೆ. ನಮಗಿಲ್ಲಿ ಆಟೋಟ ಸ್ಪರ್ಧೆಯಲ್ಲಿ ಹೇಳುವುದಾದರೆ, ಇಲ್ಲಿ ಒಂದು 50 ವರ್ಷಗಳಿಂದ ಇಲ್ಲಿ ಅನ್ನುವಂಥ ಒಂದು ಆಟೋಟ ಸ್ಪರ್ಧೆಯಲ್ಲಿ ಇಲ್ಲಿಯ ಶಾಲಾ ವಿದ್ಯಾರ್ಥಿಗಳು ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರಮಟ್ಟಕ್ಕೆ ಹೋಗಿರುವಂಥ ಅನೇಕ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಇವರ ಒಂದು ಕೀರ್ತಿ ನಮ್ಮ ಈ ಹಳೆನೆರಂಕಿಗೆ ಒಂದು ತಂದಿರುವಂಥದ್ದು ಬಹಳ ಒಂದು ಹೆಮ್ಮೆಯ ವಿಷಯ. ಅದರ ಜೊತೆಗೆ ಇಲ್ಲಿರತಕ್ಕಂಥ ಹಳೆ ವಿದ್ಯಾರ್ಥಿಗಳು ಈ ಶತಮಾನೋತ್ಸವಕ್ಕೆ ತುಂಬ ನಮಗೆ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಳೆದು ಬೇರೆ ಬೇರೆ ನಮ್ಮ ರಾಜ್ಯಗಳಲ್ಲಿ ಅಥವಾ ಹೊರದೇಶಗಳಲ್ಲಿ ಕೂಡ ಕೆಲಸ ಮಾಡಿದಂಥ ಹಳೆ ವಿದ್ಯಾರ್ಥಿಗಳು ನಮಗೆ ಸಹಕಾರವನ್ನು ಕೊಡ್ತಾರೆ ಈ ಶಾಲೆಗೆ. STMCಯಲ್ಲಿ ಎಷ್ಟು ಜನ ಇದ್ದೀರಾ ಅಂತ ಸದಸ್ಯರು? ಸಾಮಾನ್ಯ ಒಟ್ಟು 18 ಜನ ಇಲ್ಲಿ STMCಯಲ್ಲಿ ನಾವು ಇದ್ದೇವೆ. ಒಟ್ಟು ಶಿಕ್ಷಕ ವೃಂದ, ಒಟ್ಟು ನಾವು ಈ ಶಾಲೆಯಲ್ಲಿ ಮೊದಲಿಂದಲೂ ನಮ್ಮ ಇಲ್ಲಿ ಅದರ ಜೊತೆಗೆ STMC ಜೊತೆಗೆ ಹೇಳೋದಾದರೆ ನಮ್ಮಲ್ಲಿರ್ತಕ್ಕಂಥ ಶಿಕ್ಷಕ ವೃಂದ ಒಂದು ಒಳ್ಳೆಯ ಟೀಮ್, ಇಲ್ಲಿ ನಮ್ಮ ಶಿಕ್ಷಕ ವೃಂದದ ಟೀಮ್ ಇದೆ. ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದಾಗಿರಲಿ, ನಮ್ಮ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಒಂದು ಕೆಲಸಕ್ಕೆ ನಮಗೆ ಸಹಕಾರ ಕೊಡುವಂಥ ಒಳ್ಳೆಯ ಶಿಕ್ಷಕ ಒಂದು ತಂಡ ಇಲ್ಲಿ ಹಳೆನೆರಂಕಿ ಶಾಲೆಯಲ್ಲಿದೆ. ಯಾವುದೇ ಶಾಲೆಗಳಿಗೂ ನಮಗೆ ಇಲ್ಲಿಯ ವಿದ್ಯಾರ್ಥಿಗಳು ಹೋಗೋದಾದರೆ ಅಲ್ಲಿ ನೀವು ಯಾವ ಶಾಲೆ ಅಂತ ಹೇಳಿದರೆ ಹಳೆನೆರಂಕಿ ಶಾಲೆ ಅಂತ ಹೇಳುವಾಗಲೇ ಒಂದು ಖುಷಿ ಅನ್ನಿಸುತ್ತೆ. ಆ ರೀತಿಯಲ್ಲಿ ಇಲ್ಲಿ ಶಿಕ್ಷಣ ಪಡೆದುಕೊಂಡು ಆ ಶಾಲೆಗೆ ಹೋಗ್ತಾರೆ. ಅದು ನಮಗೆ ಒಂದು ಬಹಳ ಒಂದು ಹೆಮ್ಮೆಯ ವಿಷಯ ಹಳೆನೆರಂಕಿ ಶಾಲೆ. ದಯಾನಂದ್ ಸರ್, ನಿಮ್ಮಲ್ಲಿ ಕೇಳೋದು ಅಂತ ಹೇಳಿದ್ರೆ, ಒಂದು ವಿದ್ಯಾಸಂಸ್ಥೆ ಅಭಿವೃದ್ಧಿಯನ್ನ ಕಾಣಬೇಕು ಅಂತ ಹೇಳಿದ್ರೆ ಹಲವಾರು ಸಂಘ ಸಂಸ್ಥೆಗಳ ಸಹಕಾರ ಬೇಕು, ದಾನಿಗಳ ಸಹಕಾರ ಬೇಕು. ಈ ವಿದ್ಯಾಸಂಸ್ಥೆಗೆ ಕೂಡ ದಾನಿಗಳ ಸಹಕಾರ ಸಿಕ್ಕಿರುವಂತದ್ದು, ನಿಮ್ಮ ಕಡೆಯಿಂದ ಕೂಡ ಸಹಕಾರ ಸಿಕ್ಕಿದೆ ಅನ್ನುವಂಥದ್ದು ನಮಗೆ ಗೊತ್ತಿದೆ ಸರ್. ಹಾಗಾಗಿ ದಾನಿಗಳ ಸಹಕಾರದ ಬಗ್ಗೆ ಹೇಳೋದಾದ್ರೆ, ಇಲ್ಲಿ 16 ವರ್ಷಗಳ ಕಾಲ ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿರುವುದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಟ್ಟು ಈ ಪ್ರಾರಂಭದಲ್ಲಿ ಶತಮಾನೋತ್ಸವ ಅಂತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಾಗ ನಮಗೆ ದಾನಿಗಳು ಸಿಕ್ಕಿರಲಿಲ್ಲ. ತದನಂತರ ಸುಮಾರು 10 ಜನ 1 ಲಕ್ಷ ರೂಪಾಯಿಯನ್ನು ಕೊಟ್ಟು ಸಹಕರಿಸಿರುವಂಥದ್ದು ಇದು ನಿಜವಾಗಿ ಉಲ್ಲೇಖ ಮಾಡುವಂಥ ಒಂದು ವಿಚಾರ. ಅದರ ಜೊತೆಗೆ ನನ್ನ ಒಂದು ಶಿಕ್ಷಕ ತಂಡ ಇದೆ ಇಲ್ಲಿ, ಪ್ರತಿಯೊಬ್ಬರೂ ಕೂಡ 1 ಲಕ್ಷ ಹಣವನ್ನು ಕೊಟ್ಟಿರುವಂಥದ್ದು ವಿಶೇಷವಾಗಿರುವಂಥದ್ದು. ಜೊತೆಗೆ ಊರೇ ಹೆಮ್ಮೆ ಪಡುವಂಥ ಒಂದು ಶತಮಾನೋತ್ಸವ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ. ಬಹುಶಃ ಆ ಕ್ಷಣಗಣನೆ ಇಲ್ಲಿ ಆರಂಭವಾಗಿದೆ. ಇನ್ನೊಂದು ಮಾತು, ಇಲ್ಲಿ ಬಡವನ ಕೈಯಲ್ಲಿ ಬಂಗಾರದ ಬಟ್ಟಲು ಎನ್ನುವಂಥ ಒಂದು ಮಾತಿದೆ. ಈ ಹಳೆನೆರಂಕಿ ಊರು ಇವತ್ತು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ತನ್ನದಾಗಿಸಿಕೊಂಡು ಒಂದು ಉನ್ನತ ಮಟ್ಟಕ್ಕೆ ಏರಿದಂಥ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಮೇಡಮ್.
ಹಳನಿರಂಕಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ನಾಯಕ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಹೆಸರು? ಚೇತಂಕಿ. ಹೇಗಿದೆ ನಿಮ್ಮ ಶಾಲೆ? ನಮ್ಮ ಶಾಲೆ ತುಂಬ ಚೆನ್ನಾಗಿದೆ. ಈ ವರ್ಷ ಶತಮಾನೋತ್ಸವದಿಂದ ನಾವೆಲ್ಲ ತುಂಬ ಸಂಭ್ರಮದಿಂದ ಇದ್ದೇವೆ. ಹೇಗೆ ತಯಾರಿ ಆಗ್ತಿದ್ರೆ? ಏನೆಲ್ಲ ಕಾರ್ಯಕ್ರಮ ಇದೆ ನಿಮ್ಮ ಕಡೆಯಿಂದ? ನಮ್ಮ ಕಡೆಯಿಂದ ಒಂದು ನಾಟಕ, 2 ಡ್ಯಾನ್ಸ್, ತುಂಬ ಡ್ಯಾನ್ಸ್ ಮತ್ತು ನಾಟಕ 2 ಉಂಟು. 1ನೇ ತರಗತಿಗೆ ನೀವು ಇಲ್ಲಿಗೆ ಜಾಯಿನ್ ಆಗಬೇಕಾದ್ರೆ ಆವಾಗ ಕಂಡಂಥ ಶಾಲೆ ಮತ್ತು ಇವಾಗ ಎಷ್ಟು ಅಭಿವೃದ್ಧಿಯನ್ನು ಕಂಡಿದೆ? ನಾವು 1ನೇ ಇರುವಾಗ ಶಾಲೆ ಎಲ್ಲ ಚೇಂಜ್ ಆಗಿತ್ತು. ಈಗ ಪೈಂಟ್ ಎಲ್ಲ ಕೊಟ್ಟು ಗಾರ್ಡನ್ ಎಲ್ಲ ಮಾಡಿದ್ದಾರೆ. ಈಗ ತುಂಬ ಖುಷಿ ಆಗ್ತದೆ ನೋಡಲಿಕ್ಕೆ. ಡಿಸೆಂಬರ್ 5, 6, 7ರಂದು ನಾವು ಶತಮಾನೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಗಳಿಗೆ ಊರಿನ ಜನರು, ಶಾಲಾಭಿಮಾನಿಗಳು, ಹಳೆ ವಿದ್ಯಾರ್ಥಿಗಳು, ದಾನಿಗಳು ಇವರೆಲ್ಲರ ಸಹಕಾರದೊಂದಿಗೆ ನಮ್ಮ ಸಹಕಾರದೊಂದಿಗೆ ಶಾಲೆಯು ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಿದೆ. ನಮಗೆ ಶಿಕ್ಷಕರು ಆಧುನಿಕ ಈಗಿನ ಉಪಕರಣಗಳಾದ ಪ್ರಾಜೆಕ್ಟರ್, ಟಿವಿ, ಕಂಪ್ಯೂಟರ್ಗಳಿಂದ ಪಾಠಗಳನ್ನು ಹೇಳಿಕೊಡುತ್ತಾರೆ. ಇದರಿಂದ ನಾವು ಹೆಚ್ಚು ಪಾಠವನ್ನು ಕಲಿಕೆಯಲ್ಲಿ ಆಸಕ್ತಿದಾಯಕವಾಗಿದ್ದೇವೆ. ಹಾಗೂ ನಮ್ಮ ಶಾಲೆಯು ಕ್ರೀಡೆಯಲ್ಲಿ ರಾಜ್ಯ ಮಟ್ಟ, ವಿಭಾಗ ಮಟ್ಟವನ್ನು ತಲುಪಿ ಒಳ್ಳೆಯ ತರಬೇತಿಯನ್ನು ಪಡೆದಿದ್ದಾರೆ. ಹಾಗೂ ನಾವಂತೂ ಡಿಸೆಂಬರ್ 5 ಶತಮಾನೋತ್ಸವಕ್ಕಾಗಿ ಕಾಯುತ್ತಿದ್ದೇವೆ. ನೀವೆಲ್ಲರೂ ಇಲ್ಲಿಗೆ ಬಂದು ನಮ್ಮ ಶಾಲೆಯನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಳನಿರಂಕಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಇದೀಗ ಶತಮಾನೋತ್ಸವದ ಸಂಭ್ರಮದಲ್ಲಿದೆ. ಡಿಸೆಂಬರ್ 5ರಿಂದ 7ನೇ ತಾರೀಕಿನವರೆಗೆ ಇಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕಿರುವಂಥದ್ದು. ಶಾಲೆ ಶತಮಾನೋತ್ಸವವನ್ನು ಕಂಡಿದೆ ಅಂತ ಹೇಳಿದ್ರೆ ಅಭಿವೃದ್ಧಿಯ ಕಾರ್ಯಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ಕೂಡ ನಾವು ನೋಡಬೇಕಾಗುತ್ತೆ. ಹಂತವಾಗಿ ದಾನಿಗಳ ಸಹಕಾರದಿಂದ, ಸಂಘ ಸಂಸ್ಥೆಗಳ ಸಹಕಾರದ ಮೂಲಕ ಈ ಒಂದು ವಿದ್ಯಾಸಂಸ್ಥೆ ಅಭಿವೃದ್ಧಿಯನ್ನ ಕಂಡಿದೆ. ಮುಖ್ಯವಾಗಿ ಸರ್ಕಾರದ ಎಲ್ಲಾ ರೀತಿಯ ಅನುದಾನಗಳು ಕೂಡ ಈ ಒಂದು ವಿದ್ಯಾಸಂಸ್ಥೆಗೆ ಬಂದಿರುವಂಥದ್ದು. ಹೀಗಾಗಿ ಇದೀಗ ವಿದ್ಯಾಸಂಸ್ಥೆ ಶತಮಾನೋತ್ಸವದ ಸಂಭ್ರಮದಲ್ಲಿದೆ. ಹಾಗಾಗಿ ವಿದ್ಯಾಸಂಸ್ಥೆ ಸಂಪೂರ್ಣವಾಗಿ ವಿಶೇಷವಾಗಿರುವಂತಹ ಮೆರುಗನ್ನ ತುಂಬಿಕೊಂಡಿರುವಂಥದ್ದು. ಹಾಗಾಗಿ ವಿದ್ಯಾಸಂಸ್ಥೆಯಲ್ಲಿರುವಂತಹ ಸಂಭ್ರಮ ಯಾವ ರೀತಿಯಾಗಿದೆ ಅಂತ ನೋಡಿದ್ರಲ್ಲ, ಅದರ ಜೊತೆಗೇನೆ ಹಲವಾರು ದಾನಿಗಳು ಕೂಡ ಈ ಒಂದು ವಿದ್ಯಾಸಂಸ್ಥೆ ಅಭಿವೃದ್ಧಿಯಾಗಬೇಕು, ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುವಂತಹ ಶಿಕ್ಷಣ ಸಿಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಕೈ ಜೋಡಿಸಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಶತಮಾನೋತ್ಸವದ ಸಂಭ್ರಮ ಅದ್ದೂರಿಯಾಗಿ ನಡೀಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಹರೀಶ್ ಬಾರಿಂಜ, ಉಮೇಶ್ ಮಿತ್ತಡ್ಕ, ಕಾರ್ತಿಕ್ ಕರ್ಕೇರ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.
ತೆರೆಯನ್ನು ಸರಿಸುವಂತಹ ಸಂಭ್ರಮ, ಮನಸ್ಸಿನ ಮಳೆಯಲ್ಲಿ ಮೀಯುವಂತಹ ಸಂಭ್ರಮ. ಈ ವರ್ಷ ನಮ್ಮ ಶಾಲೆಯಲ್ಲಿ ಶತವರ್ಷದ ಸಂಭ್ರಮವನ್ನು ಆಚರಿಸುತ್ತಿದ್ದೇವೆ. ಈ ಸಂಭ್ರಮಕ್ಕೆ ತಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಯಾವುದೇ ಶುಭ ಕಾರ್ಯಕ್ರಮವಾಗಲಿ, ನೃತ್ಯ ಪ್ರದರ್ಶನವಾಗಲಿ ದೇವರ ಆಶೀರ್ವಾದದಿಂದ ಪ್ರಾರಂಭಿಸುವುದು ನಮ್ಮ ಸಂಪ್ರದಾಯ. ಅಂತಹ ಒಂದು ಪೂಜಾ ವಿಧಿಯನ್ನು ನೃತ್ಯ ರೂಪದಲ್ಲಿ ಕಾಣುವ ಸಮಯ ಇದೀಗ.
ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ. ಶ್ರೀಕೃಷ್ಣನ ಲೀಲೆಗಳನ್ನು ಕೊಂಡಾಡುತ್ತಾ ನಮ್ಮೆಲ್ಲರನ್ನು ದ್ವಾಪರ ಯುಗಕ್ಕೆ ಕೊಂಡೊಯ್ದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು.
ಶತ ಸಂಭ್ರಮ ಹಳೆನೇರಂಕಿ ಶಾಲೆಯ 100 ವರ್ಷಗಳ ಸಂಭ್ರಮ ಸಂಭ್ರಮ ಶತ ಸಂಭ್ರಮ ಹಳೆನೇರಂಕಿ ಶಾಲೆಯ 100 ವರ್ಷಗಳ ಸಂಭ್ರಮ ವಿಷ್ಣು ಮೂರ್ತಿಯ ಪವಿತ್ರ ಪಾದ ಕಮಲದಲ್ಲಿ ಕೊಡಮಣಿತ್ತಾಯನ ಅಭಯದ ನಡೆಯಲ್ಲಿ ಕೋಟಿ ಚೆನ್ನಯರ ರೆಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು ಎನ್ನುತ್ತಾ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ 1ನೇ ಹಾಗೂ 2ನೇ ತರಗತಿಯ ವಿದ್ಯಾರ್ಥಿಗಳು. ಇವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸೋಣ. ನಮ್ಮೆಲ್ಲರನ್ನು ಮನರಂಜಿಸಿದ ಪುಟಾಣಿಗಳಿಗೆ ಅಭಿನಂದನೆಗಳು. ಸಣ್ಣ ಮಕ್ಕಳು ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಾಕುತ್ತಾ ನಡೆದಾಡುವುದೇ ಚಂದ. ಇದೀಗ ಅಂಗನವಾಡಿ ಇಂದ್ರಾಂಡದ ಮಕ್ಕಳು ನೃತ್ಯವನ್ನು ಮಾಡಲು ಸಿದ್ಧರಾಗಿದ್ದಾರೆ. ಇವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸೋಣ. ಶತಮಾನೋತ್ಸವ ಶತಮಾನೋತ್ಸವ ಹಳೆನೇರಂಕಿ ಶಾಲೆಯ ಶತಮಾನೋತ್ಸವ ಶತಮಾನೋತ್ಸವ
ಕಲಿಸಿದ ಆಲಯ, ಬರೆದ ಪುಸ್ತಕ ಕಲಿತ ಪದಗಳ ಮರೆಯಲುಂಟೆ ನಮ್ಮ ಬಾಳಲಿ, ಮರೆಯಲುಂಟೆ ನಮ್ಮ ಬಾಳಲಿ. ಶತಮಾನೋತ್ಸವ ಶತಮಾನೋತ್ಸವ.
ನಮ್ಮನ್ನೆಲ್ಲ ಮನರಂಜಿಸಿದ ಪುಟಾಣಿಗಳಿಗೆ ಧನ್ಯವಾದಗಳು. ಹಾಗೆಯೇ ಇವರಿಗೆ ತರಬೇತಿಯನ್ನು ನೀಡಿದ ಅಂಗನವಾಡಿಯ ಕಾರ್ಯಕರ್ತೆಯರಿಗೂ ಧನ್ಯವಾದಗಳು. ನಮ್ಮ ಶಾಲೆಯ ಪುಟಾಣಿಗಳು ತಾವು ಅಡುಗೆ ಮನೆಯಲ್ಲಿ ಕಳೆದ ಒಂದು ದಿನವನ್ನು ನೃತ್ಯದ ಮೂಲಕ ಪ್ರದರ್ಶಿಸಲು ಬರುತ್ತಿದ್ದಾರೆ. ಇವರನ್ನು ಕರತಾಡಿಸುತ್ತಾ ವೇದಿಕೆಗೆ ಬರಮಾಡಿಕೊಳ್ಳೋಣ. ಶಿಸ್ತು ಸಂಯಮ ರೂಢಿಗೊಳಿಸಿದ ಬದುಕ ನರಳಿಸಿದ ತಾಣವು, ಶಿಸ್ತು ಸಂಯಮ ರೂಢಿಗೊಳಿಸಿದ ಬದುಕ ನರಳಿಸಿದ ತಾಣವು, ಜಾತಿ ಧರ್ಮವ ಮರೆತು ಬೆರೆತ ಕ್ಷಣ ಮರೆಯಲುಂಟೆ ನಮ್ಮ ಬಾಳಲಿ ಶತಮಾನೋತ್ಸವ. ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆಯಿತು, ಸೊಪ್ಪುಗಳನ್ನ ಸೇರಿಕೊಂಡು ಚಪ್ಪರ ಹಾಕಿತ್ತು. ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆಯಿತು, ಸೊಪ್ಪುಗಳನ್ನ ಸೇರಿಕೊಂಡು ಚಪ್ಪರ ಹಾಕಿತ್ತು. ದಂಡಿನ ಸೊಪ್ಪು ತಾನೇ ನಿಂತು ತೋರಣ ಮಾಡಿತ್ತು, ದಂಡಿನ ಸೊಪ್ಪು ತಾನೇ ನಿಂತು ತೋರಣ ಮಾಡಿತ್ತು. ಕುಂಬಳಕಾಯಿ ಕುಚ್ಚಲು ಕೂತು ಅಧ್ಯಕ್ಷನಾಗಿತ್ತು, ಕುಂಬಳಕಾಯಿ ಕುಚ್ಚಲಿ ಕೂತು ಅಧ್ಯಕ್ಷನಾಗಿತ್ತು. ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆಯಿತು, ಸೊಪ್ಪುಗಳನ್ನ ಸೇರಿಕೊಂಡು ಚಪ್ಪರ ಹಾಕಿತ್ತು. ಹಾರಿ ಬಂದ ಹೀರೆಕಾಯಿ ವಾಲಗೋದಿತ್ತು, ಹಾರಿ ಬಂದ ಹೀರೆಕಾಯಿ ವಾಲಗೋದಿತ್ತು. ನುಗ್ಗಿ ಬಂದ ನುಗ್ಗೆಕಾಯಿ ಢೋಲ್ ಬಾರಿಸಿತು, ನುಗ್ಗಿ ಬಂದ ನುಗ್ಗೆಕಾಯಿ ಢೋಲ್ ಬಾರಿಸಿತು. ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆಯಿತು, ಸೊಪ್ಪುಗಳನ್ನ ಸೇರಿಕೊಂಡು ಚಪ್ಪರ ಹಾಕಿತ್ತು. ಸೌತೆಕಾಯಿ ಥೈ ಥೈ ಮಾಡಿ ಸ್ವಾಗತ ಎಂದಿತ್ತು, ಸೌತೆಕಾಯಿ ಥೈ ಥೈ ಮಾಡಿ ಸ್ವಾಗತ ಎಂದಿತ್ತು. ಟೊಮೆಟೊ ತಾಂಡಿ ಸುಂದ್ರಿ ಎಂದು ತಾಂಬೂಲ ಹಂಚಿತ್ತು, ಟೊಮೆಟೊ ತಾಂಡಿ ಸುಂದ್ರಿ ಎಂದು ತಾಂಬೂಲ ಹಂಚಿತ್ತು. ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆಯಿತು, ಸೊಪ್ಪುಗಳನ್ನ ಸೇರಿಕೊಂಡು ಚಪ್ಪರ ಹಾಕಿತ್ತು. ಬೆಂಡೆಕಾಯಿ ಬೊಂಡೆ ಎತ್ತಿ ಸಾಹಸ ಮಾಡಿತ್ತು, ಬೆಂಡೆಕಾಯಿ ಬೊಂಡೆ ಎತ್ತಿ ಸಾಹಸ ಮಾಡಿತ್ತು. ತಡವಾಗಿ ಬಂದ ತೊಂಡೆಕಾಯಿ ಹಾಡು ಹೇಳಿತ್ತು, ತಡವಾಗಿ ಬಂದ ತೊಂಡೆಕಾಯಿ ಹಾಡು ಹೇಳಿತ್ತು. ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆಯಿತು, ಸೊಪ್ಪುಗಳನ್ನ ಸೇರಿಕೊಂಡು ಚಪ್ಪರ ಹಾಕಿತ್ತು. ಕ್ಯಾಬೇಜ್ ಕ್ಯಾರೆಟ್ ಒಟ್ಟಿಗೆ ಸೇರಿ ಮೇಕಪ್ ಮಾಡಿತ್ತು, ಕ್ಯಾಬೇಜ್ ಕ್ಯಾರೆಟ್ ಒಟ್ಟಿಗೆ ಸೇರಿ ಮೇಕಪ್ ಮಾಡಿತ್ತು. ಕೆಂಪನಿದ್ದ ಬೀಟ್ರೂಟ್ ಎಲ್ಗೂ ಲಿಪ್ಸ್ಟಿಕ್ ಹಾಕಿತ್ತು, ಕೆಂಪನಿದ್ದ ಬೀಟ್ರೂಟ್ ಎಲ್ಗೂ ಲಿಪ್ಸ್ಟಿಕ್ ಹಾಕಿತ್ತು. ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆಯಿತು, ಸೊಪ್ಪುಗಳನ್ನ ಸೇರಿಕೊಂಡು ಚಪ್ಪರ ಹಾಕಿತ್ತು. ಮೂಲೆಯಲ್ಲಿದ್ದ ಮೂಲಂಗಿ ಶೂಟಿಂಗ್ ಮಾಡಿತ್ತು, ಮೂಲೆಯಲ್ಲಿದ್ದ ಮೂಲಂಗಿ ಶೂಟಿಂಗ್ ಮಾಡಿತ್ತು. ಜೀನ್ಸು ಹಾಕಿದ ಬೀನ್ಸ್ ಬಂದು ಡ್ಯಾನ್ಸ್ ಮಾಡಿತ್ತು, ಜೀನ್ಸು ಹಾಕಿದ ಬೀನ್ಸ್ ಬಂದು ಡ್ಯಾನ್ಸ್ ಮಾಡಿತ್ತು. ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆಯಿತು, ಸೊಪ್ಪುಗಳನ್ನ
ಕಣ್ಮನ ಸೆಳೆಯುವ ನೃತ್ಯದ ಮೂಲಕ ನಮ್ಮೆಲ್ಲರನ್ನು ರಂಜಿಸಿದ ಪುಟಾಣಿಗಳಿಗೆ ಧನ್ಯವಾದಗಳು. ಇದೀಗ ಅಂಗನವಾಡಿ ಮೇಲೂರು ಪುಟಾಣಿಗಳು ನಮ್ಮೆಲ್ಲರ ಮುಖದಲ್ಲಿ ನಗುವನ್ನು ಮೂಡಿಸಲು ಬರುತ್ತಿದ್ದಾರೆ. ಇವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ. ಬಾಚಿ ಕುಡಿಯೋ ಆಸೆ ಚಿಲಿಪಿಲಿ ಹಕ್ಕಿ ನಿನ್ನ ಭಾಷೆ ಕಲಿಯೋ ಆಸೆ ಮುಗಿಲ ತಂಪಲಿ ಕೊಳಲ ಇಂಪಲಿ ಹರಳೋ ಮುಗ್ಗಿನ ಹರಡೋ ಕಂಪಲಿ ಬೆರೆಯೋ ನೂರಾಸೆಯೋ ಹನಿ ಇಬ್ಬನಿ ನಿನ್ನ ಬಾಚಿ ಕುಡಿಯೋ ಆಸೆ ಇನಿದನಿ ಗುಬ್ಬಿ ನಿನ್ನ ಭಾಷೆ ಕಲಿಯೋ ಆಸೆ ಬಗೆ ಬಣ್ಣ ಬಳಿಯೋಕೆ ಆಸೆಯು ಗಗನವು ಭೂಮಿಯ ಚುಂಬಿಸುತ್ತಾಣ ನೋಡೋಕೆ ಆಸೆಯು ಎಲೆ ತಂಗಾಳಿ ನಿನ್ನ ಜೋಕಾಲಿ ಹಣಿದು ನಾಡಲಿ ಹನಿ ಹನಿ ಇಬ್ಬನಿ ನಿನ್ನ ಬಾಚಿ ಕುಡಿಯೋ ಆಸೆ ಇನಿದನಿ ಗುಬ್ಬಿ ನಿನ್ನ ಭಾಷೆ ಕಲಿಸೋ ಆಸೆ
ಜೊತೆ ಮರವೇ ಏತಕ್ಕೆ ನಿಂತಲೆ ನಿಂತೆ ನಿನದು ಏನೇ ಕಥೆ ಮಳೆ ಬಿಲ್ಲಿನ ಮನೆ ಮಾಡೋಣ ಕುಳಿತು ಮಾತಾಡಲು ಹನಿ ಹನಿ ಇವ್ವನಿ ನಿನ್ನ ಬಾಚಿ ಕುಡಿಯೋ ಆಸೆ ಚಿಲಿಪಿಲಿ ಹಕ್ಕಿಯೇ ನಿನ್ನ ಭಾಷೆ ಕಲಿಯೋ ಆಸೆ ಮುಗಿಲ ತಂಪಲಿ ಕೊಳಲ ಇಂಪಲಿ ಹರಳೋ ಮುಗ್ಗಿನ ಹರಡೋ ಕಂಪಲಿ ಬೆರೆಯೋ ನೂರಾಸೆಯೋ ಹನಿ ಹನಿ ಇವ್ವನಿ ನಿನ್ನ ಬಾಚಿ ಕುಡಿಯೋ ಆಸೆ ಸೊಗಸಾದ ನೃತ್ಯದ ಮೂಲಕ ನಮ್ಮೆಲ್ಲರನ್ನು ಚಿನ್ನದ ಲೋಕಕ್ಕೆ ಕರೆದೊಯ್ದ ಪುಟಾಣಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಇವರಿಗೆ ತರಬೇತಿಯನ್ನು ನೀಡಿದ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಧನ್ಯವಾದಗಳು. ಇದೀಗ ಅಂಗನವಾಡಿ ಆರಟಿಕೆಯ ಪುಟಾಣಿಗಳು ಎಲ್ಲೋ ಜಿನುಗಿರುವ ನೀರು ಎಂಬ ಹಾಡಿಗೆ ಹೆಜ್ಜೆಯನ್ನು ಹಾಕಲು ಬರುತ್ತಿದ್ದಾರೆ. ಇವರನ್ನು ಜೋರಾದ ಚಪ್ಪಾಳೆ ತಟ್ಟುತ್ತಾ ಹುರಿದುಂಬಿಸೋಣ. ನಕ್ಕಂತ ನಗುವಲ್ಲಿ ಪ್ರೇಮ ಹಚ್ಚ ಹಸಿರನ್ನು ತೂರಿ ಕಂಪಾಗಿ ಹೊನಗಲು ಪರಿಮಳವೇ ಹೊನಲಾಗಿ ಪ್ರೇಮ ದಿನ ಬೆಳಗಿನ ನೀ ಸವಿಗನ ಸೊಗಡು ಚೀಕಾಡೋ ಒಲವಿದು ಪ್ರೇಮ ಹೊಸ ಲೋಕದಲ್ಲಿ ಸವಿಭಾವಗಳು ನಲಿ ನಲಿಯುತ್ತ ಜಿಗಿದಿದೆ ಪ್ರೇಮ ಎಲ್ಲೋ ಜಿನುಗಿರುವ ನೀರು ಎಲ್ಲೋ ಝರಿಯಾಗಿ ಹರಿದು ಎಲ್ಲೋ ಸಾಗರವಾ ಸೇರೋ ಪ್ರೀತಿ ಏನಿದು
ನಮ್ಮೆಲ್ಲರ ಮೊಗದಲ್ಲಿ ನಗುವನ್ನು ಮೂಡಿಸಿದ ಪುಟಾಣಿಗಳಿಗೆ ಅಭಿನಂದನೆಗಳು ಹಾಗೂ ಇವರಿಗೆ ತರಬೇತಿಯನ್ನು ನೀಡಿದ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಅಭಿನಂದನೆಗಳು. ನಮ್ಮ ನಲಿಕಲ್ಯ ಪುಟಾಣಿ ಮಕ್ಕಳು ಗಲ್ತಿ ಸೆ ಮಿಸ್ಟೇಕ್ ಎಂಬ ಹಿಂದಿ ಹಾಡಿಗೆ ಕುಣಿಯಲು ಬರುತ್ತಿದ್ದಾರೆ. ಇವರನ್ನು ಕರತಾಡಿಸುತ್ತಾ ಸ್ವಾಗತಿಸೋಣ. ಮಲ್ಲಿಕಾರ್ಜುನ್ DJ ಶ್ರೀಹರಿ. ಹಲೋ 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 ಹಿಂದಿ ಡ್ಯಾನ್ಸ್ನ ಮಕ್ಕಳು ನೀವೆಲ್ಲಿದ್ದೀರಾ? ವೇದಿಕೆ ಬರಬೇಕು. ಪುಟಾಣಿ ನಲಿಕಲಿ ಮಕ್ಕಳು ಟೀಮ್ ಸೆಟ್ ಆಗಲಿಲ್ಲ, ಅಲ್ಲಿ ಬನ್ನಿ. ನಲಿಕಲಿ ಮಕ್ಕಳು ಎಲ್ಲಿದ್ರೆ ಬರಬೇಕು. जरा सा महसूस हुआ एक लाइफ की गाड़ी ने कस के मारा ब्रेक. हो रहा है क्यों कंफ्यूज मेरे दिल, मशवरा मेरा तू आजमा के देख. यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा. चल मसल फुलाना थोड़ी बॉडी बनाना, तेरे चिकने गालों पे स्टबल की फसल उगाना. अरे रे रे ओबे चल बेटा शुरू हो जा शुरू, बगल उठा के थोड़ा डियो लगाना, किसी बगल वाली को मर्दानी खुशबू सुंघाना. चल ऊपर के दो बटन ढीले करके बताना, बालों वाला सीना दिखाना, बालों वाला
परसों तलक तू साइकिल पे घुमा है, हाईवे पे मोटर साइकिल भगा के देख। स्पीड में तुझको अगर सर्दी लगे तो सीट पे पीछे लड़की बिठा के देख। यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा। ತಾವು ಕುಣಿಯುತ್ತಾ ನಮ್ಮೆಲ್ಲರ ಮನವನ್ನು ಕುಣಿಸಿದ ಪುಟಾಣಿಗಳಿಗೆ ಧನ್ಯವಾದಗಳು. ಎಲ್ಲರೂ ಒಂದಾಗಿ ಆಡೋಣ ಎಂದು ನಮ್ಮೆಲ್ಲರನ್ನು ಮುದ್ದು ಮುದ್ದಾಗಿ ಕರೆಯಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಪುಟಾಣಿಗಳು. ಇವರನ್ನು ಚಪ್ಪಾಳೆ ತಟ್ಟುತ್ತಾ ಪ್ರೋತ್ಸಾಹಿಸೋಣ. ಕುಳಿತಲ್ಲೇ ಬಾಲ್ಯದ ನೆನಪನ್ನು ಮರುಕಳಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಯಕ್ಷಗಾನವು ಕರಾವಳಿ ಪ್ರದೇಶಗಳಲ್ಲಿ ಜನಪ್ರಿಯವಾಗಿರುವ ನೃತ್ಯ, ಹಾಡು, ಸಂಭಾಷಣೆ ಹಾಗೂ ವಿಶಿಷ್ಟ ವೇಷಭೂಷಣಗಳನ್ನು ಒಳಗೊಂಡ ಒಂದು ಶಾಸ್ತ್ರೀಯ ಕಲಾ ಪ್ರಕಾರವಾಗಿದೆ. ಇದನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ. ಹಾಗೆ
ಇದೀಗ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾದ ಅಮರಶ್ರೀ ಮತ್ತು ಹರ್ಷಿತಾ ಶ್ರೀಕೃಷ್ಣರ ಬೃಂದಾವನದ ಒಂದು ತುಣುಕನ್ನು ನಮ್ಮೆಲ್ಲರ ಮುಂದೆ ಪ್ರದರ್ಶಿಸಲು ಬರುತ್ತಿದ್ದಾರೆ. ಇವರನ್ನು ಹುರಿದುಂಬಿಸೋಣ. ವನಜಲೋಚನ ಪಿಡಿದು ಮೋಗದಿ ಅನುನಯದಿ ರಮಿಸಿದನು ಗದ ಘನತೆಗಿಲ್ದ ರಾಜ ವೃಂದಾವನದೊಳು ನಂದ ಕುಮಾರನು ರಾಧೆಯ ಕಾಣಲು ಬಂದಿಗನು. ವೃಂದಾವನದೊಳು ನಂದ ಕುಮಾರನು ರಾಧೆಯ ಕಾಣಲು ಬಂದಿಗನು. ರಾಧೆಯ ಕಾಣಲು ಬಂದಿಗನು. ಹೃದಯದ ಪಂಜರದ ರಗಿಣಿಗೆ ಚಂದಿರಮುಖಿ ಬಾ ಹೃದಯದ ಪಂಜರದ ರಗಿಣಿ ಬಾಪಾರೆನುತ್ತವನು ಚಂದಿರಮುಖಿ ಬಾ ಹೃದಯದ ಪಂಜರ ರಗಿಣಿ ಬಾಪಾರೆನುತ್ತವನು. ಒಲವಿನ ಒರತೆಯ ಜಿನುಗಿದೆ ಇನಯ ಬಾಗ ಒಲವಿನ ಒರತೆಯ ಜಿನುಗಿದೆ ಇನಯನೇ ನಲಿಯುತ್ತ ಕುಣಿಯುತ್ತ ಪಾರಮಿಸು ನಲಿಯುತ್ತ ಕುಣಿಯುತ್ತ ಪಾರಮಿಸು ರಮಿಸು.
ತಳೆದೇನು ಹೊಸಿ ಮುನಿಸಾಗಲು ನಿನ್ನಲಿ ತಳೆದರು ಹೊಸಿ ಮುನಿಸು ಆಗಲು ನಿನ್ನಲಿ ನಳಿನಾಚನೆ ಬಾ ಮುದಗೊಳಿಸು ಮನ ಮುದಗೊಳಿಸು ತಳೆದರು ಹೊಸಿ ಮುನಿಸಾಗಲು ನಿನ್ನಲಿ ನಳಿನಾಚನೆ ಮನ ಮುದಗೊಳಿಸು ಒಲವಿನ ಕೊರತೆಯ ಚಿನುಗಿದೆ ಇನಯನೇ ನಲಿಯುತ್ತ ಕುಣಿಯುತ್ತ ಬಾರಮಿಸು ಬೃಂದಾವನದೊಳು ನಂದಕುಮಾರನು ರಾಧೆಯ ಕಾಣಲು ಅಂದಿಗನು ಒಳ್ಳೆದು ಮೆಲ್ಲನೆ ಬಂದನೆ ಮೆಲ್ಲ 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 ಮೆಲ್ಲನೆ ಬಂದನೆ ಗೋಪರ ಬಾಲ ಮೆಲ್ಲ 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 ಮೆಲ್ಲನೆ ಬಂದನೆ ಗೋಪರ ಬಾಲ
ಪುಲ್ಲ ರೋಜನ ಮೆಲ್ಲ ಮೆಲ್ಲನೆ ನೋಡನೆ ಗೋಪರ ಬಾಲ ಮೆಲ್ಲ ಮೆಲ್ಲನೆ ಬಂದನೆ ಗೋಪರ ಬಾಲ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಚೆಲುವ ನಗೆಯ ಬೀರಿ ಪುಲ್ಲಲೋಚನ ನಿಲ್ದ ಸೊಬಗೆ ಬೀಳುವೆ ಮೆಲ್ಲ ಮೆಲ್ಲ ಮೆಲ್ಲನೆ ಬಂದನೆ ಅದ್ಭುತವಾದ ಪ್ರದರ್ಶನವನ್ನು ನೀಡಿದ ಅಮರಶ್ರೀ ಹಾಗೂ ಹರ್ಷಿತಾರವರಿಗೆ ಅಭಿನಂದನೆಗಳು. ಕಿನ್ನರಿಯನ್ನು ನುಡಿಸುತ್ತಾ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಎಂಬ ಜಾನಪದ ಹಾಡಿಗೆ ಹೆಜ್ಜೆಯನ್ನು ಹಾಕಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮಕ್ಕಳು. ಕಿನ್ನೂರಿ ನುಡಿಸೋಣ
ಜಾನಪದ ಸೊಗಸನ್ನು ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಇದೀಗ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಸಾರಿ ನೃತ್ಯವನ್ನು ಮಾಡಲು ಸಿದ್ಧರಾಗಿದ್ದಾರೆ. ಇವರನ್ನು ಜೋರಾದ ಚಪ್ಪಾಳೆ ತಟ್ಟುತ್ತಾ ಪ್ರೋತ್ಸಾಹಿಸೋಣ. ಇದು ನಾನು ಕಲಿತ ಶಾಲೆ, ಅಕ್ಷರದ ತೇರನ್ನು ಏರಿಸಿ ಜ್ಞಾನದ ಊರಿಗೆ ತಲುಪಿಸಿ ಬಾಳಿಗೆ ಬೆಳಕನ್ನು ಕರುಣಿಸಿ ಬೆಳೆಸಿದಂತ ನನ್ನ ಶಾಲೆ, ನಮ್ಮ ಊರ ಶಾಲೆ. ಇದು ನಾನು ಕಲಿತ ಶಾಲೆ, ನಮ್ಮ ಊರ ಶಾಲೆ. ಇದು ನಾನು ಕಲಿತ ಶಾಲೆ. ಹಲೋ 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 ವಿಶ್ವದ ನಾನಾ ದೇಶವ ಮೀರಿ ಚೆಲುವನ್ನು ಹೊಂದಿದ ಭಾರತವು, ವಿಶ್ವದ ನಾನಾ ದೇಶವ ಮೀರಿ ಚೆಲುವನ್ನು ಹೊಂದಿದ ಭಾರತವು, ವಿಶ್ವದ ನಾನಾ ದೇಶದ ಮೀರಿ ಚೆಲುವನ್ನು ಹೊಂದಿದ ಭಾರತವು. ಕೋಗಿಲೆ ಗಾನವು ಇಂದು ಜನರಿಗೆ ಪುಷ್ಪಕವನವಿದು ಭಾರತವು, ನವಿಲಿನ ನಾಟ್ಯದ ಸೊಬಗಿದು ಕಾಣಿರಿ ಅಂದದ ಚಂದದ ಭಾರತವು, ವಿಶ್ವದ ನಾನಾ ದೇಶವ ಮೀರಿ ಚೆಲುವನ್ನು ಹೊಂದಿದ ಭಾರತವು, ವಿಶ್ವದ ನಾನಾ ದೇಶವ ಮೀರಿ ಚೆಲುವನ್ನು ಹೊಂದಿದ ಭಾರತವು. ಸೂರ್ಯನ ಕಿರಣವ ಹರಳಿದೆ ನೋಡಿ ಅಂದದ ಚಂದದ ಭಾರತವು, ಸೂರ್ಯರ ಕಿರಣದಿ ಬೆಳಗನ್ನು ಸೂಸು ಬೆಳಗುವ ದೇಶವು ಭಾರತವು, ವಿಶ್ವದ ನಾನಾ ದೇಶವ ಮೀರಿ ಚೆಲುವನ್ನು ಹೊಂದಿದ ಭಾರತವು, ವಿಶ್ವದ ನಾನಾ ದೇಶವ ಮೀರಿ ಚೆಲುವನ್ನು ಹೊಂದಿದ ಭಾರತವು. ತಾವರೆ ಹೂವಿದೆ ಅರಳಿದೆ ನೋಡಿರಿ ಅಂದದ ಚಂದದ ಭಾರತವು, ತಾವರೆ ಹೂವಿನ ಸೊಬಗನ್ನು ಕಾಣಿ ಅಂದದ ಚಂದದ ಭಾರತವು, ವಿಶ್ವದ ನಾನಾ ದೇಶವ ಮೀರಿ ಚೆಲುವನ್ನು ಹೊಂದಿದ ಭಾರತವು, ವಿಶ್ವದ ನಾನಾ ದೇಶವ ಮೀರಿ ಚೆಲುವನ್ನು ಹೊಂದಿದ ಭಾರತವು. ಗಿರಿಗಳ ಕಡಲಿನ ಎಲ್ಲೆಯ ಮೀರಿ ಎಮ್ಮನು ಕಾಯುವ ಹಿಮಗಿರಿಯೋ, ಬಾನಿನ ಸೊಬಗಿನ ತಾರೆಗಳೆಸಗು ದೇಶವು ನಮ್ಮದು ಭಾರತವು, ವಿಶ್ವದ ನಾನಾ ದೇಶವ ಮೀರಿ ಚೆಲುವನ್ನು ಹೊಂದಿದ ಭಾರತವು, ವಿಶ್ವದ ನಾನಾ ದೇಶವ ಮೀರಿ ಚೆಲುವನ್ನು ಹೊಂದಿದ ಭಾರತವು.
ಪರದೇಶದ ಜನ ಮೋಯಿಪ ಪರಿಯ ನಾಡಿನ ಹೆಸರನ್ನು ಪಸರಿಸುತ್ತಾ ನದಿಗಳ ತೆರೆಯಲಿ ಹಾಯಿಸಿ ಧರಿಸಿ ದೇಶವು ನಮ್ಮದು ಭಾರತವು ವಿಶ್ವದ ನಾನಾ ದೇಶವ ಮೇರೆ ಚೆಳುವನು ಹೊಂದಿದ ಭಾರತವು ವಿಶ್ವದ ನಾನಾ ದೇಶವ ಮೇರೆ ಚೆಳುವನು ಹೊಂದಿದ ಭಾರತವು ಪರದೇಶದ ಜನ ಮೋಯಿಪ ಪರಿಯ ನಾಡಿನ ಹೆಸರನ್ನು ಪಸರಿಸುತ್ತಾ ನದಿಗಳ ತೆರೆಯಲಿ ಹಾಯಿಸಿ ಧರಿಸಿ ದೇಶವು ನಮ್ಮದು ಭಾರತವು ವಿಶ್ವದ ನಾನಾ ದೇಶವ ಮೇರೆ ಚೆಳುವನು ಹೊಂದಿದ ಭಾರತವು ವಿಶ್ವದ ನಾನಾ ದೇಶವ ಮೇರೆ ಚೆಳುವನು ಹೊಂದಿದ ಭಾರತವು ಒಬ್ಬರಲ್ಲೊಬ್ಬರು ದ್ವೇಷವ ಮರೆತು ಸ್ನೇಹದಿ ಬಾಳಿರೆ ಎನ್ನುತ್ತಲಿ ಎಲ್ಲರ ಪ್ರೇಮವು ಸಾರುವ ಧರ್ಮವು ದೇಶವು ನಮ್ಮದು ಭಾರತವು ವಿಶ್ವದ ನಾನಾ ದೇಶವ ಮೀರಿ ಚೆಳುವನು ಹೊಂದಿದ ಭಾರತವು ವಿಶ್ವದ ನಾನಾ ದೇಶವ ಮೀರಿ ಚೆಳುವನು ಹೊಂದಿದ ಭಾರತವು ಭಾರತ ದೇಶವು ನಮ್ಮಯ ದೇಶ ಭಾರತ ಮಕ್ಕಳು ನಾವಿಹೆವು ಭಾರತವು 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 ಆತ್ಮೀಯರೇ, ನಮ್ಮ ಈಗಿನ ಕಾರ್ಯಕ್ರಮ, ಈ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ. ಸಂಜೆ ಸಭಾ ಕಾರ್ಯಕ್ರಮ ಆದ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ 6 ಗಂಟೆಗೆ ಪ್ರಾರಂಭ ಆಗ್ತದೆ. ಸಹಕರಿಸಿದ ಇದನ್ನು ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾಭಿಮಾನಿಗಳಿಗೆ, ಹಿರಿಯರಿಗೆ, ಆನಂತರ ಎಲ್ಲ ಸಮಿತಿಗಳಿಗೆ ನಾವು ಸಂಸ್ಥೆಯ ಪರವಾಗಿ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ನಾವು ಕಾರ್ಯಕ್ರಮವನ್ನು ಕೊನೆಗೊಳಿಸಿದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆತ್ಮೀಯ ಪೋಷಕರೇ, ಈಗಾಗಲೇ ನಿಮಗೆ ತಿಳಿಸಿದಂತೆ ಮಧ್ಯಾಹ್ನದ ಅವಧಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಪುಟಾಣಿ ಸಂಭ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಸಮಯ ಬದುಕನರಳಿಸಿದ ತಾಣವು ಶಿಸ್ತು ಸಂಯಮ ರೂಪಿಗೊಳಿಸಿದ ಬದುಕನರಳಿಸಿದ ತಾಣವು ಜಾತಿ ಧರ್ಮವ ಮರೆತು ಬೆರೆತ ಕ್ಷಣ ಮರೆಯ
ಮರೆಯಲುಂಟೆ ನಮ್ಮ ಬಾಳಲಿ ಶತಮಾನೋತ್ಸವ ಶತಮಾನೋತ್ಸವ ಹಳೆ ನೇರಂಕಿ ಶಾಲೆಯ ಶತಮಾನೋತ್ಸವ ಹಳೆ ನೇರಂಕಿ ಶಾಲೆಯ ಸಂಭ್ರಮ ಶತ ಸಂಭ್ರಮ ಹಳೆ ನೇರಂಕಿ ಶಾಲೆಯ 100 ವರ್ಷಗಳ ಸಂಭ್ರಮ ಸಂಭ್ರಮ ಶತ ಸಂಭ್ರಮ ಹಳೆ ನೇರಂಕಿ ಶಾಲೆಯ 100 ವರ್ಷಗಳ ಸಂಭ್ರಮ ವಿಷ್ಣುಮೂರ್ತಿಯ ಪವಿತ್ರ ಪಾದ ಕಮಲದಲ್ಲಿ ಕೊಡಮಣಿತ್ತಾಯನ ಅಭಯದ ನಡೆಯಲ್ಲಿ ಕೋಟಿ ಚೆನ್ನಯರ ಸವಿನುಡಿಯ ಸತ್ವದಲ್ಲಿ ಕೂಡು ರಸ್ತೆಯ ಮಸೀದಿಯ ಸತ್ಯದಲ್ಲಿ ಬೆಳಗಿಹ ಹಳೆ ನೇರಂಕಿಯ ಶಾಲೆಯ ಸಂಭ್ರಮ ಸಂಭ್ರಮ ಶತ ಸಂಭ್ರಮ ಹಳೆ ನೇರಂಕಿ ಶಾಲೆಯ 100 ವರ್ಷಗಳ ಸಂಭ್ರಮ ಸಂಭ್ರಮ ಶತ ಸಂಭ್ರಮ ಹಳೆ ನೇರಂಕಿ ಶಾಲೆಯ 100 ವರ್ಷಗಳ ಸಂಭ್ರಮ ಸಂಭ್ರಮ ಶತ ಸಂಭ್ರಮ ಹಳೆ ನೇರಂಕಿ ಶಾಲೆಯ 100 ವರ್ಷಗಳ ಸಂಭ್ರಮ ವಿಷ್ಣುಮೂರ್ತಿಯ ಪವಿತ್ರ ಪಾದ ಕಮಲದಲ್ಲಿ ಕೊಡಮಣಿತ್ತಾಯನ ಅಭಯದ ನಡೆಯಲ್ಲಿ ಕೋಟಿ ಚೆನ್ನಯರ ಸವಿನುಡಿಯ ಸತ್ವದಲ್ಲಿ ಕೂಡು ರಸ್ತೆಯ ಮಸೀದಿಯ ಸತ್ಯದಲ್ಲಿ ಬೆಳಗಿಹ ಹಳೆ ನೇರಂಕಿಯ ಶಾಲೆಯ ಸಂಭ್ರಮ ಸಂಭ್ರಮ ಶತ ಸಂಭ್ರಮ ಹಳೆ ನೇರಂಕಿ ಶಾಲೆಯ 100 ವರ್ಷಗಳ ಸಂಭ್ರಮ ಹಳೆ ನೇರಂಕಿಯ ಗುತ್ತಿನ ಮನೆಯಿಂದ ಊರ ಹಿರಿಯರ ಶ್ರದ್ಧೆಯ ಶ್ರಮದಿಂದ ವಿಶ್ವೇಶ ತೀರ್ಥರ ಜನ್ಮದ ಭೂಮಿಯಲ್ಲಿ ಹಲವು ಸಾಧಕರ ಧರ್ಮದ ಮಣ್ಣಿನಲ್ಲಿ ಬೆಳಗಿಹ ಹಳೆ ನೇರಂಕಿಯ ಶಾಲೆಯ ಸಂಭ್ರಮ ಸಂಭ್ರಮ ಶತ ಸಂಭ್ರಮ ಹಳೆ ನೇರಂಕಿ ಶಾಲೆಯ 100 ವರ್ಷಗಳ ಸಂಭ್ರಮ ಉಚಿತ ಶಿಕ್ಷಣದ ಜ್ಞಾನ ಸಿಗುವುದಿಲ್ಲಿ ಬಟ್ಟೆ ಪುಸ್ತಕ ಊಟ ಎಲ್ಲ ದೊರೆಯುವುದಿಲ್ಲಿ ಗಣಕಯಂತ್ರದ ಪಾಠದ ತಂತ್ರದಲ್ಲಿ
ಜೀವನ ಶಿಕ್ಷಣ ಪಾಠ ಎಂಬ ಮಂತ್ರದಲ್ಲಿ ಬೆಳಗಿಹ ಹಳೆ ನೇರಂಕಿಯ ಶಾಲೆಯ ಸಂಭ್ರಮ ಸಂಭ್ರಮ ಶತ ಸಂಭ್ರಮ ಹಳೆ ನೇರಂಕಿ ಶಾಲೆಯ 100 ವರ್ಷಗಳ ಸಂಭ್ರಮ 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 100 ವರ್ಷಗಳ ಸಂಭ್ರಮ ಶತ ಸಂಭ್ರಮ ಶತ ಸಂಭ್ರಮ. ಅಜ್ಞಾನ ದಾರಿದ್ರ್ಯದ ತಮವ ಕಳೆಯೇ ವಿದ್ಯೆಯ ಹೊಂಗಿರಣವದು ಮೂಡಿ ಅಜ್ಞಾನ ದಾರಿದ್ರ್ಯದ ತಮವ ಕಳೆಯೇ ವಿದ್ಯೆಯ ಹೊಂಗಿರಣವದು ಮೂಡಿ ನಾಡ ಹಿರಿಯರ ಸುವಿಚಾರಾದಿ ಆತ್ಮೀಯರೇ, ಶತಮಾನೋತ್ಸವ ಸಂಭ್ರಮ 2025 ದಕ್ಷಿಣ ಕನ್ನಡ ಜಿಲ್ಲೆ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಳೆನೇರಿಂಕಿಯ ಶತಮಾನೋತ್ಸವ ಸಂಭ್ರಮದ 2ನೇ ಅವಧಿಯ ಮನೋರಂಜನಾ ಕಾರ್ಯಕ್ರಮ ಇದೀಗ ಪ್ರಾರಂಭಗೊಳ್ಳಿಕ್ಕಿದೆ. ಇದೀಗ ಮೊದಲ ಬಾರಿಗೆ ತುಳುನಾಡ ಸಂಸ್ಕೃತಿ ಅನ್ನುವಂತಹ ಒಂದು ವಿಶೇಷ ನೃತ್ಯ ರೂಪಕವನ್ನು ನಿಮ್ಮ ಮುಂದೆ ಹಳೆನೇರಿಂಕಿ ಶಾಲೆಯ ಮಕ್ಕಳು ತೋರಿಸಲಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಬರುವಂತಹ ವಿನೂತನ ಜನಪದ ನೃತ್ಯಗಳು ಎಲ್ಲವುಗಳು ಕೂಡ ಈ ನೃತ್ಯದಲ್ಲಿ ಅಡಕವಾಗಿದೆ. ಈ ನೃತ್ಯವು ನಿರಂತರವಾಗಿ ಅರ್ಧ ಗಂಟೆಗಳ ಕಾಲ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಮಕ್ಕಳು ತಯಾರಾಗಿರುತ್ತಾರೆ. ಹಾಗಾಗಿ ಅದನ್ನು ನೋಡಲು ನೀವು ಉತ್ಸುಕರಾಗಿರಿ. ಇದೀಗ ಕೆಲವೇ ಕ್ಷಣಗಳಲ್ಲಿ ಹಳೆನೇರಿಂಕಿ ಶಾಲೆಯ ಮಕ್ಕಳಿಂದ ನೃತ್ಯ ರೂಪಕ ತುಳುನಾಡ ಸಂಸ್ಕೃತಿ. ವರುಷ ಸಂಭ್ರಮದ
ಪರಶುರಾಮರ್ನ ಕೊಡರಿ ಪಟ್ಟದ ಶಕ್ತಿದ ಮಣ್ಣು ಈ ನಮ್ಮ ತುಳುನಾಡು. ಬಲಿ ಚಕ್ರವರ್ತಿ ಆಳ್ವಿಕೆ ಮಲ್ತಿನ ನಾಡು ಈ ನಮ್ಮ ತುಳುನಾಡಿಗೆ. ಪಚ್ಚೆ ಸಿರಿಟು ನಾಗನಡಿಟ್ಟು ಸರ್ಪ ಜಿಡಿತ ಪಂಚವರ್ಣದ ಪಂಚೋಡಿ ಮಣ್ಣದ ಆಚರಣೆದ ಕಮ್ಮೆನದ ನಾಡು ಒವ್ವೊಂದು ಕೇಂಡ ಅವೇ ನಮ್ಮ ತುಳುನಾಡಿಗೆ. ಇತ್ತೆ ನಮ್ಮನ ಮಾತೆರೆಲ್ಲ ತುಳುನಾಡುಗಳೆತ್ತೊಂದು ಪೋದು ತುಳುನಾಡದ ವೈಭವನು ನಮಕ್ ತೋಜಾವರ ಉಲ್ಲೇರು ನಮ್ಮ ಜೋಕುಲು ಮಿಕ್ಲೆನ ನಮ್ಮ ಮಾತೆಲ್ಲ ಜೋರಾದ ಕೈತಾಟಿ ಬೊಟ್ಟೊಂದು ವೇದಿಕೆಗೂ ಎದುಕೊನ್ಗ. ಸೊಬಗಿದೆ ಈ ನಾಡಲಿ ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು, ನಮ್ಮ ತುಳುನಾಡು, ಎಂತೆಲ್ಲ ತುಳುನಾಡು, ಮೊದಲ ತುಳುನಾಡು. ಪರಶುರಾಮನ ಕುಡರಿಗ ಬೊಟ್ಟಿನ ತುಳುನಾಡು ಐಸಿರ ದಿಂಜಿದುಂಡುಯೇ. ಪರಶುರಾಮನ ಕುಡರಿಗ ಬೊಟ್ಟಿನ ತುಳುನಾಡು ಐಸಿರ ದಿಂಜಿದುಂಡುಯೇ. ಕಾರ್ಣಿಕ ದಿಂಜಿನ ಈ ನಾಡು ದೈವೊಲೆ ಒಂದಿನ ಈ ಬೂಡು. ಕಾಣಿಕ ದಿಂಜಿನ ಈ ನಾಡು ದೈವಲಿ ಉಂತಿನ ಈ ಬೂಡು. ಜಾತ್ರೆ ಬಂಡಿಲ ಕೋಲ ಕಂಬುಲ ನಾಗ ತಂಬಿಲ ಪರಶುರಾಮನ ಕುಡರಿಗ ಪುಟ್ಟಿನ ತುಳುನಾಡು ಐಸಿರ ದಿಂಜಿದುಂಡುಯೇ. ಪರಶುರಾಮನ ಕುಡರಿಗ ಪುಟ್ಟಿನ ತುಳುನಾಡು ಐಸಿರ ದಿಂಜಿದುಂಡುಯೇ. ಲೋಕ ಕಲ್ಯಾಣಾರ್ಥವಾದ ಉದಿತಿ ಪತ್ತಿನ ಭಗವಂತನ 10 ಅವತಾರ ಸ್ವರೂಪಲುಡು ಒಂಜಿ ಅವತಾರನೇ ಪರಶುರಾಮ ಅವತಾರ. ಸಪ್ತ ಋಷಿಗಳಡು ಒರಿಯಾಯಿ ಜಮದಗ್ನಿ ಬೊಕ್ಕ ರೇಣುಕಾದೇವಿನ ಪುಣ್ಯ ಗರ್ಭಡು ತ್ರೇತಾಯುಗಡು ಉದಿತ ಪತ್ತಿನ ಶಕ್ತಿ ಪರಶುರಾಮಿರು. ಹಿಂದೂ ಧರ್ಮಡು ಸಪ್ತ ಚಿರಂಜೀವಿಲಡು ಓರಿ ಪನ್ಪಿನ ಪುರಪುನ ಪಡೆಯಿನಾರು. ಬ್ರಾಹ್ಮವಂಶಡು ಪುಟ್ಟುಂಡಲ ತಂಕೊಡು ಮೆರೆಯಿ ಕಾರಣಡು ಬ್ರಾಹ್ಮಣ ಕ್ಷತ್ರಿಯ ಪನ್ಪಿನ ಮಾನಾದಿಗೆ ಪಡೆಯಿನಾರು. 21 ಸರ್ತಿ ಭೂ ಪ್ರದಕ್ಷಿಣೆ ಮಲ್ತದು ಕ್ಷತ್ರಿಯ ನಾಶಗಾದು ಪೊರುಂಬಾಟ ಮಲ್ತದು ಪಿತೃತರ್ಪಣ ಕೊರಿನ ಪರಮ ಭಾವುಕ ಪಿತೃಭಕ್ತೆ ಪರಶುರಾಮಿರು. ಮಲ್ತಿ ಪಾಪ ಕರ್ಮನು ಕಳೆವೆರೆ ಕೊಡರಿ ತ್ಯಾಗ ಮಲ್ಪುನ ನಿರ್ಣಯ ಮಲ್ಪೆರು ಪರಶುರಾಮಿರು. ಗಂಗೆನ ಮಟ್ಟೆಲಡುಂತುದು ಕೇನುವೆರು ಅಪ್ಪೆ ಯಾನು ಪರಶುರಾಮಿ ಇರಡ ಭಿನ್ನಹ ಮಲ್ತೊಂದುಲ್ಲೆ ಕೊಡರಿಗೆ ಮಿತ್ತಿ ನೆತ್ತೆರೆನು ದೆಕ್ಕದು ಎನ್ನ ಪಾಪ ಕಳೆಯರೆ ಒಂಜಾತ ಜಾಗೆ ಕೊರುವರ. ಗಂಗೆ ಮದಿಪುವೆರು ಮಗ ಪರಶುರಾಮ ವರುಣ ದೇವರನ್ನು ಸುಗಿತದು ಸಮುದ್ರ ರಾಜಡ ಭೂಮಿ ನಟ್ಟಲ ಪುಣ್ಯ ಮಣ್ಣದ ಸೃಷ್ಟಿಕರ್ತೆ ಈ ಆಪ ಪನ್ಪೇರ್ ಅಂಚೆರಿ ಪರಶುರಾಮ ದೇವರು ವರುಣ ದೇವನು ಸುಗಿತದು ಸಮುದ್ರ ರಾಜರ ನಟ್ಟುವೆರು ಎನ್ನ ಕುಡರಿ ಬೂರಿನಾಥ ಭೂಮಿನ ಎಂಕ್ ಕೊರುವರ ಪನ್ಪು. ಮಹಾ ಕೋಪಿಷ್ಟೆ ಪರಶುರಾಮರೆ ಪಾತೆರಗು ಮಾನಾದಿಗೆ ಕೊರಿನ ಸಮುದ್ರ ರಾಜೆ ಒಪ್ಪಿಗೆ ಕೊರ್ಪೇರು. ಗಟ್ಟದ ಮಿತ್ತುಡುಂತುದು ಕೈಟೆ ಇತ್ತಿನ ಕುಡರೆನು ಒಯ್ತು ದಕ್ಕುವೆರು ಪರಶುರಾಮಿರು. ಕಡಲ ರಾಜನ ಕತ್ತಡೆ ಕಡಲ ರಾಜಲ ಅವನೇ ದಕ್ಕಲೆಂದು
ಉಡರಿರಾಮೆನ ಸೃಷ್ಟಿಲ ಒರ್ಲ ತುಳುನಾಡುಲ ಕೊಡರು ದಕ್ಕಿನಾತು ದೂರ ಉಪ್ಪು ನೀರು ಸರಿದು ಭೂಮಿ ಉಂಡಾಂಡು ಅಂಚ ಉದಿತಿನ ಭೂಮಿ ಅಜ್ಜ ಕಜ್ಜಗು ಸಂದಂದಿ ಕಾಲಗು ಸಮುದ್ರ ರಾಜ ಮದಿಪುಯರು ಬರಡು ಭೂಮಿ ಲೇಸು ಮಲ್ಪೆರೆ ಸರ್ಪರಾಜನ ಪ್ರಾರ್ಥನೆ ಮಲ್ಪುಲ ಸರ್ಪರಾಜೆ ವಾಸುಕಿನ ಅಭಯದಂಚನೆ ಸಾರ ಸಾರ ಸರ್ಪಲು ಭೂಮಿ ಜತ್ತದು ನಂಜಿ ದಿಂಜಿ ಮಣ್ಣನು ಲೇಸು ಮಲ್ತದು ಕೊರ್ಪ. ನಾಗರ ಪಂಚಮಿ. ಪರಶುರಾಮರ ಮೊರೆಯನ್ನು ಕೇಳಿದ ನಾಗಗಳು ತಮ್ಮ ದೇಹವನ್ನೇ ಪಣಕ್ಕೆ ಇಟ್ಟು ಉಪ್ಪಿನ ಕೋಟೆಯನ್ನು ಮೆಟ್ಟಿ ನಿಂತು ಪಾತಾಳದಿಂದ ಸಿಹಿನೀರನ್ನೇ ತರುತ್ತವೆ. ಅಡಿಯಲ್ಲಿದ್ದ ಮೆಕ್ಕಲು ಮಣ್ಣನ್ನ ಬುಡಮೇಲು ಮಾಡಿ ಸಂಪದ್ಭರಿತ ತುಳುನಾಡಿನ ಕೃಷಿ ಭೂಮಿಯನ್ನ ನಿರ್ಮಿಸುತ್ತವೆ. ನಾಗಗಳು ಉಪ್ಪಿನ ಮೇಲೆ ಹರಿದಾಡಿದಾಗ ಗಾಯವಾಗುತ್ತದೆ. ಗಾಯದ ಉರಿಯ ಉಪಶಮನಕ್ಕೆ ಕರಾವಳಿಗರು ಗೆಂದಾಳಿ ಎಲಿನೀರು ಅಭಿಷೇಕ ಮಾಡುತ್ತಾರೆ. விளையாடு பாம்பே நீ ஆடு பாம்பே.
ಸೊಪ್ಪದ ಸೊಪ್ಪುದ ಪಾದನ ಶುರು ಬರ್ಸದ ಮನ್ನದ ಗಮನ ಹುಲ್ಲು ನಾಡ ಕೋದ ಕದುತನ ಕಲ್ಲಿ ಬರ್ದು ಮಲ್ಲು ಕಟ್ಟುನ ಜನ ಆಟಿಗೆ ಪಾಲದ ಮರ್ದಿಗೆ ಒಟ್ಟುಗೆ ಮೆತ್ತದ ಗಂಜಿಗೆ ಬಚ್ಚಿರೆ ದೊಡ್ಡು ಸುಣ್ಣದ ಬೆರಕೆ ಜವನೆರೆ ಬಲೆ ತೋಜನೆ ನಲಿಕೆ ಬಾಲೆ ಅಂಬಾ ಪನ್ಪಿ ಕಂಜಿದ ಸೇನೆ ಘಲ್ ಘಲ್ ಗೆಜ್ಜಿದ ಬಾಲೆ ಅಂಬಾ ಪನ್ಪಿ ಕಂಜಿದ ಸೇನೆ ಕಂಡ ನಿಲಿಕೆ ಬೆನ್ನಿದ ಬೇಲೆ ಕಂಡ ನಿಲಿಕೆ ಬೆನ್ನಿದ ಬೇಲೆ ತುಳುನಾಡ ಪೊರ್ಲುನು ತೂರೆ ತುಳುನಾಡ ಪೊರ್ಲುನು ತೂರೆ ಕರ್ಗಲ್ಲು ಕಾಯಾನಗ ಬೊಲ್ಗಲ್ಲು ಪೂಪೋನಗ ತುಂಬೆದರಿಟ್ಟು ಆಟಾನಗ ನೆಕ್ಕಿದರಿಟ್ಟು ಕೂಟಾನಗ ದೆಂಬೆಲಿಗೆ ಪಾಂಪು ಪಾಡ್ನಗ ಅಲೆಟ್ಟು ಬೊಲ್ಲೆ ಮುರ್ಕುನಗ ಜಾಲು ಪಾದೆ ಆನಗ ಉರ್ದು ಮದ್ದೊಲಿಯಾನಗ ಗುರ್ಗುಂಜಿದ ಕಲೆಮಾಜಿನಗ ಕಲ್ಲ ಬಸವೆ ಮುಕ್ಕುರ್ದಕ್ಕನಗ ಕಲ್ಲ ಕೋರಿ ಕೆಲೆಪುನಗ ಎರು ದಡ್ಡೆ ಆನಗ ಗೊಡ್ಡೆರ್ಮೆ ಗೋಣೆ ಆನಗ ಕೊಟ್ರುಂಜೆ ಕೊಡಿಯೇರ್ನಗ ಮಂಜಲ್ ಪಕ್ಕಿ ಮೈಪಾಡ್ನಗ ದಂಟೆದಜ್ಜಿ ಮದ್ಮಲಾನಗ ಆ ಊರ ಪೊಲಿಕನಲ ಈ ಊರ ಬಲಿಕೊನಲ ಬಲಬಲೀಂದ್ರ ಅರಕದ ಒಟ್ಟೆ ಓಡಡು ಮಯಣದ ಮೋಂಟು ಜಲ್ಲಡು ಕೊಟ್ಟುಗು ಗೊಂಡೆ ಪೂ ಕಟ್ಟದು ಪೊಟ್ಟುಗಟ್ಟಿ ಪೊಡಿ ಬಜಿಲು ದೆತೊನ್ಯರೆ ಬಲಬಲೀಂದ್ರ ಪೊರ್ಲುದ ನಾಡೆ ಅವು ತುಳುವ ನಾಡೆ ಸಂಸ್ಕೃತಿ ದಿಂಜಿನ ಪುಣ್ಯದ ಮಣ್ಣೆ ಬಿಳಿನಗೆದ ಪೊರ್ಲುನು ತೂವರೆಯಾರಂದು ರಂಟು ಕಣ್ಣೆ ನೇಮ ಕಂಬುಳ ಯಕ್ಷ ಜನರ ನೆರಪಿನ ಪೊರ್ಲ ನಾಡೆ ನಮ್ಮ ತುಳು ನಾಡೆ ಕಲೆ ದಿಂಜು ಬೀಡಿಯೇ ಮುಳು ಪುಟ್ಟಿದಾಗೆ ನಮ್ಮ ಜನ್ಮ ಸಾರ್ಥಕ ಬರ್ಸರ ಬರ್ತು ಒಂಜಪ್ಪದರು ಬಾರಿ ನಿನ್ನ ಜಕ್ಕಲ್ಡು ಪಾದು ಪನ್ನಂಚಿಂದ ಪಾತರ ಅಪ್ಪ ಎನ್ನ ಬಾಲೆ ಬಾಣ ಬಲ್ಪಾಪಣ ದುಮ್ಮು ನಡ್ತುಂಟುಂಡ ಮೋನೆಗೆ ಬಣ್ಣ ಪಾಡಾವೆ ತಾಸೆ ಜೋಲ್ದೊಟ್ಟುಗು ನಿನ್ನ ಜಾರ್ಡು ಪಿಲಿನಲಿಪಾವೆ ಪಂದು ಅಸ್ತಮಾಯಿನ ಬಾಣ ಭಾಸ್ಕರೆ ಉತ್ತಮ ಜಲಪೋದು ಉರಿಪೋದು ಸಿರಿಮತ್ನ ಪೊರ್ತುಡು ತುಂಬೆ ಬಾಲೆಲ್ಲ ಕುಂತಾಯ ಪೊರ್ಲುದ ಮೋನೆಗೆ ಇರ್ಲಿಡು ಬಣ್ಣನ ಪೂಜಾಯ ಧರ್ಮದ ಸಾಧಿಗೆ ಗೇಲುಂಡು ಮನ್ಪಾದು ಉಳ್ಳಾಡ ಪಿಲಿನಲಿನ ಕಮ್ಮೆಯನ್ನು
3 ಲೋಕಗಳು ನನ್ನ ಮುಷ್ಟಿಯಲ್ಲಿ ಬಂದಿಯಾಗಿವೆ. ಇಡೀ ದೇವ ಲೋಕದ ನಿರ್ನಾಮ ಮಾಡಲು ಸಿದ್ಧನಾಗಿದ್ದೇನೆ. ಈ ಕ್ರೂರಿಯ ಹಿಂಸೆಯಿಂದ ಲೋಕವೇ ತತ್ತರಿಸಿದೆ. ಈ ರಕ್ಕಸನ ದಮನ ಮಾಡಿ ಈ ಲೋಕವನ್ನು ರಕ್ಷಿಸುತ್ತಾಯಿ. ನನ್ನನ್ನು ಸಂಹರಿಸಲು ಬಂದಿರುವ ನಾರಿ ನೀನೇ ಏನು? ನೋಡಲು ಸುರುದ್ರೂಪಿಯಾಗಿರುವೆ. ನನ್ನನ್ನು ವಿವಾಹವಾಗಿ ನನ್ನ ಪಟ್ಟಧರಿಸಿಯಾಗು. ನನಗೆ ಹೆಣ್ಣಿನಿಂದ ಮರಣವೇ. ನಿನ್ನ ಅಹಂಕಾರ ಮತ್ಸರ ಎಲ್ಲವೂ ಮಣ್ಣಾಗಲಿ. ಇದು ನಿನ್ನ ಅಂತ್ಯಕಾಲ. ನನ್ನ ಕೈಯಿಂದಲೇ ನಿನ್ನ ಸಂಹಾರಕ್ಕಾಗಿ ಸಿದ್ಧನಾಗು.
ಉಪ್ಪು ನೀರು ಮಾಜಿದು ಚೀಪೆ ನೀರು ಉಂಡಾಪುಂಡು ಒಸರದಿಂಜಿನ ಪೊಸರ ಮಣ್ಣಡು ಬುಳೆಸೆಲೆತ ಕಳದಿಂಜುಂಡು ಪಚ್ಚೆ ಪಜಿರು ಮುಗುರು ತೆಲಿಪುಂಡು ಇಂಚ ಉಂಡಾಂಡು ಪರಶುರಾಮೆರ ಸೃಷ್ಟಿದ ಪಂಚವರ್ಣದ ಪುಂಚದ ಮಣ್ಣು ನಾಗನಡೆ ಸರ್ಪಜಡೆ ಧರ್ಮೆತ್ತಿ ಮಣ್ಣು ನಮ್ಮ ತುಳುವ ನಾಡು ಐಕಾದೆ ಇನಿಕಲ ತುಳುನಾಡು ನಾಗಾರಾಧನೆ ಪ್ರಧಾನವಾದುಂಡು ಕುಟುಂಬ ಸಮೇತರಾದು ತನ್ನು ತಂಬಿಲ ಮಲ್ತದು ನಾಗಾರಾಧನೆ ಮಲ್ತೊಂದು ನಮ್ಮ ಸಂಸ್ಕೃತಿನ ಒರಿಪುಗ ತುಳುನಾಡದ ಭವ್ಯ ಪರಂಪರೆನು ಒರಿಪುನ ಕಜ್ಜಗು ಕೈ ಸೇರಗ ತುಳುವಿರಿ ಬೂಡು ಈ ತುಳುನಾಡು ಕಂಗ ತಾರಿ ತಾರೆ ಬಾರಿ ಸುತ್ತಲ ಕಾಡು ತುಳುವಿರಿ ಬೂಡು ಈ ತುಳುನಾಡು ಕಂಗ ತಾರಿ ತಾರೆ ಬಾರಿ ಸುತ್ತಲ ಕಾಡು ತುಳುನಾಡೆ ಪೊರ್ಲು ತೆರೆಯೊಡೆಯ್ತ ತಿರ್ಲು ತುಳುನಾಡೆ ಪೊರ್ಲು ತೆರೆಯೊಡೆಯ್ತ ತಿರ್ಲು ತುಳುವೆರಿ ಬೂಡು ಈ ತುಳುನಾಡು ಪೊರ್ಲು ತೂಡು ತುಳುನಾಡಿದ ದಾನೆ ಪೊರ್ಲು ದಾನೆ ಐಸಿರ ಪೊರ್ಲು ತೂಡು ತುಳುನಾಡಿದ ದಾನೆ ಪೊರ್ಲು ದಾನೆ ಐಸಿರ ಮುಂದೈ ಬಾನುಡು ಗುಲ್ಪಾನಗ ದಾನೆ ಪೊರ್ಲು ದಾನೆ ಸಿಂಗಾರ ಅದ್ಭುತವಾಯಿನ ಪ್ರದರ್ಶನ ಕೊಡ್ತು ತುಳುನಾಡದ ಪೆರ್ಮೆದ ಆಚಾರ ವಿಚಾರలను ನಮ್ಮೆದುರ ಪಸರಾಯಿಸಿನ ತುಳುವಪ್ಪೆ ಜೋಕ್ಲೆಗ್ ಸಾರ ಸಾರ ಮನದಿಂಜಿ ಸೊಲ್ಮೆಲು ಇದೀಗ ಸಭಾ ಕಾರ್ಯಕ್ರಮ ನಡೆಯಲಿದೆ. ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯುವುದು.
ಹಲೋ ಹಲೋ ನೆರೆದಿರುವ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಳನೇರಿಂಗಿ ಶತಮಾನೋತ್ಸವ ಸಂಭ್ರಮ 2025 ಇದರ ಸಭಾ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ನೆರೆದಿರುವ ಎಲ್ಲ ಸಜ್ಜನ ಸರ್ವರು ತಮ್ಮ ಎದುರಲ್ಲಿ ಇರುವಂತಹ ಆಸನಗಳಲ್ಲಿ ಆಸೀನರಾಗಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅತಿಥಿಗಳು ನಮ್ಮನ್ನ ಸೇರಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ.
ಶತಮಾನೋತ್ಸವ ಸಂಭ್ರಮದ ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಿಸಿದಂತೆ ಈ ಸಮಾರಂಭದ ಗಣಾಧ್ಯಕ್ಷತೆಯನ್ನ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಜನಾರ್ದನ ಕದ್ರ ಇವರು ವಹಿಸಲಿಕ್ಕಿದ್ದಾರೆ. ಸಮಾರಂಭದಲ್ಲಿ ಮುಖ್ಯ ಅಭ್ಯಾಗತರಾಗಿ ಶಶಿಧರ್ ಜಿಎಸ್ ಮಾನ್ಯ ಉಪ ನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಇವರು ನಮ್ಮನ್ನ ಸೇರಿಕೊಂಡಿದ್ದಾರೆ. ಇದರ ಜೊತೆಗೆ ಚಕ್ರಪ್ರಾಣಿ ಎವಿ ಮಾನ್ಯ ಪ್ರವಾರ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು, ಪ್ರಶಾಂತ್ ಕುಮಾರ್ ಯೋಜನಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಶ್ರೀ ಅಜಿತ್ ಕುಮಾರ್ ಪಾಲೇರಿ ಸದಸ್ಯರು, ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ವ್ಯವಸ್ಥಾಪನಾ ಸಮಿತಿ, ಶ್ರೀ ವಿಶ್ವನಾಥ್ ರೈ ಎರಟಾಡಿ ನಿವೃತ್ತ ಸಂಚಾರಿ ನಿಯಂತ್ರಕರು ಕೆಎಸ್ಆರ್ಟಿಸಿ ಮಂಗಳೂರು, ಶ್ರೀಮತಿ ರಾಜೇಶ್ವರಿ ನಿವೃತ್ತ ಶಿಕ್ಷಕರು, ಶ್ರೀಯುತ ವಿಮಲ್ ಕುಮಾರ್ ನೆಲ್ಯಾಡಿ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಡಬ ತಾಲೂಕು ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ದಕ್ಷಿಣ ಕನ್ನಡ ಇವರೆಲ್ಲರೂ ನಮ್ಮನ್ನ ಸೇರಿಕೊಂಡಿದ್ದಾರೆ. ಈಗಾಗಲೇ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು, ಸಂಸ್ಥೆಯ ಮುಖ್ಯ ಶಿಕ್ಷಕರು, ಎಸ್ಟಿಎಂಸಿ ಅಧ್ಯಕ್ಷರು, ಶತಮಾನೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಎಲ್ಲರನ್ನ ವೇದಿಕೆಗೆ ಕರೆತರಬೇಕು ಅಂತ ವಿನಿಸ್ತಾ ಇದ್ದೇನೆ. ಶತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರು ಕೂಡ ಅತಿಥಿಗಳನ್ನ ಸೇರಿಕೊಂಡು ಕಾರ್ಯಕ್ರಮವನ್ನ ಚೆಂದಗಾಣಿಸಿಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಮ್ರವಾಗಿ ವಿನಿಸ್ತಾ ಇದ್ದೇವೆ. ಸಭೆಯ ಗಣಾಧ್ಯಕ್ಷತೆಯನ್ನ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಜನಾರ್ದನ ಪೂಜಾರಿ ಕದ್ರ ವಹಿಸಿಕೊಂಡಿದ್ದಾರೆ. ಮಿಕ್ಕಂತೆ ಎಲ್ಲ ಅತಿಥಿ ಅಭ್ಯಾಗತರು ನಮ್ಮನ್ನ ಸೇರಿಕೊಂಡಿದ್ದಾರೆ. ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯೊಂದಿಗೆ ಚಾಲನೆ ನೀಡುತ್ತಾ ಇದ್ದಾರೆ ಈ ಶಾಲಾ ವಿದ್ಯಾರ್ಥಿನಿಯರು ತಕ್ಷಣ ವೇದಿಕೆಗೆ ಬರಬೇಕು ಅಂತ ವಿನಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಶಾಲಾ ವಿದ್ಯಾರ್ಥಿನಿಯರು ಆದಷ್ಟು ಬೇಗ ವೇದಿಕೆ ಬರಬೇಕಂತ ವಿನಂತಿಸ್ತಾ ಇದ್ದೇವೆ. ದಿನಾಂಕ 7/12/2025 ಆದಿತ್ಯವಾರ ಇದೇ ವೇದಿಕೆಯಲ್ಲಿ ಗುರುವಂದನಾ ಸಮಾರಂಭ ನಡೆಯಲಿದೆ. ಸಭೆಯ ಗಣಾಧ್ಯಕ್ಷತೆಯನ್ನ ವೀರೇಂದ್ರ ಪಾಲೆತಡ್ಡ ಮಾನ್ಯ ಅಧ್ಯಕ್ಷರು ಎಸ್ಟಿಎಂಸಿ ಅವರು ವಹಿಸಲಿಕ್ಕಿದ್ದಾರೆ. ಹಾಗೆ ಎಲ್ಲ ಅತಿಥಿಗಳು ನಮ್ಮನ್ನು ಸೇರಿಕೊಂಡಿದ್ದಾರೆ. ಕಾರ್ಯಕ್ರಮವನ್ನ ಸನಾತನ ಸಂಸ್ಕೃತಿಯಂತೆ ಕಾರ್ಯಕ್ರಮಕ್ಕೆ ಈ ಊರಿನ ಸ್ಥಳೀಯ ದೈವ ದೇವರುಗಳನ್ನ ಪ್ರಾರ್ಥನೆಯ ಮೂಲಕ ಒಳಿಸಿಕೊಳ್ಳಲಿಕ್ಕಿದ್ದಾರೆ ಈ ಶಾಲಾ ವಿದ್ಯಾರ್ಥಿನಿಯರು.
ಕಾರ್ಯಕ್ರಮ ಸುಸೂತ್ರವಾಗಿ ಸಾಗುವಲ್ಲಿ ಸ್ಥಳೀಯ ದೈವದೇವರುಗಳನ್ನು ಪ್ರಾರ್ಥಿಸಿದಂತಹ ಶಾಲಾ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸದಸ್ಯರಾಗಿ ಅಧ್ಯಾಪಕರ ಸಹಕಾರಿ ಸಂಘದ ನಿರ್ದೇಶಕರಾಗಿರತಕ್ಕಂತಹ ಸಂದೇಶ್ MS ರವರು ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಯಶಸ್ಸಿಗಾಗಿ ಸುಸೂತ್ರವಾಗಿ ಸಂಘಟಿಸುವಲ್ಲಿ ಅನೇಕ ಕೈಗಳು ಅನೇಕ ಮನಸ್ಸುಗಳು ಸೇರಿ ಕೆಲಸ ಮಾಡಿವೆ. ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿರುವವರು ಈ ಸಂಸ್ಥೆಯ ಬೆನ್ನೆಲುಬು ಕ್ರಿಯಾಶೀಲ ಮುಖ್ಯ ಶಿಕ್ಷಕ ಶ್ರೀಯುತ ವೈ ಶಾಂತಪ್ಪ ನಮ್ಮೆಲ್ಲರನ್ನ ಅತ್ಯಂತ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಸ್ತಾ ಇದ್ದಾರೆ ತಮ್ಮ ಸ್ವಾಗತ ಮಾತುಗಳ ಮೂಲಕ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಪುತ್ತೂರು ಸಮೂಹ ಸಂಪನ್ಮೂಲ ಕೇಂದ್ರ ರಾಮಕುಂಜ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತು ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಳಿರೆಂಕಿ ಇದರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಹಳಿರೆಂಕಿ ಶಾಲೆಯಲ್ಲಿ ಇಂದು ಶತಮಾನೋತ್ಸವ ಸಂಭ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಒಂದು ಸಂಭ್ರಮದಲ್ಲಿ ಸೇರಿದ ಎಲ್ಲರೂ ಕೂಡ ನಾನು ಆತ್ಮೀಯವಾಗಿ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸಲಿಕ್ಕೆ ಬಯಸ್ತೇನೆ. ಒಂದು ಶಾಲೆ ಬೆಳೆಯಬೇಕಾದರೆ ಅದಕ್ಕೆ ಆ ಊರಿನವರು ಹಾಗೆ ಪೂರ್ವ ವಿದ್ಯಾರ್ಥಿ ಸಂಘ ಮತ್ತು ಪರವೂರಿನ ದಾನಿಗಳು ಒಂದು ಸಹಕಾರ ಬಹಳ ಅಗತ್ಯವಿದೆ. ಹಾಗೆ ನಮ್ಮ ಈ ಒಂದು ಶಾಲೆಯ ಹರ ವಿದ್ಯಾರ್ಥಿ ಸಂಘ ಎಂಬುದು ಅದು ನಮ್ಮ ಶಾಲೆಗೆ ಬೆನ್ನೆಲುಬು ಇದ್ದಾಗೆ. ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಜನಾರ್ದನ ಪೂಜಾರಿ ಕದ್ರಾ ಇವರು ವಹಿಸಿಕೊಂಡಿದ್ದಾರೆ. ಅವರಿಗೆ ಕಾರ್ಯಕ್ರಮ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪುತ್ತೂರಲ್ಲಿ BU ಆಗಿದ್ದುಕೊಂಡು ವಿಷನ್ ಪುತ್ತೂರು ವಿಷನ್ 95 ಅದನ್ನು ಭಾಳ ಒಳ್ಳೆ ರೀತಿಯಲ್ಲಿ ಅನುಷ್ಠಾನ ಮಾಡಿ ಪ್ರಸ್ತುತ ದಕ್ಷಿಣ ಜಿಲ್ಲೆಯ ಉಪನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸಿದ ನಮ್ಮನ್ನೆಲ್ಲ ಪ್ರೋತ್ಸಾಹಿಸುವಂಥ ಒಬ್ಬರ ಅಧಿಕಾರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಶ್ರೀ ಶಸ್ತ್ರಜ್ಞ ಸರ್ ಅವರು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಾನು ಕಾರ್ಯಕ್ರಮದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಅವರಿಗೆ ಆತ್ಮೀಯ ಸ್ವಾಗತ ಬಯಸ್ತೇನೆ ಸರ್. ಹಾಗೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಶತಮಾನೋತ್ಸವಕ್ಕೆ ಸಭಾಂಗಣ ಶತಮಾನದ ನೆನಪಿಗಾಗಿ ಸಭಾಂಗಣ ನಿರ್ಮಾಣಕ್ಕೆ 1 ಲಕ್ಷದ ದೇಣಿಗೆಯನ್ನು ಒದಗಿಸಿಕೊಟ್ಟು ಹಾಗೆ ನಮ್ಮ ಶಾಲೆಗೆ ಪೀಠೋಪಕರಣಗಳ ವ್ಯವಸ್ಥೆ ಕೂಡ ಜ್ಞಾನದೀಪದ ಯೋಜನೆಯಡಿ ನಮಗೆ 10 ಸೆಟ್ ಬೆಂಚ್ ಡೆಸ್ಕನ್ನು ಒದಗಿಸಿಕೊಟ್ಟಂತಹ ಧರ್ಮಸ್ಥಳ ಸಮುದಾಯ ಅಭಿವೃದ್ಧಿ ಯೋಜನೆಯ ವಿಭಾಗದಿಂದ ಇವತ್ತು ನಮ್ಮ ಧರ್ಮಸ್ಥಳ ಯೋಜನಾಧಿಕಾರಿಗಳು ಶ್ರೀಧರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶ್ರೀ ಪ್ರಕಾಶ್ ಕುಮಾರ್ ಯೋಜನಾಧಿಕಾರಿಗಳು ಈ ಒಂದು ಸಭೆಯಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿದ್ದಾರೆ. ಅವರನ್ನು ನಾನು ಕಾರ್ಯಕ್ರಮ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಅವರಿಗೆ ಸ್ವಾಗತ ಬಯಸ್ತೇನೆ ಸರ್. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಯುವ ತರುಣ ಶಿಕ್ಷಕರ ಸಂಘದಲ್ಲಿ ಇದ್ದುಕೊಂಡು ಹಾಗೆ ಕರ್ನಾಟಕ ರಾಜ್ಯ ಸರಕಾರಿ ಸಂಘ ಇದರ ಕಡಬ ತಾಲೂಕಿನ ಅಧ್ಯಕ್ಷರಾಗಿ ನಮಗೆಲ್ಲರೂ ಕೂಡ ಮಾರ್ಗದರ್ಶನ ಮತ್ತು ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ನೀಡುವಂಥ ಯುವಕ ಮುಂದಾಳುವಂಥ ಶ್ರೀಯುತ ವಿಮಾ-ಕುಮಾರ್ ನೆಮಿಲ್ಯಾಡಿ ಇವರು ಕೂಡ ಇವತ್ತು ಅತಿಥಿಯಾಗಿ ನಾಳೆ ಅವರು ಬರಬೇಕಿತ್ತು, ಅದು ಕೂಡ ಇವತ್ತು ಸಮಯದ ಅವರಿಗೆ ಬೇರೆ ಕಾರಣದಿಂದ ಇವತ್ತು ನಮ್ಮ ಅತಿಥಿಯಾಗಿ ಆಗಮಿಸಿದ್ದಾರೆ. ಅದರಿಂದ ಶ್ರೀಯುತ ವಿಮಾ-ಕುಮಾರ್ ನೆಮಿಲ್ಯಾಡಿ ಇವರನ್ನು ನಾನು ಕಾರ್ಯಕ್ರಮದ ಪರವಾಗಿ ಹಾಗೂ ಸರ್ವರ ಪರವಾಗಿ ಅವರಿಗೆ ಸ್ವಾಗತ ಬಯಸ್ತೇನೆ ಸರ್. ಹಾಗೆ
ನಮ್ಮ ಈ ಸಭೆಯಲ್ಲಿ ನಮ್ಮ ಹಿರಿಯರು ಶ್ರೀಯುತ ವಿಶ್ವನಾಥ ರೈ ಎರಟ್ರಾಡಿ, ಯಾಕೆಂತೇಳಿದರೆ ಅವರು ಈ ಶಾಲೆಯ ಅಭಿಮಾನಿ. ಶಾಲೆಯ ಕಾರ್ಯಕ್ರಮದಲ್ಲಿ ಕೂಡ ಯಾವಾಗಲೂ ಬರುವವರ ಜೊತೆಗೆ ನಮಗೆ ಬಹಳ ಆರಂಭಿಕದಲ್ಲಿ 1 ಲಕ್ಷದಷ್ಟು ನಮಗೆ ಈ ಒಂದು ಶಾಲೆಯ ಶತಮಾನೋತ್ಸವಕ್ಕೆ ಒಂದು ಸಹಾಯಾರ್ಥವನ್ನು ಕೂಡ ಮಾಡಿದ್ದಾರೆ. ಬಹಳ ಶಿಕ್ಷಣ ಪ್ರೇಮಿ. ಹಾಗೆ ಅವರು ನಿವೃತ್ತ ಟ್ರಾಫಿಕ್ ಕಂಟ್ರೋಲರ್ KSRTC ಮಂಗಳೂರು ಘಟಕದಲ್ಲಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತರಾಗಿದ್ದಾರೆ. ಶ್ರೀಯುತರನ್ನು ನಾನು ಎಲ್ಲರ ಪರವಾಗಿ ಅವರನ್ನು ಸ್ವಾಗತ ಬಯಸ್ತೇನೆ ಸರ್. ಹಾಗೆ ಈ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಾನು ಆಲಂತೆಯ ಶಾಲೆಯಲ್ಲಿರುವಾಗ ಹಿರಿಯ ಸಹ ಶಿಕ್ಷಕರಾಗಿ ನಾನು ಅವರನ್ನು ಶಾಲಾ ಮಾತೆ ಅಂತಲೇ ಕರೆಯುವುದು. ಯಾಕೆಂದರೆ ಅವರಿಲ್ಲದ್ರೆ ಶಾಲೆ ನಡೆಯುವುದಿಲ್ಲ. ಯಾಕೆಂದರೆ ಎಲ್ಲವನ್ನು ಬಲ್ಲವರು, ಶಾಲೆಯ ಸರ್ವತೋಮುಖ ಅಭಿವೃದ್ಧಿ ಅದೆಲ್ಲ ಅವರಿಗೆ ಪರಿಚಯ ಇದೆ. ಆದ ಕಾರಣ ನಮಗೆ ಶಾಲಾ ಮಾತೆಯಾಗಿ ನಮಗೆಲ್ಲ ಮಾರ್ಗದರ್ಶಕರಾಗಿ ಈಗ ನಿವೃತ್ತಿ ಹೊಂದಿದ್ದಾರೆ. ಶಿಕ್ಷಕರಾಗಿ ನಿವೃತ್ತಿ ಹೊಂದಿದ್ದಾರೆ ಶ್ರೀಮತಿ ರಾಜೇಶ್ವರಿ ಪಿ ಪುಲಾರ. ಇವರು ನಮ್ಮ ಈ ಒಂದು ಸಭೆಯ ಅವರನ್ನು ಅತಿಥಿಯಾಗಿ ಆಗಿರ್ತಾರೆ. ಅವರು ಕೂಡ ಸ್ವಾಗತ ಬಯಸ್ತೇನೆ ಮೇಡಮ್. ಹಾಗೆ ಸಂದೇಶ್ ಸರ್, ನಾವೆಲ್ಲ ಒಂದೇ ಕಷ್ಟದಲ್ಲಿ ರಾಮಚಂದ್ರ ಕೆಲಸ ಮಾಡಿ ಒಳಕಡಮ ಶಾಲೆಯಲ್ಲಿ ಸಂದೇಶರ್ ಅಂತ ಹೇಳಿದ್ರೆ ಅಲ್ಲಿ ಇವತ್ತು ಕೂಡ ಆ ಶಾಲೆಯ ಗೋಡೆ ಅಥವಾ ನೆಲ ಕೂಡ ಸಂದೇಶ್ ಅಂತೇಳಿ ನೆನಪೋಡುವಂಥ ಹಾಗೆ ಮಾಡಿದ್ದಾರೆ ಅಂತ ಅವರೊಬ್ಬರು ಶಿಕ್ಷಕರಾಗಿ ಒಳ್ಳೆಯ ಕೆಲಸಗಳನ್ನು ಶೈಕ್ಷಣಿಕವಾಗಿ ಮತ್ತು ಭೌತಿಕವಾಗಿ ಮಾಡಿದ್ದಾರೆ ನಮ್ಮ ಸಂದೇಶರವರು. ಅವರು ಈ ಒಂದು ಸಭೆಗೆ ನಮ್ಮಲ್ಲಿ ಪ್ರೀತಿ ಈಗ ಬೆಳ್ತಂಗಡಿ ಬಂಟ್ವಾಳ ಸರ್, ಬಂಟ್ವಾಳದಲ್ಲಿ ಈಗ ಶಿಕ್ಷಕರಾಗಿ ಸಹ ಸೇವೆ ಸಲ್ಲಿಸಿದ್ದಾರೆ. ಅವರು ಇವತ್ತು ಈ ಸಭೆಗೆ ಬಂದಿದ್ದಾರೆ ಅತಿಥಿಯಾಗಿ. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ. ನಮ್ಮ ಈ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಯಾರಾಗುವಂತಿಲ್ಲ. ನಮ್ಮ ಪ್ರಥಮ ಸಭೆಯಲ್ಲಿ ಆಗುವಾಗ ಒಕ್ಕರಣ ಮಾತು ರಮೇಶ್ ರೈ ರಾಮಜಾಳು ಆಗಬೇಕಂತೇಳಿ ನಿಜವಾಗಿ ನಾವಿಲ್ಲಿ ಅವರನ್ನು ಸಾಗಿಸಬೇಕು. ಅವರು ದುಡಿಯುವುದು ಒಂದು ಅನುದಾನಿತ ಖಾಸಗಿ ವಿದ್ಯಾಸಂಸ್ಥೆಯಲ್ಲಿ ರಾಮಂಜೇಶ್ವರ ಆಂಗ್ಲ ಮಾಧ್ಯಮದಲ್ಲಿ ಅವರ ಮಗು ಕೂಡ. ಆದರೂ ಕೂಡ ಅವರು ಕಲ್ತಂಥ ಶಾಲೆ ನನ್ನ ಊರು, ಏನಾದರೂ ನನ್ನ ಋಣವನ್ನು ತೀರಿಸಬೇಕೆಂಬಂಥ ದೃಷ್ಟಿಯಿಂದ ಶಾಲೆಗೆ ಅವರು ಸತತ ಅಧ್ಯಕ್ಷರಾಗಿ ಆಯ್ಕೊಂಡು ನಮ್ಮೊಂದಿಗೆ ಬಹಳಷ್ಟು ಕನಸನ್ನು ಕಂಡವರು. ಜೊತೆಗೆ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ, ಅದು ಭೌತಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಅದಕ್ಕೆ ಅವರು ಸಂಪನ್ಮೂಲ ಕ್ರೋಢೀಕರಿಸಲು ಬಹಳ ಪ್ರಯತ್ನ ಮಾಡಿದ್ದಾರೆ. ಬಹಳ ಸರಳ ವ್ಯಕ್ತಿತ್ವ. ಕೆಲವು ಸಲ ಅವರು ಸಿಟ್ಟಾಗುವುದಿದೆ, ಆದರೂ ಕೂಡ ನಾನು ಅವರಿಗೆ ಸರಿ ಅದು ಹಾಗೆ ಇರಲಿ, ತೊಂದರೆ ಇಲ್ಲ, ಪರವಾಗಿಲ್ಲ, ಮಾಡೋಣ ಅಂತೇಳಿ. ಯಾಕೆಂತೇಳಿದ್ರೆ ಒಬ್ಬರೊತ್ತಿಗೆ ಬೇಕು ಸಿಟ್ಟಾದಾಗ. ಯಾಕಂದರೆ ಯುವ ತರುಣರ ರಕ್ತ ಬಿಸಿ ಬಿಸಿದಾಗಿರ್ತದೆ. ಆದರೂ ಕೂಡ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಶಿಕ್ಷಕ ಬಂದಿರೋದು ನಾವೆಲ್ಲ ಇರ್ಬೋದು, ಭಾಳ ಒಳ್ಳೆಯ ರೀತಿಯಿಂದ ಅವರಿಗೊಂದು ಸುಯೋಗ ಸಿಕ್ಕಿದೆ. ಶ್ರೀಯುತ ರಮೇಶ ರಾಮಜಳವರು ಅವರ ಪುಣ್ಯ ಅಂತ ಹೇಳ್ಬೋದು. ಈ ಒಂದು ನಮ್ಮ ಶತಮಾನ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಹೋಗಿ ಈಗ ಕರ್ತವ್ಯ ನಿರ್ವಹಿಸಿದ್ದಾರೆ, ಯಶಸ್ವಿಯಾಗಿ ಮುಂಡೆಯಲ್ಲಿ ಸಾಗುತ್ತಾ ಇದ್ದಾರೆ. ಶ್ರೀಯುತರನ್ನು ನಾನು ಕಾರ್ಯಕ್ರಮ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಅವರಿಗೆ ಸ್ವಾಗತ ಬಯಸ್ತೇನೆ ಸರ್. ಹಾಗೆ ಇನ್ನೋರ್ವರು ನಮ್ಮ SMC ಅಧ್ಯಕ್ಷರು ಶ್ರೀಯುತ ವೀರೇಂದ್ರ ಬಾಳತಡ್ಡ. ಈಗ ಮೊನ್ನೆಯಿಂದ ಅವರು ಇಲ್ಲಿ 1 ವಾರದಿಂದ ನಮ್ಮ ಶಾಲೆಯಲ್ಲಿ ಎದ್ದುಕೊಂಡು ನಮ್ಮ ಶಾಲೆ ನನ್ನ ಜವಾಬ್ದಾರಿ ಎಂಬಂಥ ದೃಷ್ಟಿಯಿಂದ ಎಲ್ಲ ಕೆಲಸಗಳನ್ನು ನಮಗೆ ಭಾರಿ ಹಗುರ ಮಾಡಿಕೊಟ್ಟಿದ್ದಾರೆ. ಎಲ್ಲ ಕೆಲಸಗಳನ್ನು ಒಳ್ಳೆಯ ರೀತಿಯಾಗಿ ಅವರೇ ನಿಭಾಯಿಸಿಕೊಂಡು, ಜೊತೆಗೆ ತನ್ನ ಮನೆಯ ವೈಯಕ್ತಿಕ ಕೆಲಸಗಳಿದ್ದರೂ ಕೂಡ ಅದರಲ್ಲಿ ಅದನ್ನು ಬದಿಗಿಟ್ಟು ನಮ್ಮ ಶಾಲೆಯಲ್ಲಿ ಒಳ್ಳೆಯಾಗಿ ನಮಗೆ ಸಹಕಾರ ನೀಡಿದ್ದಾರೆ. ಜೊತೆಗೆ ಅವರ ಒಂದು ಅವಧಿಯಲ್ಲಿ ಈ ಒಂದು ಶತಮಾನೋತ್ಸವ ಆಗುವುದರಿಂದ ಒಂದು ಪುಣ್ಯದ ಬಲ. ಅದು ದೈವ ಇಚ್ಛೆ ಬೇರೆ ಇರ್ತದೆ, ಯಾರ ಕೈಯಿಂದ ಆಗಬೇಕು ಅದು ಅವರ ಕೈಯಿಂದಲೇ ಆಗಬೇಕಾಗ್ತದೆ. ಹಾಗೆ ಅದು ದೈವ ಇಚ್ಛೆ ಅಂತ ಹೇಳ್ತಾರೆ ಅದಕ್ಕೆ. ಆದ್ದರಿಂದ ದೈವ ಇಚ್ಛೆ ಅಂತೆ ಅಥವಾ ಒಂದು ಪರಮಾತ್ಮನ ಅನುಗ್ರಹ ಅಂತೆ ಅವರು ಒಂದು ಈ ಸಂದರ್ಭದಲ್ಲಿ SMC ಅಧ್ಯಕ್ಷರಾಗಿ ಆಯ್ಕೊಂಡಿದ್ದಾರೆ. ಅವರನ್ನು ನಾನು ಕಾರ್ಯಕ್ರಮದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತ ಬಯಸ್ತೇನೆ ಸರ್. ಹಾಗೆ ಈ ಒಂದು ಸಭೆಯಲ್ಲಿ ಮುಂಭಾಗದಲ್ಲಿ ನಮ್ಮ ರಾಮಗುಂಜ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಶ್ರೀಮತಿ ಸುಜಾತ ಮೇಡಮ್ ಇದ್ದಾರೆ.
ಗ್ರಾಮ ಸದಸ್ಯರಾದ ಮಾಲತಿ ಕದ್ರಾ ಹಾಗೆ ಇತರ ಗ್ರಾಮ ಸದಸ್ಯರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮೊಂದು ಶತಮಾನೋತ್ಸವ ಸಮಿತಿ ಆರಂಭ ಆಗಿದ್ದರಿಂದ ನಮ್ಮೊಟ್ಟಿಗೆ ಬಹಳ ಕ್ರಿಯಾಶೀಲರಾಗಿ ಸಂಪೂರ್ಣ ಕೋಡೀಕರಣ ಇರ್ಬೋದು, ಒಂದು ಬಯಲುವಾರ ಸಮಿತಿಯಲ್ಲಿ ಅದರ ನಾಯಕತ್ವವನ್ನು ವಹಿಸಿಕೊಂಡು ಬಹಳ ಪ್ರಾರಂಭದಲ್ಲಿ ಮೊಟ್ಟ ಮೊದಲೇ ನಮ್ಮ ಈ ಒಂದು ಶತಮಾನೋತ್ಸವ ಸಮಿತಿಗೆ 1 ಲಕ್ಷ ದೇಣಿಗೆಯನ್ನು ಕೊಟ್ಟು, ಜೊತೆಗೆ ಇನ್ನೂ ಅದು ಸಾಲದು ಅಂತೇಳಿ ಪುನಃ 25,000 ಅದಕ್ಕೆ ಕೂಡಿಸಿ ಒಟ್ಟು 1,25,000 ಜೊತೆಗೆ ಅವರು ಕೊಟ್ಟಂತಹ ಇನ್ವರ್ಟರ್ ಕೂಡ ಅದು ಹಾಳಾಗಿದೆ ಎಂಬುದಿಲ್ಲ, ಪುನಃ ಅದಕ್ಕೊಂದು 14,000 ಹತ್ರ ಪುನಃ ಖರ್ಚು ಮಾಡಿ ಹೊಸ ಇನ್ವರ್ಟರನ್ನು ಹಾಕಿ ನಮಗೆ ಒದಗಿಸಿಕೊಟ್ಟಂಥವರಂದರೆ ನಮ್ಮ ಶಾಲೆಯ ಶತಮಾನ ಸಮಿತಿಯ ಉಪಾಧ್ಯಕ್ಷರು ಶ್ರೀತಾ ಧರ್ಣಬಗೌಡ ಆಲೆಪಾಡಿ ಅವರ ಅಂಚಮಾಸ ಅವರು ಇದ್ದಾರೆ. ಅವರನ್ನು ಕೂಡ ನಾನು ಇಲ್ಲವರಾಗಿ ಸ್ವಾಗತಿಸಬೇಕು. ಹಾಗೆ ಈ ಒಂದು ಸಭೆಯಲ್ಲಿ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದಂಥ ಶಿಕ್ಷಕರಿದ್ದಾರೆ, ಶತಮಾನ ಸಮಿತಿಯ ಉಪಾಧ್ಯಕ್ಷರುಗಳು ಇದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ಹಾಗೆ SMCಯ ಉಪಾಧ್ಯಕ್ಷರಿದ್ದಾರೆ, ಸರ್ವ ಸದಸ್ಯರಿದ್ದಾರೆ. ಅವರೆಲ್ಲರೂ ಕೂಡ ನಾನು ಒಟ್ಟಾಗಿ ಒಂದೇ ಮಾತಿನಲ್ಲಿ ಆತ್ಮೀಯವಾದ ಸ್ವಾಗತ ಬಯಸ್ತೇನೆ. ಹಾಗೆ ಹೀಗಾಗಿ ನಮ್ಮ ಬೆಳಗ್ಗೆ ನಿನ್ನೆಯ ದಿನ ನಮಗೆ ಹಸಿರುವಾಣಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ನಮ್ಮ ಎರಟ್ರಾಡಿ ನಮ್ಮ ಹರಿನಾರಾಯಣಾಚಾರ್ಯ ಸರ್ ಅವರು ನಿವೃತ್ತ ಉಪನ್ಯಾಸಕರು, ಹಾಗೆ ವಿಷ್ಣುಮೂರ್ತಿ ದೇವಸ್ಥಾನದ ಅವರ ಮೋಕ್ಷಸ್ಥರಾಗಿ ಕೂಡ ಕರ್ತವ್ಯ ನಿರ್ವಹಿಸ್ತಾರೆ. ಅವರು ಕೂಡ ವೇದಿಕೆ ಮುಂಭಾಗದಲ್ಲಿ ಆಸನಾಗಿದ್ದಾರೆ. ಹಾಗೆ ನಮ್ಮ ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾದಂಥ ಸುಗಂಧಿ ಮೇಡಮ್ ಇದ್ದಾರೆ, ಭಟ್ರಕ ಸಂಜು ಸರ್ ಇದ್ದಾರೆ, ಹಾಗೆ ಎಲ್ಲ ಗಣ್ಯರು ಇಲ್ಲಿ ಹಾಜರಾಗಿದ್ದಾರೆ. ಅವರೆಲ್ಲರಿಗೆ ಒಟ್ಟಾಗಿ ನಾನು ಆತ್ಮದ ಸ್ವಾಗತ ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹಲವು ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು, ಹಲವು ವಿದ್ಯಾರ್ಥಿಗಳು, ಹಾಗೆ ಊರವರು, ಪೋಷಕರು, ಹಾಗೆ ಪರವೂರ ಇಲ್ಲಿಂದ ಹಲವು ವಿದ್ಯೆ ಕಲಿತು ಪರವೂರಿನ ಅವರು ಮದುವೆಗೆ ಹೋದರೂ ಕೂಡ ಇವತ್ತು ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ. ಹಾಗೆ ಊರ ವಿದ್ಯಾಮಾನಗಳು ಮತ್ತು ಎಲ್ಲರೂ ಕೂಡ ಇಲ್ಲಿ ಸೇರಿಕೊಂಡಿದ್ದಾರೆ. ಸೇರಿದಂಥ ಸರ್ವರಿಗೂ ನಾನು ಒಂದೇ ಮಾತಿನಲ್ಲಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಮ್ಮ ಶಾಲಾ ಶಿಕ್ಷಕ ವೃಂದವರು ಬಹಳ ಉತ್ಸಾಹದಿಂದ, ಜೊತೆಗೆ 1 ತಿಂಗಳ ಹಿಂದೆ ಇದಕ್ಕೆ ಸಾಕಷ್ಟು ಪೂರ್ವ ತಯಾರಿ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಂಥ ಶಿಕ್ಷಕ ವೃಂದವರಿಗೆ ಕೂಡ ನಾನು ಆತ್ಮೀಯವಾದ ಸ್ವಾಗತ ಬಯಸ್ತೇನೆ. ಹಾಗೆ ನಮ್ಮ ಅಡುಗೆ ಸಿಬ್ಬಂದಿಗಳು ಕೂಡ ಈ ಒಂದು ಯಶಸ್ವಿಗೆ ಅವರು ಕಾರಣಕರ್ತರಾಗಿದ್ದಾರೆ. ಹಾಗೆ ಅವರೆಲ್ಲರೂ ಕೂಡ ನಾನು ಆತ್ಮವಾಗಿ ಸ್ವಾಗತಿಸ್ತೇನೆ. ಒಂದೆರಡು ಮಾತು, ನಾವು ಶಾಲೆಯನ್ನು ಅಭಿವೃದ್ಧಿ ಮಾಡುವಂಥ ಒಂದು ಯೋಜನೆಯಲ್ಲಿ ನಮ್ಮ ಶಿಕ್ಷಕ ವೃಂದ ಮತ್ತು SMC ಒಂದು ಆಲೋಚನೆ ಮಾಡಿ ನಾವು ಶಾಲೆಯಲ್ಲಿ ಭೌತಿಕ ಮತ್ತು ಶೈಕ್ಷಣಿಕ ಸೌಲಭ್ಯವನ್ನು ಹೆಚ್ಚಿಸಬೇಕೆಂಬಂಥ ದೃಷ್ಟಿಯಿಂದ ನಾವು ಕೆಲಸವನ್ನು ಮಾಡಿದ್ದೇವೆ. ಈ ತನಕ ನಮ್ಮ ಅಭಿವೃದ್ಧಿ ಕೆಲಸಗಳು ಇಲ್ಲಿ ಮುಟ್ಟಿದೆ, ಇದೆಲ್ಲ ನೀವು ವೀಕ್ಷಣೆ ಮಾಡಿದ್ದೀರಿ. ಇನ್ನೂ ಕೂಡ ನಮಗೆ ಅಭಿವೃದ್ಧಿ ಆಗಲಿಕ್ಕೆ ಬಹಳ ಕೆಲಸಗಳಿವೆ. ನಮಗೊಂದು ಸುಸಜ್ಜವಾದ ಒಂದು ಇಲ್ಲಿ ಎದುರಿಂದ ಮಾರ್ಗ ಆಗಬೇಕಿತ್ತು, ಜೊತೆಗೆ ಭೋಜನ ಶಾಲೆ, ಹಾಗೆ ವಾಹನದ ಪಾರ್ಕಿಂಗ್ ಶೆಡ್. ನಮಗೆ ನಮ್ಮ DDP ಸರ್ ಇದ್ದಾರೆ. ಇಲ್ಲಿಗ ನಮ್ಮ ಶಾಲೆಯಲ್ಲಿ ಈ ವರ್ಷ 108 ಮಕ್ಕಳು ಆಗಲಿಕ್ಕೆ ಕಾರಣ ಏನಂತ ಹೇಳಿದರೆ, ನಮಗೆ 8ನೇ ತರಗತಿ ಉನ್ನತ ಶಾಲೆ ಆಗುವುದರಿಂದ ನಮಗೆ ವಿಷಯ ಶಿಕ್ಷಕರ ಕೊರತೆ ಇದೆ. ವಿಜ್ಞಾನ ಶಿಕ್ಷಕರಾಗಲಿ ಅಥವಾ ಇಂಗ್ಲೀಷ್ ಶಿಕ್ಷಕರು ಯಾವ ಕೂಡ ನಮ್ಮ ಶಾಲೆಯಲ್ಲಿ ಇರುವುದಿಲ್ಲ ಸರ್. ಆದ ಕಾರಣ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಆದ್ದರಿಂದ ನಮಗೆ ಇಲಾಖೆ ವತಿಯಿಂದ ನಮಗೆ ಶಿಕ್ಷಕರು GPT, ವಿಜ್ಞಾನ ಮತ್ತು ಗಣಿತ ಹಾಗೆ ಇಂಗ್ಲೀಷ್ ಶಿಕ್ಷಕರನ್ನು ಒದಗಿಸಿಕೊಡಬೇಕಾಗಿ ಸರಲ್ಲಿ ವಿನಂತಿ ಮಾಡಿಕೊಳ್ತಾ, ಮುಂದಿನ ದಿನಗಳಲ್ಲಿ ಸರ್ ನಾವು ಬರುವ ವರ್ಷ ಶಾಲೆಯಲ್ಲಿ LKG, UKG ಮತ್ತು ಈಗಾಗಲೇ ನಮಗೆ ಇಲಾಖೆಯಿಂದ ಸ್ಯಾಂಕ್ಷನ್ ಆದಂಥ 1ನೇ ತರಗತಿ ದ್ವಿಭಾಷಾ ಮಾಧ್ಯಮವನ್ನು ಕೂಡ ನಾವು ಬರುವ ವರ್ಷ ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಇದಕ್ಕೆಲ್ಲರ ಸಹಕಾರ ಅಗತ್ಯ ಅಂತ ಹೇಳುತ್ತಾ ನಾನು ನನ್ನ 2 ಮಾತನ್ನು ಇಲ್ಲಿಗೆ ಸ್ವಾಗತವನ್ನು ಕೊನೆಗೊಳ್ತೇನೆ. ವಂದನೆಗಳು ಸರ್. ನಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದ ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ
ಅತಿಥಿ ಗಣ್ಯರಿಗೆ ಶಾಲು ಹೊದಿಸಿ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷರು, ಶತಮಾನೋತ್ಸವ ಸಮಿತಿ ಅಧ್ಯಕ್ಷರು ಗೌರವಾರ್ಪಣೆ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ MRPL ಈ ಸಂಸ್ಥೆಗೆ 25 ಲಕ್ಷ ರೂಪಾಯಿಯನ್ನ ತರುವಲ್ಲಿ ಸಹಕರಿಸಿದಂತ ತೀರ್ಥರಾಜ್ ತಾಳ್ತನಜಿಯವರವರು ಆಗಮಿಸಿದ್ದಾರೆ. ಸರ್, ದಯವಿಟ್ಟು ವೇದಿಕೆಗೆ ಬನ್ನಿ. ಈ ಸಂಸ್ಥೆಯಿಂದ ವರ್ಗಾವಣೆಗೊಂಡಿರ್ತಕ್ಕಂತಹ ಶ್ರೀಯುತ ಮಯೂರ್ ಪಿ ಸರ್ ಇವರು ಕೂಡ ಇದ್ದಾರೆ. ಸರ್, ದಯವಿಟ್ಟು ವೇದಿಕೆಗೆ ಬನ್ನಿ. ಸರ್, ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಅಭಿಮಾನದಿಂದ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಬನ್ನಿ. ಈ ಕಾರ್ಯಕ್ರಮಕ್ಕೆ MRPL ಅಧಿಕಾರಿ ವರ್ಗದಿಂದ ತೀರ್ಥರಾಜ್ ತಾಳ್ತನಜಿ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಸಂಸ್ಥೆಯಲ್ಲಿ 17 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತಹ ಮಯೂರ್ ಪಿ ಸರ್ ಇದ್ದಾರೆ. ಸರ್, ತಮಗೂ ಕೂಡ ಪ್ರೀತಿಯ ಸ್ವಾಗತ. ಶ್ರೀತರಿಗೆ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಶಾಲು ಹೊದಿಸಿ ಗೌರವಾರ್ಪಣೆ ಮಾಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಇದೀಗ ನಮ್ಮ ಶಾಲೆಯಲ್ಲಿ ಕಲಿಕೆಯಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳ ವಿವರವನ್ನ ವಾಚಿಸ್ತಾ ಇದ್ದಾರೆ ನಮ್ಮ ಶಾಲೆಯ ಗೌರವ ಶಿಕ್ಷಕಿ ಶ್ರೀಮತಿ ರಮ್ಯಾರವರು. ಇದು 26ನೇ ಸಾಲಿನ ಕಲಿಕೆಯಲ್ಲಿ ಸಾಧನೆ ಮಾಡಿದವರ ವಿವರ. 1ನೇ ತರಗತಿ ಪುಷ್ನೇತ್ರ, ಈಶಾನ್, ಸಾರೂಪ್ಯ. ಈ ಬಹುಮಾನವನ್ನ ನಮ್ಮ ಸಂಸ್ಥೆಗೆ ಆಗಮಿಸಿದ ನಮ್ಮ ಉಪನಿರ್ದೇಶಕರಾದ ಶಶಿಧರ್ ಜಿಎಸ್ ಇವರು ವಿತರಿಸಿ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪುಷ್ನೇತ್ರ. ಈಶಾನ್, ಸಾರೂಪ್ಯ, ಈ ಕಾರ್ಯಕ್ರಮಕ್ಕೆ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಶಾಂತಾರಾಮ ಓಡ್ಲ ಇವರು ಆಗಮಿಸಿದ್ದಾರೆ. ಸರ್, ದಯವಿಟ್ಟು ವೇದಿಕೆ ಬನ್ನಿ. ಎರಡನೇ ತರಗತಿ ಚರೀಷ್ಮಾ, ದೀಕ್ಷಾ, ಹರ್ಷಿನಿ, ಲಿತ್ವಿಕಾ, ತನ್ವಿ, ಹೇವಿಶ್. ಚರೀಷ್ಮಾ, ದೀಕ್ಷಾ, ಹರ್ಷಿನಿ, ಲಿತ್ವಿಕಾ, ತನ್ವಿ, ಹೇವಿಶ್. ತರಗತಿ ಗಾನ್ವಿ ಕೇಟಿ, ಹಂಶಿಕಾ, ಶಮ್ನಾ ಫಾತಿಮಾ, ಸಾನ್ವಿ ಎಂಬಿ. ಗಾನ್ವಿ ಕೇಟಿ, ಹಂಶಿಕಾ, ಶಮ್ನಾ ಫಾತಿಮಾ, ಸಾನ್ವಿ ಎಂಬಿ.
3ನೇ ತರಗತಿ ಮೋಕ್ಷ ಟಿ.ಎಂ, ಮೀನಾಕ್ಷಿ, ಆಕರ್ಷ್ ಬಿ. 4ನೇ ತರಗತಿ ಮೋಕ್ಷ ಟಿ.ಎಂ, ಮೀನಾಕ್ಷಿ, ಆಕರ್ಷ್. ಪ್ರಾರ್ಥನಾ ಪಿ ಆಚಾರ್ಯ. 5ನೇ ತರಗತಿ ವರ್ಷಿಣಿ, ಪೂಜಾ, ಪ್ರಾರ್ಥನಾ ಪಿ ಆಚಾರ್ಯ. 6ನೇ ತರಗತಿ ಹಂಶಿ, ಕೃತಿಕೆ, ಹರ್ಷಿತಾಕೆ. 6ನೇ ತರಗತಿ ಹಂಶಿ, ಕೃತಿಕೆ, ಹರ್ಷಿತಾಕೆ. 7ನೇ ತರಗತಿ ಜಸ್ಮಿತಾ ಎಸ್, ಡಿ ಸರ್ವದ, ಕೀರ್ತೇಶ್ ಎಚ್.ಎಸ್. 8ನೇ ತರಗತಿ ಚೇತನ್ ಕೆ, ದಿಶಾನ್, ಶ್ರವಣ್ ಬಿ. 8ನೇ ತರಗತಿ ಚೇತನ್ ಕೆ, ದಿಶಾನ್, ಶ್ರವಣ್ ಬಿ. ಬಹುಮಾನವನ್ನು ವಿತರಿಸಿದ ಸರ್ ತಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಬಹುಮಾನವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮುಂದೆ ರಾಮಜಲ್ ಗುತ್ತು ದಿವಂಗತ ಬಾಬುರಾಯಿ ಸ್ಮರಣಾರ್ಥ ಶಾಶ್ವತ ದತ್ತಿ ನಿಧಿಯಿಂದ 1ರಿಂದ 8ನೇ ತರಗತಿಯವರಿಗೆ ಅಧಿಕ ಅಂಕ ಪಡೆದವರ ವಿವರವನ್ನ ವಾಚಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಈ ಬಹುಮಾನವನ್ನ ಪ್ರಕಾಶ್ ಕುಮಾರ್ ಯೋಜನಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಡಿ ಬಾಬುರಯ್ಯ ಅವರ ಸ್ಮರಣಾರ್ಥ 2025-26ನೇ ಸಾಲಿನ ಕಲಿಕೆಯಲ್ಲಿ ಅತ್ಯುನ್ನತ ಸಾಧನೆ ಮಾಡಿದವರ ವಿವರ. 1ನೇ ತರಗತಿ ಪುಷ್ನೇತ್ರ, 2ನೇ ತರಗತಿ ಚರೀಷ್ಮಾ, 1ನೇ ತರಗತಿ ಪುಷ್ನೇತ್ರ, 2ನೇ ತರಗತಿ ಚರೀಷ್ಮಾ, 3ನೇ ತರಗತಿ ಗಾನ್ವಿ ಕೇಟಿ, 4ನೇ ತರಗತಿ ಮೋಕ್ಷಾ ಟಿಎಂ, 5ನೇ ತರಗತಿ ವರ್ಷಿಣಿ, 6ನೇ ತರಗತಿ ಹಂಶಿ, 7ನೇ ತರಗತಿ ಜಸ್ಮಿತಾ ಎಸ್, 8ನೇ ತರಗತಿ ಚೇತನ್ ಕೆ. ಧನ್ಯವಾದಗಳು. ಬಹುಮಾನವನ್ನು ವಿತರಿಸಿದ ಸರ್ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಬಹುಮಾನವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಿವಂಗತ ಲಕ್ಷ್ಮೀ ತಿಮ್ಮಪ್ಪಗೌಡ ಕಣೆಮಾರು ಸ್ಮರಣಾರ್ಥ, ಶಾಶ್ವತ ದತ್ತಿನಿಧಿ ಮತ್ತು ದಿವಂಗತ ಗಣಪತಿ ಆಚಾರ್ಯ ಪಾತ್ರಮಾಡಿ ಇವರ ಸ್ಮರಣಾರ್ಥ 2 ವರ್ಷಗಳ ಹಿಂದಿನ 8ನೇ ತರಗತಿಯಲ್ಲಿ ಕಲಿಕೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳ ವಿವರವನ್ನು ವಾಚಿಸಬೇಕಾಗಿ ಶ್ರೀಮತಿ ರಮ್ಯಾರವರಲ್ಲಿ ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮುಂದುವರಿತಾ ಇದ್ದೇವೆ. ಈ ಸಂಸ್ಥೆ ಇವತ್ತು ಈ ರೀತಿಯಾಗಿ ಕಂಗೊಳಿಸ್ತಾ ಇದೆ ಅಂದ್ರೆ ಈ ಸಂಸ್ಥೆಯ ಹಿಂದೆ ಅನೇಕ ಕಾಣದ ಕೈಗಳು, ಅನೇಕ ಮನಸ್ಸುಗಳು ಸೇರಿ ಕೆಲಸ ಮಾಡಿವೆ. ಇವರೆಲ್ಲರನ್ನ ಇವತ್ತು ಅತ್ಯಂತ ಅಭಿಮಾನದಿಂದ ಸನ್ಮಾನಿಸುವಂಥದ್ದು ನಮ್ಮ ಕರ್ತವ್ಯ. ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿರುವವರು ಶ್ರೀಯುತ ತೀರ್ಥರಾಜ್ ತಾಳ್ತನೋಜಿ ಇವರು. ಈ ಒಂದು ಸನ್ಮಾನದ ಇದನ್ನ ಈ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ರಮೇಶ್ ರೈ ರಾಮಮಂಜಲು ವಾಚಿಸಬೇಕು. ಶ್ರೀಯುತ ತೀರ್ಥರಾಜ್ ತಾಳ್ತನೋಜಿರವರು ಸನ್ಮಾನ ಪೀಠವನ್ನ ಅಲಂಕರಿಸಬೇಕು ಅಂತ ವಿನಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಅತಿಥಿ ಅಭ್ಯಾಗತರೆ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವ ಆಸೀನರಾಗಿರುವಂಥ ಎಲ್ಲ ವಿದ್ಯಾಭಿಮಾನಿಗಳೇ, ವಿಶೇಷವಾಗಿ ಶತಮಾನೋತ್ಸವ ಸಮಿತಿಯನ್ನು ನಾವು ರಚನೆ ಮಾಡಿದ್ದೇವೆ. ಈಗಾಗಲೇ ನಾನು ಬೆಳಿಗ್ಗೆ ಉಲ್ಲೇಖ ಮಾಡಿದ್ದೇನೆ. ಆದರೆ ಇವತ್ತು ನಾವು ಶತಮಾನೋತ್ಸವ ಸಂಭ್ರಮದಲ್ಲಿ ಇರಬೇಕಿದ್ರೆ ಅದರ 75% ನಾವು ಇಷ್ಟು ಸಂತೋಷಕ್ಕೆ ಕಾರಣ MRPL. ಈ MRPL ಅನ್ನು ನಾವು ನಮ್ಮ ಹಂತದಲ್ಲಿ, ನಮ್ಮ ವ್ಯಾಪ್ತಿ ಸ್ವಲ್ಪ ಕಡಿಮೆ, ಈ ಹಳ್ಳಿ ಪ್ರದೇಶ, ನಮಗೆ ಹೊರಗಿನ ಸಂಪರ್ಕ ಸ್ವಲ್ಪ ಕಡಿಮೆ. ಸೊ ಈ ಸಂದರ್ಭದಲ್ಲಿ ನಮಗೆ ಮುಖತವಾಗಿ ಒಂದು ಸಲ ನಾವು ಸಂಪರ್ಕವನ್ನು ಮಾಡಿದೆವು. ಆದರೆ ಅದು 1 ಸಲ 2 ಸಲ ನಮ್ಮ ಪ್ರಯತ್ನವನ್ನು ಪಟ್ಟರು ಅದು ನಮಗೆ ಕಾರ್ಯಸಾಧ್ಯವಾಗಲಿಲ್ಲ. ಈ ಸಂದರ್ಭದಲ್ಲಿ ನಮ್ಮ ಶತಮಾನೋತ್ಸವ ಸಮಿತಿ ಭಾರಿ ದೊಡ್ಡ ನೀರಿನ ಸೆಳೆತಕ್ಕೆ ಸಿಕ್ಕಿದ ದಾಟಿಯಲ್ಲಿ ಇತ್ತು. ಈ ಸಂದರ್ಭದಲ್ಲಿ ನಮಗೆ ಆಸರೆಯಾಗಿ ಸಿಕ್ಕಿದವರು ಶ್ರೀಯುತ ತೀರ್ಥರಾಜ್. ಇವರು ಬಹಳ ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ಈ ಊರಿನವರು, ಈ ವಿದ್ಯಾಭಿಮಾನಿಗಳು, ಈ ಶಿಕ್ಷಕರಿಂದ, ಹಿರಿಯ ವಿದ್ಯಾರ್ಥಿ ಸಂಘ ಅಥವಾ SDMC ಇಷ್ಟು ಹೆಮ್ಮೆ ಪಡಬೇಕಾದ ವಿಚಾರ ನಾವು ಈ ಸಂದರ್ಭದಲ್ಲಿ ಇವರು ನೆಲೆಸ್ಕೋದು ಭಾರಿ ಅಗತ್ಯವಾಗಿದೆ. ಶ್ರೀಯುತ ತೀರ್ಥರಾಜ್ ಅವರಿಗೆ ಎಲ್ಲ ವಿದ್ಯಾಭಿಮಾನಿಗಳು ಚಪ್ಪಾಳೆ ತಟ್ಟುವುದರ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕಂತ ಹೇಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ, ನಾವು ಅವರನ್ನು ಮುಖತಃ ಭೇಟಿಯಾಗದೆ ಅವರ ಸಂಬಂಧಿ ಮುಖಾಂತರ ಶ್ರೀಯುತ ದಯಾನಂದ್ ಸರ್ ಓಡ್ಲಾ ಇವರು ಅವರನ್ನು ಸಂಪರ್ಕ ಮಾಡಿ ಅದಕ್ಕೆ ಪೂರಕವಾದ ಕೆಲಸವನ್ನು 1 ತಿಂಗಳೊಳಗೆ ನಮಗೆ ಮುಗಿಸಿ 25 ಲಕ್ಷ ಅನುದಾನವನ್ನು ಕೊಡಲಿಕ್ಕೆ ಸಹಕರಿಸಿದವರು. ನಾವು ಯಾವಾಗಲೂ ಈ ಊರು, ಈ ಊರಿನ ವಿದ್ಯಾಭಿಮಾನಿಗಳು, ಇಲಾಖೆ ಎಲ್ಲರೂ ನಿಮಗೆ ಚಿರಋಣಿಯಾಗಿದ್ದೇವೆ ಸರ್. ನಾವು ನೀಡುವಂತಹ ಒಂದು ಕಿರು ಸನ್ಮಾನವನ್ನು ನೀವು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸನ್ಮಾನವನ್ನ ಉಪನಿರ್ದೇಶಕರು ನೆರವೇರಿಸಿಕೊಡ್ಬೇಕಂತ ವಿನಿಸ್ತಾ ಇದ್ದೇನೆ. ತೀರ್ಥರಾಜ್ ತಾಳ್ತನಜಿರವರಿಗೆ ಮಾನ್ಯ ಉಪನಿರ್ದೇಶಕರು ಗೌರವಾರ್ಪಣೆ ಮಾಡ್ತಾ ಇದ್ದಾರೆ. ಇದು
ಹಳನೇರಂಕಿಯ ಇತಿಹಾಸದಲ್ಲಿ ಅವಿಸ್ಮರಣೀಯವಾದಂತಹ ಕ್ಷಣ. ಯಾರೂ ಊಹಿಸದಂತಹ 25 ಲಕ್ಷ ರೂಪಾಯಿಯನ್ನ ಈ ಸಂಸ್ಥೆಗೆ ಒದಗಿಸಿಕೊಟ್ಟಂತಹ ಪುಣ್ಯಾತ್ಮರು ನೀವು. ಇದು ನಿಮ್ಮ ಪಾಲಿನ ಸೌಭಾಗ್ಯವೂ ಹೌದು, ನಮ್ಮ ಪಾಲಿನ ಸೌಭಾಗ್ಯವೂ ಹೌದು. ಆ ದೇವರು ನಿಮಗೆ ಆಯುರ್ವೇದ್ಯವನ್ನ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಶಿಕ್ಷಕ ಮುಖ ತಿರುವಿದರೆ ಸರ್ವನಾಶ, ಹಾಗೆಂದು ಮಾಡಲಾರ ಈತ ದೇಶದ ರಕ್ಷಕ. ಯಾಕೆ ನಾನು ಈ ಒಂದು ಮಾತನ್ನ ಈ ಒಂದು ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಸಂಸ್ಥೆಯಲ್ಲಿ 17 ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಸಲ್ಲಿಸಿದಂತ ಮಯೂರ್ ಪಿ ಸರ್ ಅವರು 2024ನೇ ಸಾಲಿನಲ್ಲಿ ಈ ಸಂಸ್ಥೆಯಿಂದ ವರ್ಗಾವಣೆಗೊಂಡಿದ್ರು. ಅವರನ್ನ ಈ ಊರು ಅತ್ಯಂತ ಪ್ರೀತಿಯಿಂದ ಬೀಳ್ಕೊಂಡಿತ್ತು. ಆದ್ರೆ ಮಯೂರ್ ಪಿ ಸರ್ ಅವರು ಶತಮಾನೋತ್ಸವ ಸಮಿತಿ ರಚನಾದಾಗ ಇದ್ರು. ಆದರೆ ಅವರು ನನ್ನ ಹೆಸರನ್ನ ಯಾವುದೇ ಕ್ಷಣದಲ್ಲಿ ನೀವು ಉಲ್ಲೇಖ ಮಾಡಬಾರದು ಎನ್ನುವಂತಹ ಒಂದು ವಾಗ್ದಾನವನ್ನ ನಮಗೆ ನೀಡಿದ್ರು. ಈ ಶಿಕ್ಷಕ ಯಾರಿಗೂ ಗೊತ್ತಿಲ್ಲದ ಹಾಗೆ 500 ರೂಪಾಯಿ, 1000 ರೂಪಾಯಿ, 2,500 ರೂಪಾಯಿ, ಹಾಗೆ ಒಟ್ಟು 99,000 ರೂಪಾಯಿಯನ್ನು ಯಾರಿಗೂ ಕೊಡದ ರೀತಿಯಲ್ಲಿ ಈ ವಿದ್ಯಾಸಂಸ್ಥೆಗೆ ನೀಡುತ್ತೀರಿ ಸರ್. ಇದು ಈ ಸಂಸ್ಥೆಯ ಪಾಲಿನ ಸೌಭಾಗ್ಯ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಇವರನ್ನು ಕೂಡ ಮಾನ್ಯ ಉಪನಿರ್ದೇಶಕರು ಗೌರವಿಸಬೇಕು ಅಂತ ವಿನಯಿಸ್ತಾ ಇದ್ದೇನೆ. ಮಯೂರ್ ಪಿ ಸರ್ ಅವರು ವಿದ್ಯಾರ್ಥಿಗಳ ಪಾಲಿನ ದೇವರು ಅಂತ ಈ ಒಂದು ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಅವರು ಈ ಸಂಸ್ಥೆಯನ್ನು ಬಿಟ್ಟು ಹೋದಾಗ ಎಲ್ಲರ ಪ್ರೀತಿಯನ್ನು ಕೊಂಡೊಯ್ದ್ರು. ಆ ಒಂದು ಪ್ರೀತಿಯಿಂದ ಈ ಊರಿಗೆ ಬಂದಿದ್ದಾರೆ ಸರ್. ನಿಮ್ಮನ್ನ ಅತಿಥಿಗಳು ಸೇರಿಕೊಂಡು ಅತ್ಯಂತ ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದೇವೆ ಸರ್. ಬಹಳ ಮಹತ್ತರವಾದಂತಹ ಭಾಗಕ್ಕೆ ಬರ್ತಾ ಇದ್ದೇವೆ. ಮಾನ್ಯ ಉಪನಿರ್ದೇಶಕರು ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಇಲ್ಲಿಗೆ ಆಗಮಿಸಿದ್ದಾರೆ ಸರ್. ತಮ್ಮ ಮಾತುಗಳಿಗಾಗಿ ಈ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ಮಾತೆರುಕ್ಲು ಸೊಲ್ಮೆಲು ಪ್ರೀತಿಯ ಹಳೆ ನೇರಂಕಿ ಗ್ರಾಮದ ನಮ್ಮ ಸರ್ಕಾರಿ ಕನ್ನಡ ಹಿರಿಯ ಉನ್ನತ ಪ್ರಾಥಮಿಕ ಶಾಲೆ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸರ್ವ ಮಾನ್ಯ ಗಣ್ಯರೇ, ಪ್ರತಿಯೊಬ್ಬರ ಹೆಸರು ಪದನಾಮ ಹೇಳುವುದು ಬಹಳ ದೀರ್ಘ ಆಗ್ತದೆ, ದಯಮಾಡಿ ಕ್ಷಮಿಸಿ, ಅನ್ಯತಾ ಭಾವಿಸಬೇಡಿ. ವೇದಿಕೆಯಲ್ಲಿ ಊರಿನ ಹಿರಿಯರಿದ್ದಾರೆ, ದಾನಿಗಳಿದ್ದಾರೆ, ಈ ಶಾಲೆಯ SDMC ಅಧ್ಯಕ್ಷರಿದ್ದಾರೆ, ಸದಸ್ಯರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಊರಿನ ಹಿರಿಯರಿದ್ದಾರೆ, ಶಾಲೆಯ ಕೊಡುಗೈ ದಾನಿಗಳಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ನಮ್ಮ ಶಿಕ್ಷಣ ಇಲಾಖೆಯ ಸಂಘಗಳ ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ಗೌರವಾನ್ವಿತ ಪ್ರತಿನಿಧಿಗಳಿದ್ದೀರಾ, ಈ ಶಾಲೆಯ ಮುಖ್ಯ ಗುರುಗಳಿದ್ದೀರಾ, ಎಲ್ಲರನ್ನೂ ನಾನು ನಿಮಗೆ ಈ ಶುಭ ಸಂಜೆಯಲ್ಲಿ ನೆನಪಿಸಿಕೊಳ್ಳುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಈ ಊರಿನ, ಪರ ಊರಿನ ಶಿಕ್ಷಣಾಸಕ್ತ, ಆಸಕ್ತಿಯುಳ್ಳ ಗಣ್ಯರು, ಮಕ್ಕಳ ತಂದೆ ತಾಯಂದಿರು, ಪೋಷಕರು, ಜನಪ್ರತಿನಿಧಿಗಳು ಎಲ್ಲರೂ ಬಂದಿದ್ದೀರ. ನಾನು ಈ ಭಾಗದಲ್ಲಿ ಪುತ್ತೂರಿನಲ್ಲಿ
ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ 7 ರಿಂದ 8 ವರ್ಷಗಳ ಹಿಂದೆ ಇಲ್ಲಿ ಕೆಲಸ ಮಾಡಿದ್ದೆ. 2013ರಿಂದ 17ನೇ ಇಸ್ವಿವರೆಗೂ ಅನೇಕ ಶಿಕ್ಷಕರಿಗೆ, ಜನಪ್ರತಿನಿಧಿಗಳಿಗೆ, ಊರಿನವರಿಗೆ ಅದು ಗೊತ್ತಿದೆ. ಈಗಲೂ ಆ ಪ್ರೀತಿ, ಆ ಸೆಳೆತ ಊರಿನ ಬಗ್ಗೆ, ತಾಲೂಕು ಬಗ್ಗೆ, ಜಿಲ್ಲೆಯಲ್ಲಿದೆ. ಮಕ್ಕಳ ಆಶೀರ್ವಾದದಿಂದ, ಮಕ್ಕಳು ಅಂತಂದರೆ ದೇವರ ಸ್ವರೂಪಿ ಅಂತ, ಅವರ ಒಂದು ಬೆಂಬಲದಿಂದ, ನಿಮ್ಮೆಲ್ಲರ ಹಾರೈಕೆಯಿಂದ, ಇಲಾಖೆಯ ನಿಯಮದಂತೆ ಬಡ್ತಿ ಹೊಂದಿ ಇದೇ ಜಿಲ್ಲೆಯಲ್ಲಿ, ನಾನು ಪುತ್ತೂರಿನಲ್ಲಿ BO ಆಗಿ ಕೆಲಸ ಮಾಡಿದ ಜಿಲ್ಲೆಯಲ್ಲೇ ಎಂಕ್ಲೆನ ಪುತ್ತೂರು ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಇಲ್ಲಿ ಶಾಂತಪ್ಪ ಗೌಡರು ಅವಾಗ CRP ಆಗಿದ್ದರು, ಹೆಡ್ ಮಾಸ್ಟರ್ ಆಗಿದ್ದಾರೆ. ಈಗ ಅಲಂಕಾರ ಕ್ಲಸ್ಟರಿನ CRP ಆಗಿದ್ದರು. ಈಗ ಒಂದು ಶಾಲೆಯ ಮುಖ್ಯ ಗುರುಗಳಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಪನಿರ್ದೇಶಕನ ನೆಲೆಗಟ್ಟಿನಲ್ಲಿ ಇವತ್ತು ಮಾತನಾಡುವ ಒಂದು ಸುಯೋಗ. ಹಳೆ ನೆರಂಕಿಯ ಒಂದು ಶಾಲೆಯ ಈ ಪುಣ್ಯಭೂಮಿಯಲ್ಲಿ ಮಧ್ವಾಚಾರ್ಯರು ಮತ್ತು ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಗಳು ಒಡನಾಡಿದ, ಈ ಮಣ್ಣಿನ ಸಂಪರ್ಕದಲ್ಲಿ ನಡೆದಾಡಿದ ಜಾಗದಲ್ಲಿ ನಾನು ಇವತ್ತು ಮಾತನಾಡುವ ಒಂದು ಪುಣ್ಯ ನನಗೆ ಸಿಕ್ಕಿದ್ದು ಬಹಳ ಸುಯೋಗ ಅಂತ ನಾನು ಭಾವಿಸ್ತೀನಿ. ಮಾನ್ಯ ಮಾಧ್ಯಮ ಮಿತ್ರರು, ಪತ್ರಕರ್ತರು ಸಹ ಇಲ್ಲಿದ್ದೀರಾ. ಈ ಶಾಲೆಗೆ ಬಂದಾಗ 7 ವರ್ಷದ ಹಿಂದೆ ಅಧಿಕಾರಿಯಾಗಿ ಬಂದ ನೆನಪಾಯಿತು. ನನಗಿನ್ನೂ ನೆನಪಿದೆ. ಇಡೀ ನಮ್ಮ ತಾಲೂಕಿನಲ್ಲಿ, ಬಹುಶಃ ಇಡೀ ಜಿಲ್ಲೆಯಲ್ಲಿ, ಆಗ ನಾನು ತಾಲೂಕು ಮಟ್ಟದ ಅಧಿಕಾರಿಯಾಗಿದ್ದೆ. ಆಗ ನಾನು ಬಂದಾಗ ದ ಫಸ್ಟ್ ಸ್ಕೂಲ್ ನೇಮ್ ಈಸ್ ರಿಟನ್ ಬೈ ನ್ಯಾಷನಲ್ ಲ್ಯಾಂಗ್ವೇಜ್, ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಆ್ಯಂಡ್ ಕನ್ನಡ ಲ್ಯಾಂಗ್ವೇಜ್. ಇದು ಮೊದಲ ಶಾಲೆ. ಆ ಟೈಮಲ್ಲಿರುವ ಶಿಕ್ಷಕರನ್ನು ಈಗ ಬಹುಶಃ ವರ್ಗಾವಣೆಯಾಗಿ ನಿವೃತ್ತರಾಗಿರ್ತಾರೆ ಅವರೆಲ್ಲ. ಅವರಂದರು, ಸರ್, ಹಿಂದಿ ರಾಷ್ಟ್ರಭಾಷೆ ಹಿಂದಿಯಲ್ಲಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಕನ್ನಡದಲ್ಲಿ ನಮ್ಮ ಶಾಲೆಯ ಹೆಸರನ್ನು ಬರೆಸಿದ್ದೀವಿ ಅಂತ. ಆ ಪ್ರೀತಿ, ಆ ಅಭಿಮಾನ ಶಿಕ್ಷಕರದ್ದು ಇವತ್ತಿನವರೆಗೂ ಮುಂದುವರೆದಿದೆ. ಅದೇ ರೀತಿ ಈ ಊರಿನ ಗಣ್ಯರು, ಹಿರಿಯರು, ಸಂಘ, ಹಿರಿಯ ವಿದ್ಯಾರ್ಥಿ ಸಂಘ, SDMC, ದಾನಿಗಳು ಬೆಂಬಲ ಮುಂದುವರೆದಿದೆ. ಅದರ ಪರಿಣಾಮವಾಗಿ 109 ವಿದ್ಯಾರ್ಥಿಗಳು, ಎಂಕ್ಲೆನ ಜೋಕುಲು 109 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಇದು ಸುಲಭದ ಮಾತಲ್ಲ. ಎಲ್ಲ ಹೇಳ್ತಿರ್ತಾರೆ, ನೀವು ಕೇಳ್ತಿರ್ತೀರ, ನಾನು ಕೇಳ್ತಿರ್ತೀನಿ, ಸರ್ಕಾರಿ ಶಾಲೆಗಳು ಉಳಿಸ್ಬೇಕು, ಸರ್ಕಾರಿ ಶಾಲೆ ಉಳಿಯಲಿ ಅಂತ. ಸರ್ಕಾರಿ ಶಾಲೆ ನಾವು ಉಳಿಸ್ಬೇಕಾಗಿಲ್ಲ, ಉಳಿಯೋ ಪರಿಸ್ಥಿತಿ ಸರ್ಕಾರಿ ಶಾಲೆಗೆ ಬಂದಿಲ್ಲ. ಸರ್ಕಾರಿ ಶಾಲೆಗಳು ಯಾವತ್ತೂ ಅವಿನಾಶಿ, ಅವು ಯಾವತ್ತೂ ನಮ್ಮ ಜೊತೆ ಇರ್ತದೆ. ನಮ್ಮ ಊರಿನ ದೇವಸ್ಥಾನ, ಮಸೀದಿ, ಇಗರ್ಜಿಗಳಿದ್ದ ಹಾಗೆ ಅವು ನಮ್ಮ ಜೊತೆ ಹಾಸುಹೊಕ್ಕಾಗಿದೆ. ಸರ್ಕಾರಿ ಶಾಲೆಗಳು ಉಳಿಸುವ ಪ್ರಶ್ನೆ ಅಲ್ಲ, ಸರ್ಕಾರಿ ಶಾಲೆಗಳನ್ನು ಬೆಳೆಸಬೇಕು, ಇನ್ನಷ್ಟು ಬಲವರ್ಧನೆ ಮಾಡಬೇಕು ಅನ್ನೋದೊಂದಷ್ಟೇ ನಮ್ಮ ಇಲಾಖೆಯ, ಊರಿನವರ ಎಲ್ಲರ ಒತ್ತಾಸೆ. ಹಾಗಾಗಿ ಸರ್ಕಾರಿ ಶಾಲೆಗಳು ಯಾವತ್ತೂ ಇರುತ್ತವೆ, ಅವು ಯಾವತ್ತೂ ಇರುತ್ತೆ. ಅವಿನಾಶಿ ಅಂತ ಹೇಳ್ತೀನಿ ನಾನು, ಅಂದರೆ ಶಾಶ್ವತವಾದದ್ದು. ಅದನ್ನು ಇನ್ನಷ್ಟು ಪ್ರಾಜಲ್ಯಮಾನವಾಗಿ, ಇನ್ನಷ್ಟು ಪುನರ್ ಪ್ರತಿಷ್ಠೆಯನ್ನಾಗಿ ನಾವು ಅದನ್ನು ಮಾಡಬೇಕೆ. ಆ ಮಾಡುವ ನಿಟ್ಟಿನಲ್ಲಿ ಈ ಶಾಲೆ ಒಂದು ಮಾದರಿಯಾಗಿದೆ. ನನಗೆ ಬಹಳ ಸಂತೋಷ ಆಯಿತು. 1/4 ಕೋಟಿ 25 ಲಕ್ಷವನ್ನು ಈ ಊರಿನ ಮಣ್ಣಿನ ಒಂದು ಋಣದಲ್ಲಿ ತೀರ್ಥರಾಜ್ ಅವರು MRPL ಸಂಸ್ಥೆಯಲ್ಲಿ ಅಧಿಕಾರಿಯಾಗಿ ಈ ಊರಿನ ಋಣದಲ್ಲಿ, ನೆನಪಿನಲ್ಲಿ 25 ಲಕ್ಷವನ್ನು ಕೊಡುವ ಮಾಡಿ ಆ MRPLನ ಒಂದು ನೇಮ್ನಲ್ಲಿ, ಉದ್ದಿಮೆಯಲ್ಲಿ ಈ ಶಾಲೆಗೆ ಕೊಠಡಿಗಳನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಬಹಳ ಪ್ರೀತಿಯಿಂದ ದಂಪತಿಗಳನ್ನು, ನಾವೆಲ್ಲರೂ ಅವ್ರನ್ನ ಒಂದು ಗೌರವಿಸಿದ್ದೀವಿ. ಈ ಮಣ್ಣಿನ ಋಣ, ಈ ಊರಿನ ಋಣಕ್ಕೆ ಈ ರೀತಿ ಸ್ಪಂದಿಸುವ ಮನಸ್ಸುಗಳು. ಮತ್ತು ಮಯೂರ್ ಅಂತ ಟೀಚರು ಅವಾಗಿಂದನೂ ನೋಡಿದ್ದೆ, ಅವರು 99,000 ರೂಗಳನ್ನು ಕೊಟ್ಟಿದ್ದಾರೆ ಅಂತ ನಿರೂಪಕರು ಹೇಳ್ತಿದ್ರು. ವಿಮಲ್ ನನ್ನ ಪಕ್ಕ ಕೂತಿದ್ರು, ಸರ್ ಈ ಶಾಲೆಯ ಪ್ರತಿ ಶಿಕ್ಷಕರು ಸುಮಾರು 1 ಲಕ್ಷವನ್ನು ಈ ಶಾಲೆಗೆ ಖರ್ಚು ಮಾಡಿದ್ದಾರೆ ಅಂತ. ಇನ್ನೊಬ್ಬರು ಟೀಚರು ಮೇಲೆ ಸಭಾಂಗಣದಲ್ಲಿ ಆ ಬಣ್ಣದ ಕುರ್ಚಿಗಳಿಗೆ ಒಬ್ಬರು ದಯಾನಂದ್ ಅಂತ ಹೇಳಿದರು, ಅವರು ಮಾಡಿದ್ದಾರೆ ಅಂತ. ಈ ಪ್ರೀತಿ ಎಲ್ಲಿಂದ ಬರುತ್ತೆ? ಇದು ಅಕ್ಷರ ಪ್ರೀತಿ, ಶಿಕ್ಷಕರ ಪ್ರೀತಿ. ಅಷ್ಟೇ ಪ್ರೀತಿಯನ್ನು ಗ್ರಾಮಸ್ಥರು, ಊರಿನವರು ನೀವು ತೋರಿಸ್ತಾ ಇದ್ದೀರಾ.
ಹಾಗಾಗಿ ಸರ್ಕಾರಿ ಶಾಲೆ ಅಂದರೆ ಅದು ಒಂದು ಅವಿಭಕ್ತ ಕುಟುಂಬ ಅಂತ ನಾನು ಭಾವಿಸ್ತೀನಿ. ಸಹಜವಾಗಿ ಕರಾವಳಿಯಲ್ಲಿ, ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಒಂದು ಸಂಸ್ಕೃತಿಯಲ್ಲಿ ಮೂಲ ಮನೆ ಅಂತಾರೆ, ತರವಾಡು ಅಂತಾರೆ ಅಲ್ಲ, ಹೌದಲ್ಲ? ತರವಾಡು, ಯಾಕಂದರೆ ತಪ್ಪು ಉಚ್ಚಾರಣೆ ಮಾಡಬಾರ್ದಲ್ಲ, ಅದಕ್ಕಾಗಿ ದೃಢೀಕರಣ ಮಾಡಿಕೊಂಡೆ. ಆ ಮೂಲ ಮನೆಗೆ ಪ್ರತಿ ವರ್ಷಕ್ಕೂ ಸೇರ್ತಾರೆ ಎಲ್ಲರೂ. ಒಂದು ಕೋಲ ಅಥವಾ ಒಂದು ನಾಗಪ್ರತಿಷ್ಠೆ ಅಥವಾ ಪುಣ್ಯದ ಹಬ್ಬದಲ್ಲಿ ಎಲ್ಲರೂ ಸೇರ್ತಾರೆ, ಆಚರಣೆ ಮಾಡ್ತಾರೆ. ಹಾಗೆ ಇದು ಒಂದು ಅವಿಭಕ್ತ ಕುಟುಂಬದ ಮನೆ ಸರ್ಕಾರಿ ಶಾಲೆ ಅಂತ ಅಂದರೆ. ಎಲ್ಲರೂ ಸಹ ಪ್ರತಿ ವರ್ಷ ಈ ಥರ ಸೇರಿ 100 ವರ್ಷಗಳನ್ನು ಕಂಡಿರುವ ಈ ಶಾಲೆ 103 ವರ್ಷ ಆಯಿತು ಅಂತ ಅಂದರು. ಈಗ ಅತ್ಯಂತ ಪ್ರಾಜಲ್ಯವಾನವಾಗಿ ನೀವೆಲ್ಲರೂ ಸೇರಿ ಮಾಡ್ತಾ ಇರೋದು, ಇಲ್ಲಿನ ಕ್ಯಾಂಪಸ್ ಇರಬಹುದು, ಕಟ್ಟಡ ಇರಬಹುದು, ಭಾಳಷ್ಟು ಸುಧಾರಣೆ ಆಗಿದೆ ಆ ದಿನಗಳಿಗೂ ಈ ದಿನಗಳಿಗೂ ನಾನು ನೋಡ್ಬೇಕಾದ್ರೆ. ನಿಜಕ್ಕೂ ನಿಮ್ಮ ಪ್ರೀತಿಯನ್ನು ನಮ್ಮ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಧಿಕಾರಿಗಳು, ಇಡೀ ಸರ್ಕಾರ, ಬೆಂಗಳೂರಿನ ನಮ್ಮ ಆಯುಕ್ತರ ಕಚೇರಿ ಖಂಡಿತ ಗಮನಿಸುತ್ತೆ ಇದನ್ನು. ಈ ರೀತಿಯ ಶಾಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ ಅಂದರೆ ಇದು ಬೇರೆ ಶಾಲೆಗಳಿಗೆ ಒಂದು ರೋಲ್ ಮಾಡೆಲ್ ಅಥವಾ ಒಂದು ಕೈ ಮರ, ಇದು ಒಂದು ದಾರಿದೀಪ ಅಂತ ನಾನಾದರೂ ಭಾವಿಸ್ತೀನಿ. ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ, ಒಳ್ಳೊಳ್ಳೆಯ ಅಂಶಗಳನ್ನು ನಮಗೆ ಶೇರ್ ಮಾಡಿ ಅಂತ. ಇದನ್ನು ನಾವು ಶೇರ್ ಮಾಡ್ತಾ ಇದ್ದೇವೆ, ಈ ಶಾಲೆಯ ಇದನ್ನು. ಯಾಕಂದರೆ ಅತ್ಯುತ್ತಮವಾದ ಒಳ್ಳೆಯ ಕೆಲಸಗಳು ಬೇರೆ ಕಡೆಗೆ ಪ್ರಸರಿಸಬೇಕು. ಒಂದು ಹಿಂದಿಯಲ್ಲಿ ಮಾತಿದೆ, ಜ್ಯೋತ್ ಸೆ ಜ್ಯೋತ್ ಲಗಾನಾ ಹೇ, ದೀಪದಿಂದ ದೀಪವನ್ನು ಹಚ್ತಾ ಹೋಗ್ಬೇಕು ನಾವು. ದೀಪಾವಳಿಯಲ್ಲಿ ದೀಪದಿಂದ ದೀಪವನ್ನು ಹಚ್ತಾ ಹೋಗ್ತೀವಿ. ಇಡೀ ದೀಪ ಬೆಳಕಿನ ಸಾಮ್ರಾಜ್ಯವಾಗಿ ಪರಿವರ್ತನೆ ಆಗುತ್ತೆ. ಇವತ್ತು ಹಳೆ ನೇರಂಕಿಯ ಈ ಒಂದು ದೀಪ ಅನೇಕ ಕರ್ನಾಟಕದ ಸಾವಿರಾರು ಶಾಲೆಗಳಿಗೆ ಒಂದು ಪ್ರೇರೇಪಣೆ ಆಗಲಿ ಅಂತ ಶಾಲಾ ಶಿಕ್ಷಣ ಇಲಾಖೆಯ ಒಂದು ಪರವಾಗಿ, ನಮ್ಮ ಸರ್ಕಾರ ಇಲಾಖೆಯ ಪರವಾಗಿ ಅಧಿಕಾರಿಯಾಗಿ ನಾನು ಆಶಯವನ್ನು ವ್ಯಕ್ತಪಡಿಸ್ತಿದ್ದೀನಿ. ನಿಮ್ಮೆಲ್ಲರನ್ನು ಇಲಾಖೆಯ ಪರವಾಗಿ ಅತ್ಯಂತ ತುಂಬು ಹೃದಯದಿಂದ ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ನೇಹಿತರೆ, ಇದು ಬೆಳವಣಿಗೆ ಸ್ಥಗಿತವಾಗಿರೋದಲ್ಲ. ಇದು ಪ್ರತಿ ವರ್ಷ ಹೆಚ್ಚು 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 ಆಗ್ತಾ ಇದೆ. ಇದು ಬೆಳವಣಿಗೆ ಹೆಚ್ಚು ಹೆಚ್ಚು ಆಗ್ತಿದೆ ಅಲ್ಲ, ಹೆಚ್ಚು ಹೆಚ್ಚು ಆಗ್ತಾ ಇದೆ. ನನ್ನದು ಮೂಲತಃ ಅವರು ಬೆಂಗಳೂರು, ಐ ಆಮ್ ನೇಟಿವ್ ಫ್ರಮ್ ಬ್ಯಾಂಗ್ಳೂರು. ಬಟ್ ನಾನು ಈ ಕರಾವಳಿಯಲ್ಲಿ, ದಕ್ಷಿಣ ಕನ್ನಡದಲ್ಲಿ ಬಂದ ಮೇಲೆ ಅತ್ಯಂತ ಪ್ರೀತಿಯಿಂದ ಕಲಿತ ಭಾಷೆ ತುಳುವನ್ನು ನಾನು ಕಲ್ತಿದ್ದೀನಿ. ಎಡ್ಡೆ ತುಳು ಬರ್ಪುಂಡು, ಚೆನ್ನಾಗಿ ತುಳು ಬರ್ತದೆ. ಪೊಲಿ ಅಂತ ಒಂದು ಪದ ಇದೆ, ಪೊಲಿ ಅಂತ ಅಂದರೆ ಸಿರಿ, ಸಮೃದ್ಧಿ, ಹೆಚ್ಚಾಗಲಿ, ಅಭಿವೃದ್ಧಿಯಾಗಲಿ ಅಂತ ಅದರ ಅರ್ಥ. ಹಾಗಾಗಿ ಈ ಶಾಲೆ ಉತ್ತರೋತ್ತರ ವರ್ಷಗಳಲ್ಲಿ, ಬರಲಿರುವ ಭವಿಷ್ಯದ ವರ್ತಮಾನಗಳಲ್ಲಿ ನಮ್ಮ ತುಳುನಾಡಿನ ರೈತರು ತಮ್ಮ ಗದ್ದೆಯಲ್ಲಿ ಅಕ್ಕಿಯನ್ನು, ಧಾನ್ಯವನ್ನು ಬೆಳೆದಾಗ, ಈಗ ಸ್ವಲ್ಪ ಭತ್ತದ ಗದ್ದೆಗಳು ಕಡಿಮೆ ಆಗಿದೆ ಬೇರೆ ಬೇರೆಯ ಕಾರಣಗಳಿಂದ, ಅದು ವಿಶ್ಲೇಷಣೆ ಮಾಡುವುದು ಬೇಡ ಈಗ. ಆ ಭತ್ತದಲ್ಲಿ ಆ ಸುಗ್ಗಿಯ ರೀತಿ, ಬಯಲುಸೀಮೆಯಲ್ಲಿ ಏನು ಹೇಳ್ತಾರೆ ಸುಗ್ಗಿ ಅಂತಾರೆ, ಆ ರೀತಿ ಆ ಧಾನ್ಯವನ್ನು ಒಟ್ಟು ಸೇರಿಸಿ ಆ ಪ್ರಕೃತಿ ಮಾತೆಯನ್ನು ಪೊಲಿ 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 ಪೊಲಿಯೇ ಅಂತ ಅವರು ರೈತರು ಆಡ್ತಾರಲ್ಲ, ಹೆಚ್ಚಾಗಲಿ, ಸಿರಿಯಾಗಲಿ. ಹಾಗೆ ಈ ಶಾಲೆ, ನಮ್ಮ ಶಾಲೆ ಪ್ರತಿ ವರ್ಷ ತುಳುವಿನ ಪವಿತ್ರವಾದ ಪದ ಪೊಲಿ 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 ಹೆಚ್ಚಾಗಬೇಕು, ಅಭಿವೃದ್ಧಿ ಆಗಬೇಕು ಅಂತ ನಾನು ಬಯಸ್ತಾ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಮಕ್ಕಳು ನಿಮ್ಮ ಮುಂದೆ ಅತ್ಯುತ್ತಮ ಶೈಕ್ಷಣಿಕ ಕ್ರೀಡಾ ಸಾಧನೆಯನ್ನು ಮಾಡಿ ಅವರಿಗೆ ಒಂದಿಷ್ಟು ಬಹುಮಾನಗಳನ್ನು ನಾವೆಲ್ಲರೂ ಕೊಟ್ಟಿದ್ದೇವೆ. 2-3 ದಿನದ ಕಾರ್ಯಕ್ರಮ ಇದೆ. ನಾನು ಬೆಳಿಗ್ಗೆನೇ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಆದರೆ ಇಲಾಖೆಯ ಬೇರೆ ಬೇರೆ ಕೆಲಸಗಳು, ಒತ್ತಡಗಳು. ನಾಳೆ ಪರೀಕ್ಷೆ ಇದೆ, TET ಪರೀಕ್ಷೆ ಇದೆ, ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಮಾರ್ನಿಂಗು. ಹಾಗಾಗಿ ನಾನು ಬೆಳಗ್ಗೆ ಬರುವವನು ಸಂಜೆ ಬಂದಿದ್ದೇನೆ. ತುಂಬ ಖುಷಿಯಾಗಿದೆ ನನಗೆ. ಈ ರೀತಿಯ ಶಾಲೆಗಳ ಸಂಖ್ಯೆ ಹೆಚ್ಚಾಗಲಿ, ನಮ್ಮ ಸರ್ಕಾರಿ ವ್ಯವಸ್ಥೆ, ಸರ್ಕಾರಿ ಶಾಲೆಗಳು ನಿಜವಾಗಿ ಸಾಧನೆಯನ್ನು ಸಾರ್ವಜನಿಕರ ಸಹಕಾರದಿಂದ ಆಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಮಾತುಗಳನ್ನು ಆಡಲಿಕ್ಕೆ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.
ಶುಭ ನುಡಿಯ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿದ ಸರ್ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ದಿವಂಗತ ಲಕ್ಷ್ಮೀ ತಿಮ್ಮಪ್ಪಗೌಡ ಕಣೆಮಾರು ಸ್ಮರಣಾರ್ಥ, ಶಾಶ್ವತ ದತ್ತಿನಿಧಿ ಹಾಗೂ ದಿವಂಗತ ಗಣಪತಿ ಆಚಾರ್ಯ ಪಾತ್ರಮಾಡಿಯವರ ಸ್ಮರಣಾರ್ಥ ಕಳೆದ 8ನೇ ತರಗತಿಯ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳ ವಿವರವನ್ನು ವಾಚಿಸಬೇಕಾಗಿ ಗೌರವ ಶಿಕ್ಷಕಿಯವರಲ್ಲಿ ವಿನಂತಿಸ್ತಾ ಇದ್ದೇನೆ. ಕೃತಿ ಬಿ, ಡಾಟರ್ ಆಫ್ ಜತ್ತಪ್ಪಗೌಡ ಬರೆಂಬೆಟ್ಟು. ಕೃತಿ ಬಿ, ಡಾಟರ್ ಆಫ್ ಜತ್ತಪ್ಪಗೌಡ ಬರೆಂಬೆಟ್ಟು. ಸ್ವಾತಿ HC, ಡಾಟರ್ ಆಫ್ ಚಂದ್ರಶೇಖರ ಹಿರಿಂಜ. ಸ್ವಾತಿ HC, ಡಾಟರ್ ಆಫ್ ಚಂದ್ರಶೇಖರ ಹಿರಿಂಜ. ತನ್ವಿಕೆ ಜೀವಿಕಾ HC. ಈ ಬಹುಮಾನವನ್ನ ರಾಜೇಶ್ವರಿ ಪಿ, ನಿವೃತ್ತ ಶಿಕ್ಷಕರು ಅಲಂತಾಯ ಇವರು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಬಹುಮಾನ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಹಾಗೂ ವಿತರಿಸಿದ ಸರ್ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಾನ್ಯ ಉಪನಿರ್ದೇಶಕರು, ಆಡಳಿತ ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಶ್ರೀಯುತ ಶಶಿಧರ್ GS ಇವರು ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರ ಜೊತೆಗೆ ಆಗಮಿಸಿದಂತಹ ಸಂದೇಶ್ MS ರವರು ಕೂಡ ಅತ್ಯಂತ ತುರ್ತು ಕಾರ್ಯದಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ SMCಯ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಳೆನೇರಿಂಕಿ ಇದು ಇಂದು ಇಷ್ಟು ಸಂಭ್ರಮದ ಶತಮಾನೋತ್ಸವ ಸಂಭ್ರಮವನ್ನು ಆಚರಿಸಬೇಕಾದರೆ ಈ ಹಿಂದೆ ದುಡಿದ STMC ಶಾಲಾ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರುಗಳನ್ನು ಖಂಡಿತವಾಗಿಯೂ ಕೂಡ ನೆನಪಿಸಬೇಕಾದುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹಾಗೆ 2000 ಇಸವಿಯ ನಂತರ ನಮ್ಮ ಈ ಸಂಸ್ಥೆಯಲ್ಲಿ STMC ಅಧ್ಯಕ್ಷರಾಗಿ ದುಡಿದಂತಹ ಮಹನೀಯರ ಹೆಸರುಗಳನ್ನು ವಾಚಿಸ್ತಾ ಇದ್ದೇನೆ. ಎಲ್ಲರೂ ಪ್ರೀತಿಯಿಂದ ನಮ್ಮ ಸನ್ಮಾನ ಪೀಠವನ್ನ ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜಯಂತಿ ಆರ್ ಗೌಡ ಅಲೆಪ್ಪಾಡಿ, ಶೇಖರ್ ಗೌಡ ಹಿರಿಂಜ, ಕಿರಣ್ ಕುಮಾರ್ ಪಾದೆ, ಗಣೇಶ್ ಹಿರಿಂಜ, ರವಿಚಂದ್ರ ಕೊಳೆಂಜಿರೋಡಿ, ದೇವಕ್ಕಿ ಹಿರಿಂಜ, ಚಂದ್ರಶೇಖರ ಹೊಸಮಾರಡ್ಡ, ಹೊನ್ನಪ್ಪ ಗೌಡ ಮರಂಕಾಡಿ ಇವರುಗಳು ನಮ್ಮ ಸನ್ಮಾನ ಪೀಠವನ್ನ ಅಲಂಕರಿಸಬೇಕು, ಕಿರು ಸನ್ಮಾನವನ್ನ ಸ್ವೀಕರಿಸಬೇಕು ಅಂತೇಳಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಜಯಂತಿ ಆರ್ ಗೌಡ ಅಲೆಪ್ಪಾಡಿ, ಶೇಖರ್ ಗೌಡ ಹಿರಿಂಜ, ಕಿರಣ್ ಕುಮಾರ್ ಪಾದೆ, ಗಣೇಶ್ ಹಿರಿಂಜ, ರವಿಚಂದ್ರ ಕೊಳೆಂಜಿರೋಡಿ, ದೇವಕ್ಕಿ ಹಿರಿಂಜ, ಚಂದ್ರಶೇಖರ ಹೊಸಮಾರಡ್ಡ, ಹೊನ್ನಪ್ಪ ಗೌಡ ಮರಂಕಾಡಿ. ಶೇಖರ್ ಗೌಡ ಹೊಸಮರಡ್ಡ ಎಲ್ಲಿದ್ದರೂ ವೇದಿಕೆಗೆ ಬಂದು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಚಂದ್ರಶೇಖರ ಹೊಸಮರಡ್ಡ
ಚಂದ್ರಶೇಖರ ಹೊಸಮರಡ್ಡವರು ಆದಷ್ಟು ಬೇಗ ವೇದಿಕೆಗೆ ಬಂದು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಈ ಸಂಸ್ಥೆ ಇಷ್ಟೊಂದು ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕಿದ್ರೆ ನಿಮ್ಮ ಪಾತ್ರ ಅತ್ಯಂತ ಅಮೂಲ್ಯವಾದದ್ದು. ಬಹಳಷ್ಟು ಹೆಮ್ಮೆ ಎನಿಸ್ತಾ ಇದೆ. ಹಿರಿಂಜ ಮನೆತನದ ಇಬ್ಬರು ದಂಪತಿಗಳು STMC ಅಧ್ಯಕ್ಷರಾಗಿರುವಂತದ್ದು ಅತ್ಯಂತ ಖುಷಿ ಕೊಡುವಂತಹ ಒಂದು ಸಂಗತಿ. ಈ ಸಂಸ್ಥೆಗೆ ಬರೀ STMC ಅಧ್ಯಕ್ಷರಾಗಿ ಮಾತ್ರ ಸೇವೆ ಸಲ್ಲಿಸಿಲ್ಲ ಇವರು. ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಈ ಸಂಸ್ಥೆಯ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ತಾ ಮುಂದೆ ಎನ್ನುವಾಗಿ ಕೈ ಜೋಡಿಸುವವರು ಇವರು. ಹಾಗೆ ಜಯಂತಿ ಆರ್ ಗೌಡ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ತಮ್ಮ ಪ್ರಥಮ STMCಯಲ್ಲಿ ತಾವು ಕೂಡ ಅತ್ಯಂತ ಅಭಿವೃದ್ಧಿಯ ಕೆಲಸಗಳನ್ನ ಮಾಡಿದ್ದೀರಿ. ಚಂದ್ರಶೇಖರ ಹೊಸಮರಡ ಇವರ ಮಾತು ಕಡಿಮೆ, ದುಡಿಮೆ ಹೆಚ್ಚು. ಇಂತಹ ವ್ಯಕ್ತಿ 2 ಬಾರಿ ಅಧ್ಯಕ್ಷರಾಗಿದ್ರು. ಈ ಸಂಸ್ಥೆಗೆ ಮೂಲಭೂತ ಕರ್ತವ್ಯಗಳಲ್ಲಿ ಒಂದಾದಂತಹ ಕುಡಿಯುವ ನೀರಿನ ಅವಶ್ಯಕತೆ ಎದುರಾಗಿತ್ತು. ತನ್ನ ಕೈಯಿಂದ 50,000 ರೂಪಾಯಿಯನ್ನು ಹಾಕಿ ಕುಡಿಲಿಕ್ಕೆ ಒಂದು ಪಂಪನ್ನ ಒದಗಿಸಿಕೊಟ್ಟಂತಹ ಪುಣ್ಯಾತ್ಮ ನೀವು. ರವಿಚಂದ್ರ ಅವರು ಈ ಸಂಸ್ಥೆಯಲ್ಲಿ ಬಹಳಷ್ಟು ಸಮಸ್ಯೆಗಳು ಎದುರಾದಾಗ ಅದನ್ನ ಬಹಳ ಶಾಂತ ಚಿತ್ತದಿಂದ ನಿರ್ವಹಿಸಿದಂತ ವ್ಯಕ್ತಿತ್ವ ಶ್ರೀಯುತ ರವಿಚಂದ್ರ ಇವರು. ಇವರೆಲ್ಲರನ್ನ ಈ ಒಂದು ಸಭೆಯಲ್ಲಿ ಅತ್ಯಂತ ಅಭಿಮಾನದಿಂದ ಅತಿಥಿ ಗಣ್ಯರು ಸೇರಿಕೊಂಡು ಸನ್ಮಾನಿಸ್ತಾ ಇದ್ದಾರೆ. ಶೇಖರಗೌಡ ಕಟ್ಟಬುಣಿ ಎಲ್ಲಿದ್ದರೂ ವೇದಿಕೆಗೆ ಬರಬೇಕು. STMC ಅಧ್ಯಕ್ಷರಾದಂತಹ ವೀರೇಂದ್ರ ಪಾಲತಡ್ಡ ದಯವಿಟ್ಟು ವೇದಿಕೆ ಬನ್ನಿ. ಮಹೇಶ್ ಪಾತ್ರ ಮಾಡಿ ದಯವಿಟ್ಟು ವೇದಿಕೆ ಬಂದು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು. ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಜನಾರ್ದನ ಪೂಜಾರಿ ಕದ್ರ ದಯವಿಟ್ಟು ವೇದಿಕೆಗೆ ಬನ್ನಿ, ಸನ್ಮಾನ ಪೀಠವನ್ನು ಅಲಂಕರಿಸಿ. ಶೇಖರಗೌಡ ಕಟ್ಟಬುಣಿ ದಯವಿಟ್ಟು ಎಲ್ಲಿದ್ದರೂ ವೇದಿಕೆಗೆ ಬರಬೇಕು. ಒಂದು ಮಾತನ್ನ ನಾನು ಈ ಒಂದು ಸಂದರ್ಭದಲ್ಲಿ ಉಲ್ಲೇಖ ಮಾಡಲೇಬೇಕಾಗಿದೆ. ಶೇಖರಗೌಡ ಕಟ್ಟಬುಣಿ ಒಬ್ಬ ಈ ಶಾಲೆಗಾಗಿ ದುಡಿದಂತಹ ಒಬ್ಬ ಮಹಾಣಿ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಈ ಸಂಸ್ಥೆಯಲ್ಲಿ ದಾಖಲಾತಿ ಕೊರತೆ ಆದಾಗ ಕೇವಲ ಅಂಚಪಾಲಕರಾಗಿ ತನ್ನ ಕೆಲಸವನ್ನು ಮಾತ್ರ ಅವರು ನಿರ್ವಹಿಸಿಲ್ಲ, ಜೊತೆಗೆ ಸಂಸ್ಥೆಯ ಕೊಂಡಿಯಾಗಿ ಪ್ರತಿ ಮನೆಗೆ ಹೋಗಿ ನಮ್ಮ ಶಾಲೆ ಚಂದ ಇದೆ, ನಮ್ಮ ಶಾಲೆ ಚಂದ ಇದೆ, ನಮ್ಮ ಶಾಲೆಗೆ ಸೇರಿಸಿ ಎನ್ನುವಂತ ಒಂದು ಮಾತನ್ನು ಹೇಳಿದ ಕಾರಣ ಈ ಸಂಸ್ಥೆಯಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳು ದಾಖಲಾಗಲಿಕ್ಕೆ ಕಾರಣ ಎನ್ನುವಂತ ಮಾತನ್ನ ನಾನು ಈ ಒಂದು ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಜನಾರ್ದನ ಪೂಜಾರಿ ಸುಮಾರು 10 ವರ್ಷಗಳಿಂದ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿದ್ದಾರೆ. ಬಹುಶಃ ಇದು ಒಬ್ಬ ಹಿರಿಯ ಮುತ್ಸಜ್ಜಿ. ಬಹುಶಃ ಇವರ ಒಂದು ತಾಳ್ಮೆ ಕಾಳಜಿ ಮೆಚ್ಚುವಂತದ್ದು. ಇದು ಅವರ ಶತಮಾನೋತ್ಸವ ಸಂದರ್ಭದಲ್ಲಿ ಅಧ್ಯಕ್ಷನಾಗಿರುವಂತದ್ದು ಕೂಡ ಅವರ ಸುದೈವ ಅಂತ ಭಾವಿಸ್ತಾ ಇದ್ದೇನೆ. ಹಾಗೆ ಮಹೇಶ್ ಪಾತ್ರ ಮಾಡಿ ಹಿರಿಯ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ. ಬಹುಶಃ ಯಾರು ಕಾಣದ ರೀತಿಯಲ್ಲಿ, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಕೆಲಸವನ್ನ ಮಾಡಿದಂತ ಪುಣ್ಯಾತ್ಮ ನೀವು. ಬಹಳಷ್ಟು ಇದರ ಹಿಂದೆ ಅವಿರತವಾಗಿ ಕೆಲಸ ಮಾಡಿದಂತ ಒಬ್ಬ ಚಿಂತಕ ನೀವು. ನಿಮ್ಮನ್ನು ಸೇರಿಕೊಂಡು ಅತ್ಯಂತ ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದಾರೆ. ಈ ಸಂಸ್ಥೆಯ STMC ಅಧ್ಯಕ್ಷ ವೀರೇಂದ್ರ ಪಾಳೆತಡ್ಡ ಒಬ್ಬ ಯುವ ತರುಣ ಮಾತುಗಾರ, ಸಂಘಟಕ. ಇಂತಹ ಒಂದು ಸಂದರ್ಭದಲ್ಲಿ ನೀವು ಈ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿರುವಂತದ್ದು ಈ ಊರಿನ ಪುಣ್ಯ ಅಂತ ನಾವು ಭಾವಿಸ್ತಾ ಇದ್ದೇವೆ. ನಿಮಗೆ ಶಕ್ತಿ ತುಂಬಿದೆ ಶತಮಾನೋತ್ಸವ ಸಮಿತಿ ನಿಮ್ಮೆಲ್ಲರನ್ನ ಅತ್ಯಂತ ಅಭಿಮಾನದಿಂದ ಅತಿಥಿ ಗಣ್ಯರು ಸೇರಿ ಸನ್ಮಾನಿಸಿದ್ದಾರೆ. ಇದು ನಿಮ್ಮೆಲ್ಲರ ಪಾಲಿನ ಸೌಭಾಗ್ಯ ಅಂತ ನಾವು ಭಾವಿಸ್ತಾ ಕಾರ್ಯಕ್ರಮದಲ್ಲಿ ಮುಂದುವರಿತಾ ಇದ್ದೇವೆ. ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ರುಚಿಯಾದ ಅಡುಗೆಯನ್ನ ಮಾಡಿಕೊಟ್ಟು
ನಿವೃತ್ತರಾಗಿ ಅದೇ ರೀತಿ ಈಗ ಅಡುಗೆ ಕಾರ್ಯವನ್ನ ಮಾಡುತ್ತಿರುವಂತಹ ಸಿಬ್ಬಂದಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಕಮಲ ನೇರಳ್ತಳಿಕೆ, ಜಾನಕಿ, ಚಂದ್ರಾವತಿ, ಯಶೋಧ ಬೆರೆಂಬೆಟ್ಟು, ಗಿರಿಜಾ, ರೇವತಿ, ಮಮತಾ. ಶಾಂತಿ ಮೂಲೆ ಇವರಿಗೆ ನಮ್ಮ ಗಣ್ಯ ಅತಿಥಿಯರಿಂದ ಸನ್ಮಾನ ಕಾರ್ಯಗಳು ನಡೀತಾ ಇದೆ. ಅದೇ ರೀತಿಯಾಗಿ ಕಳೆದ ವರ್ಷ ನಮ್ಮ ಅಡುಗೆ ಸಿಬ್ಬಂದಿಯಾದ ಯಶೋಧ ಬೆರೆಂಬೆಟ್ಟು ಇವರು ಕೂಡ ಅಡುಗೆ ಕಾರ್ಯವನ್ನ ಬಹಳ ಉತ್ತಮ ರೀತಿಯಲ್ಲಿ ನೆರವೇರಿಸಿದ್ದು, ಇದೀಗ ಅವರು ತಮ್ಮ ಅಡುಗೆ ಕಾರ್ಯವನ್ನ ನಿಲ್ಲಿಸಿ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಮೇಡಮ್, ತಮಗೂ ಅಭಿನಂದನೆಗಳು. ಅದೇ ರೀತಿ ಚಂದ್ರಾವತಿ ಶಾಂತಿ ಮೂಲೆಯವರು ಪ್ರತಿ ವರ್ಷ ನಮಗೆ ವಾರ್ಷಿಕೋತ್ಸವಕ್ಕೆ ಅಕ್ಕಿಯ ಸಹಾಯವನ್ನ ನೀಡುತ್ತಿದ್ದಾರೆ. ಇದೀಗ ಈ ವರ್ಷ ಕೂಡ 100 ಕೆಜಿ ಅಕ್ಕಿಯನ್ನ ಕೊಡುವ ಮೂಲಕ ಆ ಹೆಮ್ಮೆಯನ್ನ ಉಳಿಸಿಕೊಂಡಿದ್ದಾರೆ. ಮೇಡಮ್, ತಮಗೆ ವಂದನೆಗಳು. ಅದೇ ರೀತಿ ಕಮಲಾ ಮೇಡಮ್ ಕೂಡ ಇದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಡಬ ತಾಲೂಕು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಇವರು ಇದೀಗ ನಮ್ಮನ್ನುದ್ದೇಶಿಸಿ ಮಾತಾಡಬೇಕಾಗಿ ಸರ್ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶಾಲಾ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಳೆನೇರಂಕಿ ಶತಮಾನೋತ್ಸವ ಸಂಭ್ರಮದ ವೇದಿಕೆಯಲ್ಲಿರ್ತಕ್ಕಂತಹ ಈ ಶಾಲೆಯ SDMC ಅಧ್ಯಕ್ಷರೇ, ಈ ಶಾಲೆಯ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ, ಈ ಶಾಲೆಯ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರೇ, ಗೌರವಾನ್ವಿತ ಈ ಶಾಲೆಯ ಮುಖ್ಯ ಗುರುಗಳೇ, ವಿಶೇಷ ಅತಿಥಿಗಳಾಗಿ ನಮ್ಮ ಜೊತೆಗಿರ್ತಕ್ಕಂತಹ ಶ್ರೀಯುತ ವಿಶ್ವನಾಥ್ ರೈ ಅವರೇ, ಅಜಿತ್ ಕುಮಾರ್ ಪಾಲೇರಿ ಅವರೇ, ಶ್ರೀಯುತ ಪ್ರಕಾಶ್ ರವರೇ, ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಶಾಂತರಾಮ್ ಸರ್ ಅವರೇ, ಶ್ರೀಯುತ ಮಯೂರ್ ಸರ್ ಅವರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಈ ಊರಿನ ಆತ್ಮೀಯ ಶಿಕ್ಷಣಾಭಿಮಾನಿಗಳೇ, 100 ವರ್ಷಗಳ ಇತಿಹಾಸ ಇರುವಂತಹ ಶಾಲೆ ಇದು. 100 ವರ್ಷಗಳ ಇತಿಹಾಸವನ್ನು ಬರೆದಾಗಿದೆ. ಈ ಶಾಲೆಗೆ ಅಷ್ಟು ದೊಡ್ಡ ಚರಿತ್ರೆ ಇದೆ. ಇನ್ನೊಂದು ಚರಿತ್ರೆ ಕೂಡ ಈಗ ಮತ್ತೆ ಅದರ ಜೊತೆಗೆ ಸೇರಿಕೊಂಡಿದೆ. ಅದು ಈ 3 ದಿನಗಳ ಶತ ಸಂಭ್ರಮ ಕಾರ್ಯಕ್ರಮದ ಮೂಲಕ ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿ ಹೇಗೆ ಒಂದು ಶಾಲೆ ಇರಬಹುದು ಅನ್ನುವುದನ್ನು ತೋರಿಸಿಕೊಡುವ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಯಾವ ವಿಭಾಗದಲ್ಲೂ ಕಡಿಮೆ ಇಲ್ಲದ ಹಾಗೆ ಎಲ್ಲಕ್ಕೆ 100ಕ್ಕೆ 100 ನಾವು ಸಾಧಾರಣವಾಗಿ ನಮ್ಮದು ನನ್ನ ಕನಸು ಔಟ್ ಆಫ್ ಔಟ್ ಅಂತೇಳಿ 100ನೇ ವರ್ಷಕ್ಕೆ ಎಲ್ಲ ವಿಭಾಗಗಳಲ್ಲೂ 100ಕ್ಕೆ 100 ಸಂಭ್ರಮವನ್ನು ತಂದಿರುವಂತಹ ಅದ್ಭುತ ಶಾಲೆಯಾಗಿ ಹಳೆನೇರಂಕಿಯ ಈ ವೇದಿಕೆ ಹತ್ತೂರಿಗೆ ಹೊಸ
ಭಾಷ್ಯವನ್ನು ಬರೆದಿದೆ, ಹೊಸ ಇತಿಹಾಸವನ್ನು ಬರೆದಿದೆ. ಇದರ ಹಿಂದಿರುವಂತಹ ಎಲ್ಲ ಮನಸ್ಸುಗಳಿಗೂ ಕೂಡ ತುಂಬು ಚಪ್ಪಾಳೆಯ ಅಭಿನಂದನೆಗಳನ್ನು ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ ಅಂತ ಭಾವಿಸುತ್ತಾ ಒಂದು ದೊಡ್ಡ ಚಪ್ಪಾಳೆಯ ಮೂಲಕ ಈ ಶಾಲೆಯ ಪ್ರತಿ ಮನಸ್ಸುಗಳಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಿದೆ. ನಾವು ಶಾಲೆಯಲ್ಲಿ ದುಡಿಯುವುದನ್ನು ಕೇಳಿದ್ದೇವೆ, ಶಾಲೆಗಾಗಿ ಅರ್ಪಿಸಿಕೊಳ್ಳುವುದನ್ನು ಹಳೆನೇರಂಕಿ ಮಾದರಿಯಾಗಿಸಿದೆ. ಒಂದು ಶಿಕ್ಷಕ ವೃಂದ ದುಡಿಸಿಕೊಳ್ಳುವುದು, ಅರ್ಪಿಸಿಕೊಳ್ಳುವುದನ್ನು ಇಲ್ಲಿ ಮಾದರಿಯಾಗಿಸಿದೆ. ದಯವಿಟ್ಟು ನಾನು ಬಹಳ ಪ್ರೀತಿಯಿಂದ ಈ ಶಾಲೆಯ ಹೆಸರಿನ ಪ್ರತಿ ಶಿಕ್ಷಕರ ಹೆಸರನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರಣ ಇಷ್ಟೇ, ನಾವೆಲ್ಲ ಗುರು ಪರಂಪರೆಯನ್ನು ಬಹಳ ಪ್ರೀತಿಯಿಂದ ಗೌರವಿಸುವಂಥ ಸಂಸ್ಕೃತಿ ನಮ್ಮದು. ಗುರು ಎಲ್ಲದಕ್ಕೂ ಮಾದರಿಯಾಗಿ ನಿಲ್ಲುವಂತಹ ದೊಡ್ಡ ಪರಂಪರೆ ಇರುವಂಥದ್ದು. ಹಳೆನೇರಂಕಿ ಮಣ್ಣಿನಿಂದ ಅದೆಷ್ಟೋ ಗುರುಗಳು ಅದೆಷ್ಟೋ ಸಾಕ್ಷಿಗಳನ್ನು ನೀಡಿದ್ದಾರೆ ಅನ್ನೋದಕ್ಕೆ ಇನ್ನು ಶತಸಂಭ್ರಮದಲ್ಲಿ ಆಗಿರುವಂಥ ಅಭಿವೃದ್ಧಿ ಕಾರಣ ಆಗತ್ತೆ. ನಾವೆಲ್ಲ 100 ವರ್ಷದ ವಿದ್ಯಾ ದೇಗುಲದಲ್ಲಿ ಅದೆಷ್ಟೋ ಮಹನೀಯರಿದ್ದಾರೆ. ಆ ಮಹನೀಯರೆಲ್ಲರೂ ಕೂಡ ಮತ್ತೆ ಇಲ್ಲಿಗೆ ಬಂದು ಮುಂದಿನ 100 ವರ್ಷಕ್ಕೆ ಆಗುವಷ್ಟು ಅಭಿವೃದ್ಧಿಯನ್ನು ಇಲ್ಲಿ ನೀಡಿದೆ ಅಂತಂದರೆ ಅದು ಈ ಮಣ್ಣಿನ ಋಣ, ಇಲ್ಲಿ ಕಲಿಸಿದಂಥ ಗುರುಗಳ ಋಣ. ಅವರೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತನ್ನ ಕೊಡುಗೆಗಳ ಮೂಲಕ ಶಿಕ್ಷಕರು ಮಾದರಿಯಾಗ್ತಾರೆ, ತನ್ನ ಕೊಡುಗೆಗಳ ಮೂಲಕ SDMC ಅಧ್ಯಕ್ಷ ಮತ್ತು ಇಡೀ ವೃಂದ ಮಾದರಿಯಾಗುತ್ತೆ, ತನ್ನ ಕೊಡುಗೆಗಳ ಮೂಲಕ ಇಲ್ಲಿಯ ಪೂರ್ವ ವಿದ್ಯಾರ್ಥಿಗಳು ಮಾದರಿಯಾಗ್ತಾರೆ, ತನ್ನ ಕೊಡುಗೆಗಳ ಮೂಲಕ ಇಲ್ಲಿಯ ಪೋಷಕರು ಮಾದರಿಯಾಗುತ್ತೆ. ಆ ಮೂಲಕ ಈ ಶಾಲೆ ರಾಜ್ಯಕ್ಕೆ ಮಾದರಿಯಾಗಿ ಇವತ್ತು ಕಂಗೊಳಿಸುವ ಹಾಗೆ ಮಾನ್ಯ ಉಪನಿರ್ದೇಶಕರ ಅವರ ಮೂಲಕವೇ ಇಡೀ ಸಂಸ್ಥೆಯ ಬಗ್ಗೆ ಹೊಗಳಿಕೆಯ ಮಾತುಗಳನ್ನು ಹೇಳುವುದರ ಮೂಲಕ ಖಂಡಿತವಾಗಿಯೂ ರಾಜ್ಯ ರಾಜಧಾನಿಯ ಆಯುಕ್ತರ ಕಚೇರಿಯಲ್ಲೂ ಕೂಡ ಹಳೆನೇರಂಕಿಯ ಹೆಸರು ಈ ಕಾರ್ಯಕ್ರಮದ ಮೂಲಕ ಪ್ರತಿಧ್ವನಿಸುತ್ತೆ. ಇಲ್ಲಿಯ ನೆಲದ ಹಿರಿಮೆಯನ್ನ, ಈ ಮಣ್ಣಿನ ಋಣವನ್ನ, ಈ ಮಣ್ಣಿನ ಘನತೆಯನ್ನ, ನೀವು ಮಾಡಿದಂತಹ ಶ್ರೇಷ್ಠತೆಯನ್ನ ಸರ್ಕಾರಿ ಶಾಲೆಯ ಮಾದರಿ ಕಾರ್ಯಕ್ರಮದ ಪ್ರತಿ ವೇದಿಕೆಯಲ್ಲೂ ಕೂಡ ಮತ್ತೆ ಮತ್ತೆ ಮಾರ್ದಣಿಸುವ ಹಾಗೆ, ಮತ್ತೆ ಮತ್ತೆ ಮರುಕಳಿಸುವ ಹಾಗೆ ಒಂದು ಅದ್ವಿತೀಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಗಳಾಗಿದ್ದೀರಿ. ತಮ್ಮ ಕೊಡುಗೆಗಳೇನಿರ್ಬೋದು, ತಮ್ಮ ತೊಡಗಿಸಿಕೊಳ್ಳುವಿಕೆ ಏನಿರ್ಬೋದು, ಈ ಶಾಲೆಗೋಸ್ಕರ ತಾವು ತೋರಿದಂಥ ಪ್ರೀತಿ ಏನಿರ್ಬೋದು, ಅದೆಲ್ಲವೂ ಕೂಡ ಇತಿಹಾಸದಲ್ಲಿ ದಾಖಲಿಸಲ್ಪಡುತ್ತೆ. ನಮಗೆ ಸಿಕ್ಕಿದಂಥ ಅವಕಾಶ ಇದು ಅಂತ ಭಾವಿಸೋಣ. ನಾವು ಈ ಕಾರ್ಯಕ್ರಮದ ಭಾಗವಾಗಲಿಕ್ಕೆ ಸಿಕ್ಕಿರುವಂಥದ್ದು ನಮ್ಮ ಅದೃಷ್ಟ ಅಂತ ಭಾವಿಸೋಣ. ನಾವಿಲ್ಲಿ ಕುಳಿತು ಇದಕ್ಕೆ ಸಾಕ್ಷಿಗಳನ್ನಾಗಿ ಮತ್ತು ಮುಂದಿನ ಅದೆಷ್ಟೋ ತಲೆಮಾರಿನ ವಿದ್ಯಾರ್ಥಿಗಳಿಗೆ ಈ ಶಾಲೆಯು ಹೊಸದೊಂದು ಇತಿಹಾಸವನ್ನು ಸೃಷ್ಟಿಸುವ ಹಾಗೆ ಮಾಡಿರುವ ಒಂದು ಸಣ್ಣ ಕಾರ್ಯದಲ್ಲಿ ಕೂಡ ನಾವೇನು ಕೊಡುಗೆ ಕೊಟ್ಟಿದ್ದೇವೋ ಅವೆಲ್ಲವೂ ಕೂಡ ನಮಗೆ ದುಪ್ಪಟ್ಟಾಗಿ ನಮಗೆ ದೊರಕುವ ರೀತಿಯಲ್ಲಿ ಖಂಡಿತ ಆ ದೇವರ ಆಶೀರ್ವಾದ ಇರುತ್ತೆ. ಏಕೆಂತಂದರೆ ಇದು ದೇವರುಗಳು ಇರುವಂತಹ ಶಾಲೆ. ವಿದ್ಯಾರ್ಥಿಗಳೆಂದರೆ ದೇವರು, ಶಾಲೆ ಎಂದರೆ ದೇಗುಲ. ಅದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಮಾದರಿಯಾಗಿ ಇವತ್ತಿನ ಹಳೆನೇರಂಕಿಯ ಈ ಕಾರ್ಯಕ್ರಮ ಮತ್ತು ಈ ವೇದಿಕೆ ಸಾಕ್ಷಿಯಾಗಿದೆ. ನಾನು ನೆನಪಿಸಿಕೊಳ್ಳಬೇಕು ಮತ್ತು ಗುರುತಿಸಲಿಕ್ಕೊಳ್ಳೇಬೇಕು. ಇಲ್ಲಿ ನಾವು ಕುಳಿತವರ ಹಿಂದೆ ಕೂಡ ಎಷ್ಟು ತೊಡಗಿಸಿಕೊಳ್ಳುವಿಕೆ ಇದೆ ಅಂತಂದರೆ, ಅಲ್ಲಿ ಗಾಡಿ ನಿಲ್ಲಿಸಲಿಕ್ಕೆ ಬಂದಾಗ ಅಲ್ಲಿ ಗಾಡಿ ನಿಲ್ಲಿಸುವವರೆಗೂ ಕೂಡ ಅವರು ನಮ್ಮ ಜೊತೆಗೆ ಬರ್ತಾರೆ. ಅಲ್ಲಿಂದ ಬರುವಾಗಿನಿಂದ ಹಿಡಿದು ಇಲ್ಲಿ ನಮ್ಮನ್ನು ಸ್ವೀಕರಿಸಿಕೊಂಡು ಎಲ್ಲ ಸಂಭ್ರಮವನ್ನು ತೋರಿಸುವಾಗಲೂ ಕೂಡ ಅವರೊಳಗಿರುವಂತಹ ತುಡಿತ ಏನು ಅಂತಂದರೆ ಈ ಶಾಲೆಯ ಪ್ರೀತಿ ಎಷ್ಟು ದೊಡ್ಡದಿದೆ ಅನ್ನುವುದನ್ನು ನಮಗೆಲ್ಲರಿಗೂ ತೋರಿಸಬೇಕು ಅಂತ ಆ ನಿಟ್ಟಿನಲ್ಲಿ ಎಡ ಬಲ ಮೇಲೆ ಕೆಳಗೆ ಎಲ್ಲ ಕಡೆ ಅಭಿವೃದ್ಧಿಗಳಾಗಿದೆ. ಆ ಎಲ್ಲ ಅಭಿವೃದ್ಧಿಗಳು ಕೂಡ ಸರ್ಕಾರಿ ಶಾಲೆಯ ಘನತೆಯಾಗಿ, ಸರ್ಕಾರಿ ಶಾಲೆಯ ಶ್ರೇಷ್ಠತೆಯಾಗಿ ಯಾವತ್ತೂ ಕೂಡ ಉಳಿಲಿಕ್ಕಿದೆ. ಇಲ್ಲಿ 1 ರೂಪಾಯಿಯಿಂದ ಹಿಡಿದು ಗೌರವಾನ್ವಿತ ಶಾಂತಪ್ಪ ಸರ್ ಅವರ ನೇತೃತ್ವದಲ್ಲಿ ಇಲ್ಲಿಯ ದಯಾನಂದ ಓಡ್ಲ ಇರ್ಬೋದು, ಗೌರವಾನ್ವಿತ ರಾಮಣ್ಣ ಸರ್ ಇರ್ಬೋದು, ಇಲ್ಲಿಯ ಗೀತಾ ಮೇಡಮ್ ಇರ್ಬೋದು, ಶಶಿಕಲಾ ಮೇಡಮ್ ಇರ್ಬೋದು, ನವೀನ್ ಸರ್ ಇರ್ಬೋದು, ಮಯೂರ್ ಸರ್ ಇರ್ಬೋದು, ದೀಪಾ ಮೇಡಮ್ ಇರ್ಬೋದು, ಹೀಗೆ ಇಲ್ಲಿ ಕೆಲಸ ಮಾಡಿದಂಥ ಎಲ್ಲರೂ ಕೂಡ ಈ ಶಾಲೆಯ ಜೊತೆಗೆ ತೊಡಗಿಸಿಕೊಂಡ ರೀತಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಹಳೆನೇರಂಕಿ ಏನು ಚರಿತ್ರೆ ಸೃಷ್ಟಿಸಿರೋದು ಇದು ಮೊದಲೇನಲ್ಲ. ಇಲ್ಲಿರುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಚರಿತ್ರೆ ಪುಟದಲ್ಲಿ ಸೇರಿದೆ. ಇಲ್ಲಿಯ ಅಂಕಣಗಳಿಂದ ನಮ್ಮ ಈ ಊರಿನ ಹೆಸರನ್ನು ಹತ್ತೂರಲ್ಲಿ ಬೆಳಗುವಂಥ ಒಂದು ದೊಡ್ಡ ಖೋಖೋ ತಂಡ, ಒಂದು ದೊಡ್ಡ ಚರಿತ್ರೆ ಇದೆ. ಹತ್ತೂರಲ್ಲಿ ಕೂಡ ಹಳೆನೇರಂಕಿ ಅಂದ ತಕ್ಷಣ ಮೈ ಪುಳಕಿತಗೊಳ್ಳುತ್ತೆ. ಪುತ್ತೂರಿನ ಹೆಸರನ್ನು, ಈ ಜಿಲ್ಲೆಯ ಹೆಸರನ್ನು ಈ ಶಾಲೆ ಈಗಾಗಲೇ ರಾಜ್ಯಕ್ಕೆ ತಲುಪಿಸಿದೆ. ಈ ಕಾರ್ಯಕ್ರಮಗಳ ಮೂಲಕ, ಈ ಅಭಿವೃದ್ಧಿಯ ಮೂಲಕ ಮತ್ತಷ್ಟು ಬಾರಿ ಈ ಊರಿನ ಹೆಸರು ರಾಜ್ಯ ಮಟ್ಟದಲ್ಲಿ ಮೊಳಗಲಿಕ್ಕಿದೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಅದೃಷ್ಟವಂತರು, ನಾವು ಪೋಷಕರು ಕೂಡ ಅದೃಷ್ಟವಂತರಾಗಿದ್ದೇವೆ. ಇದರ ಹಿಂದಿರುವಂತಹ ಈ ಇಲ್ಲಿಯ ಎಲ್ಲ ಮನಸ್ಸುಗಳನ್ನು ಕೂಡ
ಬಹಳ ಪ್ರೀತಿಯಿಂದ ಗೌರವಿಸುತ್ತಾ ಅವರ ಕೊಡುಗೆಗಳಿಗೆ ಯಾವುದೇ ರೀತಿಯ ಬೆಲೆ ಕಟ್ಟಲಿಕ್ಕೆ ಆಗದಷ್ಟು ಋಣಿಯಾಗಿದ್ದೇವೆ ಅನ್ನುವ ಮಾತಿನೊಂದಿಗೆ ಈ ಪ್ರೀತಿಯ ಸಂಜೆಯಲ್ಲಿ ಈ ಕಾರ್ಯಕ್ರಮದ ವೇದಿಕೆಗಳಲ್ಲಿ ಸಾಕ್ಷಿಯಾಗಲಿಕ್ಕೆ ಆ ಭಗವಂತ ನೀಡಿದ ಅವಕಾಶಕ್ಕಾಗಿ ನಾನು ನಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಬಹಳ ದೂರದಿಂದ ಬಂದು ಈ ಕಾರ್ಯಕ್ರಮದ ಜೊತೆಯಾಗಿರುವಂಥ ಎಲ್ಲ ಮನಸ್ಸುಗಳಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿದಾಯ ನೀಡುತ್ತಿದ್ದೇನೆ. ಧನ್ಯವಾದಗಳು. ತಮ್ಮ ಪ್ರೀತಿಯ ಶುಭ ಹಾರೈಕೆಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಮುಂದಕ್ಕೆ ನಮ್ಮ ಶಾಲೆಗೆ ದೇಣಿಗೆಯನ್ನು ನೀಡಿದಂತಹ ಶ್ರೀಯುತ ನೇಮಿರಾಜ್ ಜೈನ್ ಮತ್ತು ಮಕ್ಕಳು 33,000 ನೀಡಿ ನಮಗೆ ಗೌರವವನ್ನು ನೀಡಿದ್ದಾರೆ. ತಮ್ಮ ಕುಟುಂಬದವರು ಇದ್ದರೆ ವೇದಿಕೆಗೆ ಬರಬೇಕು, ತಮ್ಮ ಸನ್ಮಾನದ ಪೀಠವನ್ನ ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನೇಮಿರಾಜ್ ಜೈನ್ ಮತ್ತು ಮಕ್ಕಳು. ಶ್ರೀಮತಿ ಶೇಖರ್ ಕಲ್ಲೇರಿ 10,000, ಬಾಪುಗೌಡ ಮತ್ತು ಮಕ್ಕಳು ಎತ್ತರ ಪಡಪು 10,000, ಕಾಸಿಂ ಪಿ ಬೈಲಂಗಡಿ 10,000, ಕಿರಣ್ ಪಾದೆ 10,000, ಪದ್ಮಯ ಪೂಜಾರಿ ಮತ್ತು ಮಕ್ಕಳು 11,111, ನೇಮಿರಾಜ್ ಜೈನ್ ಕಾರ್ಕಳ, ಶೇಖರ್ ಕಲ್ಲೇರಿ, ರಾಜು ಜೈನ್ ಮತ್ತು ಮಕ್ಕಳು 10,111. ನಮ್ಮ ಶಾಲೆಗೆ ಪ್ರೀತಿಯಿಂದ ದೇಣಿಗೆ ಕೊಟ್ಟ ನಿಮಗೆಲ್ಲರಿಗೂ ಕೂಡ ನಮ್ಮ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನೆನಪಿಸಿಕೊಂಡು ತಮಗೆ ಗೌರವಾರ್ಪಣೆಯನ್ನ ಮಾಡ್ತಾ ಇದ್ದೇವೆ ಸರ್. ಎಲ್ಲರ ಅಮೂಲ್ಯ ಕೊಡುಗೆ ನಮ್ಮ ಈ ಶತ ಸಂಭ್ರಮಕ್ಕೆ ಮೆರುಗನ್ನ ನೀಡಿದೆ. ನಿಮ್ಮೆಲ್ಲರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನ ಕರುಣಿಸಲಿ ಎಂದು ನಮ್ಮೆಲ್ಲ ಸಮಿತಿಯ ಪರವಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಜಾನಕಿ ಕಲ್ಲೇರಿಯವರು ಆಗಮಿಸಿದರೆ ಮೇಡಮ್ ತಾವು ತಮ್ಮ ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಇದ್ದೇವೆ. ಶ್ರೀಮತಿ ಶ್ರೀ ಶ್ರೀನಪ್ಪ ಪೂಜಾರಿ ಸಾಂತ್ಯ 10,000 ನೀಡಿರುತ್ತಾರೆ. ತಾವು ಇದರಲ್ಲಿ ವೇದಿಕೆಗೆ ಆಗಮಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ದೇವಕ್ಕಿ ಮತ್ತು ಮಕ್ಕಳು ಶಾಂತಿ ಮೂಲೆ ಇವರು ಇದ್ರೂ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೋನಪ್ಪ ಗೌಡ ನೇರೊಳ್ಳ ಬಳಿಕೆ ಇವರು ಕೂಡ ಇದ್ರೆ ನಮ್ಮ ವೇದಿಕೆಗೆ ಆಗಮಿಸಿ ಸನ್ಮಾನ ಪೀಠವನ್ನ ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜಾನಕಿ ಅಕ್ಕ ಕಲ್ಲೇರಿ ಇವರು ಸುಮಾರು 10-12 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಅಡುಗೆ ಸಿಬ್ಬಂದಿಯಾಗಿ ಈಗ ಸನ್ಮಾನವನ್ನು ಸ್ವೀಕರಿಸಿದ್ದೀರಿ ಮೇಡಮ್. ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಸಾಂತ್ಯ ಇವರು ಕೂಡ 10,000 ನೀಡಿದ್ದಾರೆ. ಸರ್, ತಮಗೆ ಅಭಿನಂದನೆಗಳು. ನಿಮ್ಮ ಕುಟುಂಬಕ್ಕೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತೇಳಿ ನಾವೆಲ್ಲ ಸಮಿತಿಯ ಪರವಾಗಿ ಹಾರೈಸ್ತಾ ಇದ್ದೇವೆ. ವಂದನೆಗಳು ಸರ್. ಕಾರ್ಯಕ್ರಮವನ್ನು ಮುಂದುವರಿಸಿದ ಶ್ರೀ ಪ್ರಕಾಶ್ ಕುಮಾರ್ ಯೋಜನಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಸರ್, ತಮ್ಮ ಶುಭ ನುಡಿಗಾಗಿ ವೇದಿಕೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಸ್ವಾಮಿಯನ್ನು ಸ್ಮರಿಸಿಕೊಂಡು ಸ್ಥಳ ಸಾನ್ನಿಧ್ಯ ವಿಷ್ಣುಮೂರ್ತಿ ದೇವರಿಗೆ ವಂದಿಸುತ್ತಾ ಈ ಒಂದು ದಿನ ಹಳೆಲೇರಂಕಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶತಮಾನೋತ್ಸವ ಸಂಭ್ರಮ 2025ರ ಶತಮಾನೋತ್ಸವ ಸಂಭ್ರಮ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಬಹುಶಃ ಈ ಒಂದು ಸುಂದರ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಈ ಸಂದರ್ಭದಲ್ಲಿ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾಭಿಮಾನಿಗಳಿಗೆ ವಿಶೇಷವಾದಂತಹ ಗೌರವದ ವಂದನೆಯನ್ನು ಸಲ್ಲಿಸ್ತಾ, ಈ ಸಂದರ್ಭದಲ್ಲಿ ಭಾಷಣ ಮಾಡುವಂತಹ ಹೊತ್ತಲ್ಲ. ಈಗಾಗಲೇ ಹಲವು ದಿನಗಳಿಂದ ಅಭ್ಯಾಸ ಮಾಡಿ ಬಣ್ಣ ಬಣ್ಣದ ವೇಷಗಳನ್ನು ತೊಟ್ಟು ತಮ್ಮ ನೃತ್ಯ ಪ್ರದರ್ಶನ ಮಾಡಲಿಕ್ಕೆ ಮಕ್ಕಳು ಕಾಯ್ತಾ ಇರತಕ್ಕಂತಹ ಸಂದರ್ಭ. ನಾನು ಭಾಷಣವನ್ನು ಮಾಡೋದಿಲ್ಲ, ಒಂದೆರಡು ಶುಭ ಹಾರೈಕೆಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಬಹುತೇಕ ಇವತ್ತು ಸರಕಾರಿ ಶಾಲೆಗಳು ಮುಚ್ಚುತ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದು ಶಾಲೆ 100ನೇ ವರ್ಷದ ಶತಮಾನೋತ್ಸವ ಸಂಭ್ರಮವನ್ನು ಆಚರಣೆ ಮಾಡ್ತದೆ. ಒಂದು ಖಾಸಗಿ ಶಾಲೆಗೂ ಕೂಡ ನಾನು ಸಮಾನವಾಗಿದ್ದೇನೆ ಅನ್ನುವಂಥದ್ದನ್ನು ತೋರಿಸಿಕೊಡ್ತದೆ ಅಂತ ಹೇಳಿದರೆ ಅದು ಹಳೆಲೇರಂಕಿ ಶಾಲೆ. ಬಹುಶಃ ಇವತ್ತು ಸರ್ಕಾರಿ ಶಾಲೆಗೆ ಕಳಿಸುವಂತಹ ನಮ್ಮ ಪೋಷಕರ ಸಂಖ್ಯೆ ಕಡಿಮೆ ಆಗಿದೆ. ಅಂಥದ್ರಲ್ಲೂ ಕೂಡ ಈ ಭಾಗದ ಗ್ರಾಮಸ್ಥರು, ಈ ಭಾಗದ ಪೋಷಕರು ಇನ್ನೂ ಕೂಡ ಈ ಸರ್ಕಾರಿ ಶಾಲೆಯ ಬಗ್ಗೆ ಪ್ರೀತಿಯಿಂದ ಕಳಿಸ್ತಾರೆ ಅಂತ ಹೇಳಿದ್ರೆ ಈ ಶಾಲೆಯಲ್ಲಿ ಕಳಿಸುವಂತಹ ಗುರುಗಳ ಏನು ಶಿಕ್ಷಣ ಕೊಡುವಂತಹ ರೀತಿ ಇರ್ಬೋದು, ಗುರುಗಳು ಕೊಡುವಂತಹ ಮಾರ್ಗದರ್ಶನ ಇರ್ಬೋದು, ಈ ಶಾಲೆಯಲ್ಲಿ ಇರ್ತಕ್ಕಂಥ ಹಳೆ ವಿದ್ಯಾರ್ಥಿ ಸಂಘಗಳಿರ್ಬೋದು ಅಥವಾ ಶಾಲಾಭಿವೃದ್ಧಿ ಸಮಿತಿ ಇರ್ಬೋದು, ಮತ್ತು ಎಲ್ಲರ ಪ್ರೋತ್ಸಾಹದಿಂದ ಈ ಶಾಲೆ ಇವತ್ತು ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಬಹಳ ಸಂತೋಷ ಆಗ್ತದೆ. ಒಂದು ರೀತಿಯ ಜಾತ್ರೆಯ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಬಹುಶಃ ಪೂಜ್ಯರೊಂದು ಮಾತು ಹೇಳ್ತಾರೆ, ಒಂದು ಊರು ಸುಭಿಕ್ಷವಾಗಿರಬೇಕು ಅಂತ ಹೇಳಿದ್ರೆ ಆ ಊರಿನಲ್ಲೊಂದು ದೇವಾಲಯ ಇರಬೇಕಂತೆ, ಗ್ರಾಮದಲ್ಲೊಂದು ವಿದ್ಯಾಲಯ ಇರಬೇಕಂತೆ, ಮನೆಯಲ್ಲೂ ಒಂದು ಶೌಚಾಲಯ ಇರಬೇಕು ಅಂತೇಳಿ. ಬಹುಶಃ ಆ ಮೂರು ಇದ್ದಾಗ ಆ ಗ್ರಾಮ ಸುಭಿಕ್ಷವಾಗಿರ್ತದೆ ಅಂತೇಳಿ. ಬಹುಶಃ ಈ ಭಾಗದಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನ ಇದೆ. ಈ ಶಾಲೆ ಒಂದು ಅದ್ಭುತವಾದಂತಹ ಶಾಲೆಯನ್ನು ಈ ಒಂದು ಹಳೆನೇರಂಕಿ ಭಾಗದಲ್ಲಿದೆ. ಈಗಾಗಲೇ ಮಾತಾಡಿರ್ತಕ್ಕಂತಹ ಅತಿಥಿ ಗಣ್ಯರು ಬಹಳಷ್ಟು ಸುಂದರವಾಗಿ ಈ ಶಾಲೆಯ ವರ್ಣನೆಯನ್ನು ಮಾಡಿದರು. ಈ ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ಬಹಳಷ್ಟು ಜನ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂಥವರು ಈ ಶತಮಾನೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಹೇಳಿದರೆ ಕಳೆದ 3 ವರ್ಷಗಳಿಂದ ನಿರಂತರವಾದಂತಹ ಶ್ರಮ ಈ ಶತಮಾನೋತ್ಸವ ಸಮಿತಿಯವರು ಮಾಡಿದ್ದಾರೆ, ಹಳೆ ವಿದ್ಯಾರ್ಥಿ ಸಂಘದವರು ಮಾಡಿದ್ದಾರೆ, ಶಾಲಾಭಿವೃದ್ಧಿ ಸಮಿತಿಯವರು ಮಾಡಿದ್ದಾರೆ. ಅವರೆಲ್ಲರನ್ನೂ ಕೂಡ ಅದರ ಜೊತೆಗೆ ಈ ಶಾಲೆಯಲ್ಲಿ ಬೋಧನೆಯನ್ನು ಮಾಡಿರ್ತಕ್ಕಂತಹ ಗುರುಗಳು ಬೇರೆ ಬೇರೆ ಊರಿಂದ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿಯಿಂದ ಈ ರಾತ್ರಿ ಹೊತ್ತಲ್ಲೂ ಕೂಡ ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ಆ ಒಂದು ಗುರುಗಳಲ್ಲಿರ್ತಕ್ಕಂತಹ ಈ ಶಾಲೆಯ ಮೇಲಿರ್ತಕ್ಕಂತಹ ಪ್ರೀತಿ ಬಹಳ ಮಹತ್ವದ್ದು ಅಂತ ಹೇಳ್ತೇನೆ. ಬಹುಶಃ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೂ ಸರ್ಕಾರಿ ಶಾಲೆಗೂ ಒಂದು ರೀತಿಯ ಹತ್ತಿರದ ಸಂಬಂಧ. ಇವತ್ತು ಬಹುತೇಕ ಸರ್ಕಾರಿ ಶಾಲೆ ಮುಚ್ಚಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಜ್ಞಾನದೀಪ ಶಿಕ್ಷಕರನ್ನು ಕೊಟ್ಟಂತಹ ಒಂದು ಸಂಸ್ಥೆ ಧರ್ಮಸ್ಥಳ ಸಂಸ್ಥೆ. ಕಳೆದ ವರ್ಷ 1030 ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ನಮ್ಮ ಧರ್ಮಸ್ಥಳ ಸಂಸ್ಥೆ ಜ್ಞಾನದೀಪ ಕಾರ್ಯಕ್ರಮದ ಅಡಿಯಲ್ಲಿ ಅತಿಥಿ ಶಿಕ್ಷಕರ ನಿಯೋಜನೆಯನ್ನು ಮಾಡಿತ್ತು. ಅದೇ ರೀತಿ ಶಾಲೆಗಳಿಗೆ ಬೆಂಚು ಡೆಸ್ಕನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಬಹಳ ವರ್ಷಗಳಿಂದ ನಿರಂತರವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ. ಸುಮಾರು 4300 ಶಾಲೆಗಳಿಗೆ ಬೆಂಚು ಡೆಸ್ಕನ್ನು ಕೊಟ್ಟಿರ್ತಕ್ಕಂತಹ ಒಂದು ಸಂಸ್ಥೆ ಧರ್ಮಸ್ಥಳ ಸಂಸ್ಥೆ. ಅದೇ ರೀತಿ ಶಾಲೆಗಳ ಕಟ್ಟಡಕ್ಕೆ ಸುಮಾರು 9 ಕೋಟಿ, ಕಳೆದ ಸುಮಾರು ವರ್ಷಗಳಿಂದ ಸುಮಾರು 9 ಕೋಟಿ ಖರ್ಚನ್ನು ಮಾಡಿರ್ತಕ್ಕಂತಹ ನೆರವನ್ನು ಕೊಟ್ಟಿರ್ತಕ್ಕಂತಹ ಸಂಸ್ಥೆ ಧರ್ಮಸ್ಥಳ ಸಂಸ್ಥೆ. ಬಹುಶಃ ಇಲ್ಲಿ ಇಡೀ ರಾಜ್ಯದಲ್ಲಿ ಕೇವಲ ದಕ್ಷಿಣ ಕನ್ನಡ ಮಾತ್ರ ಸೀಮಿತ ಆಗದೆ ಇಡೀ ರಾಜ್ಯದಲ್ಲಿ ಧರ್ಮಸ್ಥಳ ಸಂಸ್ಥೆ ಈ ಕಾರ್ಯವ್ಯಾಪ್ತಿಯನ್ನು ವಿಸ್ತರಣೆ ಮಾಡಿದೆ. ಬಹುಶಃ ಈ ಒಂದು ಸಂದರ್ಭದಲ್ಲಿ ಈ ಶಾಲೆಗೂ ಕೂಡ
ಒಂದು ಸಣ್ಣ ನೆರವನ್ನು ಕೊಡಲಿಕ್ಕೆ ಅವಕಾಶ ಕೊಟ್ಟಂತಹ ಪೂಜ್ಯರಿಗೆ ಈ ಗ್ರಾಮಸ್ಥರ ಪರವಾಗಿ ವಿಶೇಷವಾದಂಥ ಗೌರವದ ಧನ್ಯವಾದವನ್ನು ಸಮರ್ಪಿಸ್ತಾ, ಈ ಶಾಲೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಈ ಶಾಲೆಯ ವಿದ್ಯಾರ್ಥಿಗಳು ಒಂದು ಉತ್ತಮ ಮಾದರಿ ಸಮಾಜದ ಪ್ರಜೆಯಾಗಿ ಈ ಗುರುಗಳ ಮಾರ್ಗದರ್ಶನದಲ್ಲಿ ಬೆಳೆಯಲಿ ಅಂತ ಆಶಿಸ್ತಾ ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಶುಭ ಹಾರೈಸಿದ ಸರ್ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಆಗಮಿಸಿದ ನಮ್ಮ ಸುತ್ತಮುತ್ತಲಿನ ಎಲ್ಲ ಕ್ಲಸ್ಟರ್ಗಳ ಶಾಲೆಗಳ ಶಿಕ್ಷಕರುಗಳ ಇರುವಿಕೆಯನ್ನು ತಾವು ಗಮನಿಸಿದ್ದೇವೆ. ಎಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಿವೃತ್ತ ಶಿಕ್ಷಕರುಗಳು ಕೂಡ ಆಗಮಿಸಿದ್ದೀರಾ. ಎಲ್ಲರ ಇರುವಿಕೆಯನ್ನು ನಾವು ಗಮನಿಸಿಕೊಂಡು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ ಸರ್. ಅದೇ ರೀತಿ ಅಲಂಕಾರು, ಗೋಳಿತೊಟ್ಟು, ರಾಮಕುಂಜ ಗ್ರಾಮ ಪಂಚಾಯತಿನ ಸದಸ್ಯರುಗಳು ಆಗಮಿಸಿದ್ದೀರಾ. ಎಲ್ಲರನ್ನೂ ಈ ಸಂಭ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶಾಂತಾರಾಮ ಓಡ್ಲಾ ಇವರು ಅಧ್ಯಕ್ಷರು, ಪ್ರೌಢಶಾಲಾ ಶಿಕ್ಷಕರ ಸಂಘ ಕಡಬ ತಾಲೂಕು, ಇವರ ಶುಭ ನುಡಿಗಾಗಿ ವೇದಿಕೆ. ಶತಮಾನೋತ್ಸವ ಸಂಭ್ರಮದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆ ಮೇಲೆ ಉಪಸ್ಥಿರತಕ್ಕಂತಹ ಗೌರವಾನ್ವಿತ ಈ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರೇ ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ ಹಾಗೂ ತೀರ್ಥರಾಜರವರೇ, ನನ್ನ ಸನ್ಮಿತ್ರರು ಆಗಿರತಕ್ಕಂತಹ ಶ್ರೀಯುತ ವಿಮಲ್ ಕುಮಾರ್ ನೆಲ್ಯಾಡಿಯವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯರೇ, ಭಕ್ತಿ ನಿನಗೆಲ್ಲಿಯದು ಭತ್ತ ತಾನೆಲ್ಲಿ ಹೋದು, ಎತ್ತಲಿನ ಗೊಬ್ಬರವೋ ಎತ್ತಲಿನ ನೀರೋ, ಬಾಕ್ತವಾರರ ದುಡಿತದೆ ನೀನುಳಿದಿಹ ಗುಪ್ತಗಾಮಿಣಿಯ ಋಣವೋ ಮಂಕುತಿಮ್ಮ ಅಂತ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳ್ತೀವಿ. ಸ್ನೇಹಿತ ಬಂಧುಗಳೇ, ಋಣಾನುಬಂಧವಿಲ್ಲದಿದ್ದರೆ ಒಂದು ಅನ್ನದ ಅಗಲು ಕೂಡ ಸಿಗೋದಿಲ್ಲ ಅಂತೆ. ಋಣಾನುಬಂಧವಿದ್ದರೆ ನಾವು ಎಲ್ಲವೂ ದಕ್ಕುತ್ತೆ ಎಂಬುದಕ್ಕೆ ಪ್ರತ್ಯಕ್ಷ ಸಾಕ್ಷಿಯೇ ಈ ಹಳೆನೇರಿಂಕಿ ಶಾಲೆ. ಬಹುಶಃ ಇವತ್ತು ಋಣಾನುಬಂಧವಿದ್ದ ಕಾರಣ 1 ಕೋಟಿಗಿಂತಲೂ ಮಿಕ್ಕಿ ಈ ಇಂತಹ ಕಾಮಗಾರಿಗಳನ್ನು, ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸ್ನೇಹಿತ ಬಂಧುಗಳೇ, ಬಹುಶಃ ನನಗೆ ಬಹಳಷ್ಟು ಖುಷಿ ತರುವಂಥ ವಿಚಾರ, ನಾವು ಬ್ರಹ್ಮ ಕಲಶೋತ್ಸವವನ್ನು ದೇವಸ್ಥಾನದಲ್ಲಿ ಮಾತ್ರ ನೋಡಿದ್ದೇವೆ. ಬಹುಶಃ ಆ ಸಂದರ್ಭದಲ್ಲಿ ಹೊರಕಾಣಿಕೆಯನ್ನು ನೋಡಿದ್ದೇವೆ. ಬಹುಶಃ ಒಂದು ನಿಜ ದೇವರಿಗೆ ಬ್ರಹ್ಮ ಕಲಶೋತ್ಸವ ಮಾಡುವಂಥ ಸಂದರ್ಭದಲ್ಲಿ ಹೊರಕಾಣಿಕೆಯನ್ನು ಕಂಡಿರತಕ್ಕಂಥದ್ದು ಹಳೆನೇರಿಂಕಿ ಶಾಲೆಯಲ್ಲಿ ಇದು ಪ್ರಥಮ. ಬಹುಶಃ ಹಸಿರುವಾಣಿಯನ್ನು ನೋಡಿದಾಗ ನಮಗೆ ಖಂಡಿತದೆ ಸ್ನೇಹಿತರೆ, ಬಹುಶಃ ಈ ರೀತಿಯ ಸಹಕಾರವು ಈ ಊರಲ್ಲಿದೆಯೋ ಅಂತ. ಬಹುಶಃ ಈ ರೀತಿಯ ಸಹಕಾರವನ್ನು ಕಂಡಾಗ ಯಾವ ಕೆಲಸವನ್ನು ಮಾಡಲಿಕ್ಕೂ ನಮಗೆ ಹಿಂದೇಟು ಹಾಕುವಂಥ ಅಗತ್ಯ ಇಲ್ಲ. ನಾನು ಬೆಳಗಿನ ಒಂದು ಕಾರ್ಯಕ್ರಮದ ನೇರ ಸಭಾ ಕಾರ್ಯಕ್ರಮ ನೋಡಿದೆ. ಬಹುಶಃ ಆ ಸಂದರ್ಭದಲ್ಲಿ ನನಗೆ ಗಮನಿಸಿದಂಥ ಒಂದೇ ವಿಚಾರ, ನಾನು ವಿಮಲ್ ಕುಮಾರ್ ನೆಲ್ಯಾಡ್ರವಳು ಹೇಳಿದೆ, ನಾನು ಅಲ್ಲಿ ನಮ್ಮ SDMC ಅಧ್ಯಕ್ಷರಿರ್ಬೋದು, ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಿರ್ಬೋದು, ಅಥವಾ ಹಿರಿಯ ವಿದ್ಯಾಸಂಘದ ಅಧ್ಯಕ್ಷರಿರ್ಬೋದು. ಬಹುಶಃ ಅಧ್ಯಕ್ಷರಾದವರು ವೇದಿಕೆಯಲ್ಲಿ ಕೂತ್ಕೊಳ್ತಾರೆ ಸಾಮಾನ್ಯ. ಈಗಲೂ ಗಮನಿಸ್ತಾ ಇದ್ದೇನೆ, ಇವರು ವೇದಿಕೆಯಲ್ಲಿಲ್ಲ. ಇತ್ತ ಓಡಾಡಿಕೊಂಡು ಏನು ಶಿಕ್ಷಕರು ನೋಡಿ ಕೆಲಸ ಕಾರ್ಯಗಳನ್ನು ಮಾಡಬೇಕೋ ಆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದರ ಸೊಬಗನ್ನು ಹೆಚ್ಚಿಸ್ತಾರೆ. ಬಹುಶಃ ಎಲ್ಲಿಯೇ ಅರ್ಧ ಕಾರ್ಯ ಅವರದ್ದು ಮುಗಿದು ಹೋಗಿದೆ. ಎಂತಹ ಒಂದು ಸಮಿತಿಯ ಅಧ್ಯಕ್ಷರಿದ್ದರೆ ಯಾವ ಕಾರ್ಯಕ್ರಮವೂ ಕೂಡ ಯಶಸ್ವಿಯತ್ತ ಸಾಗ್ತದೆ. ಸ್ನೇಹಿತ ಬಂಧುಗಳೇ, ಇನ್ನೊಂದು ವಿಷಯವನ್ನು ನಾನು ನೆನಪಿಸಿಕೊಳ್ಳಲೇಬೇಕು. ಶಿಕ್ಷಕರು 1 ಲಕ್ಷಕ್ಕೂ ಮಿಕ್ಕಿ ಸಹಾಯವನ್ನು ಕೊಡ್ತಾರೆ, ದಾನವನ್ನು ಕೊಡ್ತಾರೆ ಅಂತ ಆದರೆ ಇದು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಸರ್. ಇದು ಯಾವುದು ಒಬ್ಬೊಬ್ಬರು ಶಿಕ್ಷಕರು ಕೊಟ್ಟ ಇತಿಹಾಸ ಇದೆ, ಆದರೆ ಎಲ್ಲ ಶಿಕ್ಷಕರು ಕೊಡುವಂಥ ಇತಿಹಾಸ ಇರುವಂಥದ್ದು ಇದು ಪ್ರಥಮ. ಅದಕ್ಕೆ ಹೇಳುವಂಥದ್ದು, ಒಂದು ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಕೇವಲ SDMC ಇಂದ ಮಾತ್ರ ಸಾಧ್ಯ ಇಲ್ಲ, ಕೇವಲ ಊರವರಿಂದ ಮಾತ್ರ ಸಾಧ್ಯ ಇಲ್ಲ. ಎಲ್ಲಿ ಶಿಕ್ಷಕರು ಕೈ ಜೋಡಿಸ್ತಾರೋ ಆ ಶಿಕ್ಷಕರು ಕೈ ಜೋಡಿಸಿದಾಗ ಮಾತ್ರ ಆ ಶಾಲೆ ಅಭಿವೃದ್ಧಿ ಆಗಲಿಕ್ಕೆ ಇಂಥ ಊರವರು ಸೇರಿದಾಗ, SDMC ಅವರು ಸೇರಿದಾಗ ಅದು ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ನೇಹಿತ ಬಂಧುಗಳೇ, ಇದು ಮಾತನಾಡುವ ಸಮಯ ಅಲ್ಲ ಅಂತ ನನಗೆ ಗೊತ್ತಿದೆ. ಆದರೆ ಇಂತಹ ಒಂದು ಉತ್ತಮ ಕಾರ್ಯವನ್ನು ನೋಡುವಾಗ ಇನ್ನು ಸರ್, ಹಳೆ ನೇರಿಂಕಿ ಶಾಲೆ ಅಲ್ಲ, ಇದು ಹೊಸ ನೇರಿಂಕಿ ಶಾಲೆಯಾಗಿ ಖಂಡಿತ ಕೂಡ ಇದು ಪ್ರಚಾರವನ್ನು ಪಡೆಯುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ. ಖಂಡಿತ ನಾವು ಹೇಳ್ತಾ ಇದ್ದೇವೆ, ಬ್ರಹ್ಮ ಕಲಶೋತ್ಸವ ಆದ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಭಕ್ತರು ಬ್ರಹ್ಮ ಕಲಶೋತ್ಸವಕ್ಕೆ ಮಾತ್ರ ಬರ್ತಾರೆ, ಮತ್ತೆ ಭಕ್ತರನ್ನು ಕರಿಬೇಕಾಗ್ತದೆ. ನಾವು ಭಕ್ತರು ಬಂದರೆ ಮಾತ್ರ ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ.
ಈ ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ನಿಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸಿ, ಆಗ ಮಾತ್ರ ಈ ಶಾಲೆಯು ಅಭಿವೃದ್ಧಿ ಅದು ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ವಿರಮಿಸ್ತಾ ಇದ್ದೇನೆ. ವಂದನೆಗಳು. ಅತ್ಯಂತ ಪ್ರೀತಿಯ ನುಡಿಗಳನ್ನಾಡಿದ ಸರ್ ತಮಗೆ ವಂದನೆಗಳನ್ನ ಸಲ್ಲಿಸ್ತಾ ಮುಂದಕ್ಕೆ ವೇದಿಕೆಯಲ್ಲಿರುವಂತಹ ಅತಿಥಿಯಾಗಿರುವಂತಹ ರಾಜೇಶ್ವರಿ ಪಿ ನಿವೃತ್ತ ಶಿಕ್ಷಕರು ಆಲಂತಾಯ ಇವರು ಕೂಡ ತಮಗೆ ಶುಭ ನುಡಿಯನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಮೇಡಮ್. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂದೆ ಇರುವಂಥ ಊರಿನ ಪರ ಊರಿನ ಮಹನೀಯರೇ, ಮಹಿಳೆಯರೇ ಹಾಗೂ ಮುದ್ದು ಮಕ್ಕಳೇ, ಇಂದು ನಮಗೆಲ್ಲರಿಗೂ ಸರ್ ಹೇಳಿದರು ದೇವಸ್ಥಾನದಲ್ಲಿ ಒಂದು ಬ್ರಹ್ಮಕಲಶ ಆಗ್ತದಂತೆ. ಹಾಗೆ ನಮ್ಮ ಹಳನೇರಂಕಿಯಲ್ಲಿ ಶಾಲೆಯಲ್ಲಿ ಒಂದು ಬ್ರಹ್ಮಕಲಶವಿದ್ದಂತೆ. ಯಾಕೆಂದರೆ 3 ದಿನದ ಕಾರ್ಯಕ್ರಮದಲ್ಲಿ ಊರವರು, ಪರವೂರವರು, ಮಕ್ಕಳು, ಶಿಕ್ಷಕರೆಲ್ಲರೂ 3 ದಿನವೂ ತುಂಬ ಹುರುಪಿನಿಂದ ಉಲ್ಲಾಸದಿಂದ ಈ ಕಾರ್ಯದಲ್ಲಿ ತೊಡಗಿದರಂತೆ ಹೇಳಿದರೆ ಯಾರಿಗೂ ಖುಷಿ ಆಗದ ವಿಷಯವೇ ಅಲ್ಲ. ಹಾಗೆ ನಮ್ಮ ಊರಿನ ನನ್ನನ್ನು ಈ ಅತಿಥಿಯನ್ನಾಗಿ ಕರೆದಿದ್ದರಂತ ಹೇಳಿದರೆ ನನ್ನದೊಂದು ಭಾಗ್ಯವೇ ಸರಿ. ಅಂದರೆ ನಾನು ಈ ಶಾಲೆಯಲ್ಲಿ ನನ್ನ ಮೊಟ್ಟ ಮೊದಲ ಹೆಜ್ಜೆಯನ್ನು, ವೃತ್ತಿ ಜೀವನದಲ್ಲಿ ಮೊಟ್ಟ ಮೊದಲ ಹೆಜ್ಜೆಯನ್ನು ಇದೇ ಶಾಲೆಯಲ್ಲಿ ಕಲಿತದ್ದು. ಹಾಗೆ ಇದೇ ಶಾಲೆ ಅಂದು ಕಲಿತ ಮಕ್ಕಳು ಎಲ್ಲಿ ನಾವು ಇದ್ದೇವೆ ಅಲ್ಲಿ ಬಂದು ಖುಷಿಯಲ್ಲಿ ಸಂತೋಷದಲ್ಲಿ ಒಂದು ಗೌರವವನ್ನು ಸೂಚಿಸ್ತಾರಲ್ಲ, ಅದು ನಮಗೆ ಕೊಡುವಂಥ ಏಕಲವ್ಯನ ಒಂದು ಗುರುದಕ್ಷಿಣೆಯೇ ಆಗಿರುತ್ತದೆ. ಹಾಗೆ ಮತ್ತು ಒಂದು ಊರು ಶಾಲೆ ಹೇಗಿದೆ ಅಂತ ಹೇಳಬೇಕು ಅಂತಿದ್ರೆ ಆ ಶಾಲೆಯಾಗಿದೆ ಬಂದು ನೋಡೋದಲ್ಲ, ಪೋಷಕರು, ಮಕ್ಕಳು ಹಾಗೂ ಶಿಕ್ಷಕರು ಹೇಗೆ ಜೊತೆಗೂಡಿ ನಡೆಸ್ತಾರೆ ಅಂತ ಹೇಳಿದರೆ ಈ ಹಳನೇರಂಗಿ ಶಾಲೆಯಲ್ಲಿ ಬಂದು ಇವತ್ತು ನೋಡಬೇಕು ಎಷ್ಟು ಜನ ಸೇರಿದ್ದಾರೆ, ಮಕ್ಕಳು ಎಷ್ಟು ಹುರುಪಾಗಿದ್ದಾರೆ, ವೇದಿಕೆಯನ್ನು ಒಂದು ಎಷ್ಟು ಅಲಂಕೃತವನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದರೆ ಅದು ನೋಡಲಿಕ್ಕೆ ನಮಗೆ 2 ಕಣ್ಣು ಸಾಲದು. ಹಾಗೆಯೇ ಒಂದು ಶಾಲೆ ನಡಿಬೇಕಂತಿದ್ರೆ 3 ಕೇಂದ್ರ ಬೇಕಂತ, ಒಂದು ಪೋಷಕರು, ಶಿಕ್ಷಕರು ಹಾಗೂ ಮಕ್ಕಳು. ಅದು 3 ಕೂಡ ಸರಿಯಾದ ಸಮಾನವಾಗಿದ್ದರೆ ಆ ಕಟ್ಟಡ ಗಟ್ಟಿಯಾಗಿ ನಿಲ್ತದೆ. ಅದು ಈ ಹಳನೇರಂಗಿ ಶಾಲೆಯಲ್ಲಿ ಇದೆ. ಶಿಕ್ಷಕರು ಮಾತ್ರ ಇದ್ದರೆ ಆ ಶಾಲೆ ನಡೆಯಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಮಕ್ಕಳು ಮಾತ್ರ ಇದ್ದರೆ ಅದು ಸಾಧ್ಯವಿಲ್ಲ. ಪೋಷಕರು ಸರ್ಕಾರಿ ಶಾಲೆಯನ್ನೇ ಸರ್ಕಾರಿ ಶಾಲೆಗೆ ಹೋಗಬೇಕು, ಬೇರೆ ಖಾಸಗಿ ಶಾಲೆಗೆ ಕಲಿಸದೆ ಇಲ್ಲಿಗೆ ಕಳಿಸ್ತಾರಲ್ಲ, ಅದಕ್ಕೆ ಜನರು ನಾವು ಮೆಚ್ಚುವಂಥದ್ದು. ಹಾಗೆ ಇಷ್ಟು ಹೇಳಿ ನನ್ನ ಈ ಮಾತನ್ನು ಕೊನೆಗಾಣಿಸುತ್ತೇನೆ. ಈ ವೇದಿಕೆಯಲ್ಲಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ ಮೇಡಮ್ ತಮಗೆ ಧನ್ಯವಾದಗಳು. ಪ್ರಕಾಶ್ ಸರ್ ಅವರು ಅನ್ಯ ಕಾರ್ಯದ ನಿಮಿತ್ತ ಈ ವೇದಿಕೆಯಿಂದ ವಿರಮಿಸ್ತಾ ಇದ್ದಾರೆ. ಶ್ರೀಯುತರಿಗೆ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಿಸ್ತಾ ಇದ್ದಾರೆ. ಹಾಗೆ ಇಮಲ್ ಕುಮಾರ್ ನೆಲ್ಯಾಡಿ ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರು ಗೌರವಿಸ್ತಾ ಇದ್ದಾರೆ. ಶತಮಾನೋತ್ಸವದ ನೆನಪನ್ನ ಶಾಶ್ವತವಾಗಿ ಉಳಿಸುವಂತಹ ನಿಟ್ಟಿನಲ್ಲಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಮಾತಿಗೆ ಒಂದರ್ಥವಾದರೆ ಮೌನಕ್ಕೆ 100 ಅರ್ಥವಂತೆ. ಮಾತನಾಡದೆ ಕಾರ್ಯ ಸಾಧಿಸುವವನು ಈ ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿ ಎನ್ನುವಂತಹ ಒಂದು ಮಾತಿದೆ. ಯಾಕೆ ನಾನು ಈ ಒಂದು ಮಾತನ್ನು ಈ ಒಂದು ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂದ್ರೆ, ವಿಶ್ವನಾಥ ರೈ ಎರಟಾಡಿ ಈ ಸಂಸ್ಥೆಯ ಕೊಡುಗೆ ಇದಾನಿ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಇದ್ದುಕೊಂಡು ಶುಭ ಹಾರೈಸಿದ್ದಾರೆ. ಸರ್ ತಮಗೆ ಪ್ರೀತಿಯ ವಂದನೆಯನ್ನ ಸಲ್ಲಿಸಿದ ಕಾರ್ಯಕ್ರಮದಲ್ಲಿ ಮಯೂರ್ ಸರ್ ಅವರು ನಾಳೆ ಗುರುವಂದನೆಯನ್ನು ಸ್ವೀಕರಿಸುವ ಕಾರಣ ನಾವು ನಾಳಿನ ಇದರಲ್ಲಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲಿದ್ದಾರೆ. ಕಾರ್ಯಕ್ರಮದ ಮಹತ್ತರವಾದಂತಹ ಭಾಗಕ್ಕೆ ಬರ್ತಾ ಇದ್ದೇವೆ. ಇದನ್ನ ಅಧ್ಯಕ್ಷೆ ನುಡಿ ನೆರವೇರಿಸಿಕೊಡ್ಬೇಕಂತ ಹೇಳಿ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಜನಾರ್ದನ ಪೂಜಾರಿ ಕಂದ್ರೆ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಗುರುಭ್ಯೋ ನಮಃ. ಸ್ಥಳ ಸಾನ್ನಿಧ್ಯದ ವಿಷ್ಣುಮೂರ್ತಿ ದೇವರು ಹಾಗೂ ಈ ಗ್ರಾಮದಲ್ಲಿ ಎಲ್ಲ ಧರ್ಮದೇವಿ ದೇವರುಗಳಿಗೆ ಪಾದಾರಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಊರ ಪರವರ ಮಹನೀಯರೇ ಹಾಗೂ ಮಹಿಳೆಯರೇ ಹಾಗೂ ನಮ್ಮ ಊರಿನ ಹಾಗೂ ಪರವೂರಿಂದ ಆಗಮಿಸಿದ ಎಲ್ಲ ಹಲ ವಿದ್ಯಾರ್ಥಿ ಮಿತ್ರರೇ ಹಾಗೂ ಪತ್ರಿಕಾ ಪ್ರತಿನಿಧಿಗಳೇ, ನಾವು
ಈ ಶಾಲೆಯ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಇಲ್ಲಿ ಭಾಗಿಯಾಗಿದೆ. ಆದರೆ ಈ ಶತಮಾನೋತ್ಸವವನ್ನು ನಾವು ಇಂದು ಇಷ್ಟು ವಿಜೃಂಭಣೆಯಿಂದ ಆಚರಿಸಬೇಕಾದ್ರೆ ಮೊಟ್ಟ ಮೊದಲನಾಗಿ ಈ ಸ್ವಾತಂತ್ರ್ಯ ಸಿಗುವಂಥ ಪೂರ್ವದಲ್ಲೇ ನಮ್ಮ ಹಿರಿಯರು ಈ ಹಳ್ಳೆನಗಿ ಗ್ರಾಮದ ಗುತ್ತಿನ ಮನೆಯವರು ಈ 1923ರಲ್ಲಿ ಈ ಒಂದು ಪ್ರಾಥಮಿಕ ಶಾಲೆಯನ್ನು ಈ ಊರಿನಲ್ಲಿ ನಮ್ಮ ಊರಿನ ಜನರ ವಿದ್ಯಾರ್ಜನೆಗಾಗಿ ಜ್ಞಾನಾರ್ಜನೆಗಾಗಿ ಪ್ರಾರಂಭಿಸಿಕೊಟ್ಟಿದ್ದಾರೆ. ಅವರನ್ನು ನಾವು ಈ ಪ್ರಾರಂಭದಲ್ಲಿ ನೆನೆಸಿಕೊಳ್ಳಲೇಬೇಕು. ಯಾಕಂದರೆ ಅವರು ಅಂದು ಮಾಡಿದಂಥ ಅಂದಿನ ದಿನಗಳಲ್ಲಿಯೇ ನಮ್ಮ ಊರಿನ ಜನರಿಗೆ ಜ್ಞಾನಾರ್ಜನೆಗೋಸ್ಕರ ಈ ಶಾಲೆಯನ್ನು ಪ್ರಾರಂಭ ಮಾಡಿದ ಅವರಿಗೆ ನಮ್ಮೆಲ್ಲ ಶತಮಾನೋತ್ಸವ ಸಮಿತಿ ಎಲ್ಲರ ಪರವಾಗಿ ಒಂದು ಪ್ರಣಾಮಗಳನ್ನು ನಾನು ಈ ವೇದಿಕೆ ಮುಖಾಂತರ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಊರಿನ ಮತ್ತು ಎಲ್ಲ ಹಳೆ ವಿದ್ಯಾರ್ಥಿಗಳ ಒಂದು ಪ್ರತಿಕ್ರಿಯೆ ಭಾರಿ ಚೆನ್ನಾಗಿತ್ತು. ಯಾಕಂದರೆ ಪರವೂರಲ್ಲಿ ಇದ್ದರೂ ಕೂಡ ನಮ್ಮ ಶಾಲೆಯ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಇದಕ್ಕಾಗಿ ನಿರಂತರವಾದ ಸಂಪರ್ಕ ಮಾಡಿದಾಗ ಎಲ್ಲರೂ ನಮ್ಮ ಜೊತೆ ಸೇರಿ ಈ ಕಾರ್ಯಕ್ರಮದ ಯಶಸ್ವಿಗೆ ಅವರ ಸಹಕಾರವನ್ನು ನೀಡಿದ್ದಾರೆ. ಇನ್ನು ಮುಂದೆ ಇವರು ಕೂಡ ಈ ಶಾಲೆಯಲ್ಲಿ ಅಭಿವೃದ್ಧಿಯಲ್ಲಿ ಮತ್ತು ಇದರ ಶೈಕ್ಷಣಿಕ ಪ್ರಗತಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪರವೂರಲ್ಲಿ ನೆಲೆಸುವಂಥ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ತಮ್ಮ ಎಲ್ಲ ಸಹಕಾರವನ್ನು ಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ, ಅದೇ ರೀತಿ ಈ ಕಾರ್ಯಕ್ರಮದ ಯಶಸ್ವಿಗೆ ಪೂರಕವಾಗಿ ಕೆಲಸ ಮಾಡಿದ ಎಲ್ಲ ಹಿರಿಯರು ಜ್ಞಾನ ಅಭಿಮಾನಿಗಳಿಗೂ ಎಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮದ ಯಶಸ್ವಿ ಕಾರಣ ಇನ್ನೊಂದು ವಂದಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಮುಂದೆ ಇಂಥ ಎಲ್ಲ ಕಾರ್ಯಕ್ರಮ ಯಶಸ್ವಿ ಮಂಡಳಿಯಿಂದ ಹಾರೈಸುತ್ತಾ ವಂದಿಸ್ತೇನೆ. ಹರಿ ಓಂ. ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಿದಂತಹ ಶ್ರೀತರಿಗೆ ಅಭಿನಂದನೆಗಳು. ಈಗಾಗಲೇ ಮಾನ್ಯ ಸಂಸದರು ಕಡಬದಲ್ಲಿದ್ದಾರೆ ಎನ್ನುವಂತಹ ಒಂದು ವರ್ತಮಾನ ಸಿಕ್ಕಿದೆ. ಕಾರ್ಯಕ್ರಮದ ನಿರ್ಗಲ್ಲ ಹಂತವನ್ನ ತಲುಪ್ತಾ ಇದ್ದೇವೆ. ಇದನ್ನ ದೈಹಿಕ ಶಿಕ್ಷಕರಾದಂತಹ ಶ್ರೀಯುತ ರಾಮಣ್ಣ ಸರ್ ಅವರು ನೆರವೇರಿಸಿಕೊಡ್ಬೇಕು ಅಂತೇಳಿ ವಿನಂತಿಸ್ತಾ ಇದ್ದಾರೆ. ನವಿಲು ಬಯಸ್ತದೆ ಸುಂದರ ನಡಿಗೆಯನ್ನು, ಕೋಗಿಲೆ ಬಯಸ್ತದೆ ಮಧುರ ಕಂಠವನ್ನು, ಮಲ್ಲಿಗೆ ಬಯಸ್ತದೆ ಗಮಗಮಿಸುವ ಪರಿಮಳವನ್ನು, ನಾನು ಬಯಸ್ತೇನೆ ಈ ಸಂಜೆಯ ಸುಂದರ ಕಾರ್ಯಕ್ರಮಕ್ಕೆ ಅಭಿನಂದನೆಯನ್ನು. ಇವತ್ತಿನ ಈ ಸುಂದರ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಯುತ ಜನಾರ್ದನ ಕದ್ರ ಅಧ್ಯಕ್ಷರು, ಹಿರಿಯ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಜನಾರ್ದನ ಕದ್ರ, ನಿಮಗೆ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂಥ ಶ್ರೀ ಶಶಿಧರ್ GS, ಮಾನ್ಯ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ, ಶುಭ ಹಾರೈಸಿ ನಿರ್ಗಮಿಸಿದ್ದಾರೆ ಸರ್. ತಮಗೆ ಈ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀ ಪ್ರಕಾಶ್ ಕುಮಾರ್, ಯೋಜನಾಧಿಕಾರಿಗಳು, ಕ್ಷೇತ್ರ ಧರ್ಮಸ್ಥಳ ಗ್ರಾಮ್ಯಾಭಿವೃದ್ಧಿ ಯೋಜನೆ ಸರ್, ಅವರು ಶುಭ ನುಡಿಯನ್ನು ನಿರ್ಗಮಿಸಿದ್ದಾರೆ. ಅವರಿಗೂ ನಾನು ಸಂಸ್ಥೆಯ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀಯುತ ವಿಮಲ್ ನೆಲ್ಯಾಡಿ, ಕಡಬ ನೌಕರ ಸಂಘದ ಅಧ್ಯಕ್ಷರು, ಪಾದರಸದಂತೆ ಶಿಕ್ಷಕರ ಸಂಘದಲ್ಲಿ ಕೆಲಸ ಮಾಡಿದ ಸರ್, ತಮ್ಮನ್ನು ಕೂಡ ಸಮಿತಿಯ ಪರವಾಗಿ ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ವಿಶ್ವನಾಥ ಹಿರಿಂಟಾಡಿ, ನಿವೃತ್ತ ಸಂಚಾಲಕರು, ನಿಯಂತ್ರಕರು ಸರ್, ತಮ್ಮನ್ನು ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಶ್ರೀಮತಿ ರಾಜೇಶ್ವರಿ, ನಿವೃತ್ತ ಶಿಕ್ಷಕರು, ನನ್ನ ಗುರುಗಳು ಮೇಡಮ್, ತಮಗೂ ಕೂಡ ಸಮಿತಿಗಳ ಪರವಾಗಿ ಹಾಗೂ ನಿಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶಾಂತರಾಮ ಓಡ್ಲ, ಕಡಬ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಸರ್, ತಮಗೂ ಕೂಡ ಸಮಿತಿಗಳ ಪರವಾಗಿ ಸಂಸ್ಥೆ ಪರವಾಗಿ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಸಂದೇಶ್ ಸರ್, ಈಗಾಗಲೇ ಅವರು ನಿರ್ಗಮಿಸಿದೆ, ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಶತಮಾನ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ರಮೇಶ್ ರೈ ರಾಮಂಬಜಲು, ಈ ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು ಸರ್, ತಮ್ಮನ್ನು ಕೂಡ ಎಲ್ಲರ ಪರವಾಗಿ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಕೇಂದ್ರ ಬಿಂದು ನಮ್ಮ STMC ಅಧ್ಯಕ್ಷರು ವೀರೇಂದ್ರ ಪಾಳೆತ್ತಡ್, ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ನಮ್ಮ ಸಂಸ್ಥೆ ಮಾಡಿಕೊಂಡಿದೆ ಸರ್, ತಮ್ಮನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಶ್ರೀಯುತ ಧರ್ನಪ್ಪಗೌಡ, ಉಪಾಧ್ಯಕ್ಷರು, ಶತಮಾನ ಸಮಿತಿಯ ಉಪಾಧ್ಯಕ್ಷ ಸರ್, ತಮ್ಮನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎಲ್ಲರಕ್ಕೂ ಬೆನ್ನೆಲುಬಾಗಿ ನಮಗೆ ಮಾರ್ಗದರ್ಶಿ ನೀಡುವಂಥ ನಮ್ಮ ಸಂಸ್ಥೆಯ ಮುಖ್ಯ ಗುರು ವೈ ಶಾಂತಪ್ಪಗೌಡ ಸರ್, ತಮ್ಮನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಂಸ್ಥೆಯಲ್ಲಿ 17 ವರ್ಷ ಸೇವೆ ಮಾಡಿ ವರ್ಗಾವಣೆಗೊಂಡಂಥ ಮೇಯರ್ ಸರ್ ವೇದಿಕೆಯಲ್ಲಿ ಇದ್ದೀರಿ ಸರ್, ತಮ್ಮನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ತೀರ್ಥರಾಜ್
ಜೆ ಅವರು ಕೂಡ ಉಪಸ್ಥಿತರಿದ್ದಾರೆ. ತಮ್ಮನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸಮಿತಿಯ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ನಿಕಟಪೂರ್ವ ಅಧ್ಯಕ್ಷರು, ಎಲ್ಲ ವಾರ್ಡಿನ ಸರ್ವ ಸದಸ್ಯರಿಗೆ ನಾನು ಸಂಸ್ಥೆ ಪರವಾಗಿ ಹಾಗೂ ಈ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಪ್ರಚಾರ ಮಾಡುವಂಥ ಪತ್ರಿಕೆ ಮಾಧ್ಯಮದವರಿದ್ದೀರಾ, ನಿಮ್ಮ ತಂಡಕ್ಕೆ ನಾನು ಈ ಸಮಿತಿ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವಿವಿಧ ಶಾಲೆಗಳಿಂದ ಆಗಮಿಸಿದ, ಕ್ಲಸ್ಟರಿಂದ ಆಗಮಿಸಿದ ಎಲ್ಲ ಹಿರಿಯ ಕಿರಿಯ ಶಿಕ್ಷಕರನ್ನು ನಾನು ಈ ಸಮಿತಿಯ ಪರವಾಗಿ ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಈ ಪರ ಊರಿನಿಂದ ಆಗಮಿಸಿದ ಎಲ್ಲ ವಿದ್ಯಾಭಿಮಾನಿಗಳಿಗೆ ನಾನು ಈ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಲಿಕ್ಕೆ ನಮ್ಮ ಎಲ್ಲ ಸಮಿತಿಯ ಸಂಚಾಲಕರಿಗೆ ಈ ಒಂದು ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತಿರುವ ಎಲ್ಲ ವಿದ್ಯಾಭಿಮಾನಿಗಳನ್ನು ಒಂದೇ ಮಾತಿನಿಂದ ಧನ್ಯವಾದವನ್ನು ಹೇಳುತ್ತಾ ಧನ್ಯವಾದ ಕಾರ್ಯಕ್ರಮ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯುವುದು. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತಾ ಇದೆ. ಊಟಕ್ಕೆ ಅಲ್ಲಿ ನೀವು ಸಿದ್ಧರಾಗಿದ್ದೀರಿ. ನಮ್ಮ ಕಾರ್ಯಕ್ರಮ ನಡೀತಾ ಇದೆ. ಊಟದ ಜೊತೆಗೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತಾ ಇದೆ. ಕೇರಳದ ವಿಶಿಷ್ಟ ನೃತ್ಯ ಪ್ರಕಾರಗಳೆಂದರೆ ತೆಯ್ಯಂ, ಕಥಕ್ಕಳಿ ಹಾಗೂ ಮೋಹಿನಿಯಟ್ಟಂ. ಪಾತ್ರಧಾರಿಗಳು ತಮ್ಮ ಹಾವಭಾವ, ವೇಷಭೂಷಣ, ಚಲನೆ ಮತ್ತು ನರ್ತನದ ಮೂಲಕ ಕಥೆಯನ್ನು ಪ್ರದರ್ಶಿಸುತ್ತಾರೆ. ಹಾಗೆ ನಮ್ಮ ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿಗಳು ಇದನ್ನು ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ. ಇವರನ್ನು ಕರತಾಡಿಸುತ್ತಾ ವೇದಿಕೆಗೆ ಆಹ್ವಾನಿಸೋಣ.
ಗರ 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 ಗಗ್ಗರ ಜರ್ಬ ತಿರನಲ್ ಕುರಿ ನೆತ್ತರ ಪರ್ಬ ചെന്താമര പൂവിൻ ചന്തം കാണക്കുള്ള ചെന്തളിർ പൂമേനി വിണിതയോ ഭീകരഭൂതമതേ കാതം നീറ്റണു തീയത് നീട്ടിടുകാതരമേ കാളി കരാളികളാടണ കാനന കാകളമേ കാറും പേറണു നോവണ കാനന നാദമിതേ കരിയേറിയ പൂമ്പുനുള്ളിൽ നീറണ കേളികളാടിയവൻ കരിവേലകൾ കുത്തിയ നെഞ്ചിലെ മുറിവിൽ നീറ്റണു കാലനവൻ കരിയമ്പിനും അമ്പരമമ്പിളി വേലിലും അമ്പരമേട്ടിലുമേന്തണതെന്തിത് പുകയിത് പടരണു കരികരമുടയണു തുടയിലെ പിടിവള്ളി പൊടിയണ തുടങ്ങിത് ചെറുകമ്പും ചൂരും കെട്ടിപ്പോകും നേരം തീരം കാണാനാടി താരി താളം കെട്ടിക്കേളം തീരം തീയിൽ തീരുന്നോ ഭൂതപ്പാട്ട് എന്ന കവിതയെ ആസ്പദമാക്കി ഇന്നത്തെ സമൂഹം ഞങ്ങളുടെ ഭാവനയിൽ ഞാൻ ഭൂതം. പണ്ട് ഒരമ്മയുടെ സ്നേഹത്തിന്റെയും വാത്സല്യത്തിന്റെയും മുന്നിൽ അടിയറവ് പറഞ്ഞ് കുഞ്ഞിനെ തിരിച്ചു നൽകിയ എന്നെ നിങ്ങൾക്കറിയാം. എന്നാൽ ഇന്ന് ഞാൻ തിരിച്ചു വന്നിരിക്കുകയാണ്. ഒരു കുഞ്ഞിന് വേണ്ടിയല്ല, 1000 കുഞ്ഞുങ്ങൾക്ക് വേണ്ടി. ആണെന്നോ പെണ്ണെന്നോ വേർതിരിവില്ലാതെ അവർക്ക് നേരെ ഉയരുന്ന ആ കരങ്ങൾ അറത്തു മാറ്റാൻ.
വൈഷ്ണവാംശം ചന്ദ്രക്കലധാരി ശ്രീശങ്കരനും ഒന്നായി ചേരും മൂർത്തി ശരണം പരശിനിയിൽ വാഴും ശ്രീ മുത്തപ്പൻ മുത്തപ്പൻ. മുത്താളം മുടിതാളം കളിയാടും നാടേ നിൻ തുഞ്ചത്ത് മുത്തോളം മുകിലോളം മലയാളം പാടും നിൻ തീരത്ത് പൂപ്പൊലിപ്പാട്ടീണം മൈലാഞ്ചി പാട്ടിനഴകൊടു കൂട്ടുകൂടും നേരം നല്ലോണം നമ്മൾ കോണം മിന്നൽ പൂരം തുടിതാളം മഴയുടെ മേളം നീണ്ടു നിൽക്കും നറമനതാളം പരിചകളുടെ വേരൊളി മേളം നെഞ്ചിനു താളം നിലവിനു മേളം ഇടക്കലിടുക്കുമിടയിലെ കുറുവാലിക്കിളിയേ കുറുവാലിക്കിളിയേ കൊക്കുരു ഗുരു ഗുരു കൂവി കുറുകി കുന്നിമരത്തേനു എല്ലാടി കൂടുമൊരുക്കി കൂട്ടുവിളിക്കുന്നേ മാരൻ നിന്നെ കൂകി കുറുകി കൂട്ടുവിളിക്കുന്നേ കൊക്കുരു ഗുരു ഗുരു കൂവി കുറുകി കുന്നിമരത്തേനു എല്ലാടി കൂടുമൊരുക്കി കൂട്ടുവിളിക്കുന്നേ മാരൻ നിന്നെ കൂകി കുറുകി കൂട്ടുവിളിക്കുന്നേ തങ്കക്കൊലുസല്ലേ കുറുകും കൊയിലല്ലേ മാരനുമയിലല്ലേ ഹോയ് തങ്കക്കൊലുസല്ലേ കുറുകും കൊയിലല്ലേ മാരനുമയിലല്ലേ ജിയ ജലെ ജാ ജലെ नैनोतले धुआं चले रात भर धुआं चले जानू ना सके जिया जले जा जले नैनोतले धुआं चले रात भर धुआं चले जानू ना ಅದ್ಭುತವಾದಂತಹ ತಯ್ಯಂ ನೃತ್ಯವನ್ನು ಮಾಡಿದಂತಹ ಹಳನೇರಿಂಕಿ ಶಾಲೆಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಇದೀಗ ನಿಮ್ಮ ಮುಂದೆ ಹಳನೇರಿಂಕಿ ಶಾಲೆಯ ಮಕ್ಕಳಿಂದ ನಾಟಕ ಬೇಲಿ ದೆವ್ವ ಬೇಲಿ ದೆವ್ವ
ಇದೀಗ ಹಳೆನೇರಂಕಿ ಶಾಲೆಯ ಮಕ್ಕಳಿಂದ ನಾಟಕ ಬೇಲಿ ದೆವ್ವ. ಮೂಲಕತೆ ಕೆವಿ ತಿರುಮಲೇಶ್. ರಂಗಪಟ್ಯ ನಿರ್ದೇಶನ ಐಕೆ ಬಳುವಾರ್. ನಿರ್ದೇಶನ ಮೌನೇಶ್. ಈ ನಾಟಕದ ಪಾತ್ರಧಾರಿಗಳು ದೆವ್ವಗಳು ಚೇತನ್ ಕೆ 8ನೇ ತರಗತಿ, ದಿಶಾನ್ 8ನೇ ತರಗತಿ, ಶ್ರವಣ್ 8ನೇ ತರಗತಿ. ಪುಟ್ಟನ ಪಾತ್ರದಲ್ಲಿ ಸಂಪತ್ ಕುಮಾರ್ 7ನೇ ತರಗತಿ, ಊರಿನ ಪಟೇಲ ವಂಶಿಕ್ 7ನೇ ತರಗತಿ. ಶಾಲಾ ಮಕ್ಕಳು ಮಿಥುನ್, ಕುಶಾಲ್, ವೈಭವ್, ಯಜ್ಞೇಶ್, ಪ್ರತಾಪ್, ಚೇತನ್, ನಿತೀಕ್ಷಾ, ಪ್ರಾರ್ಥನಾ, ದಿಶಾ, ಭವಿ. ರಂಗನ ಪಾತ್ರದಲ್ಲಿ ಪ್ರತೀಕ್. ಊರಿನ ಹೆಂಗಸರ ಮತ್ತು ನಿರೂಪಣೆಯವರು ಸರ್ವದಾ, ಸಾನ್ನಿಧ್ಯ, ರಕ್ಷಾ, ಹನ್ವಿಕಾ. ಊರಿನ ಗಂಡಸರ ಪಾತ್ರದಲ್ಲಿ ಭವೇಶ್, ಮನ್ವೇತ್, ರಶ್ವಿಕ್, ಧನುಷ್. ಬ್ಯಾಂಡಿನವರು ಶುಕೇಶ್, ಚೇತನ್. ನಿರ್ದೇಶನ ರಂಗಕರ್ಮಿ ಮೌನೇಶ್ ವಿಶ್ವಕರ್ಮ. ಹಲೋ 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 ಹಲೋ. ನಂಬಿಕೆ ಇರ್ಲಿಕ್ಕಿಲ್ಲ. ಆದರೂ ಪರವಾಗಿಲ್ಲ, ನಾನು ಈ ನಾಟಕದ
ಒಬ್ಬಂಟಿ ಒಬ್ಬಂಟಿ. ಮಾತಾಡ್ಲಿಕ್ಕೆ ಆಟಾಡ್ಲಿಕ್ಕೆ ಯಾರೂ ಜೊತೆಗಾರರಿಲ್ಲ. ಹಾಗಾಗಿ ನಾನು ಈ ದಾರಿಯಲ್ಲಿ ಹೋಗುವಾಗ ಜೊತೆಯಲ್ಲಿ ಆಟ ಆಡಬೇಕಾಗಿದೆ. ಆಟ ಆಡಬೇಕಾಗಿದೆ, ಆಟ ಆಡಬೇಕಾಗಿದೆ. ನಾನು ನಾಟಕ ನೋಡುವ ನಿಮಗೆ ಕಾಣಿಸಬಲ್ಲೆ, ಆದರೆ ಈ ನಾಟಕದ ಪಾತ್ರಧಾರಿಗಳಿಗೆ ಕಾಣಿಸಲಾರೆ. ನಾನು ನಿಮಗೆ ಒಮ್ಮೊಮ್ಮೆ ಒಂದಾಗಿ 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 ಎರಡಾಗಿ ನಾಲ್ಕಾಗಿ ಆರಾಗಿ ಏಳಾಗಿ ಹೀಗೆ ಬೇರೆ ಬೇರೆಯಾಗಿ ಕಾಣಬಹುದು. ಏಕೆಂದರೆ ನನಗೆ ಗಾತ್ರ ಆಕಾರವಿಲ್ಲ ನೋಡಿ. ನೀವು ನನಗೊಂದು ಸಹಾಯ ಮಾಡಬೇಕು. ನಾನು ಇಲ್ಲಿ ನಿಮಗೆ ಕಾಣಿಸಿಕೊಂಡಾಗ ಈ ನಾಟಕದ ಪಾತ್ರಧಾರಿಗಳಿಗೆ ನಾನು ಇಲ್ಲಿದ್ದೇನೆಂತ ನೀವು ಹೇಳಬಾರದು. ಒಂದು ವೇಳೆ ನೀವು ಹೇಳಿದರೆ ನನ್ನ ಗತಿ ಗೋವಿಂದನು ಗೋವಿಂದ. ಗೋವಿಂದ. ಪರೀಕ್ಷೆ ಎಲ್ಲ ಮುಗೀತು, ಕ್ರಿಕೆಟ್ ಆಡುವಾಣ ಅಂತ. ಕುಶಾಲ್, ವೈಭವ್, ಪ್ರತಾಪ್ ಬಂದ್ರು, ಕ್ರಿಕೆಟ್ ಆಡೋಣ. ಆಯ್ತಾಯ್ತು, ನೀನು ಕೀಪಿಂಗ್ ಮಾಡು, ನೀನು ಬೌಲಿಂಗ್ ಮಾಡು. ಮಕ್ಕಳೆಲ್ಲ ಈ ಮೈದಾನದಲ್ಲಿ ಕ್ರಿಕೆಟ್ ಆಟ ಆಡ್ತಿದ್ದಾರೆ. ಇವರ ಸೋಮಾರಿತನಕ್ಕೆ ನಾನು ಒಂದು ಪಾಠ ಕಲಿಸುತ್ತೇನೆ. ಏಕೆಂದರೆ ಇವರು ಶಾಲೆಗೆ ಹೋಗಬೇಕಾದ ವಯಸ್ಸಲ್ಲಿ ಇಲ್ಲಿ ಬಂದು ಕ್ರಿಕೆಟ್ ಆಟ ಆಡ್ತಿದ್ದಾರೆ. ಇವರೆಲ್ಲ ಸೋಮಾರಿತನಕ್ಕೆ ಒಂದು ಒಳ್ಳೆಯ ಪಾಠ ಕಲಿಸುತ್ತೇನೆ. ಸಿಕ್ಕಿದ್ದು ಕೆಳಗಿಟ್ಟು ನೋಡ್ರಾ, ಕೆಳಗಿಟ್ಟು. ನಾನು ಬಾಲ್ ಮಾಯ ಮಾಡಿದ್ದು ಗೊತ್ತೇ ಆಗಿಲ್ಲ. ಏಕೆಂದರೆ ನಾನು ಯಾರಿಗೂ ಕಾಣಿಸುವುದಿಲ್ಲ. ನಾನು ಅವನ ಕಿಸೆಯಲ್ಲಿ ಬಾಲ್ ಇಟ್ಟದ್ದು ಗೊತ್ತೇ ಆಗ್ಲಿಲ್ಲ. ಈಗ ಇವನ ಕಿಸೆಯಲ್ಲಿ ನೀನೇ ಇಟ್ಟದ್ದು ಕಲ್ಲ. ನಾನು ಅವನ ಕಿಸೆಯಲ್ಲಿ ಬಾಲ್ ಇಟ್ಟದ್ದು, ಬಾಲ್ ಅನ್ನು ಮಾಯ ಮಾಡಿದ್ದು ಗೊತ್ತೇ ಆಗ್ಲಿಲ್ಲ. ನಿಮಗೇನಾದ್ರೂ ರಾಮಕುಂಡ ದಾರಿ ಗೊತ್ತುಂಟಾ? ಇಲ್ಲ. ನಿಮಗೇನಾದ್ರೂ ಗೊತ್ತುಂಟಾ? ಗೊತ್ತುಂಟು, ಈ ದಾರಿಯಲ್ಲಿ ಹೋಗುದು. ಅಣ್ಣ, ರಾಮಕುಂಡ ದಾರಿಯಲ್ಲಿ ರಾಮಕುಂಡ ದಾರಿ ಇದಲ್ಲ, ಇದು ಹಳೆಯ ರೀತಿ ಅಲ್ವಾ? ಹಳೆಯ ರೀತಿ ಅಲ್ಲ. ಅಯ್ಯೋ ದೇವಾ. ಅಣ್ಣ, ರಾಮಕುಂಡ ದಾರಿಯಲ್ಲಿ ರಾಮಕುಂಡ ದಾರಿ ನೀವು ಬಂದ ದಾರಿಯಲ್ಲೇ ವಾಪಸ್ ಹೋಗಿ. ಆಗ್ಲೇ ಹೇಳಿದೆ, ಈ ಆ ಕಡೆಗೆ ಗೊತ್ತಿಲ್ಲ ಅಂತ. ಗೊತ್ತುಂಟು ಗೊತ್ತುಂಟು ಅಂತ ಹೇಳಿದೆ. ಬಾ, ವಾಪಸ್ ಹೋಗ್ಬೋದಾ? ನನ್ನ ತರ್ಲೆ ನೋಡಿದ್ರ ಮಕ್ಕಳ ದಾರಿಯನ್ನು ತಪ್ಪಿಸಿದೆ. ಮಕ್ಕಳು ಇನ್ನು ಎಲ್ಲೆಲ್ಲೋ ಹೋಗಬಹುದು. ನಮ್ಮೂರಿನಲ್ಲಿ ದೆವ್ವದ ಕಟ್ಟ ತುಂಬಾ ಜಾಸ್ತಿ ಆಗಿದೆ.
ಎಂಬವನಿದ್ದ, ಪುಸ್ತಕ ಓದುತ್ತಲಿದ್ದ. ಪುಟ್ಟ ಎಂಬವನಿದ್ದ, ಪುಸ್ತಕ ಓದುತ್ತಲಿದ್ದ. ಆಟ ಪಾಠ ಎಲ್ಲದರಲ್ಲೂ ಅವನೇ ಮುಂದೆ ಇದ್ದ. ಆಟ ಪಾಠ ಎಲ್ಲದರಲ್ಲೂ ಅವನೇ ಮುಂದೆ ಇದ್ದ. ನಮಸ್ಕಾರ ಪಟೇಲ್ರೆ. ನಮಸ್ಕಾರ. ಯಾಕೆ ಪಟೇಲ್ರೆ ಇಷ್ಟು ಜನ ನನ್ನನ್ನು ಒಟ್ಟಾಗಿ ಕರೆದಿದ್ದೀರಿ? ಊರಿನ ಜನರೆಲ್ಲ ಸಂಕಷ್ಟದಲ್ಲಿದ್ದಾರೆ. ಸಂಕಷ್ಟ? ನನಗೇನು ಗೊತ್ತಿಲ್ಲಪ್ಪ. ಏನದು ಅಂತ ಕಷ್ಟ? ಪುಟ್ಟ, ನಿನಗೆ ಗೊತ್ತಿರಬಹುದು. ಆ ಬೇಲಿ ಮೇಲೆ ಇದ್ದ ದೆವ್ವ ಅತಿರೇಕಕ್ಕೆ ಮುಟ್ಟಿದೆ. ಅದಕ್ಕೆ ನೀನೇನಾದ್ರೂ ಪರಿಹಾರ ಕೊಡಬೇಕು ಪುಟ್ಟ. ದೆವ್ವನಿಲ್ಲ ಗಿವ್ವನಿಲ್ಲ, ಎಲ್ಲ ಕಲ್ಪನೆ ಅಷ್ಟೇ. ನಾವಿವತ್ತು ಕ್ರಿಕೆಟ್ ಆಡುವಾಗ ನಮ್ಮ ಬಾಲನ್ನು ಬೇಲಿ ದೆವ್ವ ಕಣ್ಣು ತಪ್ಪಿಸಿತು. ಅದಕ್ಕೆ ನೀನೇನಾದ್ರೂ ಪರಿಹಾರ ಕೊಡಬೇಕು ಪುಟ್ಟ. ಸರಿ ಪಟೇಲ್ರೆ, ನನ್ನ ಹತ್ತಿರ ನನಗೇನು ಮಾಡಲು ಸಾಧ್ಯವೋ ನಿಮಗೆ ನಾನು ಅದನ್ನು ಮಾಡುತ್ತೇನೆ ಪಟೇಲ್ರೆ. ಸರಿ ಪುಟ್ಟ, ಇನ್ನು ನಾವು ಬರ್ತೀವಿ. ಆಯ್ತು ಪಟೇಲ್ರೆ. ಪುಟ್ಟ ಎಂಬವನಿದ್ದ, ಪುಸ್ತಕ ಓದುತ್ತಲಿದ್ದ. ಪುಟ್ಟ ಎಂಬವನಿದ್ದ, ಪುಸ್ತಕ ಓದುತ್ತಲಿದ್ದ. ಆಟ ಪಾಠ ಎಲ್ಲದರಲ್ಲೂ ಅವನೇ ಮುಂದೆ ಇದ್ದ. ಆಟ ಪಾಠ ಎಲ್ಲದರಲ್ಲೂ ಅವನೇ ಮುಂದೆ ಇದ್ದ. ಕೆಲಸಕ್ಕೆ ಬಾರದ ಮಾತೆಲ್ಲ ಹೇಳ್ಬೇಡ. ಒಳ್ಳೆ ಮಾತಿನಿಂದವೇ ಈ ಕ್ಷಣವೇ ಹೊರಟು ಹೋಗು. ಬೇಲಿಯಲ್ಲಿ ಕೂರೋದು ದೆವ್ವದ ಹಕ್ಕು. ಇದು ಲಾಗಾಯಿತಿನಿಂದಲೂ ಹಾಗೆ. ನಿನಗೇನು ಗೊತ್ತು? ಅಷ್ಟಕ್ಕೂ ನಿನ್ನೆ ಬಿದ್ದ ಮಲೆಯಲ್ಲಿ ಇವತ್ತು ಹುಟ್ಟಿದ ತಗಟಿ ನೀನು. ಹೋಗಯ್ಯ ಹೋಗು. ನಾನು ನಿನಗೆ ಯಾರಂತ ತೋರಿಸಬಲ್ಲೆ. ಓಂ ಭ್ರೀಂ ದೆವ್ವ ನಿರ್ಗಮನಾಯ ನಮಃ. ಸುಭದ್ರ ಕಾಳಿ ಚುತುಂಗ ಕಾಳಿ. ಆಯ್ತು, ಈ ಕ್ಷಣವೇ ನೀನು ಈ ಊರು ಬಿಟ್ಟು ನಡಿ. ಆಯ್ತಪ್ಪ, ಆಯ್ತು. ಅಂತೂ ಇಂತೂ ಬೇಲಿಂದ ದೆವ್ವವನ್ನು ಓಡಿಸಿದೆ. ನನ್ನ ಕೆಲಸ ನಾನು ಪೂರ್ಣವಾಗಿ ಮಾಡಿದ್ದೇನೆ. ಹೀಗೆ ಊರವರಿಗೆ ನೆಮ್ಮದಿ ಆಯಿತು. ಒಂದು ಸಲ ಅದೇ ದೆವ್ವ ಒಂದು ಬಾವಿಯೊಂದರಲ್ಲಿ ಕಾಣಿಸಿತು. ಒಮ್ಮೆಮ್ಮೆ ಅದು ವಿಚಿತ್ರ ಪ್ರಾಣಿಯಂತೆ ಕುಳಿತಿರುತ್ತಿತ್ತು. ಒಮ್ಮೆಮ್ಮೆ ಅದು ಬಾವಿಯೊಳಗೆ ಬಂಡೆಕಲ್ಲಿನಂತೆ ಬಿದ್ದಿರುತ್ತಿತ್ತು. ಹೀಗಾಗಿ ಊರಿನ ಜನರು ಆತಂಕಗೊಂಡರು. Get
ಇಲ್ಲ. ನೋಡಿ, ನಾನು ಹೇಳುವುದಾದರೆ ಇಷ್ಟೇ, ಇದಕ್ಕೆ ಪುಟ್ಟನೇ ಕಾರಣ. ಪುಟ್ಟನೇ? ಅದು ಹೇಗೆ? ಹೇಗೆಂದರೆ ಇದೆಲ್ಲ ಪುಟ್ಟಂದೇ ತರ್ಲೆ. ಹೌದು ಹೌದು, ಅಲ್ಲಿಂದ ಓಡಿಸಿದ್ದಾದರೆ ಹೇಗೆ? ಈಗ ನಮ್ಮ ಬುದ್ಧಿಗೆ ಬಂದಿದೆ. ಬೇಲೆ ದೆವ್ವ ಬೇಲೆಯಲ್ಲಿದ್ರೇನೆ ಚೆನ್ನಾಗ್ತದೆ. ಬನ್ನಿ ಹೋಗೋಣ, ಪುಟ್ಟನ ಹತ್ತಿರವೇ ಹೇಳಿಕೊಳ್ಳೋಣ. ಬನ್ನಿ ಹೊರಡುವ. ಏನು ಜನರೇ, ನಿಮ್ಮ ಸಮಸ್ಯೆ ಏನು? ಹೆಂಗಸರು ನೀರಿಗೆ ಹೋಗುವುದನ್ನೇ ನಿಲ್ಲಿಸಿ ಬಿಟ್ಟಿದ್ದಾರೆ. ಮಕ್ಕಳು ಮರಿಗಳು ಕಂಗಾಲಾಗಿದ್ದಾರೆ. ಯಾವ ಬಾವಿಯಲ್ಲಿ ನೋಡಿದರೂ ದೆವ್ವ ಇದೆಯಂತೆ. ಸರಿ, ನನಗೇನು ಮಾಡಲು ಸಾಧ್ಯವೋ ನಾನು ನಿಮಗೆ ಮಾಡುತ್ತೇನೆ. ಹೋಗಿ ನೀವು. ಆಯ್ತು, ನಾವು ಬರ್ತೇವೆ. ಬಾವಿಗೆ ಹೋಗುತ್ತೇನೆ. ಓಂ ಹ್ರೀಂ ಚೂ. ಬೇಲಿಯಿಂದ ಹೋಗು ಅಂದರೆ ಬಾವಿಗೆ ಬಂದಿದ್ದೀಯಾ? ಈ ಕ್ಷಣವೇ ಹೊರಟು ಹೋಗು. ಬಾವಿಯಲ್ಲೂ ಇರಬಾರದಾ? ಯಾಕೆ? ಯಾಕೆಂದರೆ ಜನ ನೀರಿಲ್ಲದೆ ಬಳಲ್ತಾ ಇದ್ದಾರೆ. ನೋಡಿ ಪುಟ್ಟ, ಈ ಬಾವಿ ನನ್ನ ಸ್ಥಳ. ಈ ಬಾವಿಯ ಮೇಲೆ ಕುಳಿತುಕೊಳ್ಳುವುದು ನನ್ನ ಹಕ್ಕು. ಯಾರು ಈ ಬಾವಿಯ ಮೇಲೆ ಕುಳಿತುಕೊಳ್ಳುತ್ತಾರೋ ಅವರೇ ಈ ಬಾವಿಯ ಒಡೆಯ. ಒಡೆಯ ಚಟ್ಟಂಬಡೆಯ. ನಿನ್ನ ಮೊದಲು ನಿನ್ನ ತಲೆಯನ್ನು ಒಡೆತೇನೆ, ಆಗ ಎಲ್ಲ ತಿಳಿತದೆ. ಓಹೋ, ಇದು ಲಾಗಾಯಿತದಿಂದಲೇ ದೆವ್ವಗಳಂತೆ ಆಗಿರುವುದರಿಂದ ನೀನು ಏನೂ ಮಾಡೋಕ್ಕಾಗೋದಿಲ್ಲ. ನೀನು ಯಾರು ಕೇಳೋದಕ್ಕೆ? ನಿನ್ನ ಬೀಸಿದ ಗಾಳಿಗೆ ಇವತ್ತು ಹುಟ್ಟಿದ ಬಿಡದೆ ನೀನು. ಹೋಗಯ್ಯ, ಹೋಗು ಹೋಗು. ಓಹೋ, ನಾನು ನಿನಗೆ ಯಾರಂತ ತೋರಿಸಬಲ್ಲೆ. ಓಂ ಹ್ರೀಂ ದೆವ್ವ ನಿರ್ಗಮನಾಯ ಸುಭದ್ರಕಾಳಿ ಜೂದುಂಡ ಕಾಳಿ. ಏನೂ ಪ್ರಯೋಜನವಿಲ್ಲ. ಇದು ಹಳೆಯ ಮಂತ್ರ. ಈಗ ನನ್ನ ಮೇಲೆ ಏನೂ ಕೆಲಸ ಮಾಡೋದಿಲ್ಲ. ಹಾಗಾದರೆ ಹೊಸ ಮಂತ್ರ ನೋಡು. ಓಂ ಹ್ರೀಂ ದೆವ್ವ ನಿಷ್ಕ್ರಮಣಾಯ ನಮಃ ಸುಭದ್ರಕಾಳಿ ಜೂದುಂಡ ಕಾಳಿ. ನೀನು ಹೇಳಿದಾಗೆಯೇ ಕೇಳುತ್ತೇನೆ. ನೀನು ನನಗೇನೂ ಮಾಡಬೇಡ. ನಾನು ಬೇಕು ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ಆದ್ರೆ ನೀನು ದಾರಿ ಮಾಡಿಕೊಡ್ಬೇಕು. ಆಯ್ತು, ನೀನು ಈ ಕ್ಷಣವೇ ಈ ಊರು ಬಿಟ್ಟು ನಡಿ. ಆಯ್ತಪ್ಪ, ಆಯ್ತು ಆಯ್ತು. ಅಂತೂ ಇಂತೂ ಬಾವಿಯಿಂದ ದೆವ್ವವನ್ನು ಓಡಿಸಿದೆ. ನನ್ನ ಕೆಲಸ ನಾನು ಮಾಡಿದ್ದೇನೆ. ಜನರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಹೀಗೆ ಕೆಲವು ದಿನಗಳು ಕಳೆದವು. ಊರಿನಿಂದ ಹೊರಟ ದೆವ್ವದ ಕಾಟ ಬಯಲು ಬೆಟ್ಟಗಳಲ್ಲಿ ಶುರುವಾಯಿತು. ಇದರಿಂದ ಪುಟ್ಟನ ಮೇಲೆ ಕೋಪ ಹೆಚ್ಚಾಯಿತು. ಇವತ್ತು ನಾವು ಅಪ್ಪ ಅಮ್ಮನಿಗೆ ಸುಳ್ಳೆಯಲ್ಲಿ ಶಾಲೆಯಲ್ಲಿ ಸ್ಪೆಷಲ್ ಕ್ಲಾಸ್ ಉಂಟು ಅಂತ ಹೇಳಿ ಬಂದಿದ್ದೇವೆ. ಇವತ್ತು ನಾವು ಸಂಜೆ ತನಕ ಕಬಡ್ಡಿ ಆಟ ಆಡಬೇಕು. ಗೆಳೆಯರೆ, ಬಂದ್ರು ಕಬಡ್ಡಿ ಆಡೋಣ.
ಓಹೋ, ಮಕ್ಕಳೆಲ್ಲ ಮನೆಯಲ್ಲಿ ಸುಳ್ಳು ಹೇಳಿ ಇಲ್ಲಿ ಬಂದು ಕಬಡ್ಡಿ ಆಟ ಆಡ್ತಿದ್ದೀರಾ? ಇವರಿಗೇನಾದ್ರೂ ತೊಂದರೆ ಕೊಡ್ಲೇಬೇಕು. ನಾನು ಅವನನ್ನು ಹಿಡ್ಕೊಂಡದ್ದು ಗೊತ್ತೇ ಆಗ್ಲಿಲ್ಲ, ಏಕೆಂದ್ರೆ ಅವನಿಗೆ ನಾನು ಕಾಣಿಸುವುದೇ ಇಲ್ಲ. ಗೆಳೆಯರೇ, ಇದರಲ್ಲಿ ಏನೋ ಮೋಸ ನಡೆದಿದೆ. ಈಗ ನಾನು ಈ ಕಲ್ಲಿನಿಂದ ಅವನ ಬೆನ್ನಿಗೆನೆ ಹೊಡಿತೇನೆ ನೋಡಿ. ಯಪ್ಪ, ನನ್ನ ಬೆನ್ನಿಗೆ ಯಾರ ಕಲ್ಲು ಬಿಸಾಕಿದ್ರು. ನೋಡೋ, ಇಷ್ಟು ದೊಡ್ಡ ಕಲ್ಲು. ಇಲ್ಲಿ ಬೇಡಿದೆವು ಇರಲೇಬೇಕು. ಇಲ್ಲಿಂದ ಓಡೋಣ. ಓಡಿ ಓಡಿ ಓಡಿ. ಹೇಗೆ ನಾನು ಈ ಬಯಲು ಬೆಟ್ಟದಿಂದ ಮಕ್ಕಳನ್ನು ಓಡಿಸಿಬಿಟ್ಟೆ. ಪಟೇಲ್ರೇ, ಓ ಪಟೇಲ್ರೇ. ನಾನು ಫಸ್ಟ್ ರೈಡ್ ಹೋಗುವಾಗ ನನ್ನನ್ನು ದೆವ್ವ ಹಿಡಿದುಕೊಂಡಿತು. ಅದಕ್ಕೆ ನಾನೇನ್ ಮಾಡ್ಬೇಕು? ನಾನು ರೈಡ್ ಬರುವಾಗ ನನ್ನ ಬೆನ್ನಿಗೆ ದೆವ್ವ ಕಲ್ಲು ಬಿಸಾಕಿತು. ಕಲ್ಲು ಬಿಸಾಕಿತ? ಹೌದು ಪಟೇಲ್ರೆ, ನಾವು ಮೊನ್ನೆ ಬಾವಿಗೆ ನೀರು ತರಲು ಹೋಗಿದ್ವಿ. ಬಿಂದಿಗೆನೇ ಮಾಯವಾಯಿತು. ಬಾವಿಯಲ್ಲಿದ್ದ ಹಗ್ಗ ಹಾವಾಗಿ ಬದಲಾಯಿತು ಪಟೇಲ್ರೆ. ಹೌದು, ನಾವು ಕಾಡಿನಿಂದ ಸೊಪ್ಪು ತರಲು ನಮಗೆ ಭಯವಾಗುತ್ತದೆ. ಇದಕ್ಕೆಲ್ಲ ಪುಟ್ಟನೇ ಪರಿಹಾರ ಕೊಡುತ್ತಾನೆ. ಬನ್ನಿ ಅವನ ಹತ್ರ ಹೋಗುವ. ಬನ್ನಿ ಹೋಗುವ. ಪುಸ್ತಕ ಓದುತ್ತಲಿದ್ದ, ಪುಟ್ಟ ಎಂಬನಿದ್ದ, ಪುಸ್ತಕ ಓದುತ್ತಲಿದ್ದ. ನಮಸ್ಕಾರ. ಯಾಕೆ ಪಟೇಲ್ರೆ ಇಷ್ಟು ಜನ ನನ್ನನ್ನು ಒಟ್ಟಾಗಿ ಕರೆದಿದ್ದೀರಿ? ಆ ಬೇಲಿಯಲ್ಲಿದ್ದ ದೆವ್ವ ಬೇಲಿಯಲ್ಲಿತ್ತು, ಬಾವಿಗೆ ಬಂತು. ಬಾವಿಯಿಂದ ಈಗ ಬಯಲು ಬೆಟ್ಟಕ್ಕೆ ಬಂದಿದೆ. ಅಲ್ಲಿನ ಜನರಿಗೆ ಉಪದ್ರ ಕೊಡುತ್ತಿದೆ. ಅದಕ್ಕೆ ನೀನೇನಾದ್ರೂ ಪರಿಹಾರ ಕೊಡಬೇಕು ಪುಟ್ಟ. ಸರಿ ಪಟೇಲ್ರೆ, ನನ್ನ ಹತ್ತಿರ ನನಗೇನು ಮಾಡಲು ಸಾಧ್ಯವು ನಿಮಗೆ ನಾನು ಅದನ್ನು ಮಾಡುತ್ತೇನೆ ಪಟೇಲ್ರೆ. ಸರಿ ಪುಟ್ಟ, ಇನ್ನು ನಾವು ಬರ್ತೀವಿ. ಆಯ್ತು ಪಟೇಲ್ರೆ. ನೋಡಿ ಜನರೇ, ಯಾರಿಗಾದರೂ ಉಪಕಾರ ಮಾಡಲು ಹೋದರೆ ಅದು ಅಪಕಾರ ಆಗ್ತಾ ಇದೆಯಲ್ಲ. ಇರಲಿ, ಹೇಗಾದರೂ ಮಾಡಿ ಈ ದೆವ್ವವನ್ನು ಓಡಿಸಲೇಬೇಕು. ಕಾಡಿನಲ್ಲಿ ಕಾಣ್ತಾ ಇಲ್ಲವೇ? ಓ, ಇಲ್ಲೊಂದು ಗುಹೆ ಕಾಣ್ತಾ ಇದೆ. ಅದರ ಒಳಗೆನೇ ಇರಬೇಕು. ಯಾಕೆಂದರೆ ಬಾವಲಿ, ಒಂಟಿ, ಹಲ್ಲಿ ಯಾವುದೂ ಕಾಣ್ತಾ ಇಲ್ಲ. ತುಂಬಾ ಚೊಕ್ಕಟವಾಗಿದೆ. ದೆವ್ವಕ್ಕೆ ಹೆದರಿ ಓಡಿ ಹೋಗಿರಬೇಕು. ಲೇ ದೆವ್ವ, ಬಾರಯ್ಯ ಈಚೆ. ಬರೋದಿಲ್ವಾ? ಬಾರಯ್ಯ ಈಚೆ. ಬರೋದಿಲ್ವಾ? ಬಾರಯ್ಯ ಈಚೆ. ಬರೋದಿಲ್ವಾ? ಓ ಪ್ರೀ
ಶ್ರೀಕ್ಷಮನಾಯ ನಮಃ ಚೂಭದ್ರಕಾಳಿ. ಅದು ಹಳೆಯ ಮಂತ್ರ, ಅದಕ್ಕೆಲ್ಲ ನಾನು ಜಗ್ಗೋದಿಲ್ಲ. ತಿಳಿಯಿತಾ? ಹಾಗಾದರೆ ಹೊಸ ಮಂತ್ರ ನೋಡು. ಓಂ ಭ್ರೀಂ ದೇವ ಉಚ್ಚಾಟನಾಯ ನಮಃ ಚೂಭದ್ರಕಾಳಿ ಚು. ಪ್ರೀತಿಯ ಸಭಿಕರೇ, ನಮ್ಮ ಸಮಾಜದಲ್ಲಿ ದೆವ್ವ ಎಂಬುದು ಒಂದು ನಂಬಿಕೆಯಷ್ಟೇ. ಮುಂದಕ್ಕೆ ಬಾವಿಯಲ್ಲಿದ್ದ ದೆವ್ವ ಬೇಲಿಗೆ ಬಂದಿತು, ಬೇಲಿಯಲ್ಲಿದ್ದ ದೆವ್ವ ಬಾವಿಗೆ ಬಂದಿತು, ಬಾವಿಯಿಂದ ಗುಡ್ಡ ಬೆಟ್ಟಗಳಿಗೆ ಬಂದಿದೆ. ಈಗ ನೀವು ಓದುತ್ತಿರುವ ಮಕ್ಕಳ ಕಥೆ ಪುಸ್ತಕದಲ್ಲಿ ನೆಲೆಯಾಗಿದೆ. ಒಟ್ಟಿನಲ್ಲಿ ನಮ್ಮ ಈ ಕಥೆ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ಳುತ್ತಾ ನಮ್ಮ ಈ ಪುಟ್ಟ ನಾಟಕವನ್ನು ಮುಗಿಸಿಕೊಳ್ಳುತ್ತಿದ್ದೇವೆ. ಧನ್ಯವಾದ. ನಾಟಕ ಬೇಲಿದೆವ್ವ ಇಲ್ಲಿಗೆ ಮುಕ್ತಾಯವಾಯಿತು. ಇದರ ಮೂಲ ಕತೆ ಕೆ.ವಿ. ತಿರುಮಲೇಶ್, ರಂಗಪಟ್ಟೆ ನಿರ್ದೇಶನ ಐಕೆ ಬಳುವಾರ್. ಇದರ ನಿರ್ದೇಶನವನ್ನು ಮಾಡಿದವರು ಮೌನೇಶ್ ವಿಶ್ವಕರ್ಮ. ಇವರ ಬಗ್ಗೆ ಹೇಳುವುದಾಗಿದ್ದರೆ ಇವರು ರಂಗಕರ್ಮಿಗಳು, ಸುದ್ದಿ ಬಿಡುಗಡೆಯ ವರದಿಗಾರರು, ಮಕ್ಕಳ ನಾಟಕದ ಬಗ್ಗೆ ಅತ್ಯಂತ ಹೆಚ್ಚು ತಿಳುವಳಿಕೆ ಹೊಂದಿಕೊಂಡು ಹಲವಾರು ನಾಟಕಗಳ ನಿರ್ದೇಶನ ಮಾಡಿದವರು ಮೌನೇಶ್ ವಿಶ್ವಕರ್ಮ ಸರ್. ಅವರು ವೇದಿಕೆ ಮೇಲೆ ಬರಬೇಕು. ಅವರಿಗೆ ಶತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಧರ್ನಪ್ಪ ಗೌಡ ಅಲೆಪ್ಪಾಡಿ ಇವರು ಶಾಲು ಮತ್ತು ಸ್ಮರಣಿಕೆ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಮೌನೇಶ್ ಸರ್ ಅವರು ವೇದಿಕೆಗೆ ಬಂದು ಅವರಿಗೆ ಸ್ಮರಣಿಕೆ ಹಾಗೂ ಶಾಲನ್ನು ಓದಿಸಿ ಶಾಲಾ ಶತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಧರ್ನಪ್ಪ ಗೌಡ ಇವರು ಮಾಡ್ತಾ ಇದ್ದಾರೆ. ಇವರ ಪ್ರೀತಿ ಇದೇ ರೀತಿ ಇದ್ದು ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ಅಭಿನಂದಿಸೋಣ. ಧನ್ಯವಾದಗಳು.
ಹಿಮಗಿರಿಯ ಶೃಂಗ ದೇವನದಿ ಗಂಗಾ ಮನದಲ್ಲಿ ಮೂಡಿಪ ಭಾವ ವಿನೂತನ ಅನುಪಮ ಉತ್ತುಂಗ ಅನುಪಮ ಉತ್ತುಂಗ ಹಿಮಗಿರಿಯ ಶೃಂಗ ದೇವನದಿ ಗಂಗಾ ಮನದಲ್ಲಿ ಮೂಡಿಪ ಭಾವ ವಿನೂತನ ಅನುಪಮ ಉತ್ತುಂಗ ಅನುಪಮ ಉತ್ತುಂಗ ದಿವ್ಯ ಸನಾತನ ಸಂಸ್ಕೃತಿಗೆ ವೇದ ಪುರಾಣವೇ ಸಾಕ್ಷಿಗಳು ಹಿಂದುವಿನುನ್ನತಿ ಅವನತಿಗೆ ಸಾಕ್ಷಿ ಮಾದರಿಯ ಶಿಖರಗಳು ಅಂಜುವ ಎದೆಯಲ್ಲಿ ಧೈರ್ಯದ ಪಂಜನು ಉರಿಸುವ ಮಂದಿಯ ಮಹಳುಗಳು ಹಿಮಗಿರಿಯ ಶೃಂಗ ದೇವನದಿ ಗಂಗಾ ಮನದಲ್ಲಿ ಮೂಡಿಪ ಭಾವ ವಿನೂತನ ಅನುಪಮ ಉತ್ತುಂಗ ಅನುಪಮ ಉತ್ತುಂಗ ಆಸುರ ಲೋಕವ ಮೀರಿಸುವ ನಾಡಿಗೆ ಧುಮುಕಿದ ಭಾಗೀರಥಿ ಭಾರತ ಮಾತೆಯ ಸಂಘದಲ್ಲಿ ಧನ್ಯತೆಯ ಭಾಗ್ಯಾವತಿ ಇಂದು ದೇಶದ ಕಣ ಕಣ ಜನಮನ ಪವನಗೊಳಿಸಿದ ಪುಣ್ಯಾವತಿ ಹಿಮಗಿರಿಯ ಶೃಂಗ ದೇವನದಿ ಗಂಗಾ ಮನದಲ್ಲಿ ಅನುಪಮ ಉತ್ತುಂಗ ಅನುಪಮ ಉತ್ತುಂಗ ಸೋಲೆ ಗೆಲುವಿನ ಸೋಪಾನ ತುಡುಕದೆ ನಡೆನಿ ಜೋಪಾನ ನೋವಲಿ ನೊಂದಿಯ ಬಂಧುವಿಗೆ ನೀಡುತ್ತ ಧೈರ್ಯವ ಸಮಾಧಾನ ಮಾತೆಯ ಗೌರವ ರಕ್ಷಣೆಗಾಗಿ ಮುಡಿಪಾಗಿರಳೆಮ್ಮಯ ಪ್ರಾಣ ಹಿಮಗಿರಿಯ ಶೃಂಗ ದೇವನದಿ ಗಂಗಾ ಮನದಲ್ಲಿ ಮೂಡಿಪ ಭಾವ ವಿನೂತನ ಅನುಪಮ ಉತ್ತುಂಗ ಹಿಮಗಿರಿಯ ಶೃಂಗ ದೇವನದಿ ಗಂಗಾ ಮನದಲ್ಲಿ ಮೂಡಿಪ ಭಾವ ವಿನೂತನ ಅನುಪಮ ಉತ್ತುಂಗ ಅನುಪಮ ಉತ್ತುಂಗ ವಂದನೆಗಳು.
ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಳು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಳು ಬಾರದೆ ಕರಿಮುಗಿಲ ಬಾಣಿನಲ್ಲಿ ಚರಣರು ತಾರೆಗಳ ಮೈಯ ಬಳಸಿ ಚುಂಚುಮೆನ್ನಲು ಕರಿಮುಗಿಲ ಬಾಣಿನಲ್ಲಿ ಮಿಂಚರಳು ತಾರೆಗಳು ಮೈಯ ಬಳಸಿ ಚುಂಚುಮೆನ್ನಲು ನವಭಾವ ತುಂಬಿ ತುಂಬಿ ಮನಾಡಲು ನವಭಾವ ತುಂಬಿ ತುಂಬಿ ಮನಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು ಮುನಿಸುತ್ತರವೇ ಮಗುದೇ ಹಿತವಾಗಿ ನಗಳು ಬಾರದೆ ಎಷ್ಟೊಂದು ಕಾಲದಿಂದ ಅಂಬಳಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಎಷ್ಟೊಂದು ಕಾಲದಿಂದ ಅಂಬಳಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ ನೂರು ಕನಸು ನನಸಾಗದೆ ಜೀವನದ ನೂರು ಕನಸು ನನಸಾಗದೆ ಮುನಿಸೇತಕ್ಕೆ ಈ ಬಗೆ ನೀಡಿದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಳು ಬಾರದೆ ಹೊಸಬಾಲ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ ಹೊಸಬಾಲ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ ಗರ್ಭದಂತೆ ನಮ್ಮ ಈ ಮನ ವಾಗರ್ಭದಂತೆ ನಮ್ಮ ಈ ಮನ ಜೊತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಳು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಳು ಬಾರದೆ. ಧನ್ಯವಾದಗಳು. ಆತ್ಮೀಯರೇ, ತಾವೆಲ್ಲ
ಅತ್ಯಂತ ಕಾತುರದಿಂದ ಕಾಯುತ್ತಿರುವಂತಹ ನೃತ್ಯ ರೂಪಕ ಗೋಕುಲ ನಿರ್ಗಮನ 1 ಗಂಟೆ ಸುದೀರ್ಘವಾಗಿ ಈ ವೇದಿಕೆಯ ಮುಂದೆ ನೃತ್ಯ ರೂಪಕ ಮೂಡಿಬರಲಿದೆ. ಸಂಜಯ್ ನಗರ ಶಾಲೆಯ ಶಿಕ್ಷಕರಾದಂತಹ ರಮೇಶ್ ಉಳೇರವರು ಇದರ ನಿರ್ದೇಶನ ಗಾಯನದೊಂದಿಗೆ ನಮ್ಮ ಮುಂದೆ ಬರಲಿಕ್ಕಿದ್ದಾರೆ. ಸುಮಾರು 50 ವಿದ್ಯಾರ್ಥಿಗಳು ಈ ರೂಪಕದಲ್ಲಿ ಭಾಗವಹಿಸಲಿದ್ದಾರೆ. ಹಲೋ ಗೋಕುಲ ನಿರ್ಗಮನ, ಗೋಕುಲದಿಂದ ಕೃಷ್ಣನ ನಿರ್ಗಮನ. ಮೂಲ ಕಥೆ ಪುತಿನ. ತನ್ನ ಪ್ರೀತಿಯ ತಂಗಿ ದೇವಕಿಯ ಮದುವೆಯ ದಿಬ್ಬಣದ ಪಲ್ಲಕ್ಕಿ ರಥವನ್ನು ತಾನೇ ಓಡಿಸುತ್ತಿದ್ದ ರಾಜ ಕಂಸ ರಥವನ್ನು ಓಡಿಸುತ್ತಿರುತ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಅಶರೀರವಾಣಿಯೊಂದು ಕೇಳಿ ಬರುತ್ತದೆ. ರಾಜ ಕಂಸ, ತಂಗಿ ತಂಗಿ ಎಂದು ಬೀಗಬೇಡ, ಇವಳ ಹೊಟ್ಟೆಯಿಂದ ಹುಟ್ಟುವ ಅಷ್ಟಮ ಗರ್ಭದ ಮಗುವಿನಿಗೆಂದ ನಿನಗೆ ಮರಣ, ನಿನಗೆ ಮರಣ. ಕಂಸ ಖಿನ್ನನಾಗುತ್ತಾನೆ. ತನ್ನ ಸಹೋದರಿಯ ಮಗನಿಂದಲೇ ತನ್ನ ಮರಣ ಎಂಬುದನ್ನು ತಿಳಿದ ಕಂಸ ಆ ಕ್ಷಣದಲ್ಲೇ ತಂಗಿ ದೇವಕಿಯನ್ನು ಮತ್ತು ದೇವಕಿಯ ಕಂಡ ವಸುದೇವನನ್ನು ಕೊಲ್ಲಲೆತ್ತಿಸುತ್ತಾನೆ. ಪಟ್ಟದ ಕತ್ತಿಯಿಂದ ದೇವಕಿಯ ಶಿರಚ್ಛೇದನಕ್ಕೆ ಮುಂದಾಗುತ್ತಾನೆ. ಹಿರಿಯರೆಲ್ಲರೂ ಸೇರಿ ಆತನನ್ನು ತಡೆಯುತ್ತಾರೆ. ಹಿರಿಯರ ಮಾತಿನಂತೆ ದೇವಕಿ ಮತ್ತು ವಸುದೇವನನ್ನ ಕಂಸ ಸೆರೆಯಲ್ಲಿಡುತ್ತಾನೆ. ದೇವಕಿ ಬಸುರಿಯಾಗುತ್ತಾಳೆ. 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 5 ಅಲ್ಲ 6 ಅಲ್ಲ 7 ಮಕ್ಕಳು ಜನಿಸುತ್ತಾರೆ. ಒಪ್ಪಂದದಂತೆ ಆ 7 ಮಕ್ಕಳನ್ನು ಕಂಸ ಕೊಂದು ಬಿಡುತ್ತಾನೆ, ಕೊಂದು ಬೀಗುತ್ತಾನೆ. ಇದೀಗ 8ನೇ ಗರ್ಭ, ಅಷ್ಟಮ ಗರ್ಭ. ದೇವಕಿ ಅಷ್ಟಮ ಗರ್ಭವತಿಯಾಗಿದ್ದಾಳೆ. ಇಡೀ ಮಧುರಾ ನಗರವೇ ಕಾರ್ಗತ್ತಲ ರಾಶಿಯಲ್ಲಿ ಬಿದ್ದಿದೆ. ಅತೀವವಾದ ಕಾವಲು, ಧಾರಾಕಾರವಾದ ಮಳೆ. ರೋಹಿಣಿ ನಕ್ಷತ್ರದ ಅಷ್ಟಮಿಯ ದಿನ ಇಡೀ ಯಮುನೆ ತುಂಬಿ ಹರಿಯುತ್ತಿದ್ದಾಳೆ. ಈ ನಡುವೆ ಕೂಸೊಂದು ಹುಟ್ಟುತ್ತದೆ. ನಾವು ಹೇಳುವ ಕೃಷ್ಣ. ಹುಟ್ಟಿದ ಕೂಸು ತಂದೆ ತಾಯಿಯ ಶೃಂಖಲೆಯನ್ನು ಬಿಡಿಸುತ್ತದೆ, ಸೆರೆಮನೆಯ ಬಾಗಿಲನ್ನು ಬಿಡಿಸುತ್ತದೆ. ಮಾತ್ರವಲ್ಲ, ತಾಯಿಯನ್ನ ಸೆರೆಮನೆಯಿಂದ ಬಿಡಿಸುತ್ತದೆ. ಮಾತೊಂದನ್ನು ಹೇಳುತ್ತದೆ, ಅಪ್ಪ ನನ್ನನ್ನೀಗ ಈಗಲೇ ನಂದ ಗೋಕುಲಕ್ಕೆ ಬಿಡಬೇಕು. ಅಲ್ಲಿ ನಂದಗೋಪ ಮತ್ತು ಯಶೋದೆಯ ದಂಪತಿಗಳಿಗೆ ಇದೀಗ ಒಂದು ಮಗುವಾಗಿದೆ. ನನ್ನನ್ನು ಅಲ್ಲಿ ಬಿಟ್ಟು ಆ ಮಗುವನ್ನು ಇಲ್ಲಿ ತಂದು ಬಿಡಿ ಎಂದು ಕಾರಾಗೃಹದ ಬಾಗಿಲು ತೆರೆದುಕೊಳ್ಳುತ್ತದೆ. ಧಾರಾಕಾರವಾದ ಮಳೆ. ಬುಟ್ಟಿಯೊಂದು ಹರಿದು ಬರುತ್ತದೆ. ಬುಟ್ಟಿಯಲ್ಲಿ ಮಗುವನ್ನಿಟ್ಟು ವಾಸಿಕಿಯ ನೆರವಿನಿಂದ ಆ ಮಗುವನ್ನು ಯಮುನಾ ತೀರವನ್ನು ದಾಟಿ ನಂದಗೋಕುಲಕ್ಕೆ ಬಿಡುತ್ತಾನೆ ವಸುದೇವ. ಇತ್ತ ಹೆಣ್ಣು ಮಗು ಕಂಸನ ಸೆರೆಮನೆಯನ್ನು ಸೇರಿಸುತ್ತದೆ. ಮೊದಲಿನಂತೆ ಮತ್ತೆ ಸೆರೆಮನೆ, ಮತ್ತೆ ಶೃಂಖಲೆ, ಮತ್ತೆ ಕಾರ್ಗತ್ತಲು, ಮತ್ತೆ ಮಳೆ, ಎಲ್ಲವೂ ಮುಂದುವರಿಯುತ್ತದೆ. ಒಮ್ಮಿಂದೊಮ್ಮೆಲೆ ಮಗು ಅಳುವ ಶಬ್ದ. ಎಲ್ಲರೂ ಕಾವಲುಗಾರರು ಎದ್ದೇಳುತ್ತಾರೆ. ರಾಜನಿಗೆ ಸುದ್ದಿ ಮುಟ್ಟಿಸುತ್ತಾರೆ. ಕಂಸ ಓಡೋಡಿ ಬಂದು ಮಗುವನ್ನು ಎತ್ತಿಕೊಳ್ಳುತ್ತಾನೆ. ಮಗುವಿನ ಕಾಲು ಹಿಡಿದು ತನ್ನ ಪಟ್ಟದ ಕತ್ತಿಯಿಂದ ಮಗುವಿನ ತಲೆಯನ್ನು ಕಡಿಯಲು ಮುಂದಾಗುತ್ತಾನೆ.
ಕಂಸನ ಕೈಯಿಂದ ತಪ್ಪಿಸಿಕೊಂಡ ಮಗು ಆಕಾಶದೆತ್ತರಕ್ಕೆ ಏರಿ ಮಾತೊಂದನ್ನು ಹೇಳುತ್ತದೆ. ಕಂಸ, ನಿನ್ನನ್ನು ಕೊಲ್ಲಲು ಹುಟ್ಟಿರುವ ಮಗು ನಂದ ಗೋಕುಲದಲ್ಲಿ ಬೆಳೆಯುತ್ತದೆ, ಸಾಧ್ಯವಾದರೆ ಅವನನ್ನು ಕೊಲ್ಲು ಎಂದು. ಕಂಸ ಇನ್ನಷ್ಟು ಖಿನ್ನನಾಗುತ್ತಾನೆ. ನಂದಗೋಕುಲದ ಮಗುವನ್ನು ಕೊಲ್ಲಲು ಕಂಸ ಅದೆಷ್ಟೋ ಪ್ರಯತ್ನಗಳನ್ನು ಮಾಡುತ್ತಾನೆ. ವಿಷಕನ್ಯೆ ಪೂತನೆಯನ್ನ ಕಳಿಸ್ತಾನೆ. ಶಕಟ, ಧೇನುಕ, ತೃಣಾವರ್ತ ಹೀಗೆ ಎಲ್ಲರನ್ನು ಕಳಿಸ್ತಾನೆ. ಆದರೆ ಕೃಷ್ಣ ಅವರನ್ನೆಲ್ಲ ಕೊಂದು ಬಿಡುತ್ತಾನೆ. ಇತ್ತ ಕೃಷ್ಣ ತನ್ನ ಕೊಳಲ ನಾದದಿಂದ ಇಡೀ ಗೋಕುಲವನ್ನು ಆವರಿಸಿಕೊಳ್ಳುತ್ತಾನೆ. ಅಲ್ಲಿಯ ಕೋಲಾಟ, ಅಲ್ಲಿಯ ಈಜಾಟ, ಅಲ್ಲಿಯ ಮೊಸರು ಬೆಣ್ಣೆ ಕದಿಯುವಿಕೆ ಎಲ್ಲವನ್ನು ಮುಂದುವರಿಯುತ್ತಲೇ ಇರುತ್ತದೆ. ಈ ಸಂದರ್ಭದಲ್ಲಿ ಕೃಷ್ಣನನ್ನು ಹೇಗಾದರೂ ಕೊಲ್ಲಬೇಕೆಂದು ಕಂಸ ಮಥುರಾ ನಗರದಲ್ಲಿ ಬಿಲ್ಲ ಹಬ್ಬವನ್ನ ಸೃಜಿಸಿ ಕೃಷ್ಣನನ್ನು ತಾಯ್ನಾಡಿಗೆ ಬರ ಹೇಳುವಂತೆ ಹೇಳುತ್ತಾನೆ. ಕೃಷ್ಣ ತಾಯ್ನಾಡಿಗೆ ಹೋಗುತ್ತಾನೆಯೇ? ಸೆರೆಮನೆಯಲ್ಲಿದ್ದ ತಂದೆ ತಾಯಿಯರನ್ನು ಮತ್ತೆ ಬಿಡಿಸುತ್ತಾನೆಯೇ? ಇದು ಗೋಕುಲ ನಿರ್ಗಮನ. ಮುಂದೆ ನಾಟಕ. ನಮ್ಮೊಂದಿಗೆ ಸಂಗೀತ BS ಕಾರಂತ, ತಬಲಾದಲ್ಲಿ ರಾಮನಾಯ್ಕ ಕೊಜಪ್ಪೆ, ಮುಖ್ಯ ಗುರುಗಳು ಶೇಡಿಗುಳಿ ಶಾಲೆ ಬಂಟ್ವಾಳ, ಸಹಕಾರ ರಂಗಕರ್ಮಿ ಮೌನೇಶ್ ವಿಶ್ವಕರ್ಮ, ನಿರ್ವಹಣೆ ಮತ್ತು ಅಭ್ಯಾಸ ದಯಾನಂದ್ ಮತ್ತು ಅಧ್ಯಾಪಕ ವೃಂದ ಹಳೆನೇರಂಕಿ ಶಾಲೆ. ತಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ ನಾಟಕವನ್ನ ಆರಂಭಿಸ್ತಾ ಇದ್ದೇನೆ. ಆಂಗಿಕಂ ಭುವನಂ ಯಸ್ಯಾ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತ್ವಂ ವಂದೇ ತ್ವಂ ವಂದೇ ತ್ವಂ ವಂದೇ ಸಾತ್ವಿಕಂ ಶಿವಂ ತ್ವಂ ವಂದೇ ಸಾತ್ವಿಕಂ ಶಿವಂ ತ್ವಂ ವಂದೇ ಸಾತ್ವಿಕಂ ಶಿವಂ. ಸಾಲು ಸಾಲು ದೀಪ ಬೆಳಗಿ ಆರತಿ ಬೆಳಗುವೆ ಬಾಲಗಣಪನೆ, ಆರತಿ ಬೆಳಗುವೆ ಬಾಲಗಣಪನೆ. ಸಾಲು ಸಾಲು ದೀಪ ಬೆಳಗಿ ಆರತಿ ಬೆಳಗುವೆ ಬಾಲಗಣಪನೆ, ಬಾಲಗಣಪನೆ. ತನನಾನನ ನನನಾನ ತನನಾನನ ನನನಾನ ತನನಾ ತನನಾನ ತನನನನನನನಾನ ತನನನನನನನಾನ ಲಲಲಾಲಲಲಲಾಲ 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 ಲಲಲಲಲಲಲಾಲ ಲಲಲಲಲಲಲಾಲ ಲಲಲಲಲಲಾಲ. ಹೆಜ್ಜೆಯ ನಿಟ್ಟು ಬಾರೋ, ರಾಗಕ್ಕೆ ಹೆಜ್ಜೆಯ ನಿಟ್ಟು ಬಾರೋ. ಸಂಭ್ರಮದಿಂದ ಕೂಡಿ ಹಾಡುವ ರಾಗಕ್ಕೆ ಹೆಜ್ಜೆಯ ನಿಟ್ಟು ಬಾರೋ, ರಾಗಕ್ಕೆ ಹೆಜ್ಜೆಯ ನಿಟ್ಟು ಬಾರೋ, ರಾಗಕ್ಕೆ ಹೆಜ್ಜೆಯ ನಿಟ್ಟು ಬಾರೋ, ರಾಗಕ್ಕೆ ಹೆಜ್ಜೆಯ ನಿಟ್ಟು ಬಾರೋ. ತನನನನ ತನನಾನ ತನನಾನನನಾನ ತನನಾನನನನಾನ ನನನಾನನನನಾನ
ತನನಾನ 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 ತನನಾ ತನನಾನ ತನನಾ ತನನಾನ ತನನಾನ ತನ್ನಾನ ತನನಾನ ನನನಾನ ಲಲಲಾಲ ಲಲಲಾಲ. ಚಂದಾದ ಗಣಪಾನೆ ಅಂದಾದ ಗಣಪಾನೆ ಚಂದಾದ ಗಣಪಾನೆ ಅಂದಾದ ಗಣಪಾನೆ ಅಂದಾದಿಂ ಚಂದಾದಿಂ ಬಾಬಾರು ಗಣಪಾನೆ ಅಂದಾದಿಂ ಚಂದಾದಿಂ ಬಾಬಾರು ಗಣಪಾನೆ ಅಂದಾದಿಂ ಚಂದಾದಿಂ ಬಾಬಾರು ಗಣಪಾನೆ ಲಲಲಾಲ 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 ಲಲಲಲಲಲಲಲಾಲ ಲಲಲಾಲ ಲಲಲಾಲ ಲಲಲಲಲಲಲಾಲ ಲಲಲಾಲ 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 ಲಲಲಾಲ. ನೂರು ರಾಘವ ಮೀರಿ ನೂರು ರಾಘವ ಮೀರಿ ಆರಿ ಬೆಟ್ಟವ ಏರಿ ಆರಿ ಬೆಟ್ಟವ ಏರಿ ಕಲ್ಲರಳಿಸಿ ಕಣ್ಣರಳಿಸಿ 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 ಕೇಳೋ ರಾಗ ಕಣ್ಣರಳಿಸಿ ಕಿವಿಯರಳಿಸಿ ಕೇಳೋ ರಾಗ ಕಣ್ಣರಳಿಸಿ ಕಿವಿಯರಳಿಸಿ ಕೇಳೋ ರಾಗ ಕಣ್ಣರಳಿಸಿ ಕಿವಿಯರಳಿಸಿ ಕೇಳೋ ರಾಗ ಲಲಲಾಲ 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 ಲಲಲಾಲ. ಹಾಡುತ್ತ ಹಾಡುತ್ತ ಬಂದರು ಸಖಿಯರು ಹುಡುಕುತ್ತ ರಾಧೆಯ ಹಾಡುತ್ತ ಹಾಡುತ್ತ ಬಂದರು ಸಖಿಯರು ಹುಡುಕುತ್ತ ರಾಧೆಯ ಹುಡುಕುತ್ತ ರಾಧೆಯ ರಾಧೆ ಓ ರಾಧೆ ಎಲ್ಲಿ ಅಡಗಿರುವಿ ರಾಧೆ ಎಲ್ಲಿ ಅಡಗಿರುವಿ ರಾಧೆ ಹಾಡುತ್ತ ಹಾಡುತ್ತ ಬಂದರು ಸಖಿಯರು ಹುಡುಕುತ್ತ ರಾಧೆಯ ಹುಡುಕುತ್ತ ರಾಧೆಯ ರಾಧೆ ಓ ರಾಧೆ ಎಲ್ಲಿ ಅಡಗಿರುವಿ ರಾಧೆ ಎಲ್ಲಿ ಅಡಗಿರುವಿ ರಾಧೆ ಹಾಡುತ್ತ ಹಾಡುತ್ತ ಬಂದರು ಸಖಿಯರು ಹುಡುಕುತ್ತ ರಾಧೆಯ ಹುಡುಕುತ್ತ ರಾಧೆಯ ಗಿರಿತೊರೆಯಲ್ಲಿ ಹರಿದಾಡುವ ರಾಧೆ ಕೃಷ್ಣನ ಕಣ್ಣಿ ಮರೆಯಾಗುವ ರಾಧೆ ಗಿರಿತೊರೆಯಲ್ಲಿ ಹರಿದಾಡುವ ರಾಧೆ ಕೃಷ್ಣನ ಜೊತೆ ನಡೆದಾಡುವ ರಾಧೆ ಕೃಷ್ಣನ ಕಣ್ಣಿ ಮರೆಯಾಗುವ ರಾಧೆ ಕೃಷ್ಣನ ಕಣ್ಣಿ ಮರೆಯಾಗುವ ರಾಧೆ ಕೃಷ್ಣನಿಗಾಗಿಯೇ ಕಾಯುವ ರಾಧೆ ಕೃಷ್ಣನಿಗಾಗಿಯೇ ಕಾಯುವ ರಾಧೆ ಹಾಡುತ್ತ ಹಾಡುತ್ತ ಬಂದರು ಸಖಿಯರು ಹುಡುಕುತ್ತ ರಾಧೆಯ ಹುಡುಕುತ್ತ ರಾಧೆಯ ಹುಡುಕುತ್ತ ರಾಧೆಯ.
ತನ ನನ ಜನ ನನ ತನ ನಾನ ನನ ನನ ತನ ನನ ಹಾಡುತ್ತ ಹಾಡುತ್ತ ಬಂದಳು ರಾಧೆ ಹುಡುಕುತ್ತ ಸಖಿಯರ ಹಾಡುತ್ತ ಹಾಡುತ್ತ ಬಂದಳು ರಾಧೆ ಹುಡುಕುತ್ತ ಸಖಿಯರ ಹುಡುಕುತ್ತ ಸಖಿಯರ ಗಂಗೆ ಓ ಗೌರಿ ತುಂಗಾ ಭದ್ರ ಎಲ್ಲಿ ಅಡಗಿರುವಿರಾ ಎಲ್ಲಿ ಅಡಗಿರುವಿರಾ ಹಾಡುತ್ತ ಹಾಡುತ್ತ ಬಂದಳು ರಾಧೆ ಹುಡುಕುತ್ತ ಸಖಿಯರ ಹುಡುಕುತ್ತ ಸಖಿಯರ ಗಿರಿ ತೊರೆಯಲಿ ನಲಿದಾಡುವ ಸಖಿಯರು ಗಿರಿ ತೊರೆಯಲಿ ನಲಿದಾಡುವ ಸಖಿಯರು ಕೃಷ್ಣನ ಜೊತೆ ಕುಣಿದಾಡುವ ಸಖಿಯರು ಗಿರಿ ತೊರೆಯಲಿ ನಲಿದಾಡುವ ಸಖಿಯರು ಕೃಷ್ಣನ ಜೊತೆ ಕುಣಿದಾಡುವ ಸಖಿಯರು ಕೃಷ್ಣನ ಕಣ್ಣಿಮ್ಮರೆಯಾಗುವ ಸಖಿಯರು ಕೃಷ್ಣನ ಕಣ್ಣಿಮ್ಮರೆಯಾಗುವ ಸಖಿಯರು ಕೃಷ್ಣನಿಗಾಗಿಯೇ ಕಾಯುವ ಸಖಿಯರು ಹಾಡುತ್ತ ಹಾಡುತ್ತ ಬಂದಳು ರಾಧೆ ಹುಡುಕುತ್ತ ಸಖಿಯರ ಹುಡುಕುತ್ತ ಸಖಿಯರ ಹುಡುಕುತ್ತ ಸಖಿಯರ ತನನಾ ತನ ಮೂಡನ ಕೋಗಿಲೆ ದನಿ ಕೇಳಿ ಹಾಡಿದೆ ಮನ ಮನ ಶೃಂಗಾರಲಾಲಿ ಮೂಡನ ಕೋಗಿಲೆ ದನಿ ಕೇಳಿ ಹಾಡಿದೆ ಮನ ಮನ ಶೃಂಗಾರಲಾಲಿ ಮೂಡನ ಕೋಗಿಲೆ ದನಿ ಕೇಳಿ ಹಾಡಿದೆ ಮನ ಮನ ಶೃಂಗಾರಲಾಲಿ ಹಾಡಿದೆ ಮನ ಮನ ಶೃಂಗಾರಲಾಲಿ ಹಾಡಿದೆ ಮನ ಮನ ಶೃಂಗಾರಲಾಲಿ ತನನನನಾ ತನನನನಾ ತನನನಾ 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 ಮೋಹದ ಚಂದಿರ ಬಂದಾನೆ ತೇಲುತ ತೇಲುತ ನಿಂತಾನೆ ಮೋಹದ ಚಂದಿರ ಬಂದಾನೆ ತೇಲುತ ತೇಲುತ ನಿಂತಾನೆ ಮೋಹದ ಉಡುಗೆಯ ತೊರೆದು ತೊರೆದು ತೇಲುತ ತೇಲುತ ಬಂದಾನೆ ಮೋಡದ ಉಡುಗೆಯ ತೊರೆದು ತೊರೆದು ತೇಲುತ ತೇಲುತ ಬಂದಾನೆ ಪಯಣ
ಮೋಹದ ಚಂದಿರ ಬಂದಾನೆ ತೇಲುತ ತೇಲುತ ನಿಂತಾನೆ ಲಲಲಾ ಮೂಡನ ಕೋಗಿಲ ಗನಿ ಕೇಳಿ ಹೋಯ್ ಹೋಯ್ ಬನ್ನಿರೋ ಬನ್ನಿರೋ ಗೆಳೆಯರೆಲ್ಲ ಬನ್ನಿರೋ ಮೈದಾನಕ್ಕೆ ಹೋಗುವ ಬನ್ನಿರೋ ಬನ್ನಿರೋ ಗೆಳೆಯರೆಲ್ಲ ಬನ್ನಿರೋ 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 ಗೆಳೆಯರೆಲ್ಲ ಬನ್ನಿರೋ ಮೈದಾನಕ್ಕೆ ಹೋಗುವ ನಾವು ದನಗಳ ಮೀಸುವ ನಾವು ದನಗಳ ಮೀಸುವ ತಂದನಿ ತಾನೋ ತಾನಿ ತಂದಾನೋ ತಂದಾನೋ ತಾನಿ ತಂದಾನೋ ತಾನಿ ತಂದಾನೋ ತಾನಿ ತಂದಾನೋ ತಂದಾನೋ ತಾನಿ ತಂದಾನೋ ತಂದಾನೋ ತಾನಿ ತಂದಾನೋ ಬನ್ನಿರೋ 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 ಗೆಳೆಯರೆಲ್ಲ ಬನ್ನಿರೋ ಮೈದಾನಕ್ಕೆ ಹೋಗುವ ನಾವು ದನಗಳ ಮೀಸುವ ನಾವು ದನಗಳ ಮೀಸುವ ಗಂಗೆಯ ಮುನೆ ತುಂಗೆ ಭದ್ರೆ ದನಗಳ ಸೇರಿಕೊಂಡು ಗಂಗೆಯ ಮುನೆ ತುಂಗೆ ಭದ್ರೆ ದನಗಳ ಸೇರಿಕೊಂಡು ಮೈದಾನಕ್ಕೆ ಹೋಗುವ ನಾವು ದನಗಳ ಮೀಸುವ ನಾವು ದನಗಳ ಮೀಸುವ ನಾವು ದನಗಳ ಮೀಸುವ ತಂದನಿ ತಾನೋ ತಾನಿ ತಂದಾನೋ ತಂದಾನೋ ತನಿ ತಂದಾನೋ ತನಿ ತಂದಾನೋ ತನಿ ತಂದಾನೋ ಲಲ ಲಲ್ಲ 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 ಲಲ ಯಮುನೆ ರಾಧೆ ಕೃಷ್ಣೆಗೋದೆ ದನಗಳ ಸೇರಿಕೊಂಡು ಯಮುನೆ ರಾಧೆ ಕೃಷ್ಣೆಗೋದೆ ದನಗಳ ಸೇರಿಕೊಂಡು ಮೈದಾನಕ್ಕೆ ಹೋಗುವ ದನಗಳ ಮೀಸುವ ದನಗಳ ಮೀಸುವ ತಂದನಿ ತಾನೋ ತಾನಿ ತಂದಾನೋ ತಂದಾನೋ ತಾನಿ ತಂದಾನೋ ಲಲ ಲಲ್ಲಾಲ ಲಲ ಲಲ್ಲಾಲ ಲಲ ಲಲ್ಲಾಲ ಲಲ ಲಲ್ಲಾಲ la 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 ಮೊಸರ ಮಾರುತ ಹೊರಟರು ಆಗೋಪಿಕೆಯರು ಗೋಕುಲದಲ್ಲಿ ಆ ಜಗದೀಶನ ನಂದ ಗೋಕುಲದಲ್ಲಿ ನಂದ ಗೋಕುಲದಲ್ಲಿ ಮೊಸರ ಮಾರುತ ಹೊರಟರು ಗೋಪಿಕೆಯರು ಗೋಕುಲದಲ್ಲಿ ಕೃಷ್ಣನ ಗೋಕುಲದಲ್ಲಿ ನಂದ ಗೋಪನ ಗೋಕುಲದಲ್ಲಿ ಯಶೋದೆಯ ಗೋಕುಲದಲ್ಲಿ
ರಾಧೆಯ ನಂದಗೋಕುಲದಲ್ಲಿ ಮೊಸರ ಮಾರುತ ಹೊರಟರು. ಆ ಆ ತಂದನಿ ತಾನೋ ತಾನಿ ತಂದನೋ ತಂದಾನೋ ತನಿ ತಂದಾನೋ ತನಿ ತಂದಾನೋ ತನಿ ತಂದಾನೋ ಲಲ ಲಲ್ಲ 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 ಎಳೆದರ ಗೋಪಾಲರು ಮೊಸರ ಗಡಿಗೆಯನು ಗೋಪಿಕೆಯರಿಂದ ಎಳೆದರ ಮೊಸರ ಗಡಿಗೆಯನು ಆ ಗೋಪಾಲರು ಗೋಪಿಕೆಯರಿಂದ ರಾಧೆಯಿಂದ ಕೃಷ್ಣ ಎಳೆದರ ಗೋಪಾಲರು ಆ ಮೊಸರ ಗಡಿಗೆಯನು ಗೋಪಿಕೆಯರಿಂದ ಗೋಪಿಕೆಯರಿಂದ ತಂದನಿ ತಾನೋ ತಾನಿ ತಂದನೋ ತಂದಾನೋ ತನಿ ತಂದಾನೋ ತನಿ ತಂದಾನೋ ತನಿ ತಂದಾನೋ ತನಿ ತಂದಾನೋ ತನಿ ತಂದಾನೋ ಲಲ 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 ಲಲ
ತನ la la ta na na la 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 ಸೀರೆ ಕದ್ದನ ಕೃಷ್ಣ ಸೀರೆ ಕದ್ದನ ಸೀರೆ ಕದ್ದನ ರಾಧೆಯ ಸೀರೆ ಕದ್ದನ ಸೀರೆ ಕದ್ದನ ಕೃಷ್ಣ ಸೀರೆ ಕದ್ದನ ಸೀರೆ ಕದ್ದನ ಸೀರೆ ಕದ್ದನ ಸೀರೆ ಕದ್ದನ ತನನನ ತಾನನನ ತನನನ ತಾನನನ ತನನನ ಸೀರೆ ಕದ್ದನ ಕೃಷ್ಣ ಸೀರೆ ಕದ್ದನ ಸೀರೆ ಕದ್ದನ ಕೃಷ್ಣ ಸೀರೆ ಕದ್ದನ ಸೀರೆ ಕದ್ದನ ರಾಧೆಯ ಸೀರೆ ಕದ್ದನ ಕೃಷ್ಣ ಕದ್ದನ ಕೃಷ್ಣ ಈಜುತ ಬಂದರು ಸಖಿಯರು ಈಜುತ ಬಂದರು ಸಖಿಯರು ಗೋಕುಲದ ಕೆರೆಯಲ್ಲಿ ಆ ಗೋಕುಲದ ಕೆರೆಯಲ್ಲಿ ಅಲ್ಲಿ ನೀರಾಟ ಇಲ್ಲಿ ತೊಳಲಾಟ ಕಾಣನೆ ಕೃಷ್ಣ ನಮಗೆ ಆ ಮರೆಯಲ್ಲಿ ಕಾಣನೆ ಕೃಷ್ಣ ಆ ಮರೆಯಲ್ಲಿ ಆ ಮರೆಯಲ್ಲಿ ಆ ಮರೆಯಲ್ಲಿ ಈಜುತ್ತ ಬಂದರು ಸಖಿಯರು ಆ ಗೋಕುಲದ ಕೊಲದಲ್ಲಿ ಆ ಗೋಕುಲದ ಕೊಲದಲ್ಲಿ ಆ ಗೋಕುಲದ ಕೊಲದಲ್ಲಿ ಆ ಗೋಕುಲದ ಕೊಲದಲ್ಲಿ ಕೆರೆ ಬರಿದಾಗುವ ತೆರದಲ್ಲಿ ಇದಿದರು ಕೆರೆ ಬರಿದಾಗುವ ತೆರದಲ್ಲಿ ಇದಿದರು
ತಂದನಿ ತಾನೋ ತಾನಿ ತಂದನೋ ತಂದನೋ ತನಿ ತಂದನೋ ತನಿ ತಂದನೋ ಲಲ 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 ಲಲ. ಜಗದಿ ಮಾಯೆಯ ಕೊಳಲಿಡುತ್ತಿರುವ ಮರೆದೈವದ ಕೊಳಲೆ ಮರೆದೈವದ ಕೊಳಲೆ ಕೃಷ್ಣ ಗೋಕುಲ ನಂದನ ಕೃಷ್ಣ ಜನನ ಕೃಷ್ಣ 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 ಆರಾಧೆಗೆ ನಿನ್ನಲ್ಲಿ ಕೋಪವಂತೆ ಮಾತಿಲ್ಲವಂತೆ ಆರಾಧೆಗೆ ನಿನ್ನಲ್ಲಿ ಕೋಪವಂತೆ ಮಾತಿಲ್ಲವಂತೆ ಬರಿ ಮೌನವಂತೆ ಹೋಗು ನೀ ದೂರ ಹೋಗು ಹೋಗು ನೀ ದೂರ ದೂರ ನೀ ಹೋಗು ಹೋಗು ನೀ ದೂರ ದೂರ ನೀ ಆರಾಧೆಗೆ ನಿನ್ನಲ್ಲಿ ಕೋಪವಂತೆ ಮಾತಿಲ್ಲವಂತೆ ಬರಿ ಮೌನವಂತೆ ಹೋಗು ನೀ ದೂರ ಹೋಗು 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 ಆರಾಧೆಗೆ ನಿನ್ನಲ್ಲಿ ಕೋಪವಂತೆ ಬರಿ ಮೌನವಂತೆ ಬರಿ ಮೌನವಂತೆ ಕೋಲನಾಡುವ ರಂಗ ಕೋಲನಾಡುವ ಕೋಲನಾಡುವ ರಂಗ ಕೋಲನಾಡುವ 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 ರಂಗ ಕೋಲನಾಡುವ ಕೋಲನಾಡುವ ಕೃಷ್ಣ ಕೋಲನಾಡುವ ರಂಗ ಕೋಲನಾಡುವ ರಂಗ ಕೋಲನಾಡುವ ಕೋಲನಾಡುವ ರಂಗ ಕೋಲನಾಡುವ ಕೋಲನಾಡುವ ರಂಗ ಕೋಲನಾಡುವ ಕೋಲನಾಡುವ ಕೃಷ್ಣ ಕೋಲನಾಡುವ ತಂದನಾನ ತಾನ ತಂದನಾನ ತಂದನಾನ ತಾನ ತಂದನಾನ ತಾನ ತಂದನಾನ ತಾನ ತಂದನಾನ ನಮ್ಮ ಮನದಿ ನೆಮ್ಮದಿ ನಿಮ್ಮ ಮನದಿ ನೆಮ್ಮದಿ ನಮ್ಮ ಮನದಿ ನೆಮ್ಮದಿ ನಿಮ್ಮ ಮನದಿ ನೆಮ್ಮದಿ ಇರಲು ನಾವು ನೀವು ಸೇರಿ ಕೋಲನಾಡುವ ರಂಗ ಕೋಲನಾಡುವ ನಮ್ಮ ಮನದಿ ನೆಮ್ಮದಿ ನಿಮ್ಮ ಮನದಿ ನೆಮ್ಮದಿ ಇರಲು ನಾವು ನೀವು ಸೇರಿ ಕೋಲನಾಡುವ ರಂಗ ಕೋಲನಾಡುವ ಕೃಷ್ಣ ಕೋಲನಾಡುವ ತಂದನಾನ ತಾನ ತಂದನಾನ ತಂದನಾನ ತಾನ ತಂದನಾನ ತಾನ ತಂದನಾನ ತಾನ ತಂದನಾನ
ಓಡಿ ಓಡಿ ಆಡುವ ಕೋಲನಾಟ ಆಡುವ ಓಡಿ ಓಡಿ ಹಾಡುವ ಕೋಲನಾಟ ಆಡುವ ಓಡಿ ಓಡಿ ಆಡುವ ಕೋಲನಾಟ ಆಡುವ ಕೋಲನಾಡುವ ರಂಗ ಕೋಲನಾಡುವ ಕೋಲನಾಡುವ ಕೃಷ್ಣ ಕೋಲನಾಡುವ ಕೋಲನಾಡುವ ರಂಗ ಕೋಲನಾಡುವ ಕೃಷ್ಣ ಕೋಲನಾಡುವ ರಂಗ. ಓದಿದನಾ ಕೃಷ್ಣ ಆವೋಲೆಯನು ತಾಯ್ನಾಡಿನ ಮಥುರಾಧಿಪತಿ ಕಂಸನ ಓಲೆಯನೋದಿದನು ಕೃಷ್ಣ ಓದಿದನಾ ಕೃಷ್ಣ ಆವೋಲೆಯನು ಮಥುರಾಧಿಪತಿ ಕಂಸನ ಓಲೆಯನು ಮಥುರಾಧಿಪತಿ ಕಂಸನ ಓಲೆಯನು ಆ ತಾಯ್ನಾಡಿನ ಓಲೆಯನು ಓದಿದನ ಕೃಷ್ಣ. ಕೇಳಿರೈ ಗೋಪಾಲರೇ ಕೇಳಿರಿ ಈ ಓಲೆಯ ಕೇಳಿರೈ ಗೋಪಾಲರೇ ಕೇಳಿರಿ ಈ ಓಲೆಯ ಕೇಳಿರಿ ಈ ಓಲೆಯ ಕೇಳಿರೈ ಗೋಪಾಲರೇ ಕೇಳಿರಿ ಈ ಓಲೆಯ ಕೇಳಿರಿ ಈ ಓಲೆಯ ಕೇಳಿರಿ ಈ ಓಲೆಯ ಬಿಲ್ಲ ಹಬ್ಬವು ಅಂತೆ ಬಿಲ್ಲ ಹಬ್ಬವು ಅಂತೆ ಆ ಮಧುರೆಯಲ್ಲಿ ನನ್ನ ತಾಯಿ ಬಿಲ್ಲ ಹಬ್ಬವಂತೆ ಮಧುರೆಯಲ್ಲಿ ಬಿಲ್ಲ ಹಬ್ಬವಂತೆ ಮಧುರೆಯಲ್ಲಿ ನಾನು ಹೋಗಲು ಬೇಕಂತೆ ನೀವು ಬರಲು ಬೇಕಂತೆ ನಾನು ಹೋಗಲು ಬೇಕಂತೆ ನೀವು ಬರಲು ಬೇಕಂತೆ ಬಿಲ್ಲ ಹಬ್ಬವಂತೆ ಅಲ್ಲಿ ಬಿಲ್ಲ ಹಬ್ಬವಂತೆ ಅಲ್ಲಿ ಬಿಲ್ಲ ಹಬ್ಬವಂತೆ ಅಲ್ಲಿ ಬಿಲ್ಲ ಹಬ್ಬವಂತೆ ಕೇಳಿರೈ ಗೋಪಾಲರೇ ಕೇಳಿರಿ ಈ ಓಲೆಯ ಕೇಳಿರಿ ಈ ಓಲೆಯ ಕೇಳಿರಿ ಈ ಓಲೆಯ. ಬೇಡ ಕೃಷ್ಣ ಬೇಡ ಹೋಗುವುದು ಬೇಡ 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 ಕೃಷ್ಣ ಬೇಡ ಹೋಗುವುದು ಬೇಡ ಬೇಡ ನೀ ಹೋಗುವುದು ಬೇಡ 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 ಕೃಷ್ಣ ಬೇಡ ಹೋಗುವುದು ಬೇಡ ಬೇಡ ಹೋಗುವುದು ಬೇಡ ಬೇಡ ಕಂಸ ನಿನ್ನನು ಕೊಂದಾನೆ 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 ಬೇಡ ಕೃಷ್ಣ ಬೇಡ ಹೋಗುವುದು ಬೇಡ ಬೇಡ ನೀ ಹೋಗುವುದು ಬೇಡ ಬೇಡ ಹೋಗುವುದು ಬೇಡ ಬೇಡ. ತನನ ಜಗದಿ ಮಾಯೆಯ ಕೊಳಲಿಡುತ್ತಿರುವ ಸಿರಿಭಾಗ್ಯದ ಕೊಳಲೆ ಸಿರಿಭಾಗ್ಯದ ಕೊಳಲೆ ಕೊಳಲೆ
ಏನು ಕೃಷ್ಣ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬನೆ ಗಂಗೆ ಗೌರಿ ತುಂಗಭದ್ರೆ ಎಲ್ಲ ಬನ್ನಿರೋ ಕಳೆದೆವಮ್ಮ ಶಾಂತಿ ಓ ಸತಿಯರೇ, ಕಳೆದೆವಮ್ಮ ಶಾಂತಿ ಓ ಸತಿಯರೇ, ಬಿಟ್ಟು ಪೋಪನೂ ಅಲ್ಲ ಆ ನಮ್ಮಯ್ಯನಲ್ಲ, ಬಿಟ್ಟು ಪೋಪನೂ ಅಲ್ಲ ಆ ನಮ್ಮಯ್ಯನಲ್ಲ, ಈ ನಮ್ಮನು ಎಲ್ಲ, ಈ ನಮ್ಮನು ಎಲ್ಲ, ಕಳೆದೆವಮ್ಮ ಶಾಂತಿ ಓ ಸತಿಯರೇ, ಓ ಸತಿಯರೇ, ಬಿಟ್ಟು ಪೋಪನೂ ಅಲ್ಲ ಆ ನಮ್ಮಯ್ಯನಲ್ಲ, ಬಿಟ್ಟು ಪೋಪನೂ ಅಲ್ಲ ಆ ನಮ್ಮಯ್ಯನಲ್ಲ, ಈ ನಮ್ಮನು ಎಲ್ಲ, ಈ ನಮ್ಮನು ಎಲ್ಲ, ಕಳೆದೆವಮ್ಮ ಶಾಂತಿ ಓ ಸತಿಯರೇ. ನಮ್ಮನ್ನೆಲ್ಲ ಬಿಟ್ಟು ಹೋಗನೆ. ಹೌದು, ಕೃಷ್ಣ ನಮ್ಮನ್ನೆಲ್ಲ ಬಿಟ್ಟು ಹೋಗನಂತೆ. ನೋಡು, ಸಿದ್ಧನಾಗಿ ಬಂದನಲ್ಲ, ತಡೆಯಿರಿ. ಕೃಷ್ಣ ನಿಲ್ಲು, ನಿಲ್ಲು ಕೃಷ್ಣ ನಿಲ್ಲು. ಬಿಟ್ಟು ಪೋಪೆಯ ಕೃಷ್ಣ ಓ ನಮ್ಮನಲ್ಲ, ಈ ನಮ್ಮನು ಎಲ್ಲ, ಬಿಟ್ಟು ಪೋಪೆಯ ಕೃಷ್ಣ ಓ ನಮ್ಮಯ್ಯನಲ್ಲ, ಈ ನಮ್ಮನು ಎಲ್ಲ, ಈ ನಮ್ಮನು ಎಲ್ಲ, ಬಿಟ್ಟು ಪೋಪೆಯ ಕೃಷ್ಣ ಓ ನಮ್ಮಯ್ಯನಲ್ಲ, ಈ ನಮ್ಮನು ಎಲ್ಲ, ಈ ನಮ್ಮನು ಎಲ್ಲ, ಬರಿದಾಯ್ತೆ ನಿನ್ನ ಕೊಳಲು ಬಾಡಿಗೆ ಗೋಕುಲ, ಬರಿದಾಯ್ತೆ ನಿನ್ನ ಕೊಳಲು ಬಾಡಿಗೆ ಗೋಕುಲ, ಬಡವಾಯಿತೆ ನಮ್ಮ ಬಾಳು, ಬಡವಾಯಿತೆ ನಮ್ಮ ಬಾಳು, ಬಿಟ್ಟು ಪೋಪೆಯ ಕೃಷ್ಣ ಓ ನಮ್ಮಯ್ಯನಲ್ಲ, ಈ ನಮ್ಮನು ಎಲ್ಲ, ಈ ನಮ್ಮನು ಎಲ್ಲ. ಕಾಣದ ಕರೆ, ಕಾಣದ ಕರೆಗೆ ಎಲ್ಲರೂ ತಲೆಬಾಗಲೇಬೇಕು. ತಾಯ್ನಾಡಿನ ಕರೆ, ಅಲ್ಲಿಗೆ ನಾನು ಹೋಗಲೇಬೇಕು. ನಿನಗಾಗಿ ಈ ಕೊಡಲನ್ನು ಇಟ್ಟು ಹೋಗುತ್ತೇನೆ ರಾಧೆ. ಬೇಡ ಕೃಷ್ಣ. ಕೊಳಲ ಬಿಟ್ಟು ಪೋಪ ನೀನು ಮರಳಿ ಬರುವೆಯಾ ಕೃಷ್ಣ, ಮರಳಿ ಬರುವೆಯಾ, ಕೊಳಲ ಬಿಟ್ಟು ಪೋಪ ನೀನು ಮರಳಿ ಬರುವೆಯಾ ಕೃಷ್ಣ, ಮರಳಿ ಬರುವೆಯಾ, ಮರಳಿ ಬರುವೆಯಾ ಕೃಷ್ಣ, ಗೋಕುಲನಂದನ ಕೃಷ್ಣ, ಗೋಕುಲನಂದನ ಕೃಷ್ಣ, ಭಾಗ್ಯ ನೀನು ಕೃಷ್ಣ, ಬೆಳಕು ನೀನು ಕೃಷ್ಣ, ಭಾಗ್ಯ ನೀನು ಕೃಷ್ಣ, ಬೆಳಕು ನೀನು ಕೃಷ್ಣ, ಅನ್ನ ನೀನು ಕೃಷ್ಣ, ಗಾಳಿ ನೀನು ಕೃಷ್ಣ, ಗಾಳಿ ನೀನು ಕೃಷ್ಣ, ಭಾಗ್ಯ ನೀನು ಕೃಷ್ಣ, ಬೆಳಕು ನೀನು ಕೃಷ್ಣ, ಅನ್ನ ನೀನು ಕೃಷ್ಣ, ಗಾಳಿ ನೀನು ಕೃಷ್ಣ, ಬಿಟ್ಟು ಪೋಪೆಯ ಕೃಷ್ಣ ಓ ನಮ್ಮನಲ್ಲ, ಈ ನಮ್ಮನಲ್ಲ, ಬಿಟ್ಟು ಪೋಪೆಯ ಕೃಷ್ಣ ಓ ನಮ್ಮನಲ್ಲ,
ಬೇಡ ಕೃಷ್ಣ ಬೇಡ, ಹೋಗುವುದು ಬೇಡ ಬೇಡ, ಬೇಡ ಕೃಷ್ಣ ಬೇಡ, ಹೋಗುವುದು ಬೇಡ ಬೇಡ. ಕಂಸ ನಿನ್ನನು ಕೊಂದಾನೆ, ಕಂಸ ನಿನ್ನನು ಕೊಂದ, ಕಂಸ ನಿನ್ನನು ಕೊಂದಾನೆ, ಕಂಸ ನಿನ್ನನು ಕೊಂದಾನೆ, ಕಂಸ ನಿನ್ನನು ಕೊಂದ. ಕೊಳಲ ಬಿಟ್ಟು ಕೋಪ ನೀನು ಮರಳಿ ಬರುವೆಯಾ ಕೃಷ್ಣ, ಮರಳಿ ಬರುವೆಯಾ, ಮರಳಿ ಬರುವೆಯಾ ಕೃಷ್ಣ, ಮರಳಿ ಬರುವೆಯ ಕೃಷ್ಣ. ಅಪ್ಪಿಕೊಂಡಲು ರಾಧೆ ಜಗದೋದ್ಧಾರ ಕೃಷ್ಣನ, ಕೃಷ್ಣ ಗೋಕುಲ ನಂದನ ಕೃಷ್ಣ, ವೇಣುನಾದ ಕೃಷ್ಣ, ನಂದ ಗೋಪಕುಮಾರ ಕೃಷ್ಣ. ಅನ್ನ ನೀರು ಕೃಷ್ಣ, ಗಾಳಿ ನೀರು ಕೃಷ್ಣ, ಸರ್ವವೂ ನೀನೇ ಕೃಷ್ಣ, ಕೃಷ್ಣ 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 ಕೃಷ್ಣ. ಹೋದನೆ ಕೃಷ್ಣ ಬಿಟ್ಟು ಹೋದನೆ. ಎದ್ದೇಳು, ಅಗೋ ಅಲ್ಲಿ ನೋಡು, ಕೃಷ್ಣ ನಿನಗಾಗಿ ಆ ಕೊಳಲನ್ನು ಬಿಟ್ಟು ಹೋಗಿದ್ದಾನೆ. ಕೊಳಲೆ ನಾ ಕೊಳಲೆ ನಾ ನಿನ್ನ ಎತ್ತಿ ಕೊಳಲೆ, ನಾ ನಿನ್ನ ನಂಬಿ ಕೊಳಲೆ, ಕೊಳಲೆ ಕೃಷ್ಣನ ಕೊಳಲೆ, ರಾಧೆಯ ಒಡಲಿನ ಕೊಳಲೆ, ಕೊಳಲೆ ಗೋಕುಲದಾದನಿ ಕೊಳಲೆ, ಕೊಳಲೆ ನಾ ಕೊಳಲೆ, ಕೊಳಲೆ ನಾ ಕೊಳಲೆ, ನಾ ನಿನ್ನ ಕೊಳಲೆ, ಕೊಳಲೆ ನಾ ನಿನ್ನನು ಅಪ್ಪಿ ಕೊಳಲೆ, ಕೊಳಲೆ ಕೊಳಲೆ ನಾದದ ಕೊಳಲೆ. ದನ ಕರುಗಳ ನೀ ಮೇಯಿಪ ಕೊಳಲೆ, ದನ ಕರುಗಳ ನೀ ಮೇಯಿಪ ಕೊಳಲೆ, ಗೋಕುಲದ ಜನ ಪಾಲಿಪ ಕೊಳಲೆ, ಗೋಕುಲದ ಜನ ಪಾಲಿಪ ಕೊಳಲೆ, ಕೊಳಲೆ ನಾ ಕೊಳಲೆ, ನಾ ಕೊಳಲೆ. ನಿರ್ಗಮಿಸಿದೆಯಾ ಕೃಷ್ಣ, ನಿರ್ಗಮಿಸಿದೆಯಾ? ಈ ಕೊಳಲನ್ನು ಬಿಟ್ಟು ನಿರ್ಗಮಿಸಿದೆಯಾ ಕೃಷ್ಣ, ನಿರ್ಗಮಿಸಿದೆಯಾ? ಈ ಕೊಳಲನ್ನು ಬಿಟ್ಟು ನಿರ್ಗಮಿಸಿದೆಯಾ ಕೃಷ್ಣ, ನಿರ್ಗಮಿಸಿದೆಯಾ? ಕೃಷ್ಣ 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 ನಿರ್ಗಮನ ಇದು ಗೋಕುಲ ನಿರ್ಗಮನ, ನಿರ್ಗಮನ ಇದು ಗೋಕುಲ ನಿರ್ಗಮನ. ಆ ಕೊಳಲ ಗಾನದ ನಿರ್ಗಮನ, ಆ ಪರಮ ಶಾಂತಿಯ ನಿರ್ಗಮನ, ಆ ಕೃಷ್ಣನ ಕೊಳಲಿನ ನಿರ್ಗಮನ. ಕನನನ ಲಲಲಾ ಕೃಷ್ಣನ
ಪ್ರೀತಿಯ ನಿರ್ಗಮನ ಆರಾಧೆಯ ಮನದ ನಿರ್ಗಮ ಲಲಲಾ ನಿರ್ಗಮನ ಇದು ಗೋಕುಲ ನಿರ್ಗಮನ ಕೃಷ್ಣ 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 ಕೃಷ್ಣ. ಹೌದು, ಇದು ಗೋಕುಲ ನಿರ್ಗಮನ. ಗೋಕುಲದಿಂದ ಕೃಷ್ಣನ ನಿರ್ಗಮನ, ಕೃಷ್ಣ ರಾಧೆಯರ ಪವಿತ್ರ ಪ್ರೇಮದ ನಿರ್ಗಮನ. ಮತ್ತೆ ನಾವು ಬಯಸುವುದಾದ್ರೆ ಆ ಪರಮ ಪ್ರೀತಿಯನ್ನು, ಆ ಪರಮ ಶಾಂತಿಯನ್ನು. ಒಂದೇ ಮಾತರಂ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಜನಃ ಸುಖಿನೋ ಭವಂತು. ವಂದೇ ಮಾತರಂ, ವಂದೇ 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 ಮಾತರಂ. बोलो भारत माता की, बोलो भारत माता की, बोलो भारत माता की जय. ನಾಟಕವನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಮೂಲ ಕಥೆ ಪುತಿನ, ರಂಗಪಠ್ಯ ವಿನ್ಯಾಸ ಮತ್ತು ನಿರ್ದೇಶನ ರಮೇಶ್ ಉಳಯ, ಅಭ್ಯಾಸ ಮತ್ತು ನಿರ್ವಹಣೆ ದಯಾನಂದ್ ಓಡ್ಲ ಮತ್ತು ಅಧ್ಯಾಪಕ ವೃಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆನೆರಂಕಿ. ಸುಮಾರು 200ಕ್ಕೂ ಹೆಚ್ಚು ಪ್ರದರ್ಶನ ಕಂಡ ಈ ನಾಟಕವನ್ನ ಇಲ್ಲಿ ಮಾಡುವುದಕ್ಕೆ ಅನುವು ಮಾಡಿಕೊಟ್ಟ ಹಳೆನೆರಂಕಿ ಶಾಲಾ ಶತಮಾನ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಶಾಲಾ ವರ್ಗದವರಿಗೆ ಮತ್ತು ಎಲ್ಲ ಅಧ್ಯಾಪಕ ವೃಂದದವರಿಗೆ ಪ್ರೀತಿಯ ಧನ್ಯವಾದಗಳು. ಹಾಗೆ ನಮ್ಮೊಂದಿಗೆ ಸಹಕರಿಸಿದ BS ಕಾರಂತ ಉಪನ್ಯಾಸಕರು, ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ರಾಮಕುಂಜ, ಇವರಿಗೆ ಪ್ರೀತಿಯ ವಂದನೆಗಳು. ಹಾಗೆ ರಾಮನಾಯಕ್ ಕೊಜಪ್ಪೆ ಮುಖ್ಯ ಗುರುಗಳು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶೇಡಿಗುಳಿ ಬಂಟ್ವಾಳ ತಾಲೂಕು, ಇವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ಹೇಳುತ್ತಾ ಎಲ್ಲರಿಗೂ ಕೂಡ ಪ್ರೀತಿಯ ಮತ್ತೊಮ್ಮೆ ಧನ್ಯವಾದಗಳು. ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ವೇದಿಕೆ ಬರಬೇಕಂತ ವಿನಂತಿಸ್ತಾ ಇದ್ದೇನೆ. ಗೋಕುಲ ನಿರ್ಗಮನ ನೃತ್ಯ ರೂಪಕವನ್ನ ತಾವೆಲ್ಲ ವೀಕ್ಷಣೆ ಮಾಡಿದ್ರಿ. ಶ್ರೀಯುತ ರಮೇಶ್ ಉಳೆ ಸರ್ ಅವರು ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ರಮೇಶ್ ಉಳೆ ಸರ್ ಅವರು ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅರಿಸ್ಟಾಟಲ್ ರವರ ಮಾತಿನಂತೆ ಶಿಕ್ಷಣದ ಬೇರುಗಳು ಕಹಿ ಇರಬಹುದು, ಆದರೆ ಅದರ ಫಲ ಸಿಹಿಯಾಗಿ ಇರುತ್ತದೆ ಎಂಬ ಮಾತಿನಂತೆ ಬಹುಮುಖ ಪ್ರತಿಭೆಯ ಒಬ್ಬ ಶಿಕ್ಷಕ ಇದ್ರೆ ಅದು ರಮೇಶ್ ಉಳೆಯರು. ಶ್ರೀಯುತ ರಮೇಶ್ ಇವರು ತನ್ನಲ್ಲಿರುವ ಪ್ರತಿಭೆಯನ್ನು ತಾನು ಮಾತ್ರ ಪ್ರಕಾಶಿಸದೆ ತನ್ನೊಳಗೆ ಇರತಕ್ಕಂತ ಅನೇಕ ಶಿಕ್ಷಕರ ವಿದ್ಯಾರ್ಥಿಗಳನ್ನು ಪ್ರಜ್ವಲಿಸುವಂತೆ ಮಾಡಿದ ಹೆಗ್ಗಳಿಕೆ ಶ್ರೀಯುತರದ್ದು. ರಮೇಶ್ ಉಳೆಯರವರು 4 ಮಕ್ಕಳ ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜಿಸಿ ಮಕ್ಕಳ ಪ್ರತಿಭೆಯನ್ನು ಪ್ರಜ್ವಲಿಸುವಂತೆ ಮಾಡಿದವರು. ಶ್ರೀಯುತ ಅತ್ಯುತ್ತಮ ಬರಹಗಾರರಾಗಿದ್ದು 10ಕ್ಕೂ ಹೆಚ್ಚು ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ. ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ
ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ರಾಜ್ಯಾದ್ಯಂತ ತರಬೇತಿ ನೀಡಿ ಎಲ್ಲರ ಪ್ರೀತಿಗೆ ಭಾಜನರಾದವರು. ಶ್ರೀಯುತರು ರಾಜ್ಯ ಪಠ್ಯಪುಸ್ತಕ ಸಮಿತಿ, ರಾಜ್ಯ ನಲಿಕಲಿ ಕೋಶ ಸೇರಿದಂತೆ 20ಕ್ಕೂ ಹೆಚ್ಚು ರಾಜ್ಯ ಮಟ್ಟದ ಸಮಿತಿಗಳಲ್ಲಿ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಶ್ರೀಯುತರು ಮೈಸೂರು ವಿಭಾಗದ ಅತ್ಯುತ್ತಮ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಪ್ರಶಸ್ತಿ, ರಾಜ್ಯ ಶಿಕ್ಷಕ ಪ್ರಶಸ್ತಿ, ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಸಂದಿವೆ. ಇವರ ಹಾಲು, ಅಬ್ರಕ ಡಬ್ರಕ, ಗಡಗಡ ತಿರುಗುವ ಫ್ಯಾನು ಎಂಬ 3 ಬರಹಗಳು 1ರಿಂದ 3ನೇ ತರಗತಿಯವರೆಗಿನ ಮಕ್ಕಳಿಗೆ ವಾಚಕವಾಗಿ ಬಂದಿರುವಂಥದ್ದು ವಿಶೇಷ. ಇಂತಹ ಶ್ರೀತರು ಜನಪ್ರಿಯ ಶಿಕ್ಷಕರಾಗಿದ್ದು ಪ್ರಸ್ತುತ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಜಯ ನಗರದಲ್ಲಿ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಯಾವುದೇ ಫಲಾಪೇಕ್ಷೆಯನ್ನು ಬಯಸದೆ ನಮ್ಮ ಶಾಲಾ ಶತಮಾನೋತ್ಸವ ಸಂಭ್ರಮದಲ್ಲಿ ಗೋಕುಲ ನಿರ್ಗಮನ ಎನ್ನುವಂತಹ ವಿನೂತನ ರೀತಿಯ ನೃತ್ಯ ರೂಪಕವನ್ನ ಮಾಡುವುದರ ಮೂಲಕ ಹಳನೇರಂಕಿ ಶಾಲೆಯ ಕೀರ್ತಿಯನ್ನು ಹತ್ತೂರಲ್ಲಿ ಪಸರಿಸುವಂತೆ ಮಾಡಿದ್ದೀರಿ ಸರ್. ಶ್ರೀತರಿಗೆ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂತ ರಮೇಶ್ ರೈ ರಾಮವಜಲು ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ತಬಲದಲ್ಲಿ ಸಹಕರಿಸಿದಂತ ರಾಮನಾಯ್ಕ ಸರ್ ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ರಾಮನಾಯ್ಕ ಸರ್ ದಯವಿಟ್ಟು ವೇದಿಕೆಗೆ ಬನ್ನಿ. ನವಿಲು ಕೋಗಿಲೆಯಂತೆ ಹಾಡಲಾರದು, ಕೋಗಿಲೆ ನವಿಲಿನಂತೆ ನಾಟ್ಯವಾಡಲಾರದು ಎನ್ನುವಂತ ಒಂದು ಮಾತಿದೆ. ರಾಮನಾಯ್ಕ ಸರ್ ಒಬ್ಬ ಶಿಕ್ಷಕ ಮಾತ್ರವಲ್ಲ, ಕೀಬೋರ್ಡ್ ತಬಲದಲ್ಲಿ ಕೂಡ ಅತ್ಯುತ್ತಮವಾದಂತಹ ಪ್ರತಿಭೆಯನ್ನು ಹೊಂದಿರುವಂತಹ ಶಿಕ್ಷಕ. ಇವತ್ತು ದೂರದ ಬಂಟ್ವಾಳದಿಂದ ಬಂದು ನಮ್ಮ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೀರಿ ಇಬ್ಬರು ಸರ್. ತಮಗೆ ಈ ಶತಮಾನೋತ್ಸವ ಸಮಿತಿಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂತಹ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಶತಮಾನೋತ್ಸವ ಸಂಭ್ರದ ಶುಭ ಗಳಿಗೆಯಲ್ಲಿ ನಾವಿದ್ದೇವೆ. ನಮಗೆ ನಮ್ಮ ಸಂಸದರು ಬಂದು ಹೋದದ್ದು ಗೊತ್ತೇ ಆಗಲಿಲ್ಲ. ಅವರು ಈಗಾಗಲೇ ನಮ್ಮ ಕಂಪ್ಯೂಟರ್ ತರಗತಿಯನ್ನು ಉದ್ಘಾಟಿಸಿ ಅವರು ತೆರಳಿರುತ್ತಾರೆ. ಅವರಿಗೆ ಶತಮಾನೋತ್ಸವ ಸಮಿತಿಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ. ಭಾರತದ ಬಾವುಟ ಹಾರುತ್ತಿರುವುದು ಗಾಳಿಯಿಂದಲ್ಲ, ನಮ್ಮ ಯೋಧರ ಉಸಿರಿನಿಂದ. ದೇಶ ಕಾಯುವ ಯೋಧರಿಗೆ ವಂದನೆಯನ್ನು ಸಲ್ಲಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ಇವರನ್ನು ಜೋರಾದ ಚಪ್ಪಾಳೆಯನ್ನು ತಟ್ಟುತ್ತಾ ಪ್ರೋತ್ಸಾಹಿಸೋಣ.
पहलगाम के बायसारन में आतंकियों ने किया टूरिस्ट पर हमला। इस हमले में 27 की मौत जबकि दर्जनों घायल होने की सूचना। सर पे ये केसरी रंग सजाया है। ऐ मेरी ज़मीं अफसोस नहीं जो तेरे लिए 100 दर्द सहे। महफूज रहे तेरी आन सदा चाहे जान मेरी ये रहे ना रहे। कभी रंग तेरा जिस्मों से निकल के खून कहे। तेरी मिट्टी में मिल जावा गुल बन के मैं खिल जावा। इतनी सी है दिल की आरज़ू। तेरी नदियों में बह जावा तेरी फसलों में लहरावा। इतनी सी है दिल की आरज़ू। नया हिंदुस्तान है, ये घर में घुसेगा भी और मारेगा भी। Commandos, how's the Josh? How's the Josh? मैं लड़ जाना है लहू में एक चिंगारी। जिद से जुनू तक है जाना हर कतरा बोल रहा। छल्ला फिरते बन के कफन जब तुरिया तन के मौत नू बाचा। मारे थर थर कंबदे सारे। छल्ला फिरते बन के कफन जब तुरिया तन के मौत नू बाचा। मारे थर थर कंबदे सारे। ವೀರ ಯೋಧರ ಧೈರ್ಯ, ಸಾಹಸ, ತ್ಯಾಗ, ಬಲಿದಾನಗಳನ್ನು ನಮಗೆಲ್ಲರಿಗೂ ತೋರ್ಪಡಿಸಿದ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ರಾಮಾಯಣದ ಅನುಸಾರ ಶ್ರೀರಾಮನು ಭಗವಂತ ವಿಷ್ಣುವಿನ ಅವತಾರ. ಧರ್ಮ ಸ್ಥಾಪನೆಗಾಗಿ ಅವತಾರವೆತ್ತಿದ ಶ್ರೀರಾಮನ ಆದರ್ಶಗಳು ಇಂದಿಗೂ ಜೀವಂತವಾಗಿದೆ. ಇದೀಗ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ರಾಮಾಯಣದ ನಿದರ್ಶನವನ್ನು ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ. ರಾಜಕುಮಾರಿ ಜಾನಕಿ, ನೀನು ಇರಬೇಕಾದ ಸ್ಥಳ ಅರಮನೆ. ನನ್ನ ರಾಘವ ಎಲ್ಲಿರುತ್ತಾರೋ ಅದೇ ನನ್ನ ಅರಮನೆ.
सेवन रघुपति चायन शतयोजन शतशतयोजन शरधि नियोजन शर परिलंघन में हरिभाजन हरि हरिभाजन हरिमद भाजन दशमुख कंपन विश्वनायक राज्य राज्यपालक बेल बेल कोट्ल अपनी पर्वताल कलयिका शक्ति शक्ति सूचिका युक्ति युक्ति पाचिका सहस्र सूर्य सागरानुकटैन कदलिका वीर शूर क्रूर कुमार निरंकुशंग रूपुतुन्न दानवेश्वरा संगरे कुतुंड काल किंकर भुवन गात्र ज्वलन नेत्र घन पात्र घन वन धीरा दहन गोल धमन काल धरणि लील जय जय शूरा बीजाक्षराय दीपंदरे कंटका मंगमाया आकाश विहारिदा मधुराय कालांतका तन्मया चिन्मया बजरे बजरे बज 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 बजरे बजरंगी बजरे बजरे बज 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 बजरे बजरंगी ರಾಮ ನಾಮ ಹಾಡಿರೋ ರಾಮ ಬರುವನು ಅವನ ಹಿಂದೆ ಹನುಮನು ಇದ್ದೇ ಇರುವನು ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು ವೇದ ವೇದಾಂತ ಓಂಕಾರ ರಾಮನಾಮ ಎಲ್ಲೆಲ್ಲೂ ಸಂಚಾರ ಹಾಡೋ ಹಾಡೋ ಜಯಕಾರ
ಇದೊಂದು ಅದ್ಭುತ ವಿಶೇಷ ಕಾರ್ಯಕ್ರಮ ತಮ್ಮ ಮುಂದೆ. ಈ ಶಾಲೆಯಲ್ಲಿ ಹಲವಾರು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸಿ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನ ಮಾಡಿದ ಶಿಕ್ಷಕ ವೃಂದದವರು ಮಕ್ಕಳಂತೆ ಕುಣಿಯ ಬರುತ್ತಾರೆ ಹಳೆನೇರಂಕಿ ಶಾಲೆಯ ಶತಮಾನದ ಹಾಡಿಗೆ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದವರು BS ಕಾರಂತ. ಹೌದು, ಇದು ನಮ್ಮ ಶಾಲೆ, ಸರಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಳೆನೇರಂಕಿ. 1923ರಲ್ಲಿ ನೇರಂಕಿಯ ಗುತ್ತಿನ ಮನೆಯಿಂದ ಆರಂಭಗೊಂಡ ಈ ವಿದ್ಯಾ ದೇಗುಲ 1925ರಲ್ಲಿ ತಾಲೂಕು ಬೋರ್ಡಿಗೆ ಹಸ್ತಾಂತರಗೊಂಡಿತು. 1962ರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಬೆಳೆದು ನಿಂತಿತು. 2007ರಲ್ಲಿ ಇಲಾಖಾ ನಿಯಮದಂತೆ 8ನೇ ತರಗತಿ ಸೇರ್ಪಡೆಯೊಂದಿಗೆ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ರೂಪುಗೊಂಡಿತು. ಪ್ರತಿ ವರ್ಷ ಸರಿಸುಮಾರು 400ಕ್ಕಿಂತಲೂ ಹೆಚ್ಚು ಮಕ್ಕಳಿಗೆ ವಿದ್ಯಾದಾನ ಮಾಡಿದ ಕೀರ್ತಿ ನಮ್ಮ ಶಾಲೆಯದು. ಈ ಊರಿನ 15,000ಕ್ಕಿಂತಲೂ ಹೆಚ್ಚು ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅದೆಷ್ಟೋ ಮಂದಿಯನ್ನು ಉನ್ನತ ಸ್ಥಾನಕ್ಕೆ ಇರುವಂತೆ ಮಾಡಿದ ನಮ್ಮಿ ಶಾಲೆಗೆ ಇದೀಗ 100 ವರ್ಷಗಳ ಸಂಭ್ರಮ. ಇಲ್ಲಿ ಅದೆಷ್ಟೋ ಮಕ್ಕಳು ವಿದ್ಯಾಭ್ಯಾಸ ಮಾಡಿದ್ದಾರೆ. 100 ಶಿಕ್ಷಕರು ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಶ್ರೇಷ್ಠತೆಯನ್ನು ಮೆರೆದಿದ್ದಾರೆ. ಪುಟ್ಟ ಕಟ್ಟಡದಲ್ಲಿ ಆರಂಭವಾದ ಈ ಶಾಲೆ ಇದೀಗ 2 ಎಕರೆಗಳ ವಿಸ್ತಾರ ಕಟ್ಟಡದಲ್ಲಿ ಬೆಳೆದು ನಿಂತಿದೆ. ಸರ್ಕಾರಿ ಶಾಲೆಯೊಂದನ್ನು 100 ವರ್ಷಗಳ ಕಾಲ ಬೆಳೆಸಿ ಉಳಿಸುವಂತೆ ಮಾಡಿದ ಊರ ಪರವೂರ ಎಲ್ಲ ಶಿಕ್ಷಣಾಭಿಮಾನಿಗಳಿಗೆ, ಶೈಕ್ಷಣಿಕ ಕಾಳಜಿಗೆ ಹಾಗೂ ಶಾಲೆಯ ಮೇಲಿನ ಪ್ರೀತಿಗೆ ಈ ಹಾಡು ಸಮರ್ಪಿತ. ಈಗ ಇಲ್ಲಿನ ಶಿಕ್ಷಕರಿಂದ ಶತಮಾನದ ಹಳೆನೇರಂಕಿ ಶಾಲೆಯ ಶತಮಾನದ ಹಾಡಿಗೆ ನೃತ್ಯ ಸಂಭ್ರಮ. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲರೂ ಕೂಡ ಶಿಕ್ಷಕರನ್ನು ಪ್ರೋತ್ಸಾಹಿಸೋಣ. ಸಂಭ್ರಮ ಶತ ಸಂಭ್ರಮ ಹಳೆನೇರಂಕಿ ಶಾಲೆಯ 100 ವರ್ಷಗಳ ಸಂಭ್ರಮ. ಸಂಭ್ರಮ ಶತ ಸಂಭ್ರಮ ಹಳೆನೇರಂಕಿ ಶಾಲೆಯ 100 ವರ್ಷಗಳ ಸಂಭ್ರಮ. ವಿಷ್ಣುಮೂರ್ತಿಯ ಪವಿತ್ರ ಪಾದ ಕಮಲದಲ್ಲಿ ಕೊಡಮಣಿತ್ತಾಯನ ಅಭಯದ ನಡೆಯಲ್ಲಿ ಕೋಟಿ ಚೆನ್ನಯರ ಸವಿನುಡಿಯ ಸತ್ವದಲ್ಲಿ ಕೂಡು ರಸ್ತೆಯ ಮಸೀದಿಯ ಸತ್ಯದಲ್ಲಿ ಬೆಳಗಿಹ ಹಳೆನೇರಂಕಿಯ ಶಾಲೆಯ ಸಂಭ್ರಮ. ಸಂಭ್ರಮ ಶತ ಸಂಭ್ರಮ ಹಳೆನೇರಂಕಿ ಶಾಲೆಯ 100 ವರ್ಷಗಳ ಸಂಭ್ರಮ. ಹಳೆನೇರಂಕಿಯ ಗುತ್ತಿನ ಮನೆಯಿಂದ ಊರ ಹಿರಿಯರ ಶ್ರದ್ಧೆಯ ಶ್ರಮದಿಂದ ವಿಶ್ವೇಶ ತೀರ್ಥರ ಜನ್ಮದ ಭೂಮಿಯಲ್ಲಿ ಹಲವು ಸಾಧಕರ ಧರ್ಮದ ಮಣ್ಣಿನಲ್ಲಿ ಬೆಳಗಿಹ ಹಳೆನೇರಂಕಿಯ ಶಾಲೆಯ ಸಂಭ್ರಮ. ಸಂಭ್ರಮ ಶತ ಸಂಭ್ರಮ ಹಳೆನೇರಂಕಿ ಶಾಲೆಯ 100 ವರ್ಷಗಳ ಸಂಭ್ರಮ. ಉಚಿತ ಶಿಕ್ಷಣದ ಜ್ಞಾನ ಸಿಗುವುದಿಲ್ಲಿ, ಬಟ್ಟೆ ಪುಸ್ತಕ ಊಟ ಎಲ್ಲ ದೊರೆಯುವುದಿಲ್ಲಿ. ಗಣಕಯಂತ್ರದ ಪಾಠದ ತಂತ್ರದಲ್ಲಿ ಜೀವನ ಶಿಕ್ಷಣ ಪಾಠ ಎಂಬ ಮಂತ್ರದಲ್ಲಿ ಬೆಳಗಿಹ ಹಳೆನೇರಂಕಿಯ ಶಾಲೆಯ ಸಂಭ್ರಮ. ಸಂಭ್ರಮ ಶತ ಸಂಭ್ರಮ ಹಳೆನೇರಂಕಿ ಶಾಲೆಯ 100 ವರ್ಷ
ವರ್ಷಗಳ ಸಂಭ್ರಮ ಸಂಭ್ರಮ ಸಂಭ್ರಮ. ಹೌದು, ಇಂದು ನಮಗೆ ಸಂಭ್ರಮದ ಸಂದರ್ಭ. ಸರ್ಕಾರಿ ಶಾಲೆಯೊಂದು 100 ವರ್ಷಗಳನ್ನು ದಾಟಿ ಬಂದ ಹೆಮ್ಮೆ. ತನ್ನ ಕಲಿಕೆ, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಕಡಬ ತಾಲೂಕಿನಲ್ಲಿ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿ ಮೂಡಿ ಬಂದಿರುವ ಈ ಶಾಲೆಯ ಮೈಲಿಗಲ್ಲು ಇದು. ಊರ ಪರವೂರ ವಿದ್ಯಾಭಿಮಾನಿಗಳು, ಇಲ್ಲಿ ಕಲಿತ ಸಾವಿರಾರು ಹಿರಿಯ ವಿದ್ಯಾರ್ಥಿಗಳು, ಈ ಶಾಲೆಯ ಪೋಷಕರು, ಈ ಊರಿನ ಸಂಘ ಸಂಸ್ಥೆಗಳು, ಈ ಊರಿನ ಪ್ರಾರ್ಥನಾ ಮಂದಿರಗಳು, ಈ ಊರಿನ ಹಿರಿಯ ಕುಟುಂಬಗಳು ಹಾಗೂ ಈ ಊರಿನ ಸರ್ವ ನಾಗರಿಕರ ಶ್ರಮದ ಫಲವಾಗಿ ಇಂದು ಈ ಶಾಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಶತಮಾನ ಶಾಲೆಗಳ ಸಾಲಿಗೆ ಸೇರಿದೆ. ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿದೆ. ಈ ಸಂಭ್ರಮಕ್ಕೆ ಕಾರಣರಾದ ಸರ್ವ ಶತಮಾನದ ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವರೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ, ಬೇರೆ ಆದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆ ಆದರೆ ಜೇನಿಲ್ಲ.